महाकाय
पूरा कवर कर सकते हैं। नीरज भाई बोलिए। Jai
ಪರಮೇಶ್ವರಮ್ಮನವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಗೋವಿಂದ. ಮಹಾಗಣಪತಿಯವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಗೋವಿಂದ. ಅಧಿಪತಿ ಪಾವಂಜ ಶ್ರೀ ಮಹಾಗಣಪತಿ ಮಹಾಲಿಂಗೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಗೋವಿಂದ. ಗೋವಿಂದ ಗೋವಿಂದ. ಬಲೆ 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 ಜ್ಞಾನಭಕ್ತಿ ವೈರಾಗ್ಯಾತಿ
ಬಲೆ ಅವ್ರು ಬೇಕೇ ಬಲೆ ಅದು ರಂಗ ಸ್ವಲ್ಪ ಉಂಟು चलो आ जाऊं। पब्लिक दोनों तरफ हो गए। ठीक है। पब्लिक दिखाओ, पब्लिक दिखाओ। ಅನಂತ ಕೀರ್ತಿ ಮುನಿಗಣ ಸನ್ನುತ ಗಣಪತಿ ವಾಹನ ಅನತರ ಗದುಗಿನ ವೀರ ನಾರಾಯಣ ಗಗನ ಬೆಲ್ಲವನಿನ ನಾಭಿ ಗಗನ ಬೆಲ್ಲವನಿನ ನಾಭಿ ಗಗನ ಬೆಲ್ಲವನಿನ ನಾಭಿ
ವಿಘ್ನದ್ವಾಪ್ತ ನಿವಾರಣೈಕ ಧರಣಿ ವಿಘ್ನಾಟವಿ ಹವ್ಯವಾ ವಿಘ್ನವ್ಯಾನ ಕುಲಾಭಿಮಾನ ಗರುಡ ವಿಘ್ನೇಶ ಪಂಚಾನನ ವಿಘ್ನ ತುಂಗಗಿರಿ ಪ್ರಭೇದನ ಪವಿ ವಿಘ್ನಾಬ್ಧಿ ಕುಂಭೋದ್ಭವ ವಿಘ್ನದಾಬ್ರ ಕುಲ ಪ್ರಚಂಡ ಪವನ ವಿಘ್ನೇಶ್ವರ ಪಾಹಿ ಮಾಂ. ವಿಘ್ನೇಶ್ವರ ಪಾಹಿ ಮಾಂ. ಗಜಮುಖದವಗೆ ಗಣಪಗೆ ಚೆಲ್ವತ್ರಿಜಾಗ ವಂದಿತಾನೆ ಗಾರತಿ ಎತ್ತಿರೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ಕರಗಳು ಪರಟು ಭಾಷಾ ಕುಶಾದಾರಿಗೆ ಹರುಷದಿ ಭಕ್ತರ ಪೊರೆ ಬವಗೆ ಪುರಗ ಭೂಷಣನ ಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ನೀರು ಜನರೆಲ್ಲ ಗುಣಯುತನ ಗಣಮೂರ್ತಿ ಮದವುರ ಗಣನೋತನೋ ದೇವರ ದೇವ ಕೃಪಾಕರನ ಆ ಆ ಆ ಆ ದೇವರ ದೇವ ಕೃಪಾಕರನ ದೇವರ ದೇವ ಕೃಪಾಕರನ ಪವನ ಚರಿತ ಪುಣ್ಯೋದಯನೋ ಭವಜ ವಿದಾಯಕ್ಕೆ ತಿರುಕದನ ಕೋವಿದೆ ಗಿರಿಜಯ ಬರಸುತನೋ ಶ್ರಮೋನಿ ನಮಿತ ಸರ್ವೇಶ್ವರನ
ಮತ್ತೆ ಮಗಪುರ ಕಣದೋತನೋ ತೊಂತನದಿಲ್ಲದೆ ಹಿಂತನದಿಲ್ಲದೆ ತೊಂತನದಿಲ್ಲದೆ ದಿಲ್ಲ ತಗದಿಲ್ಲದೆ ತೊಂತನದಿಲ್ಲದೆ ಹಿಂತನದಿಲ್ಲದೆ ತಗದಿಲ್ಲದೆ ತಗದಿಲ್ಲದೆ ಗಜಮುಖನ ನಿನ್ನ ಪಾದವಾನನವೇ ಗಜಮುಖನ ನಿನ್ನ ಪಾದವಾನನವೇ ನಿಜವಾಗಿ ಕರುಣಿತ ವರಗಳ ಪ್ರಭುವೇ ನಿಜವಾಗಿ ಕರುಣಿತ ವರಗಳ ಪ್ರಭುವೇ ಗಜಮುಖನ ನಿನ್ನ ಪಾದವಾನನವೇ ನಿಜವಾಗಿ ಕರುಣಿತ ವರಗಳ ಪ್ರಭುವೇ ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಗಮನ ಪ್ರದತ್ತ ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಗಮನ ಪ್ರದತ್ತ ಶ್ಯಾಮಲ ವರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಶ್ಯಾಮಲ ವರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಗಜಮುಖ ನಿನ್ನ ಪಾದವನೆನವೆ ನಿಜವಾಗಿ ಕರುಣಿತೋ ವರಗಳ ಪ್ರಭುವೇ ತೊಂತನದಿಲ್ಲದೆ ಹಿಂತನದಿಲ್ಲದೆ ತೊಂತನದಿಲ್ಲದೆ ದಿಲ್ಲ ತಗದಿಲ್ಲದೆ ತೊಂತನದಿಲ್ಲದೆ ಹಿಂತನದಿಲ್ಲದೆ ತಗದಿಲ್ಲದೆ ತಗದಿಲ್ಲದೆ ಪಾಲಿಸ ಗಜವದನ ಕುಂಡ ವಿಶಾಲ ದಯಾ ಸದನ ಆ ಪಾಲಿಸ ಗಜವದನ ಕುಂಡ ವಿಶಾಲ ದಯಾ ಸದನ ಬಾಲಗಿರಿ ಜಯಣ ಪಾಲನಿಸಿ ಬಾಲಗಿರಿ ಜಯಣ ಪಾಲನಿಸಿ ತ್ರಿಪುಜಾಲ ಬಸವರಿತ ಶೀಲ ದಯಾಜಿತೆ ಪಾಲಿಸ ಗಜವದನ ಸುಗುಣ ವಿಶಾಲ ದಯಾ ಸದನ ತೊಂತನದಿಲ್ಲದೆ ಹಿಂತನದಿಲ್ಲದೆ ತೊಂತನದಿಲ್ಲದೆ ದಿಲ್ಲ ತಗದಿಲ್ಲದೆ ತೊಂತನದಿಲ್ಲದೆ ಹಿಂತನದಿಲ್ಲದೆ ತಗದಿಲ್ಲದೆ ತಗದಿಲ್ಲದೆ
ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಒರೆಯಲೇನೆಗೆ ಮದವುಕ್ಕಿ ಬರುತ್ತಲಿದೆ ಮಾರನ ಮದದಾನೆ ಮದವುಕ್ಕಿ ಬರುತ್ತಲಿದೆ ಮಾರನ ಮದದಾನೆ ಒರೆಯಲೇನೆ ವಾರಿ ಜಗಲ್ದಿ ವಾರಿ ಜದಳಲೋಚನೆ ಒರೆಯಲೇನೆ ಬಂಗಾರದ ಕಂಠಿ ಕೈ ಬಳೆ ಸರಪಣಿಗಳ ಬಂಗಾರದ ಕಂಠಿ ಕೈ ಬಳೆ ಸರಪಣಿಗಳ ಒರೆಯಲೇನೆ ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ತಾನವಾಂತ ಬಿರಿದ ಹರೇ ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಈ ಮಗಿಯೊಳಗಿಂತ ಪುರುಷನುಳ್ಳನೆ ಕಾಂತೆ ಭೀಮಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾಮಿತವೀವನು ಪ್ರೇಮದಿ ಕರೆದರೆ ಕಾಮಿತವೀವನು ಪ್ರೇಮದಿ ಕರೆದರೆ ತಾತಕತ ದಿನ್ನತ ದಿಮಿತ ದಿನ್ನತ ತಕತ ದಿನ್ನತ ದಿನ್ನತ ದಿನತೈ ದಿನತ ದಿನತೈ ದಿನತ ತೈ ತಕಿಟ ದಿನ್ನತೈ ತಕತ ದಿನ್ನತೈ ದಿಮಿತ ದಿನ್ನತೈ ದಿನತ ದಿನತೈ 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 ತಾತ ಕಿಟ ದಿನ್ನತ ದಿಮಿತ ದಿನ್ನತ ತಕತ ದಿನ್ನತ ದಿನತ ದಿನತೈ ದಿನತ ದಿನತೈ ದಿನತ ದಿತ್ತಾಂ ಗಿಡ ಗಿಡದ
ತರಿ ಕಿಟ ಕಿಟ ತಗತ ತರಿ ಕಿಟ ಕಿಟ ತಗತ ತರಿ ಕಿಟ ಕಿಟ ತಗತ ಕಿಟ ತಗತ ಕಿಟ ತಗತ ಕಿಟ ತಗತ ತಕಿಟ ದಿನ್ನತ ತಕತ ದಿನ್ನತ ತಕತ ದಿನ್ನತ ದಿನತ 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 ದಿಂಗಿಡ ಗಿಡದಗ ದರಿ ಗಿಡ ಗಿಡದಗ ದಿಂಗಿಡ ಗಿಡದಗ ದರಿ ಗಿಡ ಗಿಡದಗ ದಿಂಗಿಡ ಗಿಡದಗ ದರಿ ಗಿಡ ಗಿಡದಗ ದಿತ್ತಾಂ 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 ತಾತಗದ ದಿನದ ದಿನಿದ ದಿನದ ತಗದ ದಿನದ ತಕಿಟ ದಿನದ ದಿನದ ದಿನ ದೈ ದಿನದ ದಿನ ದೈ ದಿನದ ದಿನ ದೈ ದಿನದ ದಿನ ದೈ ದಿನದ ತಾನಂತ ದಿರಿನ ಹರೇ ಆಹೋ ಆಹೋ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರೇ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಶಾಭ ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಫಲ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶಾಭ ಶರಣ್ಯೇ ತ್ರ್ಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂಬುದಾಗಿ ಫಲ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀಮುಡಿಗಂಧ ಪ್ರಸಾದ ಆಹೋ ಆಹೋ ಮತ್ತು ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ಮೇಳದಲ್ಲಿ ವಾಸವಾಗಿರುವಂತಹ ಶ್ರೀ ಮಹಾಗಣಪತಿ ದೇವರು ಶಾಭ ಮತ್ತು ಮೇಳದಲ್ಲಿ ವಾಸವಾಗಿರುವಂತಹ ಶ್ರೀ ಮಹಾಗಣಪತಿ ದೇವರು ಫಲ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ಶಾಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಎಂಬುದಾಗಿ ಫಲ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀಮುಡಿಗಂಧ ಪ್ರಸಾದ ಆಹೋ ಆಹೋ ಮತ್ತು ಪಾವಂಜ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರಯ್ಯ ಪಾವಂಜೆ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರು ಶಾಭ ಮತ್ತು ಪಾವಂಜೆ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರು ಫಲ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀಮುಡಿಗಂಧ ಪ್ರಸಾದ ಆಹೋ ಆಹೋ ಮತ್ತು ಮಹಾರಾಜ ಶ್ರೀಗಳಾದ ಕೊಡೆತಿರುಗುತ್ತು ಸನತ್ ಕುಮಾರ್ ಶೆಟ್ಟಿಯವರಯ್ಯ ಮಹಾರಾಜ ಶ್ರೀಗಳಂತ ಕೊಡೆತ್ತೂರುಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ಟರುಗಳವರು ಶಾಭ ಮತ್ತು ಕೊಡೆತ್ತೂರುಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ಟರುಗಳವರು ಫಲ ಅರ್ತಿಗಾರರು ಕುಶಾಲುಗಾರರು ಮೋಜುಗಾರರು ಶಾಭ ವಿದ್ವಾಂಸರಿಗೆ ಪ್ರೀತಿ ಪೂರ್ವಕ ಕೊಟ್ಟಂತಹ ಬಟ್ಟೆ ಶಾಲು ಆಹೋ ದಕ್ಕಿತ್ತು ದಕ್ಕಿತ್ತು ಸಭಾವನ್ನು ದಯಮಾಡೆ ದುರ್ಗಾಂಬಿಕೆ ಮೂಕಾಂಬಿಕೆ ದಯಮಾಡೆ ದುರ್ಗಾಂಬಿಕೆ ಮೂಕಾಂಬಿಕೆ ದಯಮಾಡೆ ದುರ್ಗಾಂಬಿಕೆ
ಮೂಕಾಂಬಿಕೆ ಜಯ ಮಾಡ ಭ್ರಮರಾಂಬಿಕೆ ತೊಂದನ ದಿನ್ನ ಕೈ ದಿನ್ನ ಕೈ ದಿನ್ನತ ದಿಂತನ ದಿನ್ನ ಕೈ ದಿನ್ನ ಕೈ ದಿನ್ನತ ತತ್ತೋಂ ತತ್ತೋಂ ತೊಂದನ ದಯ್ಯತ ತದೀಂ ತದೀಂ ದಿಂತನ ದಯ್ಯತ
ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಪಡಮಡುದ ವರ್ಣಿಪೆನೆ ಕಥಾಮೃತವ ತರಳಿ ಮಾರ್ಗವಲಕಿಯ ಸೇವೆಯ ವಿರಚಿಸುತ್ತ ತೆರಳಿ ಭಾಗವಲಕಿಯ ಸೇವೆಯ ವಿರಚಿಸುತ್ತ ಚೌಷಷ್ಠಿ ವಿದ್ಯೆಯ ಅರಿತು ಗುರುಮುಖದಿಂದ ಸಂಜೀವನದ ಮಂತ್ರವನು ಅರಿತು ಗುರುಮುಖದಿಂದ ಸಂಜೀವನದ ಮಂತ್ರವನು ಕರಳೆ ಭಾಗವಲಕಿಯ ಸೇವೆಯ ವಿರಚಿಸುತ್ತ ದೇವಭೂಮಿಯಲ್ಲೇ ಇರಲಿ, ಮೃತ್ಯುತ್ವವೇ ಅಧಿಕವಾಗಿರುವಂತಹ ಕರ್ಮಭೂಮಿಯಲ್ಲೇ ಇರಲಿ, ಹುಟ್ಟಿಕೊಂಡ ಯಾವನ ಜೀವನವಾದರೂ ಸಾರ್ಥಕ್ಯವನ್ನು ಹೊಂದುವುದಿದ್ದರೆ ಸಮರ್ಥವಾದಂತಹ ಗುರುವಿನ ಮೂಲಕವಾಗಿ ವಿದ್ಯೆಯನ್ನು ಅಭ್ಯಾಸ ಮಾಡಿದಾಗ ಮಾತ್ರ. ವಿದ್ಯಾವಿಹೀನನಾದವನು ಪಶು ಸಮಾನನಿದ್ದಾನೆ ಎನ್ನುವ ಹಾಗೆ ಅನುಭವಿಗಳು ಆಡಿದಂತಹ ಮಾತೇ ಅನೇಕವಿದೆಯಲ್ಲ. ಕಲಿಯಲಿಲ್ಲವೆಂದಲ್ಲ, ಕಲಿತದ್ದು ಕಡಿಮೆ ಆಯಿತು, ಇನ್ನಷ್ಟು ಕಲಿಯಬೇಕು ಎನ್ನುವಂತಹ ಆಸೆಯನ್ನು ಹೊತ್ತವರು ನನ್ನಯ್ಯ. ಹೆಮ್ಮೆ ಪಡ್ತೇನೆ ನಾನು, ದೇವಾನಾಂಚ ಋಷೀನಾಂಚ ಎನ್ನುವ ಹಾಗೆ ಹೊಗಳಿಸಲ್ಪಟ್ಟವ ನಮ್ಮಯ್ಯ. ಅಂತಹ ವಿಶೇಷತೆಯನ್ನು ಹೊಂದಿದಂತಹ ಗುರುವಿನ ಮಗ ನಾನು. ವಾಕ್ಪತಿಯೂ ಹೌದು, ವಾಚಸ್ಪತಿಯೂ ಹೌದು, ಬ್ರಹ್ಮಣಸ್ಪತಿಯೂ ಹೌದು. ಯಾವನೇ ನಾಲಿಗೆಯಲ್ಲಾದರೂ ಸುಲಲಿತವಾಗಿ ವಾಕ್ಯಗಳು ಹೊರಹೊಮ್ಮಬೇಕು ಅಂತಾದ್ರೆ ಗುರುವಿನ ಅನುಗ್ರಹ ಬೇಕು. ಅಂತ ಪರಮೋಚ್ಚವಾದಂತಹ ಗುರುಸ್ಥಾನವನ್ನು ಹೊಂದಿದವನೇ ನಮ್ಮಯ್ಯನಾದಂತಹ ಬೃಹಸ್ಪತಿಯಾಚಾರ್ಯ. ತೀರಾ ಬಳಿಗೆ ಕರೆದು ಕಿವಿಯಲ್ಲಿ ಒಂದು ಮಾತನ್ನಾಡಿದನಲ್ಲ, ಹಿಂದಿನ ವಿಮರ್ಶೆ ನನಗೆ ಅವಶ್ಯವಲ್ಲ. ದೇವಸಭೆಯತ್ತ ಸಾಗಿದವನೇ ಮತ್ತೆ ಮನೆಗೆ ಬಂದು ದೇವಸಭೆಯಲ್ಲಾದಂತಹ ನಿರ್ಣಯ ಎಷ್ಟುಂಟು ಎನ್ನುವುದನ್ನು ತಾನು ಆಡದಿದ್ದರೂ ಆಗಬೇಕಂತ ಕಾರ್ಯತ್ತ ಗಮನವನ್ನು ಹರಿಸಬೇಕಂತ ಕರ್ತವ್ಯ ನಿನಗುಂಟು ಮಗು. ನಿನ್ನಿಂದಲಾಗಿ ದೇವತೆಗಳ ಒಂದು ಹಿತವಾಗಬೇಕು, ಆ ಹಿತವನ್ನು ಲಾಭವನ್ನು ನೀನು ಮಾಡಿಕೊಡತಕ್ಕದ್ದು. ಹಾಗಾದ್ರೆ ದಾರಿ ಹೇಗೆ? ಯೋಗ್ಯನಾದಂತಹ ಗುರುವಾಗಬೇಕು. ಅವನ ಮನೆಯಲ್ಲಿ ಹೋಗಿ ನೀವು ವಿದ್ಯೆಯನ್ನು ಅಭ್ಯಾಸ ಮಾಡಬೇಕು. ಒಂದಲ್ಲವಲ್ಲ ವಿದ್ಯೆ, 64 ವಿದ್ಯೆಗಳು, ಚೌಷಷ್ಠಿ ವಿದ್ಯೆ. ಅದನ್ನು ಅಭ್ಯಾಸ ಮಾಡುವ ಮೂಲಕವಾಗಿ ಆಗಬೇಕು. ಅಂದ್ರೆ ವಿದ್ಯಾಭ್ಯಾಸವನ್ನು ಸಕ್ರಮವಾಗಿ ಮಾಡುವ ಮೂಲಕವಾಗಿ ಪರಮ ಲಕ್ಷ್ಯವೆನಿಸಿದ್ದನ್ನು ತಾನು ಸಂಗ್ರಹಿಸಿಕೊಳ್ಳಬೇಕು. ಹೋಗ ಅಭ್ಯಾಸ ಮಾಡು. ಗುರುಮಠದಲ್ಲಿ ಏನೆಲ್ಲ ಆಗಬೇಕು ಅದಕ್ಕೆ ಬದ್ಧತೆಯನ್ನು ಕಾಣಿಸ್ತಾ ನೀನು ಮುನ್ನಡೆ. ಕೊನೆಗೆ ಮೃತರಾದವರನ್ನಾದರೂ ಬದುಕಿಸಬಲ್ಲ, ಸಜೀವಗೊಳಿಸಬಲ್ಲಂತಹ ಮೃತ ಸಂಜೀವಿನಿ ಎನ್ನುವಂತಹ ವಿದ್ಯೆ ಅದು ಗುರುಗಳಾದಂತಹ ಭಾರ್ಗವರಲ್ಲಿ ಉಂಟು. ಅದನ್ನು ನೀನು ನಿನ್ನ ನಡೆಯ ಮೂಲಕವಾಗಿ ಸಂಗ್ರಹಿಸಬೇಕು. ಹೀಗೆನ್ನುವಂತೆ ನಮ್ಮಯ್ಯನಿಂದ ಬಂದಂತ ಆಜ್ಞೆ ಹೌದಲ್ಲ. ಗುರು ಸೇವೆಯನ್ನು ಮಾಡಬೇಕು. ಸೇವಾದುರಂದರನಾಗಿ ಅಭ್ಯಾಸ ಮಾಡುವುದಕ್ಕಾಗಿ ಯಾವನು ಹೊರಡುತ್ತಾನೋ ಅವನಾಲಿಗೆ ಬೆಳೆಸಲೇ ಕೂಡ. ಎಷ್ಟು ಸಾಧ್ಯವೋ ಅಷ್ಟು ಬಾಗಬೇಕು, ಎಷ್ಟು ಸಾಧ್ಯವೋ ಅಷ್ಟು ಶರಣಾಗಿ ನಡೆಯತಕ್ಕದ್ದು. ಇದು ನಮ್ಮಯ್ಯ ನನಗೆ ಕೊಡ್ತ ಸೂಚಂತ ಮಂತ್ರ ಶಿರಸ ವಹಿಸಿಕೊಂಡಾಗಿದೆ. ಒಂದರೆ ಕ್ಷಣವೂ ತಡೆ ಮಾಡದೆ ಅತಿ ಶೀಘ್ರವಾಗಿ ಭೃಗುವಂಶಜಾತರ ಅಂತ ಶುಕ್ರಾಚಾರ್ಯ ದತ್ತ ಗಮಿಸುತ್ತೇನೆ.
ಎನ್ನುವಂತಹ ಹೆಸರು ಎನಗೆ. ಕಾಲಾನುಭಾಗದಲ್ಲಿ ಶುಕ್ರಾಚಾರ್ಯನೆನ್ನುವ ಹಾಗೆ ಸಾಧನೆಯ ತುರ್ಯಾವಸ್ಥೆ ಏನುಂಟು ಅದು ನನಗೆ ಒಲಿದು ಬಂದದ್ದು. ಗತ ಸಂಜೀವಿನಿ ವಿದ್ಯೆಯನ್ನು ಅಭ್ಯಾಸ ಮಾಡಬೇಕು, ಅದನ್ನು ಕರಗ್ರಹಣ ಮಾಡಬೇಕು. ಅರ್ಥಾತ್ ಅದರಿಂದಲಾಗಿ ಬೇಕಾದಂತಹ ಸಿದ್ಧಿಯನ್ನು ಪಡೆಯಬೇಕು ಎನ್ನುವಂತಹ ಒಂದೇ ಒಂದು ಲಕ್ಷ್ಯ. ಅದು ಎಲ್ಲಿಂದ ದೊರಕಿಕೊಳ್ಳಬೇಕು ಅಂತ ಕೇಳಿದ್ರೆ ಕಡೆಯ ದಿಕ್ಕಿನ ಒಡೆಯ ಮೃಡ ದೃಢನಾಗಿದ್ದಾನೆ ಅವನಲ್ಲಿರ್ತದೆ. ಕೆಲ ಸಮಯದಿಂದಲಾಗಿ ಪ್ರಯತ್ನವನ್ನು ಮಾಡಿದೆ. ಫಲ ಸಿಗಬೇಕು ಅಂತಾದ್ರೆ ಎಷ್ಟು ವರ್ಷಗಳು ಕಳೆದಿದೆಯೋ ನನಗೆ ಗೊತ್ತಿಲ್ಲ. ಹರನ ಗರ್ಭವನ್ನು ಸೇರಿದವ ಹೊರಗೆ ಬರಬೇಕು ಅಂತಾದ್ರೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಇವನನ್ನು ನನ್ನೊಳಗೆ ಸ್ತಂಭೀಭೂತರನ್ನಾಗಿಸಬೇಕು ಅಂತ ಯೋಚಿಸಿದನೋ ಏನೋ ಪರಶಿವ. ಕಾಲವನ್ನು ಕಾಯುತ್ತಾ ಇದ್ದೆ. ಅವನ ಹೊಟ್ಟೆಯೊಳಗೆ ಇದ್ದುಕೊಂಡೇ ಸಾಧನೆಯನ್ನು ಮಾಡಿದೆ. ಪಾರ್ವತಿ ಪರಮೇಶ್ವರರು ಒಂದಾದಂತಹ ಕಾಲಕ್ಕೆ ರೇತಸ್ಸು ಹೊರಹೊಮ್ಮಿತು. ಅದರೊಂದಿಗೆ ನಾನು ಹೊರಬಂದವರಿದ್ದೇನೆ. ಅಂದಿನಿಂದ ಮೊದಲುಕೊಂಡು ಶುಕ್ರಾಚಾರ್ಯನೆನ್ನುವಂತಹ ಹೆಸರಿಗೆ ಪಾತ್ರನಾದೆ. ಒಂದು ಯೋಚನೆ ಇತ್ತು, ಭೃಗು ಕುಲಜನಾದಂತಹ ನಾನು ಭಾರ್ಗವನೆನಿಸಿಕೊಳ್ಳಬೇಕು ಅಷ್ಟೇ ಅಲ್ಲ, ಈ ಕುಲವನ್ನು ಉದ್ಧರಿಸುವುದಕ್ಕಿಂತಲೂ ವಿಶೇಷವಾಗಿ ಒಂದು ಬಗೆಯಿಂದ ಸಾಧನೆಯನ್ನು ಮಾಡುವುದಕ್ಕೆ ರಾಕ್ಷಸ ವೀರರಿದ್ದಾರೆ, ಅವರಿಗೇನಾದ್ರೂ ಹೇಳಿಕೊಡಬೇಕು ಅಂತ. ನನ್ನ ಸ್ಥಾನ ಎತ್ತರದಲ್ಲಿ ಇರಬೇಕು, ಕಾಣಿಸಿಕೊಳ್ಳಬೇಕು ಅಂತಾದ್ರೆ ನಾನು ಎತ್ತರದಲ್ಲಿಯೇ ಇದ್ದಾಗಬೇಕಾದದ್ದು ಏನೂ ಇಲ್ಲ. ಎಲ್ಲೇ ಇದ್ರೂ ಕೂಡ ಗುರುಪೀಠಕ್ಕೆ ವಿಶೇಷವಾದಂತಹ ಮಾನ್ಯತೆ ಉಂಟು. ಒಂದು ಕಡೆಯಲ್ಲಿ ದೇವ ಗುರುವಾದಂತಹ ಭೀಷಣ ಸಕಲ ಶಾಸ್ತ್ರ ಪಾರಂಗತನಾಗಿ ದೇವತೆಗಳ ಉತ್ಥಾನಕ್ಕೆ ಬೇಕಾದಂತಹ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದ. ಹಾಗಾದ್ರೆ ರಾಕ್ಷಸರಿಗೆ ಏನು? ಅವರು ಬೆಳೆಯಬೇಡುವೋ, ಬದುಕಬೇಡುವೋ? ಅವರ ಬದುಕು ಹಸನಾಗಿಸಬೇಕು ಅಂತಾದ್ರೆ ಅವರೆಲ್ಲರೂ ಸೇರಿ ನನ್ನನ್ನು ಗುರುವಾಗಿ ಸ್ವೀಕರಿಸಿದವರಿಂದ ಅವರಿಗೆ ಬೇಕಾದಂತಹ ಮಾರ್ಗದರ್ಶನವನ್ನು ಸಕಾಲದಲ್ಲಿ ನಾನು ಕೊಡ್ತಾ ಇದ್ದೆ. ಈ ಆರೋಪಿಸುವವರಿಗೆ ಬೇರೆ ಉದ್ಯೋಗ ಇಲ್ಲವೋ ಅಂತ. ಶುಕ್ರಾಚಾರ್ಯರು ಯಾವತ್ತು ತೂತು ಪಾತ್ರೆಗೆ ನೀರು ತುಂಬಿಸ್ತಾ ಇದ್ದಾರೆ. ರಾಕ್ಷಸರಿಗೆ ಎಷ್ಟು ಹೇಳಿದ್ರು, ಎಷ್ಟು ಮಾಡಿದ್ರು, ಅವರು ಮಾಡುವುದು ಏನು ಅಂತ ಕೇಳಿದ್ರೆ ಅವರ ಬುದ್ಧಿಯನ್ನು ಬಿಡುವುದಿಲ್ಲ. ಆಸೂರಿ ಪ್ರವೃತ್ತಿ, ತಾಮಸ ಪ್ರವೃತ್ತಿ ಏನುಂಟು ಅದನ್ನೆಲ್ಲವನ್ನು ಜೊತೆ ಸೇರಿಸಿಕೊಂಡು ಏನಾದ್ರೂ ಒಂದು ಮಾಡಿ ಹಾಳು ಮಾಡಿ ಹಾಕ್ತಾರೆ. ನಾವು ಯಾವುದನ್ನು ಒಳ್ಳೆದು ಅಂತ ಬಯಸ್ತೇವೋ ಆ ಒಳ್ಳೆತನವನ್ನು ಉಳಿಸಿಕೊಳ್ಳುವುದಕ್ಕೆ ಅವರಿಗೆ ಮನಸ್ಸು ಬರುವುದಿಲ್ಲ. ಕೇವಲ ಕೆಲವೇ ಸಮಯದಲ್ಲಿ ಅವರು ಏನೂ ಆಗಿ ಹೋಗುತ್ತಾರೆ. ಅದಕ್ಕೆ ಏನು ಮಾಡುವುದಕ್ಕಾಗುವುದಿಲ್ಲ. ಗುರುವನ್ನು ದೂರುವುದಲ್ಲ, ಅವರವರದ್ದಂತಹ ಪ್ರಾರಬ್ಧ ಕರ್ಮ ಏನುಂಟೋ ಆ ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ ಅವರಿಗೆ ಬೇಕಾದ್ದು ಒದಗಿ ಬರ್ತದೆ. ಗುರುವಿನ ವಿಶೇಷವಾದಂತಹ ಯಾವ ಅನುಗ್ರಹವೂ ಆಗಿ ಹೋಗ್ತದೆ. ಸರಿ, ನಾನು ಆಶ್ರಮದಲ್ಲಿಯೇ ಕುಳಿತುಕೊಂಡು ಏನೋ ಯೋಚನೆ ಮಾಡ್ತಾ ಇದ್ದೇನೆ. ಯಾರದು ಬರ್ತಾ ಇಲ್ಲ. ಸ್ವಾಮಿ ನಮೋ ನಮಃ. ಆಂಗೀರಸ ಪೌತ್ರ ದೇವಗುರು ಬೃಹಸ್ಪತಿ ಆಚಾರ್ಯನ ಪುತ್ರ ಕಚನಾಮಕನಾದಂತಹ ನಾನು ಇದು ಅಭಿವಾದನವನ್ನು ಮಾಡಿದ್ದೇನೆ. ಸರಸ್ವತಿ ಇಷ್ಟಾರ್ಥ ಸಿದ್ಧಿಯಾಗಲಿ. ಹೀಗಬಾ ಮನಸ್ಸಿಗೆ ತುಂಬಾ ಸಂತೋಷವಾಗ್ತದೆ. ಬಂದೆಯೇನೇ ಗುರು ಜಾತ ಮನದಂದವನು ಸಿರು ಪ್ರಖ್ಯಾತ ನೀನು ಗುರು
ಪಾಲಕರಲ್ಲಿಯೂ ನೀನು ಒಬ್ಬನಿದ್ಯಾ ಎನ್ನುವುದು ನನ್ನ ಅವಗಾಹನೆಗೆ ಬಂದ ವಿಚಾರ. ದೇವಗುರುವಾದಂತಹ ಬೃಹಸ್ಪತಿಯ ಮಗನಲ್ಲವೇ ನೀನು? ನೇರವಾಗಿ ಬಂದೆ. ಕೆಲವರಿಗೆಲ್ಲ ಮುಟ್ಟಿ ನಮಸ್ಕಾರ ಮಾಡಿದಲ್ಲಿಗೆ ನಮಸ್ಕಾರ ಅಂತಾಗಿ ಹೋಗ್ತದೆ. ಶಾಸ್ತ್ರವನ್ನು ತತ್ವವನ್ನು ಯಾವಾತನು ತಿಳಿದಿದ್ದಾನೆ ಅಂತಾದ್ರೆ ನಮಸ್ಕಾರ ಮಾಡುವ ಕಾಲಕ್ಕೆ ಗೋತ್ರ ಸೂತ್ರ ಪ್ರವರ ಎಲ್ಲವನ್ನೂ ಹೇಳಿ ತನ್ನ ಹೆಸರನ್ನು ಹೇಳಿ ನಮಸ್ಕರಿಸುವಲ್ಲಿಗೆ ಅವನ ಸಂಸ್ಕಾರ ಏನು ಅಂತ ಗೊತ್ತಾಗ್ತದೆ. ಆ ಕಡೆ ಈ ಕಡೆ ನೋಡ್ತಾ ಇರುವುದು ನಾನು. ನೀನಿಲ್ಲಿಗೆ ಪ್ರತ್ಯೇಕ ವ್ಯಕ್ತಿ. ನಮ್ಮವರು ಎಲ್ಲಿದ್ದಾರೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಯಾಕೆಂತ ಕೇಳಿದ್ರೆ ವಸ್ತುಸ್ಥಿತಿ ಹಾಗೇ ಉಂಟು. ದೇವ ಗುರುವಿನ ಮಗನಾದಂತಹ ನೀನು ಇಲ್ಲಿಗೆ ಬಂದು ಅಭಿವಾದನವನ್ನು ಸಲ್ಲಿಸುವಾಗ ನನಗೆ ಬಹಳ ತೃಪ್ತಿಯಾದದ್ದು. ನಿನ್ನನ್ನು ಪಿಡಿದೆತ್ತಿ ಆಲಂಗಿಸಿಕೊಂಡೆ. ಯಾಕೆ? ನನ್ನ ಅಪ್ಪುಗೆಯನ್ನು ಪಡೆಯುವಲ್ಲಿ ನೀನು ಅರ್ಹನಿದ್ದೀಯಾ ಎನ್ನುವುದು ಸರಿಯಾದ ಮಾತು. ಅಷ್ಟೇ ಅಲ್ಲ, ಬಂದಾಗಲೇ ಕೇಳಬೇಕಾದದ್ದು ಏನೆಂದು ಗೊತ್ತಾ ನಿನಗೆ? ಅಪ್ಪಣೆಯಾಗಬೇಕು. ಜನ್ಮಕ್ಕೆ ಕಾರಣೀಭೂತನಾದಂತಹ ಯಾವನೇ ತಂದೆ ಇರಲಿ ತಾಯಿ ಇರಲಿ ಹೇಗಿದ್ದಾರೆ? ಮನೆಯಲ್ಲವರು ಕುಶಲಿಗರೇ? ಅಷ್ಟೇ ಸಾಕಾಗುವುದಿಲ್ಲ. ಅವರನ್ನೇ ಒಪ್ಪಿಕೊಂಡಂತಹ ಯಾವುದೇ ವ್ಯಕ್ತಿಗಳಿದ್ದಾರೋ ಅವರೆಲ್ಲರೂ ಇವರ ಅನುಗ್ರಹವನ್ನು ಪಡೆಯೋದ್ವಾರ ಸಮಾಧಾನವಾಗಿ ಬದುಕುತ್ತಿದ್ದಾರೆಯೇ? ಮತ್ತೆ ನೀನು ಹೇಗಿದ್ದೀಯಪ್ಪ? ಯಾವುದೇ ಒಂದು ಕಾಯಕವಾಗಬೇಕು ಅಂತ ಇದ್ರೆ ಅದಕ್ಕೆ ಸರಿಯಾದಂತಹ ನಿರ್ದೇಶನ ಬೇಕಾಗ್ತದೆ. ಗುರು ಪರಂಪರೆ ಏನು ಅಂತ ಕೇಳಿದ್ರೆ ಮೇಲೆತ್ತರದಲ್ಲಿರುವಂತಹ ಬೃಹಸ್ಪತಿ ವಾಕ್ಗಳಿಗೆ ಅವನೇ ಪತಿ ಇದ್ದಾನೆ. ಅವನ ಮಗನಾದಂತಹ ನಿನ್ನ ವಾಕ್ ಎಷ್ಟು ಶ್ರೇಷ್ಠತೆಯನ್ನು ಹೊಂದಿದೋ ಹೇಳುವುದಕ್ಕೆ ಬರುವುದಿಲ್ಲ. ಯಾವುದೇ ಕಾರ್ಯವಾಗಬೇಕಿದ್ರೆ ಕಾರಣ ಇದ್ದೇ ಇರಬೇಕಲ್ಲ. ಕಾರಣಂ ಕಾರಣಾನಾಂ. ಇಲ್ಲಿವರೆಗೆ ಬಂದಿದ್ದೀಯಾ? ಯಾವ ಉದ್ದೇಶವನ್ನು ನಿಲ್ಲಿಸಿದ್ದಿ? ಎಲ್ಲರೂ ಕ್ಷೇಮವಾಗಿದ್ದಾರೆ. ನಾನೇ ನಮ್ಮ ಕ್ಷೇಮ ವಿಚಾರಿಸ್ತೀನಿ, ಮತ್ತೆ ಬೇಡ ಅದು. ಕ್ಷೇಮಿಗಣಿಮಯ ದಯದಿ ವಿದ್ಯಾಕಾಮನೆಯೀಗ ಬರದಿ ಭರದಿ ವಿದ್ಯಾಕಾಮನೆಯಂದೀಗ ಬರದಿ ಸ್ವಾಮಿ ನಿಮ್ಮಯ ಪಾದದೆಡೆಗೆ ಬಂದೆನು ನಾನು. ಸ್ವಾಮಿ ನಿಮ್ಮಯ ಪಾದದೆಡೆಗೆ ಬಂದೆನು ನಾನು. ಪ್ರೇಮದಿ ಶಿಷ್ಯನನ್ನು ಧರಿಸುವುದನ್ನು ಕ್ಷೇಮಿಗಣಿಮಯ ದಯದೆ ವಿದ್ಯಾಕಾಮನೆಯಂದೀಗ ಭರದಿ ಮಹನೀಯರೇ, ನಮ್ಮೆಲ್ಲರ ಕ್ಷೇಮ ಸಮಾಚಾರದ ಬಗ್ಗೆ ಏನನ್ನೋಣ. ಒಂದೇ ವಾಕ್ಯದಲ್ಲಿ ಹೇಳುವುದಾದರೆ ನಿಮ್ಮ ದಯದಿಂದ ನಾವು ಕ್ಷೇಮಿಗಳು. ಬಲ 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 ದೊಡ್ಡ ಮಾತಾಗಿ ಹೋಯಿತು. ಕ್ಷೇಮವೇ ಸರಿಯಾಗಿರಬೇಕು ಅಂತಾದ್ರೆ ಅದರ ಕುರಿತಾದಂತ ಒಂದು ಲಕ್ಷ್ಯವು ನಮಗೆ ಬೇಕಾಗ್ತದೆ. ಅವಶ್ಯ. ಯೋಗಕ್ಷೇಮ ಅರ್ಥವು ಬಹಳ ಉಳ್ಳದ್ದು ಅಂತ ನಾ ಕೇಳಿ ಹೋಗುತ್ತೇನೆ. ಬರೋಣ. ಒಳ್ಳೆಯ ಉದ್ದೇಶವನ್ನು
ಅರಿತುಕೊಂಡಿದ್ದೇ ಆಗಿದೆ. ವಿದ್ಯಾಪ್ರೇಮಿಯಾದ ಅಥವಾ ವಿದ್ಯಾಕಾಮಿಯಾದ ನಾನು ಭರದಿಂದ ನಿಮ್ಮೆಡೆಗೆ ಬಂದದ್ದು. ನಿಮ್ಮಿಂದ ಹೊರ ವಿದ್ಯವನ್ನು ಕಲಿತು ನಾನೊಬ್ಬ ವಿದ್ಯಾಭಿಜ್ಞನಾಗಬೇಕು, ಉತ್ತಮನಾಗಬೇಕು ಎನ್ನುವಂತ ಅಪೇಕ್ಷೆ. ಆದ್ದರಿಂದ ಪದಮೂಲದಲ್ಲಿ ಅಂಗೈಯನ್ನು ತೆರೆದು ನಾನು ಪ್ರಾರ್ಥಿಸುವುದು. ಪ್ರೇಮದಿಂದ ವಿದ್ಯಾರ್ಥಿಯಾಗಿ ನನ್ನನ್ನು ಸ್ವೀಕರಿಸಿ ನನ್ನನ್ನು ಉದ್ಧರಿಸಬೇಕು. ತರಣಗೆ ನಿರ್ಣಯ ಪಿತನೋ ಮುಖವನ್ನೇ ನೋಡಿದ ಅರ್ಥ ಆಯ್ತು ಯಾಕೆ ಅಂತ ಗೊತ್ತಾಗಲಿಲ್ಲ. ಕತ್ತಲೆಯ ಆವರಿಸಿದ ಪ್ರದೇಶದಲ್ಲಿ ಬೆಳಕು ಬೇಕಾಗ್ತದೆ. ಬೆಳಕಿದ್ದಾಗಲೇ ಅನುಭವಕ್ಕೆ ಬರುವುದು ಕತ್ತಲೆ ಇದೆ ಎನ್ನುವುದು. ಜ್ಞಾನ ಸಂಪತ್ತನ್ನು ಹೊಂದಿದಂತಹ ಮಹಾನ್ ಒಬ್ಬ ಶಕ್ತಿ ಇದ್ದಾನೆ ಅಂತ ಆದ್ರೆ ಬೃಹದಾಂಪತಿ ಬೃಹಸ್ಪತಿ ಅಂತ. ದೇವಾನಾಂಚ ಋಷೀಣಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿ. ಪ್ರತಿಯೊಬ್ಬರೂ ಆಡಿಕೊಳ್ತಾ ಇದ್ದಾರೆ. ಅವನಲ್ಲಿ ಬೇಕಾದಂತಹ ಯಾವುದೇ ಚಾತುರ್ಯವೋ ವಿಶೇಷವಾದಂತಹ ವಿದ್ಯೆಯೋ ಸಕಲ ಶಾಸ್ತ್ರವನ್ನು ನಿರಂತರವೂ ಅಭ್ಯಾಸ ಮಾಡುವ ದ್ವಾರ ಬೇಕಾದಷ್ಟನ್ನು ಗಳಿಸಿಕೊಂಡಂತಹ ಮಹನೀಯನಿದ್ದಾನೆ. ಅಂತವನ ಮಗನಾಗಿದ್ದುಕೊಂಡು ಬೇಕಾದ್ದನ್ನಲ್ಲಿ ಪಡೆಯುತ್ತಿದ್ರೆ ಅದಕ್ಕಿಂತ ಹೆಚ್ಚಿನದ್ದು ಏನುಂಟು ನನ್ನಲ್ಲಿ ಇಂತ ಬೇಕೋ ಬೇಡವೋ ನೀನೇ ಆಲೋಚನೆ ಮಾಡಪ್ಪ. ಸಮುದ್ರದಲ್ಲಿ ತೆರೆಗಳು ಒಂದರ ಹಿಂದೆ ಒಂದರ ಹಾಗೆ ಬರ್ತಾ ಇರ್ತದೆ. ಹೌದು, ಅದನ್ನು ಯಾರಾದ್ರೂ ಲೆಕ್ಕ ಮಾಡಿದ್ದಾರ? ಆಗುವುದಿಲ್ಲ. ಸಮುದ್ರದ ತೀರದಲ್ಲಿ ಹೊಯ್ಗೆಯ ರಾಶಿ ಇದೆ. ಆ ಮಳಲಿನ ಕಣ ಕಣವನ್ನು ಯಾರಾದ್ರೂ ಪ್ರಶ್ನಿಸಿದ್ದಾರೋ ಹೀಗೆ ಯಾಕೆ ಅಂತ? ಇಲ್ಲವಲ್ಲ. ಆದ್ರೆ ಅಗಾಧವಾದ ವಿದ್ಯಾ ಸಂಪತ್ತನ್ನು ಹೊಂದಿದಂತಹ ಬೃಹಸ್ಪತಿ ಇರುತ್ತಾ ಅವನಲ್ಲಿ ಬೇಕಾದಿರುವಾಗ ಇಲ್ಲಿ ನನ್ನಿಂದ ಏನಾಗುವುದಕ್ಕೆ ಉಂಟು ಅಂತ ಬೇಕಲ್ಲ. ಸುಮ್ಮನೆ ಅವನಿಂದಲೇ ಕಲ್ತದ್ದು ಎಷ್ಟುಂಟು ಅಷ್ಟು ಧಾರಾಳ ಸಾಕಾಗುತ್ತದೆ. ಅದು ಬಿಟ್ಟು ಇಲ್ಲಿವರೆಗೆ ಬಂದು ಏನು ಪ್ರಯೋಜನ? ಅಪ್ಪ ಒಂದು ಮಾತು ಹೇಳಿದ್ರು. ಏನಂತೆ? ನನಗಿಂತ
ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ನಾನು ಹೇಳಿದ್ದಲ್ಲ, ನಿಮ್ಮ ಕುರಿತಾಗಿ ಮಾತನಾಡುತ್ತಾ ನಮ್ಮ ಅಪ್ಪಯ್ಯ ಹೇಳಿದ ಮಾತನ್ನು. ನಾನು ಕಲ್ತಿದ್ದೇನೆ ಮಗನೇ, ಖಂಡಿತ ಹೇಳ್ತೇನೆ. ಹೆಚ್ಚು ಕಲಿತವ ಅಂತ ನಾನಿಲ್ಲ, ನನಗಿಂತ ಹೆಚ್ಚು ಕಲಿತವರಿದ್ದಾರೆ. ಯಾರಪ್ಪಯ್ಯ ಅಂತ ಕೇಳುವಾಗ ಹೆಸರಿನ ಮೂಲಕವಾಗಿ ಸೂಚಿಸಿದ್ದೇ ನಿಮ್ಮನ್ನು. ತನ್ನಿಂದ ಅಧಿಕ ಭಾರ್ಗವನು ಪರಮ ವಿದ್ಯಾ ಸಂಪನ್ನನಿದ್ದಾನೆ. ಕಲಿತ್ರೆ ಅವರ ಕೈಯಿಂದ ಕಲಿಬೇಕು ಮಗು, ಆವಾಗಲೇ ಪರಿಪೂರ್ಣನಾಗುವುದು, ಎಲ್ಲ ಸಿದ್ಧಿಸುವುದು. ಹೋಗು ಎನ್ನುವಂತೆ ಅವರಾಡಿದ ಕಾರಣ ಪಿತೃವಾಕ್ಯವನ್ನು ಶಿರಸ್ಸಿನಲ್ಲಿ ಧರಿಸಿಕೊಂಡು ನಿಮ್ಮಡಿಗಳನ್ನು ಸೇರಿದ್ದು. ಈಗ ನಾನು ಅವರ ಮಗ ಎನ್ನುವುದಕ್ಕಿಂತಲೂ ನಿಮ್ಮ ಮಗನೆಂದೇ ಕಂಡು ನನ್ನನ್ನು ಸಂಪ್ರೀತಿಯಿಂದ ಪಡೆದು ಸರ್ವವಿದ್ಯೆಯನ್ನರುಹಿ ಉದ್ಧರಿಸಬೇಕು ಅಂತ ಪ್ರಾರ್ಥನೆ. ಮಗನೇ, ದೇವತೆಗಳಲ್ಲಿಗೆ ಶ್ರೇಷ್ಠನು, ಋಷಿಗಳಲ್ಲಿ ಶ್ರೇಷ್ಠ. ಆಮೇಲೆ ಬಂಗಾರ ಏನುಂಟು, ಬಂಗಾರದಲ್ಲಿ ಶ್ರೇಷ್ಠವಾದ್ದು ಯಾವುದು ಅಂತ ಕಡೆ ಪುತ್ಥಳಿ. ಆವಾಗ ಹೇಳಿದ್ರೆ ಅರ್ಥ ಅದೇ ಅಲ್ವ? ಯಾವನೇ ಒಬ್ಬ ವಿದ್ಯಾವಂತ ಜ್ಞಾನಿಯೊಬ್ಬ ತನಗೆ ಗೊತ್ತುಂಟು ಅಂತ ಯಾವ ಕಾರಣಕ್ಕೂ ಹೇಳುವುದಿಲ್ಲ. ನನಗಿಂತ ಅವನ ಅಧಿಕನಿದ್ದಾನೆ ಎನ್ನುವುದೇ ಇವನ ವ್ಯಕ್ತಿತ್ವಕ್ಕೆ ಪೂರ್ಣತೆಯನ್ನು ಕೊಡ್ತದೆ. ಈಗ ನಿನಗೆ ನನ್ನಿಂದ ವಿದ್ಯೆ ಬೋಧನೆಯಾಗುವುದು, ಸ್ವೀಕರಿಸಬೇಕು ಅಂತ ಬೇಡುವುದು. ಯೋಚನೆ ಮಾಡ್ತೇನೆ. ವಿನಯದಿವು ಪದ ಕೆರಗಿ ಸನ್ನೋದಿಪ ಗುರುಜನು. ವಿನಯದಿವು ಪದ ಕೆರಗಿ ಸನ್ನೋದಿಪ ಗುರುಜನು. ಕನಿಕರದಿ ಮನ್ನಿಸುತ್ತ ಭಾರ್ಗವನು. ಮನ್ನಿಸಿದ್ದೇನೆ. ದಾನವು ಘನವಗುದು ವಿದ್ಯೋಪದೇಶವು. ಘನವಾದ್ದು ಯಾವುದು? ದಾನದೊಳ್ ಘನವಗುದು ವಿದ್ಯೋಪದೇಶ. ಸತ್ಪಾತ್ರ ನಿವನಿರುತ ಯೋಚಿಸುತ್ತಂದನು. ಸತ್ಪಾತ್ರ ನಿವನಿರುತ ಯೋಚಿಸುತ್ತೆಂದನು. ಫಲ ಕೊಟ್ಟಂತಹ ಬಾಳೆಯೊಂದು ಬಾಗಿರ್ತದೆ. ಯಾಕೆ? ಬಾಳೆಗೆ ಕೊನೆಯಾಯಿತು ಅಂತ ಅರ್ಥವೋ? ಒಂದು ದೃಷ್ಟಿಯಲ್ಲಿ ಹಾಗಾದ್ರೆ, ಇನ್ನೊಂದು ದೃಷ್ಟಿಯಲ್ಲಿ ಫಲಭರಿತವಾದಂತಹ ರಸವುಳ್ಳಂತಹ ಫಲವನ್ನು ನಾನು ಕೊಡ್ತಾ ಇದ್ದೇನೆ ಎನ್ನುವ ಹಾಗೆ. ಎತ್ತರದಲ್ಲಿ ಬೆಳೆದಂತಹ ಯಾವುದೇ ಕಲ್ಪವೃಕ್ಷ ಇದ್ದರೂ ಕೂಡ ಅದರಲ್ಲಿರಬಹುದಾದಂತಹ ಫಲ ಅದು ತಿನ್ನದೆ, ಅದರ ರುಚಿಯನ್ನು ನೋಡದೆ ಬಾಯಾರಿದವನಿಗೆ ಸಿಹಿಯಾದಂತಹ ನೀರನ್ನು ಕೊಡುತ್ತದೆ. ಅನ್ನದಾನವನ್ನು ಮಾಡಿದಾಗ ಒಂದು ರೀತಿಯ ಸಂತೃಪ್ತಿಯ ಭಾವ ಕೆಲವರಿಗಿರ್ತದೆ. ಈ ದಾನ ಮಾಡುವಾಗ ಯೋಚನೆ ಮಾಡಬೇಕು. ಹಸಿದವನು ಯಾವನಿದ್ದಾನೋ ಅವನಿಗೆ ದಾನ ಮಾಡಿದಾಗ, ಅವ ಉಂಡು ತೃಪ್ತಿಪಟ್ಟಾಗ ಅದು ಭಗವಂತನಿಗೆ ಪ್ರೀತಿಯುಳ್ಳದ್ದಾಗುತ್ತದೆ. ಹಸಿವೆಯೇ ಇಲ್ಲದ ಒಬ್ಬನನ್ನು ಕರೆಸಿಕೊಂಡು ಇದು ಅನ್ನದಾನ ನಾನು ಮಾಡ್ತೇನೆ ಅಂತ ಹೇಳಿದ್ರೆ ಯಾವ ಕಾಲಕ್ಕೂ ಅದರಿಂದ ಪ್ರಯೋಜನವೂ ಇಲ್ಲ, ಫಲವೂ ಒದಗಿ ಬರುವುದಿಲ್ಲ. ಇಲ್ಲಿ ಆದದ್ದು ಅದೇ. ವಿದ್ಯೆ ಎನ್ನುವುದು ದಾನವಾಗಬೇಕು. ಹೇಗೆ, ಯಾವ ರೀತಿ ಅಂತ ಕೇಳಿದ್ರೆ ಸತ್ಪಾತ್ರರಿಗೆ ದಾನವನ್ನು ಕೊಡಬೇಕು, ಸತ್ಪಾತ್ರರಿಗೆ ವಿದ್ಯೆಯನ್ನು ಹೇಳಿಕೊಡಬೇಕು. ಆವಾಗ ಗುರುತ್ವಕ್ಕೆ ವಿಶೇಷವಾದಂತಹ ಮೆರುಗು ಬರ್ತದೆ ಅಂತ. ಇವ ದೀನನಾಗಿ ಕೈ ಮುಗಿದು ಕೇಳಿಕೊಂಡಾಗಲೇ ಇವನಲ್ಲಿ ಯಾವುದೇ ಅನ್ಯತಾ ಭಾವ ಇಲ್ಲ ಎನ್ನುವುದು ಸ್ಪಷ್ಟವಾಗಿ ಮನಸ್ಸಿಗೆ ಅನಿಸಿದರೂ ಕೂಡ ನಾನಿರುವುದು ಎಲ್ಲಿ, ನನ್ನ ನೆಲೆ ಯಾವುದು, ನಾನಿವನಿಗೆ ಅನುಗ್ರಹಿಸಬೇಕಾದಂತಹ ವಿದ್ಯೆ ಏನು, ಇವ ಅದನ್ನು ಹೇಗೆ ಕಲಿತುಕೊಳ್ತಾನೆ, ಸೂಕ್ಷ್ಮವಾಗಿ ಯೋಚಿಸಬೇಕಾಗ್ತದೆ. ಯೋಚನೆ ಎಷ್ಟು ಮಾಡಿದರೂ ಕೆಲವೊಮ್ಮೆ ಕಡಿಮೆ ಅಂತಾಗಿ ಹೋಗ್ತದೆ. ಹಾಗಾಗಿ ಸೂಕ್ತವಾದಂತಹ ವ್ಯಕ್ತಿಯೇ ಇಲ್ಲಿಗೆ ಬಂದಿದ್ದಾನೆ ಅಂತಾದ್ರೆ ನನ್ನಲ್ಲಿದ್ದದನ್ನು ಕೊಡುವುದಕ್ಕೆ ತುಂಬ ಮನಸ್ಸು
ಮನಸ್ಸಿನಿಂದ ಬಹಳ ಸಂತೋಷದಿಂದ ಕೊಡುವುದಕ್ಕೆ ನಾನು ಸಿದ್ಧನಾಗಲೇಬೇಕು. ಕುಮಾರ 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 ಏನು ತುಂಬಾ ಸಂತೋಷವಾಯಿತಪ್ಪ. ಏನೂ ಹೇಳುವುದಕ್ಕಿದ್ದ ಹಾಗುಂಟು. ಏನೂ ಅಲ್ಲ, ಎಲ್ಲಿಯೋ ಉಂಟು ಅಂತ ಹೇಳುವುದಲ್ಲ. ನಮ್ಮಲ್ಲಿ ಇದ್ದದನ್ನು ಇನ್ನೊಬ್ಬನಿಗೆ ದಾರಿ ಎರೆದು ಕೊಡುವಾಗ ನೀನೇ ಆಲೋಚನೆ ಮಾಡು. ಒಂದು ಬೀಜವನ್ನು ತರ್ತೇವೆ, ಬೀಜವನ್ನು ನೆಲದಲ್ಲಿ ಹೂತು ಹಾಕುತ್ತೇವೆ, ಅದು ಸಸಿಯಾದಾಗ ಮೊಳಕೆ ಬಂದಾಗ ಎಷ್ಟು ಮನಸ್ಸಿಗೆ ನೆಮ್ಮದಿ ಆಗ್ತದೆ. ಅಷ್ಟೇ ಅಲ್ಲ, ಅದು ಮುಂದುವರಿಯುತ್ತದೆ, ಗಿಡವಾಗ್ತದೆ, ಮರವಾಗ್ತದೆ, ಹೂವು ಆಗ್ತದೆ, ಕಾಯಿ ಆಗ್ತದೆ, ಫಲವಾಗ್ತದೆ. ಆ ಫಲದಲ್ಲಿರುವಂತಹ ಸಿಹಿಯನ್ನೋ ಕಹಿಯನ್ನೋ ಇನ್ನೇನು ಹುಳಿಯನ್ನೋ ನಾವು ಸೇವಿಸಿದಾಗ ನಮಗದರ ಅರ್ಥ ಏನು ಗೊತ್ತಾಗ್ತದೆ? ಅನುಭವಜನ್ಯವಾದ್ದು ಅಲ್ವೋ. ಜೀವನದಲ್ಲಿ ಕಹಿಯನ್ನು ಅನುಭವಿಸಬೇಕಾಗ್ತದೆ, ನಾವು ಸಿಹಿಯನ್ನು ಅನುಭವಿಸಬೇಕಾಗ್ತದೆ. ಜೊಗರೋ ಒಗರೋ ಇನ್ನೇನುಂಟು ಅದೆಲ್ಲವೂ ನಮ್ಮ ಶರೀರಕ್ಕೆ ಬೇಕಾಗುತ್ತದೆ ಅಲ್ವಾ. ಅದರಿಂದ ನಮ್ಮ ಬುದ್ಧಿಮತ್ತತೆ ಹೆಚ್ಚುತ್ತದೆ. ನನಗೊಂದು ಒಳ್ಳೆ ಅವಕಾಶವನ್ನು ನಿನ್ನ ಕಲ್ಪಿಸಿ ಕೊಟ್ಟಿದ್ದಾನೆ ಅಂತ ನನಗೊಂದು ತೃಪ್ತಿ ಇದೆಯಪ್ಪ. ಹಾಗಾಗಿ ನೀನು ಯೋಚನೆ ಮಾಡಬೇಡ, ಇದನ್ನು ನಿನ್ನ ಮನೆ ಅಂತ ತಿಳ್ಕೋ. ಬೇಕಾದ್ದನ್ನು ನಾನು ನಿನಗೆ ಬೋಧಿಸ್ತಾ ಇರ್ತೇನೆ. ಆದ್ರೆ ಒಂದುಂಟು, ಏನು? ನನ್ನ ಹೇಳಿಕೆಯೇ ಆಗುವುದಿಲ್ಲ, ಮತ್ತೆ ನನ್ನ ಕೇಳಿಕೆಯೇ ಸಾಕಾಗುವುದಿಲ್ಲ. ಇನ್ಯಾರ ಕೇಳಿಕೆ ಆಗಬೇಕು? ಯಾರ್ಯಾರ ಕೇಳಿಕೆ ಅಲ್ಲ, ನನಗೊಬ್ಬಳು ಮಗಳಿದ್ದಾಳೆ. ಅವಳತ್ರ ಹೇಳಿ ಎಲ್ಲವನ್ನು ವ್ಯವಸ್ಥೆ ಮಾಡಿ ಆಮೇಲೆ ಬೇಕಾದ ಹಾಗೆ ಮಗಳೇ ಇವಳು ಎಲ್ಲಿ ಹೋದ್ಲಪ್ಪ ಅಪ್ಪ ಒಂದು ಮಾರುದ್ದ ದೂರದಲ್ಲಿ ನಿಂತುಕೊಳ್ಳೋದು. ಅಪ್ಪ ಈ ಅಪ್ಪರ ಆ ಸ್ವರ ಎಲ್ಲ ಹೋಯ್ತು. ನಿನ್ನನ್ನು ಕರೆದು 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 ನಿಮಗೆ ಏನಾಗುತ್ತದೆ? ಅಲ್ಲ ನನಗೇನಾಗುತ್ತೆ? ಅಲ್ಲ, ಅಡುಗೆ ಸಿದ್ಧ ಮಾಡಿ ನೀವು ಒಳಗೆ ಬರ್ತೀರಿ ಎನ್ನುವ ಹಾಗೆ ಆಗದಿಂದ ಕಾಯುವುದನ್ನು ನೀವು ಬರುವುದೇ ಇಲ್ಲ. ಇಲ್ಲಿಂದ ಮಗಳಿಂದ ಕರೆದ್ರಾಗ್ತದ? ಕೆಲವೊಂದು ಸಂದರ್ಭದಲ್ಲಿ ಬೇಗ ಬರುವುದಕ್ಕಾಗುತ್ತದೆ, ಅವಕಾಶಗಳಿರ್ತದೆ. ಇನ್ನು ಕೆಲವು ಸಂದರ್ಭದಲ್ಲಿ ಬರುವುದಕ್ಕೆ ಆಗುವುದಿಲ್ಲ. ಯಾಕೆ ಗೊತ್ತಾ? ಯಾಕೆ? ನಾನು ಗುರುಪುತ್ರಿ. ಇಲ್ಲಿಗೆ ಎಷ್ಟು ಮಂದಿಗಳು ಬರುವುದಿಲ್ಲ ದಿವಸಕ್ಕೆ? ಬರ್ತಾರೆ. ಅಧ್ಯಯನ ಮಾಡುವುದಕ್ಕೆ ಎಷ್ಟು ಜನ ಬರುವುದಿಲ್ಲ? ಎಷ್ಟು ಶಿಷ್ಯರಿದ್ದಾರೆ ನಿಮಗೆ? ಪಿತೂರಿಯನ್ನು ಮಾಡುವುದಕ್ಕೆ ಎಷ್ಟು ಮಂದಿಗಳಿದ್ದಾರೆ? ಅದು ಹೇಳಬೇಕಾ? ನಿಮ್ಮ ಶಿಷ್ಯರಲ್ಲ? ಅದೇ ಗುರು. ಮಾತು ಬೇಡ. ಯಾಕೆ? ನಾನು ಹೇಳಿದ್ದಂಥದ್ದು ವಿದ್ಯೆಯೂ ಇರ್ತದೆ, ಹಾ. ಅದರಡಿಯಲ್ಲಿ ಮತ್ತೊಂದು ಸೇರ್ತದೆ. ಹೌದು. ಆಮೇಲೆ ಇನ್ನು ಏನಾಗುತ್ತದೆ ಹೌದಲ್ಲ? ಅದನ್ನೆಲ್ಲವನ್ನು ಸೂಕ್ಷ್ಮ ಮತಿಯಿಂದ ನಾವು ಗ್ರಹಿಸಬೇಕು. ಮಗಳೇ ಅಪ್ಪ ಯಾಕಪ್ಪ ಕರೆದದ್ದು? ಸುಮ್ಮನಲ್ಲ, ಮತ್ತೇನು? ಅಲ್ಲಿ ನೋಡು. ಎಲ್ಲಿ? ಅಪ್ಪ ನನ್ನ ಹಿಂದೆ ಬರ್ಲಿಕ್ಕೆ ಹೇಳಿದ್ದಲ್ಲ, ನೀನು ನೋಡ್ಲಿಕ್ಕೆ ಹೇಳಿದ್ದು ನಾನು. ಅಲ್ಲ, ನೋಡಿದೆ. ಇದು ಯಾರಪ್ಪ? ಯಾರದ್ದು ಅಪ್ಪ ಅಲ್ಲ. ಅಲ್ಲ, ಇದು ಯಾರು ಅಪ್ಪ? ಆ ಅಪ್ಪನ ಈ ಮಗ. ಅಪ್ಪ ಅಂತ ಹೇಳಿದ್ರೆ ಯಾರು? ಮೇಲೆ ದೇವಲೋಕದಲ್ಲಿ ಹೌದು, ದೇವಗುರುಗಳು ಬೃಹಸ್ಪತಿ ಅವರ ಮಗ. ಬೃಹಸ್ಪತಿಯ ಮಗನೇ? ಹಾ. ಏನಪ್ಪ ಮೇಲಿನಿಂದ ಕೆಳಗಿಳಿದದ್ದು? ಕಾರಣ ಉಂಟು. ಅಭ್ಯಾಸ ಮಾಡುವವನಿಗೆ ಹಾ, ಎಲ್ಲಿ ಅವಕಾಶಗಳು ಸಿಗ್ತದೆ ಅಂತ ಭಾವಿಸ. ಹೌದು. ಅವಕಾಶಗಳು ಸಿಕ್ಕಿದಾಗ ಗುರುಪೀಠ ಎಷ್ಟು ಶ್ರೇಷ್ಠವಾದದ್ದು ಅಂತ ಮೇಲಿದ್ದವರಾದ್ರೂ ಗಮನಿಸ್ತಾರೋ ಇಲ್ವೋ? ಅಗತ್ಯವಾಗಿ. ನಿನ್ನ ಅಪ್ಪನ ಬಗ್ಗೆ ಅವನಪ್ಪ ಗ್ರಹಿಸಿದ್ನಂತೆ. ಅದಕ್ಕೆ ಇಲ್ಲಿವರೆಗೆ ಕಳಿಸಿಕೊಟ್ಟದ್ದು ಬೇಕಾದಂತಹ ವಿದ್ಯೆಯನ್ನು ಅಭ್ಯಾಸ ಮಾಡುವುದಕ್ಕೆ ಗುರುಕುಲ ಪದ್ಧತಿಯಂತೆ ಇಲ್ಲಿಗೆ ಬಂದು ಸೇರಿದ್ದಾನೆ. ಅಪ್ಪ, ದೇವಗುರುವಿನ ಮಗ ನಿಮ್ಮಲ್ಲಿ ಕಲಿಯುವುದಕ್ಕೆ ಬಂದದ್ದ? ಹೌದು. ಏನು ಅವರಿಗೆ ಗೊತ್ತಿಲ್ಲ ಅಂತ? ಅಲ್ಲ, ಅವರಿಗೆ ಗೊತ್ತಿಲ್ಲ ಅಂತಲ್ಲ, ಅವರಿಗೆ ಬೇಕಾದಷ್ಟು ಗೊತ್ತಿರ್ತದೆ. ಹಾ, ನೋಡಮ್ಮ, ಒಂದು ಸಾಮಾನ್ಯ ಪ್ರಜ್ಞೆಯಂತೆ ಆಲೋಚನೆ ಮಾಡು. ಎಲ್ಲಿಯೇ ಒಬ್ಬ ಶಾಲೆಯಲ್ಲಿ ಅಧ್ಯಯನ ಮಾಡ್ತಾನೆ ಅಂತಾದ್ರೆ ಅಧ್ಯಾಪಕನೊಬ್ಬ ಇರ್ತಾನೆ. ಹೌದು. ಅಧ್ಯಾಪಕನ ಮಗ ಅಧ್ಯಾಪಕನಲ್ಲಿ ಅದೇ ಅಧ್ಯಾಪಕನಲ್ಲಿ ಕಲಿಯುವುದಿಲ್ಲ, ಇನ್ನೊಂದು ಶಾಲೆಗೆ ಹೋಗ್ತಾನೆ. ಯಾಕಪ್ಪ? ವಿದ್ಯಾ ಕೇಂದ್ರಕ್ಕೆ ಯಾಕೆ ಹೋಗ್ತಾನೆ? ತಂದೆಯಿಂದ ಕಲಿತದ್ದು ವಿದ್ಯೆ ಆಗುವುದಿಲ್ಲ ಅಂತ ಅರ್ಥ ಅಲ್ಲ, ಮತ್ತೆ ಮತ್ತೊಂದು ಕಡೆಯಲ್ಲಿರಬಹುದಾದಂತಹ ವಿಚಾರಗಳು ಬಹಳಷ್ಟು ಇರ್ತದೆ, ಅದು ಮನಮುಟ್ಟಿ ಹೋಗುತ್ತದೆ ಅಂತ. ಹಾಗೆ. ನನ್ನ ಮಾತನ್ನು ನೀನು ಎಷ್ಟು ಕೇಳ್ತಿ? ಏನು ಕೇಳುವುದಿಲ್ವ ನಾನು? ಅಲ್ಲ, ವಿಷಯ ಹೇಳಿದ್ದಾರೆ, ಎಷ್ಟು ಕೇಳ್ತೀನಿ ಹೇಳಿ. ನಾನು ಕೇಳೋದಕ್ಕಿಂತ ಹೆಚ್ಚು ನನ್ನ ಮಾತನ್ನು ನೀವು ಕೇಳುವುದು. ಹೌದಪ್ಪ, ಅಲ್ವಾ? ಯಾಕೆ? ಅಕ್ಕರೆ ಉಂಟು, ಹೌದು. ಅಷ್ಟು ಪ್ರೀತಿ ಉಂಟು, ಅಷ್ಟು ವಾತ್ಸಲ್ಯ ಉಂಟು, ನಿಜ ಅಲ್ವಾ? ಹೌದೌದು. ಹಾಗಿರುವಾಗ ಕೇಳಲೇಬೇಕಾಗ್ತದೆ. ನನ್ನ ಮಾತನ್ನು ನೀನು ಕೇಳದೇ ಇದ್ರು ಕೋರಿ ಎಂದು ಹೊಡೆಯೋದಿದ್ದದಕ್ಕೆ ನೀವು? ಅಲ್ಲ, ನಾನು ಹೇಳಿ ಹೂ ಅಂತ ಹೇಳ್ತಲ್ಲ, ಹಾಗೆ ಹೇಳಿದೆ.
ಅಪ್ಪ ಎಲ್ಲದಕ್ಕೂ ಒಂದೆಷ್ಟು 4 ದಿವಸ ಇದ್ದು ಕಾಲಿದ್ದು ಹೊಕ್ಕಲ್ತು ಹೋಗ್ತಾನ? ಅದು ಗೊತ್ತಿಲ್ಲ. ನಾವೊಂದು ವಿಷಯವನ್ನು ಕೊಡುವುದು, ಅವ ಎಷ್ಟು ಮನನ ಮಾಡಿಕೊಳ್ತಾನೆ, ಅವನೆಷ್ಟು ಗ್ರಹಿಸಿಕೊಳ್ತಾನೆ, ಅದರಿಂದ ಎಷ್ಟು ಪ್ರಯೋಜನ ಆಗಿದೆ ಆಗುವಲ್ಲಿಯವರೆಗೆ ಅವನ ಸಿದ್ಧಿಯಾದ ಕೂಡ ನಾನೇ ಕಳಿಸ್ತೇನೆ ಅವನನ್ನು. ಈಗ ನೀವು ಕಲಿಸ್ತೇನೆ ಅಂತ ಒಪ್ಪಿಗೆ ಕೊಟ್ಟ ಆಯ್ತಾ? ಅಲ್ಲ, ನಿನ್ನಲ್ಲಿ ಕೇಳದೆ ಆಗ್ತದ? ಅದಕ್ಕೆ ಹೇಳಿದ್ದು ನಾನು. ಯಾವುದಕ್ಕಾದ್ರೂ ನನ್ನ ಒಪ್ಪಿಗೆಯನ್ನು ಪಡೆದ ಬಳಿಕವೇ ಅಲ್ವಾ ನೀವು ಒಪ್ಪಿಗೆ ಕೊಡುವುದು? ಹೌದೌದು. ಹೇಗೆ ಅಪ್ಪ? ಹೇಗೆ? ಹುಡುಗ ನನಗಾದೀತು. ನಿನಗೆ ಮದುವೆ ಮಾಡ್ಲಿಕ್ಕಲ್ಲ ಅವನನ್ನು ಕಳಿಸ. ಅಯ್ಯೋ, ಹಾಗೆ ಹೇಳಿದ್ದಲ್ಲ ನಾನು. ಮತ್ತೆ ಕಲಿಸುವುದಕ್ಕೆ ನಿಮ್ಗೆ ಆದೀತು ಅಂತ. ಅಲ್ಲ, ನಾನು ಕಲಿಸುವುದಕ್ಕಾದೀತು ನನ್ನ ಮನಸ್ಸಿಗೆ ಆಗಿ ಹೋಗಿದೆ. ನನ್ನ ಮಗಳ ಮನಸ್ಸಿಗೆ ನಾನು ಹೇಳಿಕೊಡುವ ವಿದ್ಯೆ ಅವನಿಗೆ ಆದೀತು ಅಂತ ಇರುವುದಿಲ್ಲ. ಆದೀತಪ್ಪ, ಆದೀತು. ನನಗೊಪ್ಪಿಗೆ ಇದೆ. ಒಪ್ಪಿಗೆ ಖಂಡಿತ. ಖಂಡಿತ. ಏನು ಮಾಡ್ತೀನಿ ನೀನು? ಕಲಿಸುವುದು ನೀವು. ಹೌದು. ಆದ್ರೆ ಆಶ್ರಮದಲ್ಲಿ ಅವ ಹೇಗಿರುತ್ತಾನೆ ಎನ್ನುವುದನ್ನು ಹೇಳಿಕೊಡಬೇಕಾದದ್ದು. ಮಾರ್ಗದರ್ಶನ ಬೇಕಾಗ್ತದೆ. ನಾನು ನೇರವಾಗಿ ಹೊತ್ತಿಗೆ ಬರ್ತೇನೆ, ಈ ಪೀಠದಲ್ಲಿ ಕುಳಿತುಕೊಳ್ತೇನೆ, ಒಂದಷ್ಟು ವಿದ್ಯೆಯನ್ನು ಹೀಗೆ ಅಂತ ಹೇಳ್ತೇನೆ. ಹೌದು. ಆಶ್ರಮದ ಧರ್ಮ ಏನುಂಟು, ಇಲ್ಲಿ ಹೇಗಿರಬೇಕು, ಇಲ್ಲಿಯ ನಡವಳಿಕೆ ಏನುಂಟು, ಅದನ್ನೆಲ್ಲ ಹೇಳಿಕೊಡುವುದಕ್ಕೆ ಗುರುಪುತ್ರಿ ಆಗ್ಬೇಕು ಅಲ್ಲವಾ? ಇಲ್ಲಿಯ ತನಕ ನಿಮ್ಮ ಆಶ್ರಮದಲ್ಲಿ ಇದ್ದದ್ದೆಲ್ಲ ಮುಖ ನೋಡ್ಲಿಕ್ಕೆ ಆಗುತ್ತದ? ಆಗೋದಿಲ್ಲ. ಒಂದೊಂದು ವಿಕಾರ ಸ್ವರೂಪದ್ದೇ ಇದ್ದದ್ದು ನಿಮ್ಮ ಶಿಷ್ಯರು. ಏನು ಮಾಡೋಣ, ವಿಕಾರದಲ್ಲಿ ಆಕಾರ ಉಂಟು ಅಂತ ಗ್ರಹಿಸಿದ್ರೆ ಅದು ಹಾಗೆ ಹೆತ್ತವರಿಗೆ ಹೆಗ್ಗಣ ಮುದ್ದು ಅಂತ ಹೇಳ್ತಾರಲ್ವಾ, ನಿಮ್ಮ ಶಿಷ್ಯರು ಅವರನ್ನು ಕಾಣುವಾಗ ನಿಮಗೆ ಸಂತೋಷ ಆಗುತ್ತದೆ ಅಷ್ಟೇ. ನಿನ್ನ ಮುಖ ವಿಕಾರ ಇಲ್ಲಲ್ಲ, ಚಂದ ಉಂಟಲ್ಲ? ಇಲ್ವಾ? ಚಂದ ಉಂಟಲ್ಲ? ಹೌದಲ್ಲ? ಅಷ್ಟಿದ್ರೆ ಸಾಕು. ಅವರದ್ದು ಹೇಗಿದ್ರೆ ನಮಗೇನು ಅಲ್ವಾ? ಹೌದು. ಆಯ್ತು, ಸಮಯಕ್ಕೆ ಸರಿಯಾಗಿ ಇವ ನೋಡು, ಭೂಮಿ ಮುಟ್ಲಿಲ್ವೋ? ಮುಟ್ಟಿದ್ದಾನೆ. ಮೈ ಬೆವರುದಿಲ್ವೋ? ಬೆವರುತ್ತದೆ. ಗೋಡುವುದಿಲ್ವೋ? ಬಾಡ್ತದೆ. ಕಣ್ಣು ಮುಚ್ಚುವುದಿಲ್ವೋ? ತೆರೆಯುವುದಿಲ್ವೋ? ಇದೆಲ್ಲ ಆದ್ರೆ ಏನಾಗ್ತದೆ, ಭೂಮಿಯ ತತ್ವ ಏನುಂಟು ಆ ತತ್ವಕ್ಕೆ ಅನುಗುಣವಾಗಿ ವ್ಯವಹರಿಸಬೇಕು ಅನ್ನೋದು ಅರ್ಥ. ಹೌದೌದು, ಗೊತ್ತಾಯ್ತಲ್ಲ? ಹೊತ್ತಿಗೆ ಸರಿಯಾಗಿ ಆಶಾನ, ಇರುವುದಕ್ಕೆ ಬೇಕಾದ ವಾಸನ ಅಲ್ಲ, ವಸತಿ, ಉಟ್ಟುಕೊಳ್ಳುವುದಕ್ಕೆ ತೊಟ್ಟುಕೊಳ್ಳುವುದಕ್ಕೆ ಬೇಕಾದಂತಹ ವಾಸನ, ಆಭರಣ, ಯಾವುದಕ್ಕೂ ಕೊರತೆಯಾಗದ ತೆರದಲ್ಲಿ ನೋಡಬೇಕಾದದ್ದು ನಿನಗೆ. ಸರಿ ಆಯ್ತಲ್ಲ? ಮುಗೀತಲ್ಲ ನಂದು ಕೆಲಸ? ನಿಮ್ಮದು ಮುಗೀತಿನ್ನು, ನನ್ನದ್ದು ಅಲ್ಲ. ನಿನ್ನದು ಮುಗೀತೌದು. ನಿನ್ನಲ್ಲಿ ಕೇಳಿ ಒಪ್ಪಿಗೆ ಪಡೆದ ಮೇಲೆ ಮತ್ತೆ ಇನ್ನುಂಟು ನಾವು ಮಾತಾಡಲಿ. ಹೌದಾ? ಎಷ್ಟು ಮಾತಾಡಿದ್ರು ಕಡಿಮೆ ಆಗ್ತದೆ. ಈಗ ಬಾ. ಏನು, ನನ್ನ ಮಗಳಿಗೂ ಗುರುಪುತ್ರಿ ಇದ್ದಾಳೆ. ಅವಳು ಏನು ಮಾರ್ಗದರ್ಶನವನ್ನು ಮಾಡ್ತಾಳೋ ಅದಕ್ಕಿಂತಲೂ ಅಧಿಕವಾಗಿ ಅವಳ ಮನಸ್ಸನ್ನು ನೋಯಿಸಬೇಕು. ಅವಳಿಗೆ ನೋವಾಯಿತು ಅಂತಾದ್ರೆ ನನಗೆ ನೋವಾಗ್ತದೆ. ಅವಳು ಕಣ್ಣೀರು ಹರಿಸಿದ್ಲು ಅಂತಾದ್ರೆ ನನಗೂ ಕಣ್ಣೀರು ಬಂದಿತ್ತು. ಅದು ಕಣ್ಣೀರೇ ಸಿಟ್ಟಾಗಿ ಹೋಗುವುದು. ಹಾಗೆಲ್ಲ ಮಾಡಬೇಡ. ಸರಿಯಾದ ಸಮಯಕ್ಕೆ ಬೇಕಾದನ್ನು ಅಭ್ಯಾಸ ಮಾಡು. ನಿರಂತರವಾದ ಅಭ್ಯಾಸ ಇರಲಿ, ಅದರಿಂದ ಮುಂದಕ್ಕೆ ನಿನಗೆ ಯಶಸ್ಸಾಗುತ್ತದೆ. ಅವಳು ಏನು ವ್ಯವಸ್ಥೆ ಹೇಳ್ತಾಳೆ ಆದ್ರೆ ಒಂದು, ಇಷ್ಟವರೆಗೆ ನಿತ್ಯ ನೈಮಿತ್ತಿಕ ಕರ್ಮಕ್ಕೆ ಬೇಕಾದ್ದನ್ನೆಲ್ಲ ತಂದು ಕೊಡ್ತಿದ್ದದ್ದು ಯಾರು? ಯಾರಪ್ಪ? ನಾನು. ನೀನೇ. ಇನ್ನು ಯಾರು ತರಬೇಕಾದ್ದು? ಯಾರಾದಿತ್ತು? ಅದು ನಿನ್ನಲ್ಲೇ ಕೇಳ್ಬೇಕಷ್ಟೇ. ಇಲ್ಲದ್ರೆ ನಾಳೆ ನಾನು ಅವನ ಹತ್ರ ಹೇಳಿದ ಬಳಿ ನೀನು ಯಾರು ಹೇಳಿದ್ದು? ನೀನು ಕೇಳುವವಳೆ, ನನ್ನ ಮಗಳಲ್ವ? ಅವಾದೀತಾ? ಅಲ್ಲ, ಅವ ಆದೀತ ಅಂತಲ್ಲ, ತೀರ್ಮಾನ ಮಾಡ್ಬೇಕಾದ್ದು ತಂದು ಕೊಡ್ಲಿ. ಯಾವ್ದೆಲ್ಲ ಬೇಕು ಅಂತ ನಾನು ಹೇಳ್ತೇನೆ. ಆಯ್ತು, ಎಲ್ಲ ವ್ಯವಸ್ಥೆ ಮಾಡು. ಇದು ಕೊರತೆ ಆಗ್ಲಿಕ್ಕಿಲ್ಲ. ಅವರ ಮನಸ್ಸು ನೋಯದಂತೆ ಅಥವಾ ಅವಳ ಮನಸ್ಸು ನೋಯದಂತೆ ಆವಾವ ಕಾಲಕ್ಕೆ ಏನೇನಾಗಬೇಕು ಅದಷ್ಟನ್ನು ನಾನು ಮಾಡಿಸಿ ನಿಮ್ಮ ಪ್ರೀತಿಯನ್ನು ಸಂಪಾದಿಸಬೇಕು. ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಗುರುಗಳೇ, ನೀವು ಅಂತ ಹೇಳುವಾಗ ಸ್ವಲ್ಪ ದೂರ ಆಗ್ತದೆ, ನೀನು ಅಂತ ಹೇಳುವಾಗ ಹತ್ತಿರ ಆಗ್ತದೆ ಅಲ್ವಾ? ಅಪ್ಪನನ್ನು ನೀನು ಅಂತ ಹೇಳೋದು ಕ್ರಮ, ಅಮ್ಮನನ್ನು ನೀವು ಅಂತ ಹೇಳೋದು. ಆದ್ರೆ ಅಮ್ಮ ಹತ್ರ ಹೌದಾ ಅಲ್ವಾ? ದೂರ ಮಾಡಬೇಡ. ಅವಳು ಹೇಗೆ ಸಂಬೋಧಿಸ್ತಾಳೋ ಹಾಗೆ ಪ್ರತಿಕ್ರಿಯೆ ಮಾಡ್ತೀನಿ. ಒಳ್ಳೇದು ಒಳ್ಳೇದು ಒಳ್ಳೇದು. ಮಗಳೇ, ಎಚ್ಚರ ಬೇಕಾದ್ದು. ಸುಂದರಾಂಗನು ದೊರಗಿದನೆಂದು ತನ್ನೊಳಗೆ, ಸುಂದರಾಂಗನು ದೊರಗಿದನೆಂದು ತನ್ನೊಳಗೆ, ನಗುನಗೆ ನಗುತ್ತಾತೆ ಸ್ನೇಹದಿ ಗಜಗಳು, ನಗುನಗೆ ನಗುತ್ತಾತೆ ಸ್ನೇಹದಿ ಗಜಗಳು.
ಹೇಳಿಕೊಡುತ್ತೇನೆ. ನಿನ್ನನ್ನು ಕಾಣುವಾಗ ಸಂತೋಷವಾಗುತ್ತಾ ಇದೆ. ಓಹೋ, ಒಂದೊಮ್ಮೆಗೆ ಅಪ್ಪ ಕರೆದು ಯಾರೋ ಬಂದಿದ್ದಾರೆ ಎನ್ನುವ ಹಾಗೆ ಹೇಳಿದಾಗ ನಿನ್ನತ್ತ ದೃಷ್ಟಿ ಹಾಯಿಸಿ ನೋಡಿದಾಗ ಚಿಗರೆಯ ಮರಿಯಂತೆ ಚಂಗನೆ ನೆಗೆಯುತ್ತಾ ಬಂದೆ. ಹೌದು. ಪಕ್ಕನ ಆಚೀಚೆ ನೋಡುವಾಗ ಏನು ಚುರುಕಿನ ನಡೆ, ಹಾ. ಏನನ್ನು ಅರಸುತ್ತಾಳೋ ಅಂತ ಕಂಡಿತು ನನಗೆ. ಹೌದೇ? ಹಾಗೆಂದುಕೊಂಡು ನೋಡಿದಾಗ ನನ್ನ ಕಣ್ಣ ಮುಂಭಾಗದಲ್ಲಿ ಕಾಣಿಸಿಕೊಂಡವ ನೀನು. ಎಷ್ಟು ಸುಂದರವಾದಂತಹ ರೂಪ ನಿನ್ನದು. ಯಾಕೆ ಬಲ್ಲೆಯ? ಯಾಕೋ? ನಮ್ಮದಾದಂತಹ ಈ ಋಷಿ ಆಶ್ರಮದಲ್ಲಿ ನಾ ಮೊದಲೇ ಹೇಳಿದ ಹಾಗೆ ನನ್ನ ಅಪ್ಪನಿಗೆ ಅದೆಷ್ಟೋ ಸಂಖ್ಯೆಯ ಶಿಷ್ಯ ವೃಂದದವರಿದ್ದಾರೆ. ಒಂದರ ಮುಖವನ್ನು ನೋಡುವುದಕ್ಕಾಗುವುದಿಲ್ಲ. ವಿಕಾರ ಸ್ವರೂಪಿಯ ಶಿಷ್ಯಂದಿರು ರಾಕ್ಷಸರಲ್ವಾ? ಹೌದಪ್ಪ. ಅಂಧಕಾರವೇ ತುಂಬಿತ್ತು. ಗುರುಮಠದಲ್ಲಿ ಬೆಳಕಿದ್ದರೂ ಕೂಡ ಗುರುಮಠದ ಹೊರಗಿರುವಂತಹ ರಾಕ್ಷಸರನ್ನು ಕಂಡಾಗ ಅಂಧಕಾರವೇ ಅಹುದು, ಕತ್ತಲೆಯೇ ಆವರಿಸಿದ ಹಾಗೆ. ತುಂಬಾ ಸಮಯದ ವಿದ್ಯಾರ್ಥಿಗಳಾಗಿ ಅಲ್ಲೇ ಇದ್ದಾರೆ. ಹೌದು, ಉತ್ತೀರ್ಣರಾಗುವುದಿಲ್ಲ, ಹೋಗುವುದೇ ಇಲ್ಲ. ಈ ಕಾಲಕ್ಕೆ ನಿನ್ನನ್ನು ಕಂಡಾಗ ಬೆಳಕೇ ಬಂದ ಹಾಗಾಯಿತು. ಹಾಗೋ? ಅಂಧಕಾರವೆಲ್ಲವೂ ದೂರವಾಯಿತು, ಬೆಳಕು ಆಗಮನವಾಯಿತು ಎನ್ನುವ ಹಾಗೆ ನಿನ್ನ ಮುಖವನ್ನು ಕಂಡಾಗ ನನಗನಿಸುತ್ತಾ ಇದೆ. ಓ, ನಿನ್ನ ಮುಖ ಅರಳುವುದಕ್ಕೆ ಕಾರಣವಾದ್ದು ನನ್ನ ಬರೋಣದ ಬೆಳಕು. ಹೌದು. ಕರಟಿ ಕಮರಿ ಹೋಗಿರುವಂತಹ ಬಂಜರ ಭೂಮಿಗೆ ಮುಂಗಾರಿನ ಸ್ಪಷ್ಟವಾದಾಗ ಪ್ರಕೃತಿ ಮಾತೆಯು ಚಿಗುರೊಡೆದು ಸಸ್ಯ ಶ್ಯಾಮಲೆಯಾಗಿ ಕಂಗೊಳಿಸುತ್ತಾಳೆಯು ಅಂತೆ ಇಲ್ಲಿದ್ದಂತಹ ನನಗೆ ನಿನ್ನನ್ನು ಕಂಡಾಗ ಅಂತೆ ಸಂತೋಷವಾಯಿತು. ಹೌದು ಹೌದು. ನನ್ನಪ್ಪ ಏನು ಮಾಡುವುದಿದ್ದರು ಮೊದಲಾಗಿ ನನ್ನಲ್ಲಿ ಕೇಳಿಯೇ ಆ ಬಳಿಕ ಮುಂದೆ ಬರೆಯುವುದು ಅಂತ ಒಂದು ವಾಕ್ಯ ಮೊದಲು ಹೇಳಿದ್ರವರು. ಹೌದಾ? ನೀನು ಬಂದ ಮೇಲೆ ಗೊತ್ತಾಯ್ತು, ಎಲ್ಲ ನಿನ್ನನ್ನು ಕೇಳಿಯೇ ಮಾಡುವುದು. ನಾನು ಹೇಳದೇ ಇದ್ರೆ ಅಪ್ಪ ಮುಂದಕ್ಕೆ ತೊಡಗುವುದೇ ಇಲ್ಲ. ಹಾಗಾಗಿ ನಿನಗೆ ವಿದ್ಯಾಭ್ಯಾಸ ಕಲಿಸುವುದಕ್ಕೂ ಮೊದಲಾಗಿ ನನ್ನಲ್ಲೇ ಕೇಳಿಕೊಂಡದ್ದು. ಸರಿ, ನಾನು ಹೇಳಿದ ಹಾಗೆ ನೀನು ಕೇಳಿಕೊಂಡು ಈ ಆಶ್ರಮದಲ್ಲಿ ಇದ್ದೆ ಎಂದಾದರೆ ವಿದ್ಯೆ ಕಲಿಯುವುದಕ್ಕೆ ನಿನಗೆ ಸುಲಭವಾಗುತ್ತದೆ. ನಾನು ಹೇಳಿದ ಹಾಗೆಯೇ ಇರಬೇಕು. ಕೇವಲ ವಿದ್ಯೆಯನ್ನು ಕಲಿಯುತ್ತಾ ಇರುವುದಲ್ಲ, ವಿದ್ಯೆಯಲ್ಲೇ ನಿನ್ನನ್ನು ತೊಡಗಿಸಿಕೊಳ್ಳುವುದಲ್ಲ. ಬಂದ ಕಾರ್ಯಕ್ಕಷ್ಟೇ ತೊಡಗಿಸಿಕೊಳ್ಳುವುದಲ್ಲ, ಹೊರತಾದ ನೀ ಹೇಳಿದ ಕಾರ್ಯಕ್ಕೂ ತೊಡಗಿಸಿಕೊಳ್ಳಬೇಕು. ಕಲಿಯುತ್ತಾ ನಲಿಯುತ್ತಾ ಸಂತೋಷದಿಂದಿರುವುದು, ಕಳೆಯುತ್ತಾ ಸಮಯವನ್ನು ಜೊತೆಯಾಗಿಯೇ ಕಳೆಯುವುದು. ಸರಿ, ಕೇವಲ ಕಲಿತು ಸಾಕಾಗ್ತದ? ಪುಸ್ತಕದ ಬದನೆಕಾಯಿ ಅಂತ ಹೇಳ್ತಾರೆ, ಅಷ್ಟೇ. ಹೌದಲ್ಲ? ಆ ಬದನೆಕಾಯಿ ಪದಾರ್ಥಕ್ಕಾಗುವುದಿಲ್ಲ, ಚಿತ್ರಕ್ಕಾದಿ. ಹೌದು. ಹೊರಗಿನ ಪ್ರಪಂಚದ ಕುರಿತಾಗಿಯೂ ಜ್ಞಾನ ಬೇಕಾಗುತ್ತದೆ. ಅದು ಹೇಗೆ? ನಾನು ಹೇಳಿಕೊಡ್ತೇನೆ. ಹೌದಾ? ಹೋಗುತ್ತಾ ಹೋಗುತ್ತಾ ನಿನಗೆಲ್ಲ ಅರ್ಥ ಆಗುತ್ತದೆ. ಈಗಲೇ ಒಮ್ಮೆ ನೋಡಲೇ ಅರ್ಥ ಆಗುದಿಲ್ಲ, ಒಮ್ಮೆಗಲ್ಲೇ ಎಲ್ಲವನ್ನು ಹೇಳಿಕೊಟ್ಟು ಅರ್ಥ ಮಾಡೋದಕ್ಕೆ ಕಷ್ಟ ಆಗ್ತದಲ್ವಾ? ಏನ್ರ ಹಾಗಲ್ಲ ಅಂತ ಹೇಳಿದ್ರಪ್ಪಯ್ಯ. ಹೌದಲ್ಲ? ಒಂದು 4 ಪಾದ ಉಳ್ಳದ್ದು ಸ್ವಲ್ಪ ಸ್ವಲ್ಪ ಮುಂದೆ ಸಾಗುತ್ತಾ ಇದ್ದ ಹಾಗೆ ಅಭ್ಯಾಸಕ್ಕೆ ಬರ್ತದೆ. ದಿನ ದಿನ ಒಂದೊಂದು ಹೇಳಿಕೊಡ್ತಾ ಹೋದಾಗ ಎಲ್ಲ ಪೂರ್ಣವಾಗುತ್ತದೆ. ಮತ್ತೆ ಈ ಪರಿಸರದ ಕುರಿತು ನನಗೆ ಗೊತ್ತೂ ಇಲ್ಲ. ಇದನ್ನು ನಾನು ಹೇಳಿಕೊಡ್ತೇನೆ. ಹೌದೇ? ಎಲ್ಲಿ ಹೇಗಿರಬೇಕು, ಯಾರಲ್ಲಿ ಹೇಗೆ ವ್ಯವಹರಿಸಬೇಕು, ಯಾವಾಗ ಯಾವ ಕೆಲಸ ಮಾಡಬೇಕು, ಎಲ್ಲವನ್ನು ನಾನು ನಿನಗೆ ಸಮಯಕ್ಕೆ ಸರಿಯಾಗಿ ಹೇಳಿಕೊಡ್ತೇನೆ. ಹೌದಾ? ಹೌದು ಹೌದು ಹೌದು. ಮೇಲೇನು ಹುಡುಕುವುದು? ಅವ ಅಲ್ಲಿಯೇನು ಇಲ್ಲ ಅಂತ ನೋಡಿದ್ದು ನಾನು. ಯಾರು? ಆ ಶರತ್ಕಾಲದ ಚಂದ್ರ ನಿನ್ನ ಮುಖದಲ್ಲಿದ್ದಾನಲ್ಲವಾ?
ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ಕೊಡ್ತಾನಂತೆ. ಸರಿ. ಇನ್ನು ತುಂಡಾಗಿರುವ ಚಂದ್ರ ಕಂಡರೂ ಚಂದ ಹೌದು. ಅದನ್ನು ಹೋಲಿಸಿ ಹೆಣ್ಣಿನ ಹಣೆಗೆ ಅರ್ಧ ಚಂದ್ರವನ್ನು ಕಂಡರೂ ಹಾಗೆ ಆ ಪೂರ್ಣ ಚಂದ್ರನ್ನು ಕಂಡಾಗ ಮುಖಕ್ಕೆ ಹೋಲಿಸ್ತಾಳೆ. ನಿಜ. ಇನ್ನಿಂದ ಹೊರ ಹೊಮ್ಮಿದಂತ ಅಂದ್ರೆ ಇದೀಗ ಹೊಮ್ಮಿದ ಬೆಳಕನ್ನು ಕಂಡಾಗ ಹೇಗೆ ಕಾಣುತ್ತೆ ಗೊತ್ತಾ? ಹೇಗೆ? ಶರತ್ಕಾಲದ ಚಂದ್ರಮನ ಬೆಳಕು ಆ ಅಲ್ಲವದರ ಶರದಿಂದುವಿನಂತೆ ಭಾಸಬಹುದ ಅಂತ ಕಪೋಲದ್ವಯವನ್ನು ಹೊಂದಿದವಳು ನೀನು. ಆಹಾ. ನಿನ್ನ ಕೆನ್ನೆಯಲ್ಲಿ ನನ್ನ ಮುಖ ನೋಡ್ಲಿಕ್ಕೆ ಆಗ್ತದೆ, ಅಷ್ಟು ಕೆಂಪಾಗಿ ಅರಳಿ ಹೋಯ್ತಲ್ಲ. ಓ ಎಲ್ಲಾ ಚಂದ್ರನ ಕೆಂಪಾಗಿರುವುದಿಲ್ಲ. ವರೇಣ್ಯರಾದಂತಹ ಗುರುಗಳ ಪುತ್ರಿ ನೀನು. ನಿಜ. ಅವರು ಹೇಳಿದ ಮಾತು ನೆನಪುಂಟು ನನಗೆ. ಆ ಯಾವಾಗ ನನ್ನ ಮಗಳು ಏನನ್ನು ಹೇಳುತ್ತಾಳು ಅದರಂತೆ ಮಾಡು. ಈ ಆಶ್ರಮದಲ್ಲಿ ಏನನ್ನು ಮಾಡಬೇಕೆ, ನಿನ್ನ ಆಜ್ಞೆ ಬೇಕು, ನಿನ್ನ ಅಪ್ಪಣೆ ಬೇಕು, ನಿನ್ನ ಹೇಳಿಕೆ ಬೇಕು. ನಿಜ. ಏನು ನನಗೆ ಅನುಸರಿಸಿದ ಕಷ್ಟವಾದೀತು ಅಂತ ಭಾವಿಸಿದ್ದೀಯ? ಇಲ್ಲವಲ್ಲ. ನೀ ಹೇಳಿ ನೋಡು. ನೀನು ಹೇಳಿದಂತೆಯೇ ನಡೆಯುತ್ತೇನೆ. ಆ ಅಂತೆಯೇ ನಡೆದು ನಿನ್ನ ಪ್ರೀತಿಯನ್ನು ಗುರುಪ್ರೀತಿಯನ್ನು ಕಂಡುಕೊಳ್ಳುವುದಕ್ಕೆ ದೇವ ಹುಡುಗನಾದರೂ ನನಗೆ ಸಾಧ್ಯವಾಗ್ತದೆ. ಬಾಗದ ವಿದ್ಯೆ ಸಿಗದಷ್ಟೇ. ಹಾ ಆಗುತ್ತೇನೆ. ಹೌದಾ? ಹೇಳಿದಂತೆ ಮಾಡ್ತೇನೆ. ಏನಾಗಬೇಕು ಹೇಳಿ? ಎಲ್ಲಿ ಏನು ಎಲ್ಲ ಇವತ್ತೇ ಹೇಳಿದ್ರೆ ಆಗುತ್ತದಾ? ಅಲ್ಲ, ನನಗೆ ತೊಡಗುವುದೆಲ್ಲಿಂದ ಅಂತ ಹೇಳಲಿಲ್ಲ. ಅದು ನಿನಗೆ ನಾಳೆ ಹೇಳುತ್ತೇನೆ. ಇವತ್ತು ಮೊದಲು ಅಲ್ಲಿ ಅಡುಗೆ ಸಿದ್ಧ ಆಗಿದೆ. ಹಾಗಾದ್ರೆ ಇವತ್ತೊಂದು ದಿವಸ ವಿಶ್ರಾಂತಿ. ಇವತ್ತು ವಿಶ್ರಾಂತಿ. ಇವತ್ತು ಬಂದದಲ್ವ ನೀನು? ಇವತ್ತೇ ಕಲಿತುಕೊಂಡು ಕುಳಿತರೆ ಆಗುತ್ತದಾ? ಇದು ಬಂದ ದಿವಸ ಇದ್ದೇ ಇಲ್ಲ. ಇಲ್ಲ 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 ಇಲ್ಲ. ಒಂದು ದಿವಸ ಇಲ್ಲಿ ಇದ್ದು ಹಾ. ನಾಳಿಂದ ದಿನಚರ್ಯ ಆರಂಭ. ಎಲ್ಲವನ್ನು ನಾಳಿಂದ ಹೇಳಿ ಎಲ್ಲಿಂದ ತರುವುದು, ಏನು ತರಬೇಕು ಅಂತ. ಹಾ. ದೂರ ಹೋಗ್ಲಿಕ್ಕಿಲ್ವಾ? ಇಲ್ಲ ಇಲ್ಲ, ಇಲ್ಲೇ ಹತ್ತಿರದಲ್ಲಿ ಎಲ್ಲ ಸಿಗುತ್ತದೆ. ಅದಿದೆ. ಅನತಿ ದೂರದಲ್ಲೇ ಕಾರು ಉಂಟು. ಅಲ್ಲಿಗೆ ಹೋಗಿ ಬೇಕಾದಂತಹ ಸಮಿತಿಗಳು ತರುವುದಕ್ಕೆ ಸಾಧ್ಯವಿಲ್ಲ. ನಾನು ಈಗ ಬಂದವ. ಹಾ, ನೀನು ಹೇಳಿದ ಕೆಲಸಕ್ಕೆ ಜಾಗ ಎಲ್ಲಿ ಅಂತ ಗೊತ್ತಿಲ್ಲ. ನಾನಿದ್ದೇನೆ. ಹೌದಾ? ಮೊದಲು ನಾನು ನಿನ್ನ ಜೊತೆ ಬರ್ತೇನೆ. ಹೌದಾ? ಆ ಬಳಿಕ ನೀವು ಒಬ್ಬನೇ ಹೋದಂದ್ರೆ ಆಯ್ತು. ಮರ ನೇರುವುದಕ್ಕೆ ಆಗುತ್ತದಲ್ಲ ನಿನಗೆ? ಕಷ್ಟ ಉಂಟು. ಅಯ್ಯೋ, ಕಷ್ಟ ಇದ್ರೆ ಇಲ್ಲೂ ಕಷ್ಟ ಆಗುತ್ತದಾ ಅಂತ. ಹೌದಾ? ಹಾ. ಅಲ್ಲ, ಅಭ್ಯಾಸ ಮಾಡಿ ಏನು? ಅಭ್ಯಾಸ ಮಾಡಿದ್ರೆ ಬರ್ತದೆ, ಏನು ಬಾರದು. ಹಾ. ಹೌದಲ್ಲ? ಅಭ್ಯಾಸಾನುಗತ ವಿದ್ಯಾ. ಹೌದಲ್ಲ? ಹಾಗಾಗಿ ನೀನು ಕಲಿತುಕೊಳ್ಳೋದಕ್ಕೆ ಸುಲಭ ಆಗುತ್ತದೆ. ಊಟದ ಮನೆ ಹೇಳಿದ್ಯಾ? ಹಾ, ನಾ ತೋರಿಸ್ತೇನೆ. ಇಲ್ಲಿ ಹಾ, ಇದಾಗಿ. ಹೌದೌದು, ಹೀಗೆ ಬಾ. ಹೋಗು.
ಸದ್ಗುಣೋದ್ಧಾರಕ ಇರುವಂತ ಸ್ಥಳ ಗುರುಜಾಂಗುಲದ ಅಧಿಕಾರಿ ಯಾರೆಂದು ಕೇಳಿದ್ದೀರಿ? ವೃಷಪರ್ವದಾನವಾಗಿಂದುಕೊಂಡಿದ್ದೇವೆ. ಸರಿ, ಹೊರಟು ಬಂದಂತ ಕಾರ್ಯಕಾರಣ ಮಾತಾಡುವುದಕ್ಕೆ ಅನೇಕ ಇದೆ. ರಕ್ಷಣೆ ಮಾಡು ತಂದೆ, ಪರಿಪಾಲಿಸು. ದೇವರ ಭಯವೇ ಜ್ಞಾನದ ಆರಂಭ ಎಂಬುದಾಗಿ ನಮ್ಮ ಗುರುಗಳಾದಂತಹ ಶುಕ್ರಾಚಾರ್ಯರು ನಮಗೆ ಪದೇ ಪದೇ ಪಾಠವನ್ನು ಮಾಡುವಾಗ ಹೇಳಿಕೊಡ್ತಾ ಇದ್ದವು. ಅಂದ್ರೆ ಕಾರಣ, ಗುರುಕುಲದಲ್ಲಿ ಒಬ್ಬ ಶಿಷ್ಯ ಗುರುವಿನ ಮುಂದೆ ದಯಾಧೀನನಾಗಿ ಗುರುಗಳು ಕಲಿಸಿಕೊಟ್ಟಂತಹ ವಿದ್ಯೆಯನ್ನು ಕಲಿತು ಅವ ಪ್ರಾವೀಣ್ಯತೆಯನ್ನು ಹೊಂದಬೇಕಾದ್ರೆ ಅಷ್ಟೇ ಅವನಲ್ಲಿ ಗುಣನಡತೆ, ದಯೆ ಇದೆಲ್ಲವಿರಬೇಕಂತೆ. ನಮ್ಮ ಗುರುಕುಲ ಅಂದ್ರೆ ಹಾಗೆ ಅಲ್ವಾ? ಶುಕ್ರಾಚಾರ್ಯರ ಆಶ್ರಮದಲ್ಲಿ ಬೆಳೆದು ಇಷ್ಟು ಎತ್ತರಕ್ಕೆ ನಾವು ಬೆಳೆಯಬೇಕಾದ್ರೆ ಅವರು ಹಾಕಿಕೊಟ್ಟಂತಹ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಚಾಚೂ ತಪ್ಪದೆ ವ್ಯವಹರಿಸುತ್ತಾ ಇದ್ದವರು ನಾವು. ಶುಕ್ರಾಚಾರ್ಯರ ಅಚ್ಚುಮೆಚ್ಚಿನ ಶಿಷ್ಯ ಅಂದ್ರೆ ನಾನೇ. ವೃಷಪರ್ವ ವಿಪ್ರಚಿತ್ತಿ ಎನ್ನುವಂತಹ ರಾಕ್ಷಸನ ಮಗ ನಾನು. ನಮಗೆ ಒಂದು ಸರಿಯಾದಂತಹ ನೆಲೆ ಇಲ್ಲದ ಸಮಯದಲ್ಲಿ ಗುರುಗಳೇ ನಮ್ಮನ್ನು ಬರಿಸಿ ಈ ಕುರುಜಾಂಗುಲದ ಅಧಿಕಾರಿ ನೀನಾಗಬೇಕೆಂಬುದಾಗಿ ಅದನ್ನು ಒತ್ತಿ ಹೇಳಿದ ಕಾರಣ ಈಗ ನಾನು ಇಲ್ಲಿಗೆ ಅಧಿಕಾರಿಯಾಗಿದ್ದೇನೆ. ಒಬ್ಬ ಜೀವಿಗೆ ದುಡಿದಷ್ಟು ದಿವಸ ತನ್ನ ಜೀವನದಲ್ಲಿ ಸುಖ ಅನ್ನುವುದು ಯಾವುದು? ಯಾರು ವೈರಿಗಳಿರಬಾರದು. ಖರ್ಚು ಮಾಡುವುದಕ್ಕೆ ವೆಚ್ಚ ಎಷ್ಟು ಇದ್ರೂ ಕೂಡ ಅದು ಮುಗಿದ ಮೇಲೆ ಅವರಿಗೆ ತಲೆ ಬಿಸಿ ಆಗುವುದು. ಅದನ್ನು ಮತ್ತೆ ಹೇಗೆ ಸಂಗ್ರಹ ಮಾಡುವುದಂತ. ಆದ್ರೆ ನನ್ನ ಜೀವನ ಹಾಗಲ್ಲ. ನನ್ನ ಜೀವನದಲ್ಲಿ ಹಾಗೆಯಾಗಿ ಹುಟ್ಟಿ ಬಂದವರು ಆ ದೇವತೆಗಳು. ನನ್ನ ತಂದೆ ಸ್ವರ್ಗವನ್ನು ಪಡೆಯುವುದಕ್ಕಾಗಿ ಹೋದವರು ಹಿಂದೆ ಯಾಕೆ ಬರಲಿಲ್ಲ ಅಂತ ವಿಷಯ ಸಂಗ್ರಹ ಮಾಡುವುದಕ್ಕೆ ಹೋದಂತಹ ದೂತ ಬಂದು ಹೇಳಿದ, ನಿನ್ನ ತಂದೆಯನ್ನು ದೇವತೆಗಳು ಕೊಂದು ಮುಗಿಸಿದ್ದಾರೆ. ಅಲ್ಲಿಂದ ನನಗೆ ಅವರ ಮೇಲೆ ಕೋಪ ಹೆಚ್ಚಾಗುತ್ತಾ ಉಂಟು. ಸೇಡು ತೀರಿಸಬೇಕೆಂಬುದಾಗಿ ಕಾಯುತ್ತಾ ಇದ್ದೇನೆ. ಅದಕ್ಕಾಗಿ ಒಬ್ಬ ದೂತನನ್ನು 4 ದಿಕ್ಕಿಗೂ ತಿರುಗಾಟ ಮಾಡಿ ನನ್ನ ಬಗ್ಗೆ ಯಾರು ಏನೆಲ್ಲ ಮಾತಾಡ್ತಾರೆ ಅಥವಾ ಈ ನಮ್ಮ ಕುರುಜಾಂಗುಳದಲ್ಲಿ ಯಾವುದೆಲ್ಲ ನಡೆಯುತ್ತಾ ಇದೆ, ಇದಕ್ಕಿಂತ ಹೊರಗೆ ಏನು ನಡೆಯುತ್ತಾ ಇದೆ, ನಮ್ಮ ಆಶ್ರಮ ಅಂದ್ರೆ ಗುರುಗಳ ಆಶ್ರಮದಲ್ಲಿ ಅಸುರರಾದಂತಹ ನನ್ನ ಅನುಯಾಯಿಗಳು ಶಿಷ್ಯವೃಂದದವರು ಹೇಗಿದ್ದಾರೆ ಸರಿಯಾಗಿ ತಿಳಿದುಕೊಂಡು ಬಂದು ಹೇಳಬೇಕೆಂಬುದಾಗಿ. ಹೋಗಿ ಎಷ್ಟು ದಿವಸ ಆಯಿತು, ಇನ್ನೂ ಕಾಣುವುದಿಲ್ಲ. ಯಾಕೆ ಬರಲಿಲ್ಲ ಅಂತ ಗೊತ್ತಾಗುವುದು. ನೋಡುವ. ನಿನಗೆ ಆವತ್ತಿನಿಂದ ಹೇಳ್ತಾ ಇರು, ಒಳಗೆ ಬರುವಲ್ಲಿವರೆಗೆ ಆಚೆ ಈಚೆ ನೋಡಿಕೊಂಡು ಬರಬೇಕು. ಒಳಗೆ ಬಂದ ಮೇಲೆ ಆಚೆ ಈಚೆ ನೋಡಿ ಯಾಕೆ ನೀನು? ಅಲ್ಲ, ಬೇರೆಯವರ ಜೊತೆಯಲ್ಲಿ ನೀವು ಮಾತುಕತೆ ಮಾಡ್ತಾ ಇದ್ರೆ ನನ್ನಿಂದಾಗಿ ತೊಂದರೆ ಆದರೆ ಬೇರೆಯವರಿದ್ರೆ ಇಲ್ಲಿ ಗೊತ್ತಾಗುದಿಲ್ಲ, ಇಲ್ಲಿ ಅಡಗಿ ಕೂತ್ಕೊಳ್ತೀರ. ಹಾಗಲ್ಲ ಮತ್ತೆ ನೀನು ಹಾಗೆ ಕದ್ದು ಮುಚ್ಚಿ ಬಂದ್ರೆ ಇವರಿಗೂ ಸ್ವಲ್ಪ ಸಂಶಯ ಬರ್ತದೆ, ಇವನು ಏನೋ ಬೇಡದು ಮಾಡಿದ್ದಾನಂತ. ಹಾಗೇನಿಲ್ಲ ಇಲ್ಲ ಅಂದ್ರೆ ನೀನು ಗುಪ್ತಚರ. ಹೌದೌದು, ನಿನ್ನನ್ನು ನಾನು ನೇಮಿಸಿದ್ದು. ಹೊರಗಿನ ಈ ಪ್ರಪಂಚದಲ್ಲಿ ನಮಗೆ ಆಗದವರು ಕೆಲವು ಮಂದಿ ಇದ್ದಾರೆ, ತುಂಬಾ ಮಂದಿ ಇದ್ದಾರೆ. ಯಾರು ಏನು ಹೇಗಿದ್ದಾರೆ ಅದೆಲ್ಲ ವಿಷಯ. ನನ್ನ ಬಗ್ಗೆ ಅವರು ಏನಾದ್ರೂ ಮಾತಾಡಿದ್ರೆ ಅದನ್ನು ಸಂಗ್ರಹ ಮಾಡಿ ನಿನ್ನನ್ನು ತರ್ಬೇಕಂತ. ಹೌದೌದು. ಏನಾಯ್ತು ನೋಡು. ಕೇಳಬೇಕು. Thank you.
ವಂದಿಸ್ತಾ ಇದ್ದೇನೆ. ಎದ್ದೇಳು ಎದ್ದೇಳು. ನಿಮ್ಮ ಬಗ್ಗೆ ವಿಶೇಷ ನೀನು ನನ್ನ ನಿಷ್ಠಾವಂತ ಸೇವಕ. ಅದೌದೇ. ನೀನು ಒಮ್ಮೆ ನಮಸ್ಕಾರ ಕೊಟ್ಟರೆ ನನಗೆ ಗೊತ್ತಾಗ್ತದೆ ಏನಂತ. ನಿಮ್ಮ ಬಗ್ಗೆ ಊರಿನವರು ಏನೆಲ್ಲ ಹೇಳ್ತಾರೆ ಇದನ್ನು ಗುಪ್ತವಾಗಿ ತಿಳ್ಕೊಂಡು ಬರಬೇಕು. ನನ್ನ ಊರಿನವರು ಏನು ಹೇಳಲಿಕ್ಕಿಲ್ಲ. ಆಹಾ. ಇದಕ್ಕಿಂತ ಸ್ವಲ್ಪ ಹೊರಗೆ ಅಂದ್ರೆ ನಮ್ಮ ಊರಿನಿಂದ ಸ್ವಲ್ಪ ಹೊರಗೆ ಸ್ವಲ್ಪ ಆಚೆ ಈಚೆ ಎಲ್ಲ ತಿರುಗಾಡಿ ಹೋದೆ. ಅಷ್ಟಾಗುವಾಗ ಅವರೆಲ್ಲ ಹೇಳುದು ಏನು, ಒಬ್ಬ ಶುಕ್ರಾಚಾರ್ಯ ಅಚ್ಚುಮೆಚ್ಚಿನ ಒಬ್ಬ ಶಿಷ್ಯ ಅಂತ ಇದ್ರೆ ವರ್ಷ ಬರುವ. ಅದು ಮಧ್ಯ ಮಧ್ಯೆ ಇಲ್ವಾ? ಅಲ್ಲ, ನಿಮ್ಮ ಹೆಸರು ವೃಷ ಬರುವ. ವರ್ಷ ಬರುವ. ಅದೇನು ನಿನ್ನ ಬಾಯಿ ತೊದಲುವುದು? ಏನು ಅಂತ ಗೊತ್ತಿಲ್ಲ. ಈಗ ನಿನ್ನ ಹೆಸರು ನಿನಗೆ ಸರಿ ಬರ್ತದ ಇಲ್ವಾ? ಅದು ಬರ್ತದೆ. ಮತ್ತೆ ನನ್ನದು ಹೇಳುವಾಗ ಏನಾಗ? ಅದು ಏನು ಅಂತಲೇ ಗೊತ್ತಾಗುದಿಲ್ಲ. ವೃಷ ಪರ್ವ. ವೃಷ ಪರ್ವ ಬಹಳ ಅಚ್ಚುಮೆಚ್ಚಿನ ಶಿಷ್ಯ, ಅವರಿಗೆ ಸರಿ ಇಲ್ಲ. ಹಾಗಲ್ಲ. ಯಾರು ಹೇಳಿದ್ದು ಸರಿ ಇಲ್ಲ ಅಂತ? ಊರಿನವರು, ಬೇರೆ ಊರಿನವರು. ನೀನೇ ಹೇಳಿದಲ್ಲ. ಬೇರೆ ಊರಿನವರು. ಅದು ಯಾಕೆ ನನ್ನನ್ನು ಸರಿ ಇಲ್ಲ ಅಂತ ಹೇಳುದು? ನಿಮಗೆ ಸರಿ ಸಮ. ಓ, ನನಗೆ ಸರಿ ಸಮಾನತೆ ಉಳ್ಳವರು ಯಾರು ಇಲ್ಲ. ಹೌದೌದು. ಆಕಾಶಕ್ಕೆ ಆಕಾಶವೇ ಸರಿ, ಗಗನಕ್ಕೆ ಗಗನವೇ ಸರಿ, ಕಡಲೆಗೆ ತೊಂಡೆಕಾಯಿ. ನಿನ್ನಲ್ಲಿ ಕೇಳು, ಆಕಾಶ ಅಂದ್ರೆ ಬೇರೆ ಎಂತದು ಎಂತದು? ಕಡಲೆಗೆ ತೊಂಡೆಕಾಯಿ ಸರಿ. ಸರಿ ತಿಂದು ಅದನ್ನು ಮಲಗಬೇಕಂತ. ನನಗೆ ನಾನೇ ಸಮ, ನಿಮಗೆ ನೀವೇ ಸರಿ. ಓ, ನನ್ನ ಬಗ್ಗೆ ಹೊಗಳಿಕೆ. ಹೌದೌದು. ಈಗ ಆಕಾಶ ಅಂದ್ರೆ ಬೇರೆ, ಗಗನ ಅಂದ್ರೆ ಬೇರೆಯಾ? ಗಗನಕ್ಕೆ ಗಗನ. ಇವ ಉದ್ದ ಆಗಬೇಕಂತ ಮಾತಾಡಿ. ಆಕಾಶ ಅಂದ್ರೆ ಗಗನ ಅಂದ್ರೆ ಒಂದೇ. ಆಕಾಶಕ್ಕೆ ಆಕಾಶವೇ ಸರಿ, ವೃಷಭರ್ವನಿಗೆ ವೃಷಭರ್ವವೇ ಸರಿ, ಸಾಗರಕ್ಕೆ ಸಾಗರವೇ ಸರಿ. ನನಗೆ ನಾನೇ ಸರಿ. ಅದ್ಯಾಕೆ ನಿನ್ನನ್ನು ನೀನು ಹೇಳಿಕೊಳ್ಳುದು? ಬೇರೆ ಯಾರು ಇಲ್ಲಲ್ಲ ಹೇಳಿಕೊಳ್ಳಿಕ್ಕೆ. ಹಾಗೆ ಹಾಗೆ ಇದನ್ನೆಲ್ಲ ವಿಷಯ ಎಲ್ಲ ನನ್ನನ್ನು ಅಷ್ಟು ಹೊಗಳುವಾಗ ನಿನ್ನ ಬಗ್ಗೆ ಕೂಡ ಸ್ವಲ್ಪ ಹೊಗಳಿಕೆ ಬೇಕಲ್ಲ? ಹೌದೌದು. ಸರಿ. ಆ ಬಗ್ಗೆ ಎಲ್ಲ ವಿಷಯ ಎಲ್ಲ ತಿಳ್ಕೊಂಡು ಎಲ್ಲ ಕಡೆಯಲ್ಲಿ ನಿಮ್ಮನ್ನೆಲ್ಲ ಹೊಗಳುವವರೇ ಹೊರತು ತೆಗಳುವವರು ಯಾರು ಇರ್ಲಿಲ್ಲ. ಬಹಳ ಸಂತೋಷ. ಸರಿ. ಹಾಗೆಂದು ತಿರ್ಗಾಡ್ತಾ ತಿರ್ಗಾಡ್ತಾ ಹೀಗೆ ಬರುವಾಗ ಒಂದು ಕಡೆಯಲ್ಲಿ ಕತ್ತಲಾಗುತ್ತಾ ಬಂತು. ಕತ್ತಲಾಯ್ತು. ಹೌದು. ನಿನಗೆ ಕತ್ತಲಾಗುವ ಮೊದಲು ಮನೆ ಸೇರ್ಬೇಕಂತ ಗೊತ್ತಿಲ್ಲ? ಸೇರ್ಬೇಕು ಅಂತ ಹೋದ ದಾರಿ ದೂರ ಇತ್ತು. ದೂರ ಇತ್ತು. ಹಾಗೆ ಬರುವಾಗ ಒಂದು ಮನೆ ಕಂಡಿತು. ಹೋಗುವ ವ್ಯವಸ್ಥೆ ಮಾಡಿಕೊಂಡು ಹೋಗ್ಬೇಕು ಪುಣ್ಯಾತ್ಮ. ನಮ್ಮಲ್ಲಿ ಅಷ್ಟು ಅನುಕೂಲ ಎಲ್ಲಿ ಉಂಟು ರಾಯರೇ? ನೀನ್ ನನ್ನಲ್ಲಿ ಕೇಳಿದ್ರೆ ನಾನು ಮಾಡಿಕೊಡ್ತಿರ್ಲಿಲ್ವಾ? ಅದು ಸುಮ್ಮನೆ ನಿಮಗೂ ಖರ್ಚು ಯಾಕೆ ಅಂತ. ನನಗೆ ಖರ್ಚು ಬೇಡ ಅಂತ. ಹೌದೌದು. ಸರಿ. ಹಾಗೆ ಮತ್ತೊಂದು, ಕಾಲ್ನಡಿಗೆಯಲ್ಲೇ ನಾವು ಪ್ರಯಾಣ ಮಾಡಿದ್ರೆ ದೇಹಕ್ಕೂ ಕೂಡ ಸ್ವಲ್ಪ ಸುಖ ಸಿಗ್ತದೆ. ಹೌದೌದು. ಸರಿ. ಹಾಗೆ ಒಂದು ಮನೆ ಕಂಡಿತು ರಾಯರೇ. ಒಂದು ಮನೆ? ಹೌದೌದು. ಅವರ ಹತ್ರ ವಿಚಾರಿಸಿದೆ. ರಾತ್ರಿ ಆಯ್ತು, ನನಗೆ ಊರಿಗೆ ಹೋಗ್ಲಿಕ್ಕೆ ಬಹಳ ಕಷ್ಟ ಆಗುತ್ತದೆ, ಈ ರಾತ್ರಿಯನ್ನು ನಾನು ಇಲ್ಲೇ ಕಳೆಯುತ್ತೇನೆ ಅಂತ. ನಾನು ಎಷ್ಟು ಸಲ ಹೇಳಿದೆ, ಈ ಮಿತಿ ಅನ್ನುವಂಥದ್ದು ಬೆಳಿಗ್ಗೆವರೆಗೆ ಇರಬೇಕು. ಮಧ್ಯರಾತ್ರಿ ಎಲ್ಲ ಮುಗಿಸಿಕೊಂಡು ಮತ್ತೆ ಎಲ್ಲಿಗೆ ಹೋಗುದು? ಎಲ್ಲಿಗೆ ಹೋಗುದು ರಾಯರೇ? ನಿನಗೂ ಅದೇ ರೀತಿ ಆಗಿ ಅದೇ ಅನುಭವ ಆಯ್ತು. ತಿರುಗಾಟ ಮಾಡಿ ಕತ್ತಲೆ ಆಯ್ತು, ಮನೆ ಸೇರುವುದಕ್ಕೆ ದಾರಿ ದೂರ ಉಂಟು. ಕಾಣುವಂತ ಮನೆಯಲ್ಲಿ ಹೋಗಿ ವಿಚಾರಣೆ ಮಾಡಿದೆ, ಈ ರಾತ್ರಿ ಇಲ್ಲಿ ಉಳ್ಕೊಳ್ತೇನೆ, ಬೆಳಿಗ್ಗೆ ಆಗುವಾಗ ಎದ್ದು ಹೋಗ್ತೇನೆ ಅಂತ. ಅದಕ್ಕೆ ಅವರು ಹೇಳಿದ್ರು, ಇಲ್ಲಿ ಮನೆ ಕೂಡ ಸಣ್ಣದು, ಮನೆಯಲ್ಲಿ ಹೆಂಗಸರೆಲ್ಲ ಇದ್ದಾರೆ, ಇಲ್ಲಿ ಮಲಗಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು. ನಿನ್ನಲ್ಲಿ? ಹೌದು. ನಿನ್ನನ್ನು ನೋಡುವಾಗ ಹಾಗೆ ಅನ್ನಿಸಿದೆ. ಏನು ಅವರ ಅನುಭವಕ್ಕೆ. ಮತ್ತೆ ಅಲ್ಲಿಂದ ಎಲ್ಲಿ ಹೋದೆ ನೀನು? ಮತ್ತೆ ಸ್ವಲ್ಪ ದೂರ ನಡೆದಾಗ ಮತ್ತೊಂದು ಮನೆ ಕಂಡಿತು. ಅಲ್ಲಿ ಅವರನ್ನು ಎಬ್ಬಿಸಿ ಹೇಳಿದೆ ನಾನು, ಹೀಗೆ ನನಗೆ ಮತ್ತೆ ತುಂಬಾ ರಾತ್ರಿ ಆದ್ರೆ ಭಯ ಆಗುತ್ತದೆ, ಈ ರಾತ್ರಿ ಇಲ್ಲಿ ಉಳ್ಕೊಂಡು ಬೆಳಿಗ್ಗೆ ಆಗುವಾಗ ಹೋಗ್ತೇನೆ ಅಂತ. ಮನುಷ್ಯರ ಭಯ ಅಲ್ಲ, ಪ್ರಾಣಿಗಳು. ಹೌದೌದು. ಯಾವಾಗ ಬಂದು ಮೈ ಮೇಲೆ ಹಾಡ್ತವೆ ಅಂತ ಹೇಳಿಕ್ಕೆ ಆಗುದು. ಹೌದು. ಅದಕ್ಕೆ ಅದು ಕೂಡ ಒಬ್ಬೊಬ್ಬರು ಹೋಗುದು ಬಹಳ ಅಪಾಯ. ಅಪಾಯ. ಅದಕ್ಕೆ ಅವರು ಹೇಳಿದ್ದು ಅಷ್ಟೇ, ಇಲ್ಲಿ ಜಾಗ ಇಲ್ಲ, ಇಲ್ಲಿ ಹೆಂಗಸರಿದ್ದಾರೆ ಅಂತ. ಅದೇನಪ್ಪ ನೀನು ಹೋದಲ್ಲಿ ಎಲ್ಲ ಹೆಂಗಸರಿದ್ದಾರೆ ಅಂತ ಹೇಳುದು? ಬಹುಶಃ ಮತ್ತೆ ಗಂಡಸರೇ ಇರ್ತಾರ ಮನೆಯಲ್ಲಿ. ಅದ್ಯಾಕೆ ಹೇಳಿಲ್ಲ ಗಂಡಸರಿದ್ದಾರಂತ? ಅದು ಯಾಕೋ ಗೊತ್ತಿಲ್ಲ. ಹಾಗೆ ಇನ್ನು ಸ್ವಲ್ಪ ದೂರ ನಡೆದಾಗ ಮತ್ತೊಂದು ಮನೆ ಕಂಡಿತು. ಈ ಸಲ ನೀನು ಮನೆ ಮನೆ ತಿರುಗಾಟ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದು? ಅಲ್ಲ, ಮತ್ತೆ ಅದು ಗಣತಿ ಲೆಕ್ಕಕ್ಕೆ ಹೊರಟದ್ದಲ್ಲ. ಲೆಕ್ಕ ಮಾಡುದಕ್ಕೆ ಹೊರಟದಲ್ಲ. ನಿನಗೆ ವಿಶ್ರಾಂತಿ ಬೇಕಾದ ಸ್ಥಳ ರಾತ್ರಿ ಹೊತ್ತೊಂದು ಕಳೆಯಬೇಕು. ಹೌದೌದು. ಇಷ್ಟಾಗುವಾಗ ಮತ್ತೊಂದು ಮನೆ ಕಂಡಾಗ ಅವರನ್ನು ಕರೆದು ಕೇಳಿದೆ, ಮನೆಯಲ್ಲಿ ಹೆಂಗಸರಿದ್ದಾರ ಅಂತ ಕೇಳಿದೆ. ಇನ್ನು ಅವರು ಹೇಳುದು ಬೇಡ, ನೀನೇ ಕೇಳಿದೆ. ನಾನೇ ಕೇಳಿದೆ, ಯಾಕಪ್ಪ ಅಂತ ಕೇಳಿದ್ರು. ನನಗೆ ಸ್ವಲ್ಪ ಮಲಗಲಿಕ್ಕೆ ಇತ್ತು ಅಂತ ಹೇಳಿದೆ.
ಬಿಸಿಯಾಗದೆ ಬೆಂಡೆ ಕರಗುವುದಿಲ್ಲ. ಅಷ್ಟೇ ಹೇಳಿದ್ದುರಾಯರೆ. ಹಾ. ಕೋಣಕ್ಕೆ ಬಡಿಯುವ ಬೆತ್ತದಿಂದ 4 ಬಾರಿಸಿದ್ದಾರೆ. ಮತ್ತೆ ನಿನಗೆ ಬಾರಿಸದೆ ನಿಂತಾರ? ನಾನು ಕೇಳಿದ್ರಲ್ಲಿ ತಪ್ಪುಂಟ? ಮೊದಲಿನವರು ಆ ರೀತಿ ಹೇಳಿರ್ಲಿ. ಈಗ ಮೊದಲು ಕೇಳಿದ್ದದ್ದು ಆ ಮರಿಯವರಿಗೆ ಗೊತ್ತುಂಟಾ? ನನಗೇನು ಗೊತ್ತು ರಾಯರೆ. ಮತ್ತೆ ಏನೇ ಆಗ್ಲಿ, ಹಾ. ಮತ್ತೆ ಅಲ್ಲಿ ಜಗಲಿಯಲ್ಲಿ ಬಿದ್ದುಕೊಂಡ ನೋವು ತಡ್ಕೊಳ್ಲಿಕ್ಕೆ ಆಗಲಿಲ್ಲ. ಉರಿ ತಡಿಲಿಕ್ಕೆ ಆಗ್ಲಿಲ್ಲ. ಹಾಗೆ ತಿರುಗಾಟ ಮಾಡ್ತಾ ಮಾಡ್ತಾ ಬರುವಾಗ ದಾರಿಯಲ್ಲಿ ನಮ್ಮ ಮಠ ಕಂಡಿತು ರಾಯರೆ. ಗುರುಮಠ, ಆಶ್ರಮ. ಹೌದು, ನಮ್ಮ ಗುರುಗಳು. ಹೌದೌದು. ಏನು ಆ ಮಠದಿಂದ ನಾವು ಬಂದು ತುಂಬಾ ಸಮಯ ಆಗಿದೆ. ಹೌದೌದು. ಇನ್ನು ಅಲ್ಲೇ ಆದ್ರೂ ಈಗ ಹಳೆಯವರಲ್ಲ. ಹೌದು. ಹಾ. ಇನ್ನು ಅಲ್ಲಿ ವಾತಾವರಣ ಎಲ್ಲ ಹೇಗುಂಟು ಅಂತ ನೋಡುವ ಅಂತ ಹೋದೆ. ಹೋದಾಗ ಈಗ ಮೊದಲಾಗೆ ಇಲ್ಲ ಗುರುಮಠ. ಹೊಸತು ಕಟ್ಟಿದಾರ? ನನ್ನಲ್ಲಿ ಹೇಳಲೇ ಇಲ್ಲ ಗುರುಗಳು ಹೊಸ ಮಠ ಕಟ್ಟುತ್ತೇನೆ ಅಂತ. ಅದಲ್ಲ, ಮತ್ತೆ ಅದು ಇದ್ರೆ ನಮ್ಗೆ ಮೊದಲೇ ಅಲ್ಲ, ಇದ್ದದ್ದು ಮುರಿದು ಹೋಯ್ತಾ? ಮುರಿದು ಬೀಳಲಿಲ್ಲ. ಮತ್ತೆ ಈಗ ಅಲ್ಲಿ ಬರುವವರ ಜನರಲ್ಲಿ ವ್ಯತ್ಯಾಸ ಆಗಿದೆ. ಜನರಲ್ಲಿ ವ್ಯತ್ಯಾಸ? ಏನು ವ್ಯತ್ಯಾಸ? ನಮ್ಮ ಗುರುಗಳು ನಮ್ಮವರಿಗೆ ಮಾತ್ರ ವಿದ್ಯೆ ಕಲಿಸುವುದು ಅಂತ. ಹೌದು, ಅಸುರರಿಗೆ ಮಾತ್ರ. ಹೌದು. ಏನು ಭೂಲೋಕದಿಂದ ಮಾನವರು ಬಂದ್ರ? ಎಲ್ಲಿ ನಾವು ಇದ್ದಲ್ಲಿಗೆ ಅವರು ಕಾಲು ಇಡ್ಲಿಕ್ಕೆ ಉಂಟ? ಅಲ್ಲ, ಪಾತಾಳದಿಂದ ಬಂದ್ರ? ಅವರಿಗೆ ಸೊಂಟದಲ್ಲಿ ಬಲ ಉಂಟ? ಮತ್ತೆ ಯಾರು ಪುಣ್ಯಾತ್ಮ? ನಮಗೆ ಆಗದ ಒಂದು ವರ್ಗ ಉಂಟಲ್ಲ ರಾಯರೇ. ನಮಗೆ ಆಗದೇ ಇರುವ ವರ್ಗ? ಹೌದು. ಯಾರಪ್ಪ? ಅಲ್ಲಿ ದೇವಲೋಕದ ದೇವಲೋಕದವರು. ಈ ಸಲ ದೇವೇಂದ್ರ ಬಂದ್ರ? ಮತ್ತೆ ಅವ ಬರ್ಲಿಲ್ಲ ರಾಯರೇ. ಅವ ಬರ್ಲಿಕ್ಕೂ ಇಲ್ಲ. ಅಲ್ಲಿಂದ ಒಂದು ಜನ ಬಂದಿದ್ದಾರೆ. ಎಲ್ಲಿಗೆ? ನಮ್ಮ ಈ ಗುರುಗಳ ಮಠಕ್ಕೆ, ಆಶ್ರಮಕ್ಕೆ. ಜನ? ಹೌದು. ಯಾರು ಅಂತ ಗೊತ್ತಾಯ್ತು ನಿನಗೆ? ಗೊತ್ತಾಯ್ತು. ಯಾರು? ಅಲ್ಲಿ ದೇವತೆಗಳು ಗುರುಗಳು ಬುರ್ಸುವತ್ತಿ. ದೇವತೆಗಳ ಗುರುಗಳು ಬುರ್ಸುವತ್ತಿ ಬೃಹಸ್ಪತಿ. ಅವರ ಮಗ. ಅವರು ಬಂದ್ರ? ಅವರ ಕಲಿತತೆ ಹೆಚ್ಚಾಗಿ ಹೋಗಿದೆ. ಹೌದು. ಅವರೆಲ್ಲ ಬಂದದ್ದು. ಮತ್ತೆ ಅವರ ಮಗ ಕಾಚ. ಇವನಿಗೆ ಸಮಯ ನೋಡಿ ಹೊಡೆಯಬೇಕು. ಯಾಕೆ? ಬೃಹಸ್ಪತಿಯ ಮಗ ಕಚ್ಚ. ಅವ ಇಲ್ಲಿಗ ವಿದ್ಯೆ ಕಲೀಲಿಕ್ಕೆ ಬಂದದ್ದು ರಾಯರೇ. ನಮ್ಮ ಗುರುಗಳಲ್ಲಿ? ಹೌದು. ವಿದ್ಯೆ? ಬೃಹಸ್ಪತಿ ಕಲಿತದಕ್ಕೆ ಕಣ್ಣು ಕಿವಿ ಇಲ್ಲ ಪುಣ್ಯಾತ್ಮ. ಈಗ ನಮ್ಮ ಗುರುಗಳಲ್ಲಿ ಕಲಿಯುವಂತಹ ವಿದ್ಯೆ ಯಾವುದುಂಟು? ನಿಮಗೆ ಗೊತ್ತಿಲ್ವ ರಾಯರೇ? ಯಾವುದು? ಏನಂತೆ? ಇಲ್ಲಿ ಅವರು ವಿಶೇಷವಾದ ಒಂದು ವಿದ್ಯೆಯನ್ನು ಕಲಿಸ್ತಾ ಇದ್ದಾರಲ್ಲ ನಮ್ಮ ಗುರುಗಳು. ಹೌದು. ನಮಗೆ ಮಾತ್ರ ಕಲಿಸುವುದು ಬೇಕಾದ ವಿದ್ಯೆ. ಅವನಿಗೆ ಅಂತಹ ವಿದ್ಯೆ ಯಾವುದು ಇಲ್ಲಿ ಉಂಟು? ಅದು ಮುಲ್ತ ಸಂಜೀವನ ವಿದ್ಯೆ. ಮುಲ್ತ ಸಂಜೀವನ ವಿದ್ಯೆ. ಯಾರು ಇಲ್ಲ, ಅಂತವರು ಯಾರು ಇಲ್ಲ ನಮ್ಮ ಆಶ್ರಮದಲ್ಲಿ. ಅದಲ್ಲ, ಸತ್ತವರನ್ನು ಬದುಕಿಸುವ ಮುಲ್ತ ಸಂಜೀವನ. ಬಾಯಿ ಮುಚ್ಚು. ಮೃತ ಸಂಜೀವಿನಿ. ಇನ್ನು ಹಲ್ಲು ಎಲ್ಲ ಹೋಗಿದ? ಇಲ್ಲ. ಮತ್ತೆ ಕಡೆದೊಂದು 4 ಮೃತ ಸಂಜೀವಿನಿ ಅನ್ನುವಂತಹ ವಿದ್ಯೆ. ಹೌದು. ಸತ್ತವರನ್ನು ಬದುಕಿಸುವಂತಹ ಅಮೂಲ್ಯವಾದ ವಿದ್ಯೆ. ಹೌದು. ಈಗ ಅದನ್ನು ಅವ ಇಲ್ಲಿ ಕಲೀಲಿಕ್ಕೆ ಬಂದ್ರೆ ಮುಂದೆ ನಮ್ಮ ಭವಿಷ್ಯತ್ತು ಹೇಗಾದೀತು ರಾಯರೇ? ಮೊದಲೇ ನಮಗೆ ದೇವತೆಗಳ ಮೇಲೆ ಆಗುದಿಲ್ಲ. ನಾವು ಎಲ್ಲಿ ಆದ್ರೂ ಅಲ್ಲಿಗೆ ಬೆಂಡೆತ್ತಿಕೊಂಡು ಹೋದ್ರೆ, ಬೆಂಡೆ ಅಲ್ವಾ, ದಂಡೆತ್ತಿಕೊಂಡು ಹೋಗಿ ದೇವತೆಗಳನ್ನು ಬಡಿದು ಹಾಕುವಾಗ ಪುನಃ ಅವರು ಬದುಕಿಸುವುದಿಲ್ವ ರಾಯರೇ? ಇವ ಆ ವಿದ್ಯೆಯನ್ನು ಕಲಿತ್ರೆ ಮತ್ತೆ ಅವರು ಮತ್ತೆ ಎದ್ದು ನಿಲ್ಲುವುದಕ್ಕೆ ಸಾಧ್ಯ ಉಂಟು. ಅಷ್ಟೇ ಅಲ್ಲ, ಇನ್ನೊಂದು ವಿಶೇಷ ಉಂಟು. ಏನು? ಗುರುಗಳಿಗೆ ಒಬ್ಬಳು ಮಗಳು. ಅವಳ ವಿಷಯ ಮಾತಾಡಬೇಡ ಪುಣ್ಯಾತ್ಮ. ಮೊದಲು ನೀವೇ ಮೆಣಸು ಆದ್ರೆ ಆದಿತು. ಅದಲ್ಲ, ನಾನು ಹೋಗಿ ನಿಲ್ಲಿಕ್ಕೆ ಗೊತ್ತಿಲ್ಲ. ಪ್ರಾರಂಭವೇ ಯಾಕೆ? ದರ್ಶನ ಅದಲ್ಲ, ಮತ್ತೆ ಸಿಟ್ಟು. ನೋಡಿದ್ರೆ ಆಗುದಿಲ್ಲ ಅಂತ. ನಿಮ್ಮನ್ನು ನೋಡಿದ್ರೆ ಆಗುದಿಲ್ಲ. ಆ ಬಂದವನ ಜೊತೆಯಲ್ಲಿ ಎಷ್ಟು ಅಕ್ಕರೆಯಿಂದ ಮಾತಾಡ್ತಾ ಇದ್ದಾಳೆ. ಯಾರು? ಅದೇ ದೇವಯಾನಿ. ದೇವಯಾನಿ? ಹೌದಾ? ಇನ್ನು ಇದೇ ಇವರ ಒಡನಾಟ ಹೆಚ್ಚು ಮುಂದುವರಿದು ಒಂದು ವೇಳೆ
ಅವಳನ್ನು ಅವ ಮದುವೆ ಆದ್ರೆ ಆದ್ರೆ ನಾವು ಎಣಿಸಿದ ಕಾರ್ಯ ಮತ್ತು ತೊಂದರೆ ಆಗುದಿಲ್ವಾ? ಹೌದು. ಇನ್ನು ಅವ ಅಲ್ಲಿ ಇದ್ರೆ ನಮಗೆ ಮತ್ತೆ ಉಳಿಗಾಲ ಉಂಟಾರ? ಇಲ್ವೇ ಇಲ್ಲ. ಗುರುಗಳು ಯಾವಾಗ ಅವನು ಆ ವಿದ್ಯೆಯನ್ನು ಕಲಿಸ್ತಾ ಇದ್ದಾರ ಅವ ಇದ್ದಷ್ಟು ದಿನ ನಮಗೆ ಬದುಕುವುದಕ್ಕೆ ಕಷ್ಟ. ನಿನ್ನಲ್ಲಿ ಒಂದು ಮಾತು, ಅವ ಬಂದು ಸಮಯ ಎಷ್ಟಾಯ್ತು? ಬಂದು ಸುಮಾರು ಸಮಯ ಆಯ್ತು. ತುಂಬಾ ಸಮಯ ಆಯ್ತು. ಹೌದು ರಾಯರೇ. ಮತ್ತೆ ಇಷ್ಟು ಸಮಯ ನೀನು ನೋಡ್ಲೇ ಇಲ್ವಾ? ಆ ಕಡೆ ಹೋಗ್ಲಿಕ್ಕೆ ಅವಕಾಶವೇ ಸಿಗಲಿಲ್ಲ. ಹಾಗಾದ್ರೆ ಅವ ಬಂದದ್ದು ಮೃತ ಸಂಜೀವಿನಿಗದು ಕರೀಲಿಕ್ಕೆ. ಇದೇನು ಗೊತ್ತಾ? ಅದು ಕತ್ತಿ. ಇದು ಯಾಕೆ ಇರುವುದು? ಅದು ಕಡಿಲಿಕ್ಕೆ. ತಪ್ಪು ಮಾಡಿದವರ ತಲೆ ಕಡಿಯುವುದಕ್ಕೆ. ನಾನು ತಪ್ಪು ಮಾಡ್ಲಿಲ್ಲ. ಏನು? ನಾನೇನು ತಪ್ಪು ನಿನ್ನನ್ನು ಮಾಡ್ಲಿಲ್ಲ. ನಿನ್ನನ್ನು ಯಾಕೆ ನಾನು ಇರಿಸಿದ್ದು? ವಿಷಯ ಸಂಗ್ರಹ ಮಾಡಿಕೊಂಡು ಬರಬೇಕು, ಹೌದು, ತಿಳಿಸಬೇಕು. ಹೋಗಿ ಸಮಯ ಎಷ್ಟಾಯ್ತು? ತುಂಬಾ ಸಮಯ ಆಯ್ತು. ಅವ ಬಂದು ಸಮಯ ಎಷ್ಟಾಯ್ತು? ಅದು ತುಂಬಾ ಸಮಯ ಆಯ್ತು. ಅಲ್ಲಿಗೆ ಹೋಗ್ಲಿಲ್ಲ, ನಾನು ಬೇರೆ ಕಡೆಗೆ ತಿರುಗಾಟ ಮಾಡಿದ್ದು. 2 ವರ್ಷ ಬೇರೆ ಹೋಗಿ. ನಿಮ್ಗೆಲ್ಲ ಸಲುಗೆ ಕೊಟ್ರೆ ಹೀಗಾಗುದು. ಗುರುಗಳು ಕೂಡ ಹೀಗೆ ಮಾಡ್ತಾರಂತ ಎಣಿಸಿರ್ಲಿಲ್ಲ. ನೀನೊಂದು ಮಾತು ಕೇಳಿದಾಗ ಸಿಟ್ಟು ನೆತ್ತಿಗೆ ಇರುತ್ತಾ ಇದೆ. ನಿಮ್ಮ ನನ್ನ ಕಣ್ಣನ್ನು ನೋಡಿದ್ಯಾ? ಕೆಂಪಾಗಿದೆ. ಹೇಗಾಗಿದೆ? ಕೆಂಪು ಕೆಂಪಾಗಿದೆ. ಕೆಂಡದ ಹಾಗೆ. ಹೌದು. ಕಾರಣ ಒಬ್ಬ ಮಾರ್ಗದಲ್ಲಿ ತಿರುಗಾಡುವಂತಹ ಮಾರಿಯನ್ನು ಮನೆಯೊಳಗೆ ಇರಿಸಿ ಅವನಿಗೆ ಬೇಕಾದ ರೀತಿಯಲ್ಲಿ ಉಪಚಾರವನ್ನು ಮಾಡಿದ್ರೆ ಏನಾದೀತು? ಎದೆ ಮೇಲೆ ಕಲ್ಲು ಹಾಕೊಂಡೆ ಅಲ್ವಾ? ಗುರುಗಳು ಹಾಗೆ ಮಾಡಿದ್ರು. ಈಗ ಅದೇ ಅಲ್ವಾ? ಎಲ್ಲೋ ಇದ್ದಂತಹ ಆ ಕಚನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಿ ಅವನನ್ನು ಬೆಳಗಿಸುವುದಕ್ಕೆ ನೋಡ್ತಾರೆ ಅಂತ ಆದ್ರೆ ದೇವತೆಗಳು ಮೊದಲೇ ನಮಗೆ ಹಗೆಗಳಾಗಿದ್ದಾರೆ. ನಿಜ. ಆ ದೇವತೆಗಳು ಆ ವಿದ್ಯೆಯನ್ನು ಕಲಿತು ಮುಂದೆ ವಿಜೃಂಭಿಸಿದ್ರೆ ನಮಗೆ ಪ್ರಪಂಚದಲ್ಲಿ ಬಾಳುವುದಕ್ಕೆ ಸಾಧ್ಯ ಇಲ್ಲ. ಅದೆಲ್ಲ ವಿಷಯ ನಾನು ಹೇಳಿದ್ದು. ಈಗ ನಾನು ಹೋಗಿ ನನ್ನ ಗುರುಗಳಲ್ಲಿ ಯಾಕೆ ನೀವು ಅವನಿಗೆ ವಿದ್ಯೆ ಕಲಿಸುತ್ತಾ ಇದ್ದೀರಿ ಅನ್ನುವ ಪ್ರಶ್ನೆ ಮಾಡಿದ್ರೆ ಗುರುಗಳು ಏನಂದಾರು? ನಿನಗೆ ಯಾಕೆ ಅಧಿಕ ಪ್ರಶ್ನೆ? ನಿನಗೆ ಸುಮ್ಮನೆ ಕೂತ್ಕೊಳ್ಳಿ, ನಿನ್ನ ಇಲ್ಲಿ ಕಲ್ತ ಅನ್ನುವ ಪ್ರಶ್ನೆ ಮತ್ತೆ ಅವರ ಬಾಯಿಂದ ಬರುವುದಕ್ಕೆ ಸಾಧ್ಯ ಉಂಟು. ಅವರ ಮುಂದೆ ಬಿದ್ದು ಈ ರೀತಿ ವ್ಯವಹರಿಸುವುದಕ್ಕೆ ನಮಗೆ ಸಾಧ್ಯವೇ ಇಲ್ಲ. ಇದು ಗುಟ್ಟಿನಲ್ಲಿ ನಾವು ಏನಾದ್ರೂ ಕಾರ್ಯ ಸಾಧನೆ ಮಾಡಬೇಕು ಅಲ್ಲ. ಅದಕ್ಕಾಗಿ ಅವನಿಗೆ ಏನು ಮಾಡಬೇಕು? ವಿದ್ಯೆ ಕಲಿತು ಮುಗಿಯಿತಾ ಅಲ್ಲ ಇನ್ನೂ ಕಲಿಯಬೇಕು ಅನ್ನುವ ವಿಷಯ ನೀನು ಸಂಗ್ರಹ ಮಾಡಲಿಲ್ಲ. ಇಲ್ಲ, ನಾವು ಇಲ್ಲೇ ಸ್ವಲ್ಪ ಎಡವಿದ್ದು. ಒಂದು ವೇಳೆ ಯಾವಾಗಲೂ ಒಂದು ಸೇರಿದಾವ ಆ ಮೃತ ಸಂಜೀವಿನಿ ವಿದ್ಯೆ ಕಲಿತ್ರೆ ನಾವು ತುಂಬಾ ಅಪಾಯದಲ್ಲಿದ್ದೇವೆ. ಮತ್ತೆ ಒಂದು ನಾವೆನಿಸಿದ ಹಾಗೆ ಅದು ಇನ್ನೂ ಕಲಿಯಬೇಕಾದ್ರೆ ನಾವೆನಿಸಿದ ಹಾಗೆ ನಮ್ಮ ಕೈ ಕೂಡುವುದಕ್ಕೆ ಸಾಧ್ಯ ಉಂಟು. ಹೌದು, ಯೋಚನೆ ಮಾಡಬೇಡ. ಅವನ್ನು ಈ ಸಲ ಮುಗಿಸಬೇಕು. ಮರದ ಮೇಲೆ ಕಡಿಯುವ ಕಲ್ಲನ್ನು ಕೊಂಡೋಗಿ ಅವನ ತಲೆ ಮೇಲೆ. ನೆಲದಲ್ಲಿ ಇದ್ದದ್ದನ್ನು ಎತ್ತುವುದಕ್ಕಾಗುವುದಿಲ್ಲ ಪುಣ್ಯಾತ್ಮ. ಕಡಿಯುವ ಕಲ್ಲು ನೀನು ಮರಕ್ಕೆ ಹೇಗೆ ಕೊಂಡು ಹೋಗ್ತಿ? ಅದಕ್ಕೆ 3 ಸುತ್ತು ಹಗ್ಗ ಹಾಕಿ ಮೇಲೆ ಎಳಿ. ಹೌದು, ಹಗ್ಗ ಹಾಕಿ ಎಳೆಯುವಾಗ ಅವನು ನೋಡುದಿಲ್ವಾ? ಬೇಡ, ಅದೇ ಹಗ್ಗದಲ್ಲಿ ನೇತಾಡಿಸುದು. ಯಾರನ್ನು? ಅವನನ್ನು. ಹಾಗೆಲ್ಲ ಆಗುವುದಿಲ್ಲ. ಅವನಿಗೆ ತಿಳಿಯದ ರೀತಿಯಲ್ಲಿ ನಾವು ವ್ಯವಹರಿಸಬೇಕು.
ಇದು ನಾವು ಮಾಡಿದ್ದಂತ ಗೊತ್ತಾಗಬಾರದು. ಹಾಗೆ ಹೌದು ಹೌದು. ನೀನು ಈ ಸಲ ಸ್ವಲ್ಪ ವಿಶ್ರಾಂತಿಯಲ್ಲಿರು. ಆಯ್ತು. ನನ್ನ ಮಂತ್ರಿ ಇದ್ದಾನಲ್ಲ, ಯಾರು? ಧೂಮಕೇತು. 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 ಧೂಮ್ರಕೇತು. ನನಗೂ ಧೂಮ್ರಕೇತ. ಅದೇ ಒಮ್ಮೆಮ್ಮೆ ಒತ್ತಕ್ಷರ ಬರೋದೇ ಇಲ್ಲ. ಬೇಡ ಬೇಡ, ನೀನು ಒತ್ತುವಾಗ ನನಗೆ ಕಷ್ಟ ಆಗ್ತದೆ. ಹಾಗಾಗಿ ಆದಷ್ಟು ಬೇಗ ಅಲ್ಲಿ ಯಾವ ವ್ಯವಹಾರದಲ್ಲಿದ್ದನೋ ಗೊತ್ತಿಲ್ಲ, ಅವನನ್ನು ಬರುವುದಕ್ಕೆ ಹೇಳಿ ಹೋಗು. ಓಯ್ ಧೂಮಕೇತು! ಎದ್ದೇಳು. ವಿಪರೀತವನ್ನ ಕಾಣುತ್ತಾ ಇದ್ದಾನೆ. ಕುಪಿತರಾದವರು ತಾವು ಸಿಟ್ಟು ಮುಖದಲ್ಲಿ ಕಾಣಿಸ್ತಾ ಉಂಟು. ನಿಜ. ಯಾವತ್ತಿಗೂ ಕೂಡ ಈ ರೀತಿಯಾಗಿ ತಾವಿದ್ದವರಲ್ಲ. ಕರೆಸಿದ ಕಾರಣವಾರು ಹೇಳಿದಿರಿ ಅಂತಾದ್ರೆ ವಿರಚಿಸುವಂತಹ ದುರಧೀರ ನಾನಿದ್ದೇನೆ. ಧೂಮಕೇತು! ನಮ್ಮ ಗುರುಮಠದಲ್ಲಿ ನಡೆಯುವಂತಹ ವ್ಯವಹಾರಗಳೆಲ್ಲ ಸರಿಯಾಗಿ ತಿಳಿದು ಬಂದು ನನ್ನಲ್ಲಿ ತಿಳಿಸುವಂತಹ ಮಂತ್ರಿಗಳು ನೀವು. ನನ್ನ ಕರ್ತವ್ಯ ಅದು. ಆದ್ರೆ ಸ್ವಲ್ಪ ನೀವು ಹಿಂದುಳಿದಿದ್ದೀರಂತ. ಯಾಕೆ ಈ ಮಾತು? ಏನು ನಿಮ್ಮ ಚಟುವಟಿಕೆ ಹೆಚ್ಚಾಗಿ ಹೋಯ್ತಾ? ಖಂಡಿತವಾಗಿಯೂ ಕೂಡ ಹಿಂದುಳಿದ ವ್ಯಕ್ತಿ ನಾನಲ್ಲ. ಅಲ್ಲದೇ ಇದ್ರೆ ಇನ್ನೂ ಈ ರೀತಿ ಗುರುಗಳು ವ್ಯವಹರಿಸಿದ್ರೆ ನಾವು ಉಳಿಯುವ ಹಾಗಿಲ್ಲ. ಅಂದ್ರೆ ಗುರುಗಳ ವ್ಯವಹಾರ ಹೇಗಾಯ್ತು? ನಮಗೆ ಆಗದೇ ಇದ್ದವರು ಈಗ ಇಲ್ಲಿ ಬರುವುದಕ್ಕೆ ಪ್ರಾರಂಭಿಸಿದ್ರಲ್ಲ. ಅಂದ್ರೆ ದೇವಲೋಕದಲ್ಲಿ ಬೃಹಸ್ಪತಿ ಆಚಾರ್ಯರ ಮಗನಾದಂತಹ ಕಚ ನಮ್ಮ ಗುರುಗಳ ಬಳಿಯಲ್ಲಿರುವಂತಹ ಮೃತ ಸಂಜೀವಿನಿ ವಿದ್ಯೆಯನ್ನು ಕಲಿಯುವುದಕ್ಕಾಗಿ ಬಂದು ಗುರುವಿನ ಬಳಿಗೆ ಬರುವುದು ಸಹಜ. ಶಿಷ್ಯಂದಿರನ್ನು ಎನಿಸಿಕೊಳ್ಳುವವರು ಯಾರು? ನಮಗೆ ಆಗುವವರು ಮಾತ್ರ ಶಿಷ್ಯಂದಿರು. ಅದು ಹೌದು. ನಮಗೆ ಆಗದೇ ಇದ್ದಂತಹ ದೇವತೆಗಳು ಅವ ಯಾವತ್ತೂ ನಮ್ಮವರಲ್ಲ. ಹಾಗಾಗಿ ನಮ್ಮ ಗುರುಗಳ ಬಳಿಯಲ್ಲಿರುವಂತಹ ಮೃತ ಸಂಜೀವಿನಿ ವಿದ್ಯೆಯನ್ನು ಕಲಿತು ಆ ದೇವತೆಗಳ ಉನ್ನತಿಯನ್ನು ಮಾಡುವುದಕ್ಕಾಗಿ ಬಂದಂತಹ ಆ ಕಚನನ್ನು ಇನ್ನು ಹಾಗೇ ಬಿಡಬಾರದು. ಅವನನ್ನು ಕೊಂದು ಮುಗಿಸಬೇಕಾಗಿದೆ. ಏನು ಮಾಡ್ತೀವಿ? ಈಗ
ಈಗ ನಮ್ಮ ಬಾಳಿಗೆ ಕೆಟ್ಟದಾಗುತ್ತದೆ ಎಂಬುದಾಗಿತ್ತು ಸಹಿಸುವುದಕ್ಕೆ ಅಸಾಧ್ಯವಾದ ಮೂಲದಿಂದಲೇ ಅದನ್ನು ಕಡಿದು ಬಿಸಾಡಬೇಕು. ಚಿಗುರಿಟ್ಟಾಗಲೇ ಚಿವುಟಿದರೆ ಅದಕ್ಕೆ ಫಲ ಉಂಟು. ಮತ್ತೆ ಚಿಗುರಿದ್ರೆ ಖಂಡಿತವಾಗಿಯೂ ಇಲ್ಲ. ಬೆಳೆಯುವ ಮುನ್ನವೇ ಕತ್ತರಿಸಿದ್ರೆ ನಮ್ಮ ಸಂಕುಲ ಉಳಿದೀತು. ಸರಿ, ಅಪ್ಪಣೆ ಕೊಡಿ, ಕಳಹಿ ಕೊಡಿ. ಆದ್ರೆ ಒಂದು ವಿಷಯ, ಏನು? ನಾವು ಅವಸರ ಮಾಡಬಾರ್ದು. ಯಾಕೆ? ನೀನೀಗ ಅವನನ್ನು ನೇರ ಆಶ್ರಮಕ್ಕೆ ಹೋಗಿ ಹುಡುಕಿ ಅವನನ್ನು ಈ ರೀತಿ ಕೊಂದು ಮುಗಿಸುವುದಕ್ಕಾಗುವುದಿಲ್ಲ. ಅದು ನಮ್ಮ ಗುರುಗಳಿಗೆ ಗೊತ್ತಾದ್ರೆ ನಮ್ಮ ಮೇಲೆ ಕೋಪಗೊಂಡು ಏನಾದ್ರೂ ಮಾಡುವುದಕ್ಕೆ ಹೊರಟ್ರೆ ಮತ್ತೆ ನಮ್ಮ ಉನ್ನತಿ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಗೌಪ್ಯತೆಯನ್ನು ಕಾಪಾಡಿಕೊಳ್ಳ. ಇದು ನಿನಗೆ ಯಾಕೆ ನಾನು ನೇಮಿಸಿದ್ದು? ಯಾಕೆ ಇಂತಹ ಕೆಲಸ ನಿನ್ನಿಂದ ಆಗಬಹುದೆಂಬುದಾಗಿ. ಅವ ಎಲ್ಲಿಯಾದ್ರೂ ಆಶ್ರಮದ ಹೊರಗೆ ಸುತ್ತಾಡಿಕೊಂಡಿರುವಾಗ ಅವನ ಪರಿಚಯವನ್ನು ಸರಿಯಾಗಿ ತಿಳಿದು ಮುಂದೆ ಮಾಡಬೇಕಾದಂತಹ ಕೆಲಸವನ್ನು ನೀನು ಮಾಡಬೇಕು. ಆದ್ರೆ ಇನ್ನೊಂದು ಜಾಗ್ರತೆ. ಏನು? ಅವ ಸತ್ತಿದ್ದಾನಂತ ಯಾರಿಗೂ ಗೊತ್ತಾಗಬಾರದು. ಗೊತ್ತಾಗಬಾರದಾದ್ರೆ ಏನ್ ಮಾಡ್ಬೇಕು? ಅವನನ್ನು ಕೊಂದು ಸಮುದ್ರಕ್ಕೆ ಬಿಸಾಡಬೇಕು. ಯಾಕೆ? ಅಲ್ಲಿರುವಂತಹ ದೊಡ್ಡ ದೊಡ್ಡ ಮೀನುಗಳು ಅವನನ್ನು ತಿಂದು ಮುಗಿಸಿದ ಮೇಲೆ ಅವನ ಕಥೆ ಮುಗಿದ ಹಾಗಾಗ್ತದೆ. ಅದಕ್ಕಾಗಿ ಯಾರಿಗೂ ಗೊತ್ತಾಗಬಾರದು ಕೆಲಸ ಮಾಡಿ. ಗೌಪ್ಯತೆಯನ್ನು ನಾನು ಕಾಪಾಡಿಕೊಳ್ಳ ಬಂದು ತಿಳಿಸಬೇಕು. ಚಿಂತೆ ಬೇಡ, ನಾನು ಮುಂದುವರಿಯುತ್ತೇನೆ. ಸರಿ, ಹೋಗಿ. ನಾನು ಪಾಲಿಸಲೇಬೇಕು. ನನ್ನ ಧರ್ಮ ಮುಂದುವರಿಯುವೆ. ಕಾಣುವುದಿಲ್ವ ನನ್ನನ್ನು? ಕಾಣುತ್ತದೆ. ಕಾಣುತ್ತದೆ? ಓಹೋ, ಕಂಡರೂ ಕೂಡ ನೀನು ನೇರವಾಗಿ ಹೋಗುತ್ತಾ ಇದ್ದೀಯ. ನನ್ನ ದಾರಿಯಲ್ಲಿ ನಾನು ಸಾಗುತ್ತಾ ಇದ್ದೇನೆ. ನಾನು ಬರುವಂತಹ ಹಾದಿಯಲ್ಲಿ ವಿಶೇಷವಾಗಿ ಕಂಡುವಂತಹ ವ್ಯಕ್ತಿ ನೀನು. ಅಂದರೆ ನಾನು ಇಷ್ಟರ ತನಕ ನಿನ್ನನ್ನು ಕಂಡವನೇ ಇಲ್ಲ. ಯಾರು ನೀನು? ಇಲ್ಲಿ ಯಾಕೆ ನಿನ್ನ ಸಂಚಾರ? ಏನು ಕೆಲಸ? ನಾನು ಗುರುಗಳ ಮನೆಯಲ್ಲಿ.
ಕಚ ಎನ್ನುವಂತ ಹೆಸರುಳ್ಳವರು ನಾನು. ಗುರುವರರಾದಂತಹ ಭಾರ್ಗವನಿಂದ ವಿವಿಧವಾದಂತಹ ವಿದ್ಯೆಯನ್ನು ಅಭ್ಯಾಸ ಮಾಡುವುದಕ್ಕೋಸ್ಕರವಾಗಿ ತದಂಗವಾಗಿ ವರ ಕುಶ ಅಥವಾ ಸಮಿತ್ ಕುಶವನ್ನು ತರುವುದಕ್ಕಾಗಿ ಇಲ್ಲಿಯ ತನಕ ಬರುವಾಗ ನೀನು ಗುರು ಸೇವೆ ಮಾಡಿ ಅದು ನೀನು ತಡೆಯೋದು ಯಾಕೆ? ನಿಮ್ಮ ಗುರುಗಳಲ್ಲ ಅವರು. ಆದ್ದರಿಂದ ಆಡಿದ್ದು ಬರ್ತೇನೇನು? ಆಚಾರ್ಯರ ಮಗ. ಹೌದು. ನನಗೆ ಹುಡುಕುತ್ತಾ ಇದ್ದಂತಹ ಬಳ್ಳಿ ಕಾಲಿಗೆ ಎಡರಿದ ಹಾಗಾಯ್ತು. ಹಾಗಾದ್ರೆ ನೀನು ಹುಡುಕಿಕೊಂಡೇ ಬಂದದ್ದು? ಹುಡುಕಿಕೊಂಡೇ ಬಂದದ್ದು. ವ್ಯಕ್ತಿಗತವಾಗಿ ಪರಿಚಯ ನನಗಿಲ್ಲದ ಕಾರಣ ನಿನ್ನನ್ನು ಪ್ರಶ್ನೆ ಮಾಡಿದೆ, ಉತ್ತರ ಸಿಕ್ಕಿ. ಈಗ ನನಗೆ ಉತ್ತರ ಸಿಕ್ಕಿದು. ನನಗೆ ಸಂತೋಷವಾಗುತ್ತಾ ಉಂಟು. ಯಾಕೆ? ಗುರಿ ಮುಟ್ಟುವುದಕ್ಕೆ ನಾನು ಹಲವಾರು ದೂರಗಳನ್ನು ಕ್ರಮಿಸಬೇಕಿಲ್ಲ. ಯಾವುದು ಗುರಿಯಪ್ಪ? ನಿನ್ನನ್ನು ಪಡೆದು ನಿನ್ನನ್ನು ಕೊಲ್ಲುವುದು ನನ್ನ ಗುರಿ. ಕೊಲ್ಲುವುದು ಮಾಡುವುದೇ ಅಂತ ಕೆಲಸ ನೀನು. ನಮ್ಮ ಗುರುಗಳಲ್ಲಿ ಕಲಿತಂತಹ ವಿದ್ಯೆಯನ್ನು ನಿಮ್ಮ ಲೋಕದವರು ಅಂದ್ರೆ ದೇವಲೋಕದವರು ಉನ್ನತಿಗೆ ಬೇಕಾಗಿ ಉಪಯೋಗಿಸ್ತೀಯ. ಅದಕ್ಕೆ ಬಂದವ. ಏನು ಗೊತ್ತಾಗೋದಿಲ್ಲ ಅಂತ ಹೇಳಿಯ? ನಿನ್ನ ಶಿರವನ್ನು ಕಡಿಯುತ್ತಾನೆ. ಗುರುಗಳ ವಾಸದಿ ಭಕ್ತಿ ಭಾವದೊಳಿದು ಗುರುಕುಲ ವಾಸದಿ ಭಕ್ತಿ ಭಾವದೊಳಿದು ವರದಿಯ ವಿದ್ಯೆಗಳ ಹರಿಯಲಿ ಹಾಲಾಗಿ ಬೇಡನೆಗೆ ಹರಿಯಲಿ ಹಾಲಾಗಿ ಬೇಡನೆಗೆ ದೈತ್ಯ ಬರಿದೇಗೆ ಬದರುವೆಯ ದೈತ್ಯ ಬರಿದೇಗೆ ಬದರುವೆಯ ಗುರುಕುಲವಾಸದಿ ಭಕ್ತಿ ಬಾಬನುಳಿದು ನಿಮಗಾದರೂ ನಮಗಾದರೂ ಗುರುಕುಲವಾಸ ಎನ್ನುವುದೆಲ್ಲ ಒಂದೇ. ಅದು ಇದ್ದದ್ದು. ಲೋಕದಲ್ಲಿ ಗುರುಕುಲವಾಸಕ್ಕೆ ಅನುಗುಣವಾಗಿ ಸರಿಯಾದಂತಹ ಪದ್ಧತಿಯನ್ನು ಪಾಲಿಸುವಂತ ಯಾವನನ್ನು ಯಾರು ಏನು ಮಾಡುವುದಕ್ಕಾಗುವುದಿಲ್ಲ. ನಾನಾ ಪದ್ಧತಿಗೆ ತಪ್ಪಿನವಲ್ಲ. ಯಮ ನಿಯಮಾದಿ ವಿಚಾರಗಳಲ್ಲಿ ಬದ್ಧನಾಗಿದ್ದುಕೊಂಡು ಗುರು ಸೇವೆಯನ್ನು ಮಾಡುತ್ತಿರುವಾಗ ಈಗಾಲಕ್ಕೆ ನೀನು ಬಂದು ಹಾಗೆ ಹೀಗೆ ಅಂತ ಸಲ್ಲದ ಆರೋಪವನ್ನು ಮಾಡುವಂತ ಒಂದು ಧೂರ್ತತನವನ್ನು ಮಾಡುತ್ತಿದ್ದೀಯಲ್ಲ. ಧೂರ್ತ ಅಂತ ಹೇಳಿ ಆಚಾರ್ಯರ ಶಿಷ್ಯನಾದಂತ ನನ್ನನ್ನು ಕೆಣಕುವುದಕ್ಕೆ ಪ್ರಶ್ನಿಸಕ್ಕೆ ಧೂರ್ತ ನೀನು ಯಾರು? ಜನವೋ ನೀನು? ನಾನು ಜನವ? ಈ ಜನವೇ ಅಲ್ಲ. ಹೇಳಿದರೆ ಮಾತು ಕೇಳುವುದಿಲ್ಲ. ತಪ್ಪೆಸಗದೆ ನಿನ್ನನ್ನು ನಾನು ಬಿಡುವುದು ಸಾಧ್ಯವೇ ಇಲ್ಲ. ಎನ್ನ ಒಡೆಯನ ಮಾತನ್ನು ನಾನು ಪಾಲಿಸಲೇಬೇಕು. ನಿನ್ನನ್ನೇ ಪಾಲಿಸಿದೆ. ಕಥನ ರುಂಡವನ್ನು ಛೇದಿಸಿದ್ದಾಗಿದೆ. ಕಾಣುತ್ತಾ ಇದೆ ಶರದಿ. ವಿರಗಿಲೆ
ಆಶ್ರಮವನ್ನು ಬಂದು ಸೇರಿದೆ. ಎಷ್ಟು ಹೊತ್ತಾದ್ರೂ ಈ ಮನೆಯೊಳಗೆ ಗೊತ್ತಾಗುವುದಿಲ್ವಲ್ಲ. ನನಗೊಬ್ಬಳು ಮಗಳು ಹೊತ್ತಿಗೆ ಬೇಕಾದನ್ನು ಮಾಡಿ ಬಡಿಸ್ತಾಳೆ. ಇವತ್ತು ನೋಡಿದ್ರೆ ಕಾಣುವುದೇ ಇಲ್ಲ, ಇಲ್ಲಿ ಹೋಗಿದ್ದಾಳೆ ಇವಳು ಅಂತ ಗೊತ್ತಾಗುವುದಿಲ್ಲ. ಹೊಟ್ಟೆ ಚುರುಗುಟ್ಟುತ್ತಾ ಇದೆ. ಮಗಳೇ, ಎಲ್ಲಿದ್ಯಮ್ಮ? ಏನಪ್ಪ ನನ್ನ ಪ್ರಾರಬ್ಧ ಇದು. ಏನಾಯ್ತು ನಿಮಗೆ? ಕರೆದು ಸಾಕಾಯ್ತು. ನಿಮಗೆ ಕೆಲಸವೇ ಇಲ್ಲ ಅಲ್ವಾ? ಎಷ್ಟು ಹೊತ್ತು ಯಾವಾಗ ನೋಡಿದ್ರೆ ಮಗಳೇ ಮಗಳೇನು ಹಾಗೆ ಬೊಬ್ಬೆ ಹಾಕುದು. ಅಲ್ಲ, ಹೊತ್ತಿಗೆ ಬೇಕಾದ್ದು ಬೇಕಲ್ಲ. ಏನು ಬೇಕು ನಿಮಗೆ ಈಗ? ಹಸಿವಾಗುತ್ತಾ ಇದೆ. ಅದಕ್ಕೆ ಹೊಟ್ಟೆ ಬೆನ್ನು ಸೇರಿದೆ ನೋಡು. ಅಯ್ಯೋ, ಹೌದೌದು, ಹೊಟ್ಟೆ ಬೆನ್ನು ಸೇರಿ ಒಳಗಿದ್ದದ್ದೆಲ್ಲ ಕರಗಿ ಹೋಯ್ತು ಅಂತ. ಹಾಗೆ ನನಗೆ ಹಸಿವಾಗ್ತಾ ಇದೆ. ಉಣಬಡಿಸುವುದು. ಹೌದಾ? ಬೇಗ ಎಲ್ಲಿ ಕಣು ಇರ್ಬೇಕ ಜನ ಜನಗೆ ಇಲ್ಲಿ ಕಾಣನು ಪ್ರೇಮದ ಅಲ್ಲಿ ಅಂತ ಎಲ್ಲಿ ಕಣು ಇರ್ಬೇಕ ಜನ ಜನಗೆ ಇಲ್ಲಿ ಕಾಣನು ಪ್ರೇಮದ ಇಲ್ಲದವ ನಮ್ಮ ಗ್ರಾಮಿ ಇಲ್ಲದವ ನಮ್ಮ ಗ್ರಾಮಿ ಎನ್ನ ಮನ ಬಲ್ಲಡಿ ತುದಿಯದಿ ಎಲ್ಲಿ ಕಣು ಇರ್ಬೇಕ ಜನ. ಏನಪ್ಪ ಹಸಿವಾಗುತ್ತದ? ಕರುಣೆಯನ್ನು ಸ್ವಲ್ಪ ಕೂಡ ಇಲ್ಲಲ್ಲ. ಬಡಿಸ್ಬೇಕಾ? ಬೇಗ ಅಲ್ಲೆಂತದ ಹುಡುಕೋದು? ಎಂತದ್ದು ವಿಷಯ? ನಿಮಗೆ ಮರವಿನ ಕಾಯಿಲೆ ಪ್ರಾರಂಭ ಆಗಿದೆ? ಮರವೇ ನನಗೆ ಆದದ್ದಲ್ಲ, ನನಗೆ ಹಸಿವಾಗ್ತದೆ. ಮರವೇ ಆಗ್ತದೆ ಅಂದ್ರೆ ಹಸಿವಾದ್ರೆ ಗೊತ್ತಾಗ್ತದೆ. ಹಸಿವಾಗುತ್ತದೆ, ಮರವಾಗುತ್ತದಾ? ಇಲ್ಲ, ನನಗೆ ಮರವೇ ಇಲ್ಲ, ಹಸಿವು. ಹಾಗಾದ್ರೆ ಇವತ್ತೇನು ಮರೆತದ್ದು ನೀವು? ಯಾವುದು ಮರೆತದ್ದು? ಎಷ್ಟು ದಿವಸ ಆಯ್ತು ಉಣ್ಣುವಾಗ ಜೊತೆಯಲ್ಲಿ ಯಾರು ಇರ್ತಾರೆ ನಿಮ್ಮದು? ಹಾ, ವಿಷಯ ಹೌದು ಅಲ್ವೋ? ಹಾ, ಯಾವತ್ತೂ ಇರಬೇಕು ಅಂತ ಏನು ಇಲ್ವಲ್ಲ. ಯಾರು ದಿವಸ ಬಿಟ್ಟಿದ್ರೆ ಏನಾಗ್ತದೆ? ಆಗ್ಲಿಕ್ಕಿಲ್ಲ. ಪ್ರತಿ ದಿವಸವೂ ನೀವು ಹಾಗೂ ಕಚ ಒಟ್ಟಿಗೆ ಕುಳಿತುಕೊಂಡು ಊಟ ಮಾಡ್ತಿದ್ದವು. ಹೌದು. ಇವತ್ತು ಕಚನಲ್ಲಿದ್ದಾನೆ. ಎಲ್ಲಿಗೆ ಕಳುಹಿಸಿಕೊಟ್ಟಿದ್ದೀರಿ? ಕಚನಿಲ್ಲದೆ ನಿಮಗೆ ಅಡುಗೆ ಬಡಿಸುವುದೇ ಇಲ್ಲ. ನಿಮ್ಗೆ ಉಣ್ಣಬೇಕಾ? ಹಸಿವು ನೀಗಬೇಕಾ? ಕಚನಲ್ಲಿದ್ದಾನೆ, ಎಲ್ಲಿಗೆ ಕಳುಹಿಸಿದ್ದೀರಿ? ಕರೆಯಿರಿ. ಅಲ್ಲ, ನಾನು ಹಸಿವಿನಿಂದ ಸತ್ರು ಕೂಡ ನಿನಗೆ ದಾಕ್ಷಿಣ್ಯವೂ ಇಲ್ಲ, ಯಾವ ವಿಷಯವೂ ಇಲ್ಲ. ಹಸಿವಿನಿಂದೆಲ್ಲ ಸಾಯ್ಲಿಕ್ಕಿಲ್ಲ. ಅಲ್ಲ, ಹೇಳಲಿಕ್ಕೆ ಬರುವುದಿಲ್ಲ. ನನಗೀಗ ಕಚ ಬಾರದೆ ನಿಮಗೆ ಬಡಿಸುವುದಿಲ್ಲ. ಒಟ್ಟಿನಲ್ಲಿ ಅವ ಬೇಕೇ ಅವ ಇಲ್ಲದ್ರೆ ನಿಮಗೆ ಬಡಿಸುವುದು. ನಿಮಗೆ ಹಸಿವು ಹೋಗಬೇಕಾದ್ರೆ ಉಣ್ಣಬೇಕಾದ್ರೆ ಕಚ ಬರಬೇಕು. ಎಲ್ಲಿದ್ದಾನೆ? ಕರೆಸಿ ಒಮ್ಮೆ. ತರಳೆ ಎಂದು ಕೇಳುವಾಗ ಮನ ಮರುಗಿ ಭಾರ್ಗವನ ದಿವ್ಯಗ ನಿಂದು ಜ್ಞಾನ ದೃಷ್ಟಿಗಳಿಂದ ಪರಿಗಿಸು ಇವಳು ಏನು ನಿಂದು ಜ್ಞಾನ ದೃಷ್ಟಿಗಳಿಂದ ಪರಿಗಿದ ಕಳದಿಂದ ನಡೆದ ಜಂದರಿಯುವುದು ಕಳದಿಂದ ಅಳಿದ ಎಂದರಿಯುವುದು ಅವಸರ ಮಾಡಬೇಡ. ಬೇಗ ಹಸಿವಾಗುವುದು ನಿಮಗೆ, ನನಗಲ್ಲ. ನೀನು ಎಲ್ಲಿಗೆ ಕಳಿಸಿದ್ದವನನ್ನು? ನಾ ಕಳಿಸಿದ್ದ, ನೀವು ಕಳಿಸಿದ್ದ. ಅವಳ ನಿನ್ನ ಹತ್ರ ಹೋಗುವಾಗ ಹೇಳಿ ಹೋಗ್ಲಿ? ಇಲ್ಲ, ಇವತ್ತು ಹೋಗುವಾಗ ಹೇಳಲೇ ಇಲ್ಲ. ಇಷ್ಟೊತ್ತಿಗೆ ಬರ್ತಾನೆ ಅಂತಲೂ ಹೇಳಲಿಲ್ಲ. ಬೇಗ ಬರ್ತಾನೆ, ಯಾವಾಗ್ಲೂ ಊಟದ ಸಮಯಕ್ಕಾಗುವ ಸಿದ್ಧನಿರ್ತಾನೆ. ಸಮಯ ಮೀರಿ ಹೋಯಿತು, ಬರಲಿಲ್ಲ. ಹಾಗಾದ್ರೆ ಎಲ್ಲಿಗೆ ಕಳುಹಿಸಿದ್ದೀರಿ ನೀವು? ನಾನೆಲ್ಲಿಗೂ ಹೆಚ್ಚು ದೂರ ಕಳುಹಿಸಬೇಡಿ. ಅವ ಮೊನ್ನೆ ಬಂದದ್ದು, ಇಲ್ಲಿನ ಪರಿಚಯ ಅವನಿಗಿಲ್ಲ. ನಿಮಗೇನು ಗೊತ್ತಾಗುವುದಿಲ್ವಾ? ಯೋಚಿಸಬೇಕಾಯಿತು. ಜ್ಞಾನ ದೃಷ್ಟಿಯಿಂದ ಒಮ್ಮೆ ನೋಡ್ತೇನೆ. ಓಹೋ, ನಾನು ಯಾವತ್ತೂ ಎಚ್ಚರ ತಪ್ಪಿ ಹೆಜ್ಜೆಯನ್ನಿರಿಸಬೇಡ ಅಂತ ಎಚ್ಚರಿಕೆಯನ್ನು ಕೊಟ್ಟರು. ಈ ಕಾಲಕ್ಕಾಗುವಾಗ ಇಂತಹ ದಯನೀಯ ಸ್ಥಿತಿ ಒಂದೊದಗಿತು. ನನ್ನನ್ನು ಪರೀಕ್ಷೆಗೆ ಒಳಪಡಿಸುವುದು ಇದು? ಏನಾಗಿದೆ ಅಂತ ನನಗೆ ಗೊತ್ತಿದೆ. ಇಲ್ಲಿ ಹೇಳುವುದಕ್ಕಾಗುತ್ತದ? ಹೇಳುವುದಲ್ಲ. ಅಂತೂ ಇದ್ದು ಅವ ಬೇಕೇ ಬೇಕು, ಇಲ್ಲದಿದ್ರೆ ನನಗೆ ಊಟವೂ ಇಲ್ಲ, ಎಂಥದ್ದು ಇಲ್ಲ. ನಾಳೆ ಇವಳು ಉಳಿತಾಳೋ ಇಲ್ಲೋ ಯಾರಿಗೂ ಗೊತ್ತು. ಇವರಿಬ್ಬರು ಆತರನಾಗಿ ಬದುಕಿದ್ದಾರೆ ಅಂತಾದ್ರೆ ಅನ್ಯೋನ್ಯತೆಯ ಪ್ರತೀಕ ಯಾವುದು ಅಂತ ಕೇಳಿದ್ರೆ ಇವನು ಮತ್ತೊಬ್ಬಳು, ಅವಳಿವನು. ಇರಲಿ, ಈ ಕ್ಷಣವೇ
ಅವನನ್ನು ಬದುಕಿಸಲೇಬೇಕು ನಾನು. ಕಚವೇ ಇದು ಹೋಗಿ. ಈಗ ಬರ್ತೀನಿ ಮತ್ತೆ ಬರ್ತೀನಿ ಹಾಗೆ ಕಾದು ಕುಳಿತದ್ದು ನೀನು. ನಿನಗೆ ಆ ಊಟದ ಸಮಯಕ್ಕಾಗುವಾಗ ಬರ್ಬೇಕು ಅಂತ ನೀನು ಗೊತ್ತೇ ಇಲ್ವಾ? ಗೊತ್ತಿದೆ. ಹೆಚ್ಚು ದೂರ ಹೋಗಬೇಡ ಅಂತ ಹೇಳಿಲ್ವಾ ನಾನು? ಮತ್ತೆ ಎಷ್ಟು ಹೊತ್ತಾಯ್ತು ನೀನು ಬಾರದು ನನಗೆ ಕೈ ಕಾಲೇ ನಡುಗುತ್ತಿತ್ತು. ಹೌದೇ? ಒಂದು ಕ್ಷಣವು ನಿನ್ನನ್ನು ಕಾಣದೆ ಕುಳಿತುಕೊಳ್ಳುವುದಕ್ಕೆ ನನ್ನಿಂದ ಆಗುವುದಿಲ್ಲ. ನಿನ್ನ ಮುಖ ನೋಡುವಾಗಲೇ ಗೊತ್ತಾಗ್ತದೆ. ಮತ್ತೆ ಯಾಕೆ ಹೋದದ್ದು ನೀನು? ನಾನು ಏನು ಮಾಡೋಣ ಹೇಳು. ನನಗೆ ಹೊಟ್ಟೆ ಹಸಿವಾಗುತ್ತಾ ಇದೆ, ನೀನಿಲ್ಲದಿದ್ರೆ ಊಟ ಇಲ್ಲ. ನಾನು ಕಾಡಿಗೆ ಹೋಗಿದ್ದೆ. ಇನ್ನೇನು ಅಲ್ಲಿಂದ ಹೊರಡ್ತೇನೆ ಎನ್ನುವ ಕಾಲಕ್ಕೆ ಯಾವನೋ ಒಬ್ಬ ದೀರ್ಘ ಸ್ವರೂಪಿ ಕಣ್ಣ ಮುಂದೆ ಬಂದವನೇ ನನ್ನನ್ನು ಗಟ್ಟಿಸಿ ಮಾತನಾಡಿದ. ಬೇಡ ಸಲ್ಲದು ಅಂತ ಹೇಳುವಾಗಲೇ ಅವನೊಂದು ಆಯುಧವನ್ನು ಎತ್ತಿತ್ತು ಅಂತ ಗೊತ್ತುಂಟು. ಮತ್ತೆ ಈಗ ಬಂದಿದ್ದೇನೆ. ಒಟ್ಟಿನಲ್ಲಿ ಬಂದಿಯಲ್ಲ ನೀನು? ಹೌದು. ಬೇಕಾದದ್ದು ಅದು ನನಗೆ. ಸಂತೋಷ ಆಯ್ತು. ಆಯ್ತಲ್ಲಪ್ಪ. ಈಗ ನಿಮಗೆ ಹಸಿವಾಗ್ತದಾ? ಅಲ್ಲ ಹಸಿ ಹೋಯ್ತಲ್ಲ. ಹಸಿವು ಹಾರಿ ಹೋಯ್ತು. ಹಾಗಾದ್ರೆ ನಿಮಗೆ ಬೇಡ ಕಚೇರಿಗೆ. ಅಲ್ಲ ಕಚೇರಿಗೆ ಮಾತ್ರ ಬೇಡ. ನೀನು ಅಧಿಕ ಪ್ರಸಂಗದಲ್ಲಿ ಮುಂದೆ ಇದ್ದೀಯ. ಮತ್ತೆ ಹಸಿವು ಹೋಯ್ತು ಅಂತ ಹೇಳಿದ್ರೆ ನೀವು? ಅಲ್ಲ ಹೋಯ್ತು ಅಂತಲ್ಲ, ಇವಾಗ ನಿನಗೆ ಸಮಾಧಾನ ಆಯ್ತಲ್ಲ. ನನಗೆ ಸಮಾಧಾನ. ಅಪ್ಪನಿಗೆ ಹೊಟ್ಟೆ ಹಸಿವಾದ್ರೂ ಆಕ್ಷೇಪ ಇಲ್ಲ. ನಿನಗೆ ಕಚನ ಒಪ್ಪಬೇಕು, ಅದು ಇಲ್ಲದ್ರೆ ಆಗುದಿಲ್ಲ. ಹೌದು, ಕಚನನ್ನು ಬಿಟ್ಟು ನಿಮಗೆ ಬಡಿಸುವುದಿಲ್ಲ. ಈಗ ನಿನ್ನ ಸಂತೋಷ ಅವರಿಗೂ ಹೊಟ್ಟೆ ತುಂಬಿತು ಅಂತ ಆಗಿದೆ. ಹೌದಾ? ಆದರೂ ದೇಹ ಊಟ ಮಾಡದೆ ಬೇಕಲ್ಲ. ಹೀಗೆ ಬನ್ನಿ. ಹೋಗೋಣ. ಧೂಮಕೇತರಲ್ಲಿ ಆ ಕಚನನ್ನು ಕೊಂದು ಸಾಗರಕ್ಕೆ ಬಿಸಡಿಬಾ ಅಂತ ಹೇಳಿದೆ. ಆದ್ರೆ ವರದಿಯನ್ನು ಒಪ್ಪಿಸಿದರೆ ಮುಗಿಸಿದ್ದೇನೆಂಬುದಾಗಿ. ಅಷ್ಟೊತ್ತಿಗೆ ನಾರದರು ಬಂದ್ರಲ್ಲ, ಅವರಿಗೆ ಸತ್ಕಾರವನ್ನು ಮಾಡಿದಾಗ ಅವರು ಹೇಳಿದ್ದೇನು, ನಿನ್ನ ವೈರಿಯಾದಂತಹ ಕಚ ಸಾಯಲಿಲ್ಲ, ಗುರುಗಳು ಮತ್ತೊಮ್ಮೆ ಅವರನ್ನು ಜೀವಗೊಳಿಸಿದ್ದಾರೆ ಎಂಬುದಾಗಿ. ನಾನು ಯೋಚನೆ ಮಾಡಿದೆ ಏನು ಮಾಡುವ ಅಂತ. ಹೋಗಿ ಶುಕ್ರಾಚಾರ್ಯರಲ್ಲಿ ಒಂದು ದೂರನ್ನು ಕೊಟ್ಟೆ. ಈ ಸಲ ಆದ್ರೂ ಸ್ವರ್ಗ ಪಡೆಯಬೇಕು ಗುರುಗಳೇ, ಏನು ಮಾಡುವ ಅಂತ. ಆಯ್ತು ಶಿಷ್ಯ, ನಿನ್ನ ಅಭಿಮತದಂತೆ ನಾನು ಬರ್ತೇನೆ ಹೋಗುವ ಅಂತ. ದೇವಲೋಕದಲ್ಲಿ ಯುದ್ಧವನ್ನು ಮಾಡಿದೆವು, ಆದ್ರೆ ಏನು ಮಾಡುವ, ದೇವತೆಗಳಲ್ಲಿ ಸೋಲಾಯಿತು. ಓಡ್ತಾ ಇರುವಾಗ ಅವರಲ್ಲಿ ಒಬ್ಬ ವಾಯು, ಇನ್ನೂ ಅಸುರರು ಬದುಕಬಾರದು, ಬದುಕಿದ್ರೆ ಕಷ್ಟ ಎಂಬುದಾಗಿ ವಾಯು ಸ್ತಂಭನವನ್ನು ನಮ್ಮ ಹೊಟ್ಟೆಯಲ್ಲಿ ಉಬ್ಬೇರುವುದಕ್ಕೆ ಪ್ರಾರಂಭ ಆಯಿತು. ಗುರುಗಳಲ್ಲಿ ಕೇಳಿದೆವು, ಇದಕ್ಕೇನಾದ್ರೂ ಪರಿಹಾರ ಕೊಡಿ ಎಂಬುದಾಗಿ. ಇದಕ್ಕೆ ಪರಿಹಾರ ಗುರುಗಳು ಕೊಟ್ಟರು. ಬಳಿಕ ಗುರುಗಳನ್ನು ಮತ್ತೊಮ್ಮೆ ಎಬ್ಬಿಸಿದೆ. ಏನು ಮಾಡುವ ಗುರುವರಿಯ ಅಂತ ಕೇಳಿದಾಗ ಅವರು ಹೇಳಿದ್ದೇನು, ಒಂದು ಯಾಗ ಮಾಡುವ, ಮಹತ್ತರವಾದ ಯಾಗ. ಆ ಯಾಗಕ್ಕೆ ಬೇಕಾದಂತಹ ಸಕಲ ವಸ್ತುಗಳನ್ನೆಲ್ಲ ನೀನು ಸಿದ್ಧಪಡಿಸು, ಅಧ್ಯಕ್ಷ ಸ್ಥಾನದಲ್ಲಿ ನಾನಿದ್ದು ಆ ಯಾಗವನ್ನು ಪೂರ್ತಿಗೊಳಿಸುವ ಎಂಬುದಾಗಿ. ಅದಕ್ಕಾಗಿ ಸಕಲ ಸಿದ್ಧತೆ ಆಗಬೇಕಾಗಿದೆ. ನೋಡು, ಮುಂದುವರಿಯುತ್ತೇನೆ. ರಾಕ್ಷಸರು ತಿರುಗಾಟ ಮಾಡುವುದಲ್ಲದೆ ಬೇರೆ ಯಾರು ಬರುವುದಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಹೊಸ ಮುಖ, ಯಾರೋ ನಮಗೆ ಪರಿಚಯ ಇಲ್ಲದವನ ಹಾಗೆ ಕಾಣುತ್ತಾ ಇದ್ದಿ. ಅದಕ್ಕಾಗಿ ಕೇಳ್ತಾ ಇದ್ದೇನೆ, ಈ ದಾರಿಯಾಗಿ ಎಲ್ಲಿ ಸಾಗುತ್ತಾ ಇದ್ದಿ? ಇಲ್ಲಿ ಒಬ್ಬ ಮೊನ್ನೆ ಬಂದವರು
ಹುಡುಗ ಸೇರಿಕೊಂಡಿದ್ದಾನಂತ ಸುದ್ದಿ ಉಂಟು. ಓಹೋ, ನಮ್ಮ ಗುರುಗಳ ಆಶ್ರಮಕ್ಕೆ ಹ, ಕಚ್ಚ ಅನ್ನುವವ ಅವನೇ ನೀನು ಯಾರೆಂಬುದಾಗಿ ಹೇಳಬೇಕು. ಏನು ಬಂದವೋ, ಕೆಲಸ ಮುಗಿಯಿತೋ, ಎಲ್ಲಿಗೆ ಹೊರಡ್ತಾ ಇದ್ದಿ ಹೇಳಬೇಕ. ನಾನು ದಾರಿಯಲ್ಲಿ ನಾವು ಹಾಗೆ ಬೊಬ್ಬೆ ಹಾಕುತ್ತಾ ಇರುವುದು. ನೀನು ಯಾವನನ್ನು ಊಹಿಸಿದವನು ನಾನೇ ಹೌದು. ನೀನು ಹೌದಂದ್ರೆ ದೇವಗುರುವಾದಂತಹ ಬೃಹಸ್ಪತಿಯ ಸುತನು ನಾನಹುದು, ಗುರು ಸುತನು ನಾನಹುದು. ಕಚ್ಚ ಅಂದ್ರೆ ನೀನು ನಾನೇ. ಈಗ ದೂರ ಹೊರಟದ್ದು ಆಚಾರ್ಯ ಭಾರ್ಗವರಲ್ಲಿ ವಿದ್ಯೆಯನ್ನು ಸಂಗ್ರಹಿಸುವಂತಹ ಉದ್ದೇಶಕ್ಕಾಗಿ ಅವರ ಪರಿಚರ್ಯವನ್ನು ಮಾಡುತ್ತಿರುವನು ನಾನು. ಅಂದ್ರೆ ಅವರ ಸೇವೆ ಮಾಡಿಕೊಂಡಿರುವ ಅದರ ಅಂಗವಾಗಿ ಕುಶಧ್ವನಿಯಂತ ಸಮಿತಿಯನ್ನು ತರುವುದಕ್ಕಾಗಿ ಕಾನೂನಲ್ಲಿ ತಿರುಗಾಡುತ್ತಾ ಇದ್ದೇನೆ. ಸೇವೆ ಮಾಡುವವರ ಕುರಿತೆಲ್ಲ ಇಂಥ ಕೋಪಗಳು ಮಾಡುವುದು ಸರಿಯೇ? ನೀನು ಸಲ್ಲದಯ್ಯ, ಸುಮ್ಮನಿರು, ನಾನು ಅವನೇ. ಬೃಹಸ್ಪತಿಯ ಮಗ ಕಚ್ಚ ಅನ್ನುವವ ನಾನೇ. ನೀನೇ ನೀನೇ ಅಬ್ಬಾ, ನಿಮ್ಮ ಸೊಕ್ಕೆ ದೇವತೆಗಳಿಗೂ ದಾನವರಿಗೆ ಆಗುವುದಿಲ್ಲ ಅನ್ನುವ ವಿಷಯ ನಿಮಗೆ ಗೊತ್ತಿದೆ. ಆದ್ರೆ ನಿಮ್ಮ ಉನ್ನತಿಯನ್ನು ಬಯಸಿಕೊಂಡು ನಮ್ಮ ಗುರುಗಳಾದಂತಹ ಶುಕ್ರಾಚಾರ್ಯರ ಒಳ್ಳೆಯರಿರುವಂತಹ ಮೃತ ಸಂಜೀವಿನಿ ವಿದ್ಯೆಯನ್ನು ಕಳೆಯುವುದಕ್ಕೆ ಬಂದೆಯಾ? ಸಂಗ್ರಹ ಮಾಡಿದೆಯಾ? ಆಗ್ಲಿಲ್ಲ. ನಾನು ಅಭ್ಯಾಸ ಮಾಡಬೇಕು ಅನ್ನುವಂತ ಯೋಚನೆ ನೀವು ಮಾಡಿದ್ದು. ಹಾಗಾದ್ರೆ ತುಂಬಾ ಸಮಯ ಆಗ್ಲಿಲ್ಲ ಬಂದು. ನಾನು ಬಂದು ಇನ್ನೊಂದು 500 ವರ್ಷವೇ ಆಗಲಿಲ್ಲ. ಹಾಗಾದ್ರೆ ಇನ್ನು 500 ತುಂಬುವುದಕ್ಕಿಲ್ಲ. ಇಲ್ಲ ಇಲ್ಲ, ಹೌದು, ಬೇಗ ನಿನ್ಗೆ ವಿದ್ಯೆ ಲಭಿಸ್ತದೆ. ಹೇಗೆ? ನಾನೇ ಕೊಡಿಸ್ತೇನೆ. ಹೇಗೆ ಕೊಡಿಸ್ತಿ? ಏನಂತ ಭಾವಿಸಿದ್ದಿ? ನಾನು ಹುಡುಕಿಕೊಂಡು ಬಂದಂತಹ ಬಳ್ಳಿ ನನ್ನ ಕಾಲಿಗೆ ಸಿಕ್ಕ ಹಾಗಾಯ್ತು. ಏನು ಕೌಚಿ ಬಿದ್ದರೆ? ಯಾವುದಕ್ಕೆ? ಬಳ್ಳಿಗೆ ಸಿಕ್ಕಿ ಅದನ್ನು ತುಂಡರಿಸಿ ಮುಂದುವರಿಯುವಂತಹ ಶಕ್ತಿ ನನಗುಂಟು. ಯಾವುದನ್ನು ಹೇಳಿದ್ದು ಗೊತ್ತಿಲ್ಲ? ಏನನ್ನು? ನೀನೇ ನಮ್ಮ ವೈರಿ, ನನಗೆ ಬೇಕಾದವ, ನನಗೆ ನಿನ್ನ ವಿಷಯ ಕ್ರೋಧ ಬರ್ತದೆ. ಅತಿ ಬೇಡಯ್ಯ, ಸುಮ್ಮನೆ ಬೇಡ ಗಣಪತಿ ಕ್ರೋಧವೆನ್ನೋಡು ಮಾಡದಿರು ನೀ ಸಿಟ್ಟನ್ನು. ನಾನು ಕೇಡು ಬಗೆಯವನಲ್ಲ. ಕೋಪ ಎನ್ನುವುದು ನಿನಗೆ ಕೇಡನ್ನುಂಟು ಮಾಡೀತು ಎನ್ನುವ ಕೆಲವು ಹಾಗೆ. ಕೋಪವೆಂಬುದು ಅನರ್ಥ ಸಾಧನ. ಕೋಪವೇ ಸಂಸಾರ ಬಂಧನ.
ಕೋಪದಿಂದಲೂ ತರದ ಸೌಖ್ಯವೂ ಮಣ್ಣಾಗುತ್ತದೆ ಅಂತ ಉಂಟು. ಕೆಲವು ಕಡೆಯಲ್ಲಿ ಬರೆದು ಹಾಕ್ತಾರೆ. ಹೇಗೆ? ಇಲ್ಲಿ ಅಪಘಾತ ವಲಯ ಮೆಲ್ಲಗೆ ಚಲಿಸಿರಿ, ಹೌದು. ಗೊತ್ತಿದ್ದು ಕೂಡ ಅವ ವೇಗದಲ್ಲಿ ಹೋದ್ರೆ ಅದು ಅವನಿಗೆ ಕಟ್ಟಿಟ್ಟವು. ಆದ್ರಿಂದ ನೀವು ಹೇಗೆ ಹೋಗಬೇಡ ಅಂತ ಆಡಿದ್ದು ನಾನು. ಅಂದ್ರೆ ಆಚಾರ್ಯ ಶುಕ್ರ ಶಿಷ್ಯ ನಾನು, ಶಿಷ್ಯ. ಅವರ ಸಂಪ್ರೀತಿಗೆ ಪಾತ್ರ ಅಂತ ನನ್ನ ಮೇಲೆ ನೀ ಕೇಡು ಬಗೆದೆ ಅಂತ ಆದ್ರೆ ಕೆಡುಕು ನಿನಗಾದೀತು. ಆದ್ದರಿಂದ ಆಡಿದ್ದು. ನಿನಗೆ ನನ್ನಿಂದ ಕೇಡು ಖಂಡಿತವಾಗಿ ಆಗದು. ಕೆಟ್ಟು ಹೋಗ್ತದೆ, ಹಾಳಾಗುವುದು ಬೇಡ. ಯಾರು ಹಾಳಾಗುದು? ನೀವು. ನಾವು ಹಾಳಾಗುವಷ್ಟು ಹಾಗೆ ಆಗಿ ನನ್ನ ಮೇಲೆ ಕೆಡುಕನ್ನು ತಾಳದಿರು. ಇನ್ನು ನಿನ್ನಿಂದಾಗಿ ನಾವು ಹಾಳಾಗುದು ಬೇಡ ಅನ್ನುವುದನ್ನು ಹೇಳಬೇಡ. ನೀನು ಮೊದಲು ಹಾಳಾಗುವುದು ಇಲ್ಲಿಂದ ಹೊರಟು ಹೋಗ್ಬೇಕು. ಅದಕ್ಕೆ ಹೇಳ್ತಾ ಇದ್ದೇನೆ, ನನ್ನನ್ನು ನೀನು ಕೆರಳಿಸಬೇಡ. ಕೆರಳಿದ್ರೆ ನಾನು ಏನು ಮಾಡ್ತೇನೆ ಗೊತ್ತಾ? ಏನು ಮಾಡ್ತೀನಿ? ಮಾತು ಬೆಳೆಸುವುದಲ್ಲ, ಮತ್ತೆ ಕಾಣುತ್ತಾ ಇರುವಂತಹ ಈ ಆಯುಧದಿಂದ ನಿನ್ನ ತಲೆ 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 ಹೋಗಿತು. ನಿನಗೆ ಬೇಡದ ಕೆಲಸವನ್ನು ಮಾಡಿ ಇದ್ದದನ್ನು ಕಳೆಕೊಳ್ಳುವ ಕೆಲಸ ಕೈ ಹಾಕಬೇಡ. ನಮ್ಗೆ ನಾನು ಅವರಿಬ್ಬರ ಪ್ರೀತಿಗೆ ಪಾತ್ರನಾದವನು, ಆದ್ದರಿಂದ ಆಡಿದ್ದು. ನನಗೆ ದಾರಿ ಬಿಡು. ನಮ್ಗೆ ಕಣ್ಣಿನಲ್ಲಿ ರಕ್ತ ಇಲ್ಲದ ಜಾತಿ. ಹೌದಾ? ನಾವು ಯಾರನ್ನು ಬಿಡುವವರ. ಸ್ವಲ್ಪ ಕರುಣೆ ಇರ್ಲಿ. ಕರುಣೆ ಕರುಣೆ ಅನ್ನೋದು ಶಬ್ದವೇ ಗೊತ್ತಿಲ್ಲ. ಇಲ್ಲವಾದ್ರೆ ನಿಮ್ಮ ಮೇಲೆಯೂ ಕಾರುಣ್ಯ ಹೋದಿ. ಹೋಗ್ತೀಯಾ ನೀನು? ಹೋಗ್ತೀಯಾ? ಇನ್ನಲ್ಲಿ ಏನು ಮಾತಾಡ್ತಾ ಹರಿತವಾದಂತಹ ಖಡ್ಗ ಇರುವುದು ಯಾಕೆ? ತುಂಡು ಮಾಡುವುದಕ್ಕೆ. ಒಂದು ತುಂಡು ಮಾಡಿದ್ರೆ ಪ್ರಯೋಜನ ಇಲ್ಲ. ಈಗ ಒಂದು ತುಂಡಾಗಿ ಬಿದ್ದದ್ದು, ಇದರಿಂದ 1000 ತುಂಡು ಆಗಬೇಕು. ಆಗಬೇಕಾದ್ರೆ ಇದನ್ನು ಸಣ್ಣದಾಗಿ ಕಡಿಬೇಕು. ಎಷ್ಟು ದೊಡ್ಡ ದೇಹ, 1000 ತುಂಡು ಆಗುವುದು ಇಷ್ಟೇ ಆದದ್ದು. ಸ್ವಲ್ಪ ಬೆಂಕಿ ಹಾಕಿ ಆ ಬೆಂಕಿಯಲ್ಲಿ ಈ ಮಾಂಸವನ್ನು ಹಾಕಿ ನೋಡಿದ್ದೀರಾ? ಸುಡ್ತಾ ಉಂಟು, ಸುಡ್ತಾ ಉಂಟು. ಸುಟ್ಟು 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 ಈಗ ಕೊನೆಗೆ ಉಳಿದದ್ದು ಬೂದಿ ಮಾತ್ರ. ನಿಮ್ಗೆ ಮದ್ಯ ಗೊತ್ತುಂಟಾ? ಅದು ನಾಳೆಲ್ಲ ನಾಡಿದ್ದು ಅದೆಲ್ಲ ಹೇಳಿದ್ರು. ಕುಡಿಯುವುದು ನೀವು ಯಾವುದು ಕುಡಿಯುವುದಿಲ್ಲ. ನಿಮ್ಗೆ ಹೇಗೆ ಗೊತ್ತಾಗುದು? ಪೇಯ ಪೇಯ. ನಿಮ್ಗೆ ಮಧು ಗೊತ್ತುಂಟ? ಮಧು, ಸುರೆ ಸುರೆ. ನೋಡಿದ್ದೀರಾ? ನೋಡಿದ್ದೀರಾ ಪರಿಮಳ? ನೀವು ಮುಖ ಯಾಕೆ ಆಚೆ ಮಾಡುವುದು? ಅದು ಕುಡಿದ್ರೆ ಮಾತ್ರ, ಪರಿಮಳದಲ್ಲಿ ಏನಾಗುವುದಿಲ್ಲ. ನೀವು ಇನ್ನು ಇದನ್ನು ಬಾರಿಸಲಿಕ್ಕಿಲ್ಲ. ಅವರಿಗೆ ಹೆದರಿಕೆ ಆಗುದು, ಎಲ್ಲಿ ಅರ್ಧದಲ್ಲಿ ಬಿಟ್ಟು ಹೋಗ್ಬೇಕಾದ್ರೆ. ಇದು ನನ್ನ ಗುರುಗಳಿಗೆ ಅತಿಯಾಗಿ ತುಂಬಾ ಪ್ರೀತಿಯ ಪೇಯ ಇದು, ಮಧು ಅಂತ. ಇದಕ್ಕೊಂದು 10 ದಿವಸ ಆಯ್ತು. ಹೌದಪ್ಪ, 10 ದಿವಸ ಆದ್ರೆ ಮಾತ್ರ ಅದು ಸ್ವಲ್ಪ ಶರೀರಕ್ಕೆ ತಾಗುದು, ಇಲ್ಲದ್ರೆ ತಾಗುದಿಲ್ಲ. ಈ ಬೂದಿಯನ್ನು ಸ್ವಲ್ಪ ಅಪ್ಪ ಮೇಲೆ ಇದ್ರೆ ನಮ್ಮಲ್ಲಿ ಉಂಟಲ್ಲ ಆಯುಧ.
ಅದಕ್ಕೆ ಆಗಿ ಅದು ಮೇಲೆ ಇರಬಾರ್ದು, ಹ. ಅಡಿಗೂ ಓಹೋ ಕೆಳಗೂ ಇರಬಾರ್ದು, ಮಧ್ಯದಲ್ಲಿ ಇರ್ಬೇಕು. ಅಂದ್ರೆ ಇದು ಮಧ್ಯ ಅಲ್ವಾ? ಇದು ಯಾಕೆ ನಾನು ಈಗ ಸಿದ್ಧಪಡಿಸಿದ್ದೆ, ಯಾಕದು ನಮ್ಮ ಗುರುಗಳಿಗೆ ಹ? ಇಂಥದ್ದೆಲ್ಲ ಬಹಳ ಇಷ್ಟ. ಗುರುಗಳಿಗೆ ಹೌದು ಹೌದು, ಶುಕ್ರಾಚಾರ್ಯರಿಗೆ ಹೌದು ಯಾವಾಗ್ಲೂ ಇಲ್ಲ. ಅದು ನಮ್ಮಂತ ಶಿಷ್ಯರು ಕೊಟ್ರೆ ಮಾತ್ರ ಅವರು. ಅಪರೂಪ ಹೌದು ಹೌದು, ಯಾವಾಗ್ಲೂ ಹಾಕುವ ಅಭ್ಯಾಸ ಇಲ್ಲ. ನಾನು ಕೊಟ್ರೆ ಯಾವುದು ಬೇಡ ಅಂತ ಹೇಳುವವರು ಅವರಲ್ಲ. ಹಾಗಾಗಿ ಈ ಮಧುವನ್ನು ಕೊಂಡೋಗಿ ಅವರಿಗೆ ಕೊಡಬೇಕು. ಯಾಕೆ ಹೊಸ ಯಾಗ ಮಾಡುವುದಕ್ಕೆ ಹೊರಟಿದ್ದಾರೆ, ಇದರಲ್ಲಿ ಉಲ್ಲಾಸ ಬರಬೇಕು. ಇದನ್ನು ಕೊಂಡು ಹೋಗುವ ಬಗೆ ಹೇಗೆ? ಈಗ ಕೈಯಲ್ಲಿ ಹೊಡೆಯುವುದಲ್ಲ, ಮತ್ತೆ ಶಿರದಲ್ಲಿ ಧರಿಸಿ. ತಲೆ ರೊಟ್ಟು ಹೌದು. ಶ್ರೀ ಗುರುವೇ ನಮಃ. ಅಡ್ಡಬಿಲ್ಲಿಗೆ ಇದು ತಡೆಯುವುದಿಲ್ಲ ಗುರುವರ್ಯ. ಇಲ್ಲದಿದ್ದರೆ ಸಾಷ್ಟಾಂಗ ವಂದಿಸಿಕೊಳ್ತಿದ್ದೆ. ನಿಮ್ಮ ಕಾಲಿಗೆ ಅಡ್ಡ ಬಿದ್ದಷ್ಟು ನಮಗೆ ಉಲ್ಲಾಸ. ಗುರುವರ್ಯ ನೋಡಪ್ಪ, ಒಂದೊಂದು ಕಾರಣಗಳಷ್ಟೇ. ಏನು? ಅದು ತಡೀತದೆ, ಇದು ತಡೀತದೆ. ಮನಸ್ಸು ಸರಿ ಇಲ್ಲ ಅಂತಾದ್ರೆ ಎಲ್ಲವೂ ತಡೆ. ನೀವೇ ಹೇಳಿದ್ದಲ್ಲ, ಇದನ್ನು ಕಟ್ಟಿ ಹೆಚ್ಚು ಬಗ್ಗಬಾರದು, ನೆಟ್ಟಗೆ ಹೋಗ್ಬೇಕಂತ. ಪರಂಪರೆ ಹಾಗುಂಟಲ್ಲ, ಏನು ಮಾಡುವುದಕ್ಕಾಗುದಿಲ್ಲ. ಹೌದು. ಇವತ್ತೇನೋ ವಿಶೇಷತೆ ಕಾಣ್ತಾ ಇದೆಯಲ್ಲ. ಒಂದು ಯಾಗದ ಸಿದ್ಧತೆಯಲ್ಲಿ ನೀವು ಇದ್ದವರು. ಹೌದಪ್ಪ, ನಿಮಗೆ ಉಲ್ಲಾಸ ಬರಬೇಕು ಹಾ. ಅನ್ನುವ ಉದ್ದೇಶದಿಂದಲೇ ನಾನು ನಿಮ್ಮ ಬಳಿಗೆ ಬಂದದ್ದು. ನೋಡು, ನೀವು ಹೇಳಿದಲ್ಲ ಎಲ್ಲ ಸಂಗ್ರಹಣ ಮಾಡ್ಬೇಕಂತ. ಅಲ್ಲ, ಸಮಿತ್ತುಗಳು, ಯಾಗಕ್ಕೆ ಬೇಕಾದ ಪರಿಕರಗಳು ಎಲ್ಲವನ್ನು ಸಿದ್ಧಪಡಿಸುವಲ್ಲಿ ಸಿದ್ಧ ಹಸ್ತರು ನೀವು. ಹೌದು. ನಿಮಗೆ ಅದು ಬೇಕು ಇದು ಬೇಕು ಅಂತ ಹೇಳಲಿಕ್ಕಿಲ್ಲ. ಅದು ಕೂಡ ಈ ಸಲ ದೇವತೆಗಳನ್ನು ಆದಷ್ಟು ಬೇಗ ಮುಗಿಸಬೇಕೆಂಬುದಾಗಿ ನಮ್ಮ ಉದ್ದೇಶ. ಎಂತದ್ದು ಮುಗಿಸುವುದು? ಅಲ್ಲಲ್ಲ, ಅವರನ್ನು ಅಲ್ಲಿಂದ ಇಳಿಸುವುದು, ನಾವು ಮೇಲೆ ಹೋಗುದಂತ. ನಿಮ್ಗೆ ಈ ಸಲ ಒಂದು ಬೃಹಸ್ಪತಿಯ ಪೀಠ ಸಿಗ್ತದೆ. ಅಲ್ಲ, ಬೃಹಸ್ಪತಿಯ ಪೀಠ ಅಂತಲ್ಲ, ನಮಗೆ ಇದ್ದ ಪೀಠದಲ್ಲೇ ನಾವು ಬೃಹಸ್ಪತಿ ಆಗುತ್ತೇವೆ. ಗುರುವರ್ಯ, ಅದು ಗೊತ್ತುಂಟ? ಗುರುವರ್ಯ, ಓ, ಬೆಳಿಗ್ಗೆದ್ದೆಲ್ಲ ಮುಗೀತಾ? ನಿತ್ಯಾನ್ನಿಕ ಎಲ್ಲ ಮುಗಿದು ಹೋಗಿದೆ. ಅಲ್ಲಲ್ಲ, ಉಪಚಾರ ಎಲ್ಲ ಯಾರು ಉಪಹಾರ? ಉಪಹಾರ ಅದು ಪ್ರತ್ಯೇಕವಾಗಿ ಆಗುತ್ತದೆ. ಹೌದಾ? ಸಮಯಕ್ಕೆ ಸರಿಯಾಗಿ. ಈ ಸಲ ಅಲ್ಲ, ನನಗೆ ಏನೋ ಒಂದು ಯಾವಾಗಿನ ಹಾಗೆ ನೀನಿಲ್ಲ. ನಿನಗೆ ಭಾರ ಆಗ್ತದ? ಯಾವುದು? ಇದು ಕಚ್ಚುತ್ತದೆ. ಭಾರ ಆಗುದಿಲ್ಲ, ಕಚ್ಚುದ? ಹೌದು, ನಮ್ಗೆ ಅಭ್ಯಾಸ ಉಂಟಲ್ಲ. ಅಭ್ಯಾಸ ಹೌದು. ಗುರುವರ್ಯ, ಹೊತ್ತುಕೊಂಡು ಬಂದಿದ್ದಿ ದೊಡ್ಡ ಭಾಂಡ ಎಂತದಂತ ಗೊತ್ತಾಗ್ಲಿಲ್ಲ ನನಗೆ. ಪವಿತ್ರವಾದದ್ದನ್ನು ತಲೆಯಲ್ಲಿ ಹೊತ್ತುಕೊಂಡು ಬಂದದ್ದು. ಅಲ್ಲ, ಮತ್ತೆ ಬೇಡದಾದ್ರೆ ಹೀಗೆ ಹೇಳ್ಕೊಂಡು ಬರ. ಅಲ್ಲ, ತಲೆಯಲ್ಲಿ ಹೊತ್ತದೆಲ್ಲ ಪವಿತ್ರವಾಗುತ್ತದೋ? ಕೆಲವೆಲ್ಲ ತಲೆಯಲ್ಲಿ ಹೊತ್ತುಕೊಂಡು ಬರ್ಬೇಕಾಗ್ತದೆ. ಅಂದ್ರೆ ಅದು ತಲೆಗೆ ಹತ್ತಬೇಕಾದ್ರೆ ತಲೆಯಲ್ಲೇ ಹೊತ್ತುಕೊಂಡು ಗುರುವಿನ ಅನುಜ್ಞೆಯ ಎನ್ನುವುದನ್ನು ಹಾಗೆ ಹೊತ್ತುಕೊಂಡು ಬರಬೇಕು. ಪಾತ್ರದಲ್ಲಿ ಹಾಕಿ ಅಲ್ಲ. ಈಗ ಎಂತದ್ದು ಇದು ಪಾತ್ರದಲ್ಲಿ? ಗುರುವರ್ಯ, ನಿನ್ನ ಪಾತ್ರದ ಔಚಿತ್ಯ ಎಂತದು? ಇದರ ಔಚಿತ್ಯ ಏನಲ್ಲ, ಇದು ಮಧು ಸಿಹಿ. ನಮ್ಮ ಜೀವನದಲ್ಲಿ ಸಿಹಿಯನ್ನೇ ಅನುಭವಿಸಿದ್ದು ಹೆಚ್ಚು. ಯಾಕೆಂತ ಕೇಳಿದ್ರೆ, ಇನ್ನೊಬ್ಬರ ಮನಸ್ಸಿನಲ್ಲಿ ಕಹಿ ಇರಬಾರದು ಎನ್ನುವ ಒಂದು ಉದ್ದೇಶ. ನಮ್ಮ ಶಿಷ್ಯಂದರು ಯಾವತ್ತು ಸಂತೋಷವಾಗಿರಬೇಕು, ಸಿಹಿಯನ್ನು ಉಂಡಂತಹ ಅನುಭವ ಅವರಿಗೆ ಆಗಬೇಕು ಅಂತ ಯಾವಾಗಲೂ ನಾನು ನಿಮಗೆ ತಂದು ಕೊಡ್ತೇನೆ. ಹೌದಪ್ಪ, ಅದರಿಂದ ಸಂತೋಷ ಮಾಡುವವರು ನೀವು. ನೋಡು, ನೀನು ತಂದು ಕೊಟ್ಟಿದ್ದಿ ಎನ್ನುವ ಕಾರಣಕ್ಕೆ ಬೇಕಾಗಿ ನೀನು ಶಿಷ್ಯನಾದದ್ದಲ್ಲ. ಅಲ್ವಲ್ಲ. ನೀನು ಮಾಡಬೇಕಾದ ಕರ್ತವ್ಯ ಏನುಂಟು, ಸೇವಾ ಪರಿಧಿ ಏನುಂಟು, ಅದರಿಂದಲಾಗಿ ನಾನು ಸಂತೃಪ್ತಿಯನ್ನು ಹೊಂದುತ್ತೇನೆ. ಅದರಿಂದ ಬೇಕಾದ್ದು ನಿನಗೆ ಕೊಡ್ತೇನೆ. ಎಲ್ಲ ಶಿಷ್ಯರಿಗಿಂತ ಪ್ರೀತಿಯ ಶಿಷ್ಯ ಯಾರು? ವೃಷಪರ್ವ. ನಿನ್ನದೊಂದು ಪರ್ವವೇ. ಹೌದೌದು, ಮುಗಿಬೇಕಂತ ಉಂಟು ಈ ಸಲ. ಅಲ್ಲಪ್ಪ ಗುರುವರ್ಯ, ಮುಗಿಸ್ಲಿಕ್ಕೆ ಆಗುತ್ತದೆ. ನೋಡಿ, ಈ ಮಧು ಇದರಲ್ಲಿ ವಿಶೇಷ ಉಂಟು. ಏನು ವಿಶೇಷ? 4 ತತ್ವ ಉಂಟು. ಅಂದ್ರೆ ಒಂದು ನೆಲ ತತ್ವ, ಭೂತತ್ವ, ಒಂದು ಜಲ ತತ್ವ, ಒಂದು ವಾಯು ತತ್ವ, ವಿಸ್ತಾರವಾದ ಒಂದು ಆಕಾಶ ತತ್ವ ಮೇಲೆ. ಹೌದು, ಕೆಳಗೆ ಸುತ್ತ ಮುತ್ತ ಮೇಲೆ. ಹೌದು. ನೆಲ ತತ್ವ ಅಂದ್ರೆ ಏನು? ನೆಲ ಕಚ್ಚಬೇಕು ಅಂತ ಅಲ್ಲಲ್ಲ, ನೆಲದಲ್ಲಿದ್ದಂತಹ ಯಾವುದೇ
ಅಮೂಲ್ಯವಾದದ್ದು ವಸ್ತುಗಳು ಹ. ಇದರಲ್ಲಿ ಸಂಗ್ರಹ ಮಾಡಿದ್ದೇನೆ. ಅಮೂಲ್ಯವಾದ ವಸ್ತುಗಳ ರಸವನ್ನು ಶೇಖರಿಸಿದೆ. ಹ. ಮತ್ತೆ ಜಲತತ್ವ ಹಾ ವಿಶೇಷವಾದಂತಹ ಒಂದೇ ನದಿಯದ್ದಲ್ಲ, ಅಲ್ಲಲ್ಲ, ವಿಶೇಷ ನದಿಗಳಿಂದ ಕೂಡಿದಂತಹ ಜಲವನ್ನು ಸಂಗ್ರಹಿ ಸಕಲ ಪುಷ್ಕರ ತೀರ್ಥ. ಹೌದೌದು. ಹಾ. ಇನ್ನೊಂದು ವಾಯು ತತ್ವ. ಗಾಳಿ ಹಾಕಿದ್ದಕ್ಕೆ ಗಾಳಿ ಹಾಕಿದ್ದಲ್ಲ, ಮತ್ತೆ ಯಾವ ಕಡೆಯಿಂದ ಹ. ಯಾವ ರೀತಿಯ ಪರಿಮಳ ಬರಬೇಕು ಅದನ್ನೆಲ್ಲ ಸಂಗ್ರಹಿಸಿಕೊಂಡು ವಾಯು ತತ್ವವನ್ನು ಸೇರಿಸಿದ್ದೇನೆ. ಸುಗಂಧವಾದ ದ್ರವ್ಯಗಳನ್ನು ಸೇರಿಸಿ. ಇನ್ನೊಂದು ಆಕಾಶ ತತ್ವ. ಅದ್ಯಾಕೆ ಈ ಸಲ ನೀವು ಮೇಲೆ ಹೋಗ್ಬೇಕು, ಮೇಲೆ ಹೋಗ್ಬೇಕು ಅಂತ ಹೇಳಿದ್ರೆ ದೇವಲೋಕಕ್ಕೆ. ಹಾಗೆ ಅಲ್ಲಿಯ ಪೀಠ ನಿಮ್ಗೆ ಸಿಗ್ಬೇಕಲ್ಲ ಬೃಹಸ್ಪತಿ. ಒಂದು ಹೇಳಲ್ಲ ನಾನು, ಹಾ. ನಾನು ಕೆಳಗಿದ್ರು ಮೇಲೆ ಇರುವುದು ಅಲ್ವಾ? ಹ. ಅದು ಗೊತ್ತುಂಟು ನನಗೆ. ಆದ್ರೆ ನನ್ನ ದೃಷ್ಟಿ ಮೇಲೆ ಅದು ಗೊತ್ತಿಲ್ಲ ನನಗೆ. ಗೊತ್ತಿದೆ. ಮತ್ತೇನು ಇದು ಇದು ನಿಮಗೆ ಬೇಕಾಗಿ ಹೌದೌದು. ನೀವು ಉದ್ಧಾರ ಆದ್ರೆ ಆಗ್ಲಿ ಅಂತಗ. ನಮ್ಮ ಉದ್ಧಾರವೇ ನಿಮ್ಮ ಜೀವನ. ಹೌದು. ಇದನ್ನು ಕುಡಿದ್ರೆ ಇಲ್ವಾ ಹ. ಆದಷ್ಟು ಬೇಗ ನೀವು ಮೇಲೆ ಹೋಗಿ. ಈಗ ಮೇಲೆ ಅನ್ನುವುದಕ್ಕೆ ಅರ್ಥ ಬೇರೆ. ಅಲ್ಲ, ಆಕಾಶ ತತ್ವ ಉಂಟಲ್ಲ, ಆಕಾಶ ತತ್ವ, ಹೌದೌದು, ಪಂಚಭೂತ ತತ್ವಗಳಲ್ಲಿ ಅದು ಒಂದು. ಹ. ಇದನ್ನೆಲ್ಲ ಸೇವಿಸಿದಾಗ ಹ. ನಮ್ಮ ಗುರುಗಳು ಮತ್ತೆ ಮೇಲಿನ ತತ್ವಕ್ಕೆ ಮುಟ್ಟಿದ ಹಾಗಾಗ್ತದೆ. ಹಾಗಾಗಿ ಇದನ್ನು ನೀವು ಸೇವಿಸಬೇಕು ಅಂತ ನಾನು ತಂದುಕೊಡುವುದು. ಇದು ಸ್ವೀಕಾರಕ್ಕೆ ಅರ್ಹವಾದದ್ದು. ಹೌದೌದು. ನೋಡಿ ಹೇಗುಂಟು ಎಂತದ್ದು ಗುರುವರ್ಯ. ಕುಡಿಯುವುದಕ್ಕಿಂತ ಮೊದಲು ಸ್ವಲ್ಪ ಕೆಲಸ ಉಂಟು, ಎಂತದ್ದು ಕೆಲಸ? ಹಾಗೆ ಹಿಡೀರಿ. ಅದೆಂತದ? ಅದು ಹೇಳಿದ್ದಲ್ಲ ನಾನು, ಕೆಲವು ತತ್ವ ಅದರಲ್ಲಿ ಉಂಟಂತ. ಅಡಿಯಲ್ಲಿ ಉಂಟು ಅಂತಲ್ಲ, ಅದು ಅಡಿಯಲ್ಲೇ ಹೋಗಿ ನಿಂತ್ರೆ ದಪ್ಪಗಾಗಿ- ನೀವು ಮೇಲಿದ್ದೆ ಕುಡಿದ್ರೆ ಅಲ್ಲ ಹಾಗೆ ಕಲಸಿತ್ತು. ಅದ್ರ ಅಂಶ ಇರ್ತದಲ್ಲ, ಮೇಲೆ ಆದ್ರೂ ಕೆಳಗಾದ್ರು. ಆದ್ರೆ ಆ ದಪ್ಪ ಇದ್ದದ್ದು ಅಡಿಯಲ್ಲಿ ಇರ್ತದಲ್ಲ ಗುರುವರ್ಯ. ಬಾಕಿ ಆಗಬಾರ್ದು, ಹೌದೌದು, ಉಳಿಯಬಾರ್ದು. ಉಳಿವಾಡಿ. ಈಗೆಂತ ಮಾಡ್ಬೇಕು? ಕುಡಿಬೇಕು. ಕುಡ್ದಲ್ಲಿಗೆ ಏನಾಗ್ತದೆ? ನೀವು ಸೇವಿಸಬೇಕು, ನಾನು ನೋಡಬೇಕು, ನಾನು ಸೇವಿಸಿದ ಹೋಗುವವರು ಬೇಗ ಹೋಗ್ಬೇಕು. ಅಲ್ಲ, ಆನಂದವನ್ನು ಹೊಂದಬೇಕು. ಹೌದು. ಹೋದವರು ಹೋಗುತ್ತಾರೆ, ಹೋಗ್ಲಿ, ನಮಗೆ ಆಕ್ಷೇಪ ಇಲ್ಲ, ಇಲ್ಲ. ನಮಗದು ಬೇಕಾದ. ನಮಗೆ ಸಿಗುವುದು. ಹೌದಾ? ನೀನೇನೋ ಮಾಡಿದ್ದು ಈಗ ಅಪಸ್ವರ ಬಂತಲ್ಲ. ಅಲ್ಲಲ್ಲ, ಯಾರೋ ನಮ್ಗೆ ಆಗದವರು ಅಲ್ವಾ? ಇದೆಲ್ಲ ಏನಾದ್ರೂ ಹಾಕಿದ್ದಿಲ್ಲಲ್ಲ? ಇಲ್ಲ ಇಲ್ಲ ಇಲ್ಲ, ನಮ್ಗೆ ಆಗದವರೇನು ಸೂಚನೆ ಕೊಟ್ಟರು. ನಂಬಲಿಕ್ಕೆ ಆಗುದಿಲ್ಲ, ಏನಾದ್ರೂ ಹಾಕ್ಯಾರವ. ಗುರುವರ್ಯ, ಕುಡಿಬಹುದಲ್ಲ? ಕುಡೀರಿ, ಕುಡಿ, ಕುಡಿಬಹುದಲ್ಲ? ಕುಡೀರಿ, ಕುಡಿ. ಸ್ವೀಕರಿಸುವುದಲ್ಲ? ಒಮ್ಮೆಲೆ ಕುಡಿಯುತ್ತಲ್ಲ, ಸ್ವಲ್ಪ ಸ್ವಲ್ಪವೇ ಸ್ವಲ್ಪ ಸ್ವಲ್ಪವೇ ಸ್ವಲ್ಪ ಸ್ವಲ್ಪವೇ ಕುಡಿ. ಮತ್ತೆ ಮತ್ತೆ ರುಚಿ ಹೆಚ್ಚಾಗಬೇಕು. ಹೇಗುಂಟು? ಇದು ಎಲ್ಲಿಂದ ಸಿದ್ಧ ಮಾಡಿದ್ದು? ನಾನೇ ಸಿದ್ಧ ಮಾಡಿದ್ದಂತ. ಅದು ಯಾರ್ಯಾರು ಸಿದ್ಧ ಮಾಡಿದ್ರೆ ನಮ್ಗೆ ಅದು. ಅಲ್ಲ, ಇದು ಎಷ್ಟು ದಿವಸ ಆಯ್ತು ಇಷ್ಟನ್ನೆಲ್ಲ ಮಾಡ್ಬೇಕಿದ್ರೆ? ತುಂಬಾ ದಿವಸ ಆಯ್ತು. ಅಲ್ಲ, ಇಷ್ಟರವರೆಗೆ ಎಂತದು ನೀನು ಮಾಡಿ ಕೊಟ್ಟದ್ದೇ ಇಲ್ಲ? ಇಲ್ಲ 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 ಇಲ್ಲ, ಎಷ್ಟೋ ಸಲ ಕೊಟ್ಟಿದ್ದಿ, ಅದು ಇಂಥ ರುಚಿಯದ್ದು. ಗುರುವರ್ಯ, ಓ ಒಮ್ಮೆಲೆ ಅರ್ಧ ಮುಗಿಯಿತು. ಹಾಳು ಮಾಡ್ಲಿಕ್ಕೆ ಬಂದ ಅಂತ. ಅಲ್ಲ, ಇದರ ಅಡಿ ಕರ್ಮದವರ ನೀನು. ಅಡಿಯಲ್ಲಿ ಸಿಕ್ಕಿದ್ದನ್ನೆಲ್ಲ ಅದರ ಅಡಿಯಲ್ಲಿ ತುಂಬ ಉಂಟು. ನಿನ್ನ ಕರ್ಮ ನೀನೇ ಕೊಟ್ಟು ಸಾಯಿದ. ಗುರುವರ್ಯ, ಹಾಗಲ್ಲ. ನಾವು ಯಾವಾಗಲೂ ಕುಡಿಯುವಾಗ ಸರಿಯಾಗಿ ಈಗ ನನಗೆ ಗೊತ್ತಿಲ್ವಾ? ಅಡಿಯಾಗುವಾಗ ಬೇಕಾದಾಗ ಕದಡ್ತೇನೆ ಅಂತ ನನಗೆ ಕೈಯಲ್ವಾ? ನೀವು ಅರ್ಧ ಮುಗಿಸುವಾಗಲೇ ಅದು ಹಾಗೆ ಉಂಟು. ಮೂರ್ತಿ ಮುಗಿಯುವಾಗ ಅಡಿಯಲ್ಲಿ ಉಳಿದ್ರೆ ನಿನ್ನ ಕರ್ಮ. ನಿನಗೆ ಜೊತೆಗಾರರು ಎಷ್ಟೆಲ್ಲ ಇದ್ದಾರೆ, ಏನೆಲ್ಲ ಮಾಡ್ತಾರೆ ಅಂತ ಹೇಳಿ ಕೊಡುದಿಲ್ಲ, ಏನನ್ನೆಲ್ಲ ತಂದು ಕೊಡ್ತಾರೆ. ಕುಳಿತು ಕುಳಿತು ಕುಡಿ. ಇದು ನನಗೆ ತಿರುಗಲಿಕ್ಕೂ ಬಿಡುದಿಲ್ಲ. ನಿಂತು ಕುಡಿಯುವ, ನಿಂತು ಕುಡಿಯುವ. ಅಲ್ಲ, ಕೆಲವೊಂದು ನಿಂತು ಕುಡಿಬೇಕಾಗ್ತದೆ ಅವಸರ ಇದ್ರೆ. ಕುಳಿತೇಕು. ಈಗ ಕೆಲವೊಮ್ಮೆ ಏನಾಗಿದೆ ಗೊತ್ತಾ ನಿಮಗೆ? ಬೇಡ ಬೇಡ, ಬೇಗ ಬೇಗ ಆಗಬೇಕು. ಬೇಕಾದ್ರೆ ಕಾಲು ಮೇಲೆ ಹಾಕಿ. ಅಲ್ಲ ಅಲ್ಲ, ಇನ್ನು ತಲೆಗೆ ಕಾಲಿಡಬೇಕಾಗ್ತದೆ. ಹಾಗೆ ಮೇಲೆ ಹಾಕಿದ್ರೆ ಕೆಲವೊಮ್ಮೆ ಕಾಲು ಕೆಳಗೆ ಇಳಿಸ್ಲಿಕ್ಕೆ ಆಗುದಿಲ್ಲ. ಗುರುವರ್ಯ, ಅರ್ಧ ಮುಗಿಯುವಾಗಲೇ ವ್ಯತ್ಯಾಸ ಗೊತ್ತಾಗ್ತದೆ. ಇನ್ನು ಗುರುಗಳೇ ಕುಡಿಯುವುದು ಬೇಡ, ನಾನು ಕುಡಿಸು. ಗುರುವರ್ಯ, ನೋಡಪ್ಪ, ನನಗೆ ಕುಡಿದು ಗೊತ್ತೇ ಹೊರತು ಇನ್ನೊಬ್ಬ ಕುಡಿಸುವುದನ್ನು ನಾನು ನೋಡುದಿಲ್ಲ. ಹಾಗಲ್ಲ, ಶಿಷ್ಯರು ಕುಡಿಸಿದ್ರೆ ಗುರುವಿಗೊಂದು ಸಮಾಧಾನ ಆಗ್ತದಲ್ಲ. ಹಾಗೆ ಹೌದು. ವೃಷಪರ್ವ, ಓ ವೃಷಪರ್ವ, ಗುರುಗಳೇ ಮುಗೀತಾ? ನಾನು ಈ ಬದಿಯಲ್ಲಿ ಇದ್ದದ್ದು, ನೀನು ಆ ಬದಿಯಲ್ಲಿ ಕರೀತಾರೆ ಯಾರು ಬರುದು?
ಅಲ್ಲ ನೀನು ಇಲ್ಲಿದ್ದಾಗ ಆಯ್ತು ನಂಗೆ. ಯಾರಿಗೆ? ನನಗೆ ಇಲ್ಲಿದ್ದಾಗ ಆಯ್ತು. ಓ, ಅದು ಬದಲಾವಣೆ ಆದದ್ದಂತ. ಹೌದು. ನಾನು ಈ ಬದಿಯಲ್ಲಿದ್ದೇನೆ. ಏನಾಗ್ತದೆ ಗುರುವರ್ಯ? ಎಂತದು ಅಂತ ಗೊತ್ತಾಗುದಿಲ್ಲ. ಚಲೋ ಕಾಲು ಒತ್ತುವ ನಿಮ್ಮದು. ಅದೆಂತದು ವಾಂತಿ ಮಾಡಬೇಕು ಅಂತ ಒತ್ತುದ ಹೇಗೆ? ಅಲ್ಲಲ್ಲ, ಒಳಗೆ ಹೋಗ್ಲಿ ಅಂತ. ಅದು ಒಳಗೆ ಹೋಗುದು ಹೋಗ್ತದೆ. ನನ್ನ ಗುರುವರ್ಯರನ್ನು ನಾನು ಇದುವರೆಗೂ ಹೀಗೆ ಕಂಡದ್ದೇ ಇಲ್ಲ. ಇದು ಪ್ರಥಮ ಬಾರಿ. ನಿಮ್ಮ ಪಾದ ಪೂಜೆ ಮಾಡಿದಷ್ಟು ನನಗೆ ಸಾಲದು. ಹೇಗಾಯ್ತು ಗುರುವರ್ಯ? ಇವತ್ತಿಗೊಂದು ಸಮಾಧಾನ ಆಯ್ತಾ? ಸದ್ಯಕ್ಕಂತೂ ತೃಪ್ತಿ ಆಯ್ತು. ಹೌದಾ? ಹೇಳಿದಾಗ ನೀನೆಲ್ಲಿರ್ತೀಗ? ನಾನು ಇಲ್ಲೇ ಇರ್ತೇನೆ, ಎಲ್ಲಿ ಹೋಗುದಿಲ್ಲ. ಎಲ್ಲಿ ಹೋಗುದಿಲ್ಲ? ಇಲ್ಲ ಇಲ್ಲ ಇಲ್ಲ. ಈಗ ನಾನಿಂತದ್ದು ಮಾಡ್ಬೇಕು. ನೀವು ಇಲ್ಲೇ ಸ್ವಲ್ಪ ಹೊತ್ತು ಮಲಗಿರಿ. ಮಲಗಿರಿ. ಆಶ್ರಮದಲ್ಲಿ ಒಳಗೆ ಬನ್ನಿ, ನಾನು ಕರೆದುಕೊಂಡು ಎಲ್ಲ ದಾರಿ ಯಾವುದಯ್ಯ? ಈ ಕಡೆ ಬನ್ನಿ, ನಾನು ಕರೆದುಕೊಂಡು ಹೋಗ್ತೇನೆ. ಅಲ್ಲ ಹಿಂದೆ ಹೇಳಿದ್ದ ಇಲ್ಲ, ನಾನು ಮುಂದೆ ಹೋಗ್ತೇನೆ ಗುರುವರ್ಯ. ಮುಂದೆ ಆಗ್ಬೋದು, ನಾನು ಹಿಂದೆ ಇರ್ತೇನಲ್ಲ. ಗುರುವರ್ಯ ಬನ್ನಿ ಬನ್ನಿ. ಇಲ್ಲಿ ಸ್ವಲ್ಪ ಹೊಂಡ ಕಾಡ್ತದೆ. ಇಲ್ಲ ಇಲ್ಲ, ನಾನಿರುವಾಗ ಯಾವ ಹೊಂಡವೂ ಇಲ್ಲ. ನಾನು ಮುಂದೆ ಇದ್ದೇನೆ ಗುರುವರ್ಯ, ಹಿಂದೆ ಇಲ್ಲ. ಏ ಪುಣ್ಯಾತ್ಮ, ನೀನು ಮುಂದೆ ಇರಬಹುದು, ನನ್ನ ಕಾಲು ಎತ್ತಲಿಕ್ಕೆ ಆಗುವುದಿಲ್ಲ. ಬನ್ನಿ. ಹೊತ್ತುಕೊಂಡು ಹೋಗ್ತೀಯಾ? ಹೇಗೂ ಆದೀತು. ಒಮ್ಮೆ ಹೋಗ್ಬಿಟ್ಟು ನಾನು. ಪರಮ ಸಂತೋಷದಿ ಕಳಬೋಗೆ ಪ್ರಭಾಕರನು ಬೇಗದೊಳಸ್ತಮಯನಾಗೆ ಪ್ರಭಾಕರ ಬೇಗ ಬೆಳೆಸಿಯ ಈಗ ನಿಯಮದಲ್ಲಿಯೇ ಗುರು ತೆರಳೆ ಭೋಜನಕ್ಕೆಂದು ವಿಭವದಲ್ಲಿ ಹೊತ್ತು ಹೋದದ್ದೇ ಗೊತ್ತಾಗಲಿಲ್ಲ. ಯಾಕೋ ಏನೋ ನಾನು ಎಲ್ಲಿದ್ದೇನೆ ಅಂತ ನನಗೆ ಗೊತ್ತಾಗುವುದಿಲ್ಲ. ವಿರಮಿಸಬೇಕು ಅಂತ ಗ್ರಹಿಸಿದ್ದು ಕಾರ್ಯ ಒತ್ತಡ ಇದೆಯಲ್ಲ, ಹೊತ್ತು ಹೋದದ್ದೇ ಗೊತ್ತಾಗಲಿಲ್ಲ. ಭಾಸ್ಕರ ಅಸ್ತಂಗತನಾಗ್ತಾ ಇದ್ದಾನೆ. ಅವನಿಗೆ ಕೊಡಬೇಕಾದಂತಹ ಅರ್ಘ್ಯವನ್ನು ಕೊಟ್ಟಾಗಿ ಹೋಗಿದೆ. ಸಂಧ್ಯಾ ವಂದನೆಯನ್ನು ಪೂರೈಸಿದೆ. ಸಾಯಂ ಸಂಧ್ಯಾ ವಂದನೆ ಮುಗಿದು ಹೋಯಿತು. ಎಂತ ಯಾತನೆ! ಇಷ್ಟೊಂದು ಹಸಿವು ನನಗೆ ಯಾವಾಗಲೂ ಆಗಲಿಲ್ಲ. ಉಣ್ಣಬೇಕು ಅಂತ ಆಗುವಾಗ ಅಶನವೇ ಇರ್ಲಿಕ್ಕಿಲ್ಲ. ಅಶನ ಉಂಟು ಅಂತ ಆಗುವಾಗ ಉಣ್ಣುವುದಕ್ಕೆ ಮನಸ್ಸೇ ಬರುವುದಿಲ್ಲ. ಹಸಿವು ಆಗುವಾಗಲ್ಲ ಉಂಡಂತಹ ಯಾವುದೇ ಅಶನ ಅದು ಷಡ್ರಸೋಪೇತವಾದ ಭೋಜನವಾಗ್ತದೆ. ಹಸಿವಿಲ್ಲ ಅಂತ ಆದ್ರೆ ಷಡ್ರಸೋಪೇತವಾದ ಭೋಜನವೂ ಕೂಡ ವಿಷವಾಗುತ್ತದೆ. ನಾನು ಮಾತಾಡಿ ಹೊತ್ತು ಕಳಿಸಿದಾಗ ಇವಳಿಗೆ ಅಪ್ಪ, ಹಸಿವು. ಅದು ಹೋದದ್ದು ಯಾರು? ಹಸಿವು. ಅದು ಹೋದದ್ದು ಯಾರು? ಎಲ್ಲಿ? ಬಾಂಡವನ್ನು ಎತ್ತುಕೊಂಡು ಹೋದನಲ್ಲ, ಅದು ಯಾರು? ಅದವ ಇರ್ಬೇಕು. ಯಾರವ? ನಿನಗೆ ಅದಿಲ್ಲ. ಅವ ಹಿಡ್ಕೊಂಡು ಬಂದದ್ದು ಏನು? ಎಂತದ್ದು ಬಂದಿದ್ದಾನೆ? ವಾಸನೆ ಬರ್ತದೆ. ಎಂತದ್ದು ವಾಸನೆ? ವಾಸನೆ ನೀವು ತಕೊಂಡದ್ದು. ಎಷ್ಟು ಬಾರಿ ಹೇಳ್ಬೇಕಪ್ಪ, ನಿಮ್ಗೊಂದು ಅಷ್ಟು ಗೊತ್ತಾಗುದಿಲ್ಲ. ಶಿಷ್ಯಂದಿರಿಗೆ ಎಲ್ಲಿ ಇಡಬೇಕು ಅಲ್ಲೇ ಇಡಬೇಕು. ನಾನು ಹೊರಗಿಟ್ಟಿದ್ದೇನಲ್ಲ. ಹೊರಗಿಟ್ಟ ಒಳಗೆ ಬಂದದ್ದು ಹೇಗೆ? ಒಳಗೆ ಬಾ. ಶಿಷ್ಯಂದಿರು ಎಷ್ಟೊತ್ತಿಗೂ ಒಳಗೆ ಬರಬಹುದು. ಒಳಗೆ ಬಂದು ಹೊರಗೋದು. ಹೊರಗೆ ಹೋಗಬಹುದು. ಅದು ಅವರಿಗೆ ಅಧಿಕಾರ. ಕುಡಿಸಿದೆ ಅಂತದ್ದು ಎಂತದ್ದು? ಮಧು ತಂದು ಕೊಟ್ಟಪ್ಪ. ಅವ ತಂದು ಕೊಟ್ಟ ಮಧುವನ್ನು ನಾನು ಸೇವಿಸಿದೆ. ಏನಾಯ್ತು ಈಗ? ಅದೇ ನಿಂತುಕೊಳ್ಳೋದಕ್ಕಾಗುದಿಲ್ಲ ನಿಮಗೆ. ಇವತ್ತು ಸ್ವಲ್ಪ ಅಮಲ ಆಯ್ತು. ಇದಕ್ಕಿಂತ ಮೊದಲು ಆಗ್ಲಿಲ್ವಾ? ಇದಕ್ಕಿಂತ ಮೊದಲು ಕುಡಿದದ್ದು ಏನೂ ಆಗಲಿಲ್ಲ. ಹೌದಾ? ಯಾವತ್ತು ಕುಡಿತಾ ಇದ್ದೆ. ಯಾಕೆ ಅವರು ತಂದು ಕೊಡ್ತಿದ್ರು ಪ್ರೀತಿಯಿಂದ. ಇವತ್ತು ಕೊಡ್ತಾರೆ ಪ್ರೀತಿಯಿಂದ ತಂದು. ನೀನು ಮಾತನಾಡಬೇಡ, ಹೆಚ್ಚು ಮಾತನಾಡಬೇಡ. ಹಸಿವಾಗ್ತದೆ. ಬಡಿಸು. 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 ಏನು ಮರತ್ರ ನೀವು? ಎಂತದ್ದು ಬರೀ ಪರಿಗೆದೆ ಎಡಗಲ ಶಶಿಮುಖಿಯೋ ಬರಲಿಲ್ಲ ವ್ಯಾವೇಳೆ ಕಳು ಹಿರ್ಪೆಯ ಇವತ್ತನಿಗೆ ಕಳಿಸಿ. ಪಿತನರು ಹವ ಬಾರದೆ ಬರೆ ನಿಶ್ಚಯ. ಓ ಕಚ, ಎಲ್ಲಿದ್ದಿ ಸಕನಿ? ನನಗೆ ಇಲ್ಲಿ ಹಸಿವಿಂದ ಸಾಯ್ತೇನೆ. ಇವಳಿಗೆ ಕಚ್ಚ. ಕುಡಿಯುವಾಗ ಏನಾಗ್ಲಿ? ಕಚ್ಚ 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 ಕಚ್ಚ. ಎಲ್ಲಿ ಕಚ್ಚ ಕಚ್ಚ ಕಚ ಅಲ್ಲ ಕಚ.
ಅಲ್ಲ ಮತ್ತೊಂದು ನಿಮ್ಗೆ ಹಸಿವು ಈಗ ಕುಡಿದಾಗ ನಿಮ್ಗೆ ಹಸಿವು ಹೋಗ್ಲಿಲ್ಲ ನಿಮ್ಗೆ ಬಾರಿ ಬಾಯಾರಿಕೆ ಆಗ್ತದೆ ಅಲ್ಲ ನನಗೆ ಈಗ ಬಡಿಸುವುದಕ್ಕಾಗುದಿಲ್ಲ. ನಿಮ್ಗೆ ಗೊತ್ತುಂಟು, ಪ್ರತಿ ದಿವಸ ಹೇಳ್ಬೇಕಂತ ಅಗತ್ಯ ಇಲ್ಲ. ನೀವಿಬ್ಬರು ಒಟ್ಟಿಗೆ ಕುಳಿತುಕೊಂಡ್ರೆ ಮಾತ್ರ ನಾನು ಬಡಿಸುವುದು. ಎಲ್ಲಿದ್ದಾನೆ? ಎಲ್ಲಿ ಕಳಿಸಿದ್ರು ನೀವು? ನನ್ನ ಪ್ರಾರಬ್ಧವ ಯಾಕೆ ದೇವಲೋಕದಿಂದ ಇಲ್ಲಿಗೆ ಬಂದನೋ, ನಾನು ಇವಳಿಗೆ ಯಾಕೆ ಅವನನ್ನು ನೀವು ಅದು ಮಾಡಿಕೊಟ್ಟೇನು. ಅಲ್ಲಿಂದ ಮೊದಲು ಇವಾಗ ಏನು ನೋಡಿದ್ರು ನನ್ನ ಒಂದು ಹೊಟ್ಟೆಗೆ ಒಂದು ಇಷ್ಟು ಹಾಕಲಿಕ್ಕೆ ಯಾವುದೂ ಇಲ್ಲ. ಕಚಬಾರದು ನಿಮ್ಗೆ ಬಡಿಸುವುದಿಲ್ಲ. ನನ್ನ ಪ್ರಾರಬ್ಧವ ಈಗ ಹಸಿವಿನಲ್ಲಿ ಕುಳಿತುಕೊಳ್ಳಿ. ಕರಿಸ್ತಿರಲ್ವ ಈಗ ಅವನು? ಕಚಬಾರದು ನಿಮ್ಗೆ ಬಡಿಸುವುದಿಲ್ಲಪ್ಪ. ಮಾಡಿದ ಅಡುಗೆ ಕೊಂಡು ಹೋಗಿ ಯಾವ್ದಕ್ಕಾದ್ರು ಪ್ರಾಣಿಗೆ ಹಾಕುತ್ತೇನೆ, ನಿಮಗೆ ಕೊಡುವುದಿಲ್ಲ. ಹೌದು. ಎಲ್ಲಿದ್ದಾನೆ? ಎಲ್ಲಿಗೆ ಕಳುಹಿಸಿದ್ರಿ ನೀವು? ನಿನ್ನಲ್ಲಿ ಹೇಳಿ ಹೋಗಲಿಲ್ಲ. ಇಲ್ಲ, ಯಾವಾಗ್ಲೂ ಹೋಗುವ ನಿಮ್ಮಲ್ಲಿ ಹೇಳಲಿಲ್ಲ. ಬೇಗ ಕರೆಸಿ. ನಿಮಗೆ ಯಾರಿಗಾದ್ರೂ ಗೊತ್ತುಂಟ ಕಚ ಎಲ್ಲಿಗೆ ಹೋಗಿದ್ದಾನಂತ? ನಿಮ್ಮ ಶಿಷ್ಯಂದ್ರೆ ಹೇಳ್ತಾರೆ ಎಲ್ಲಿ ಕಳುಹಿಸಿದ್ದೀರಿ ಅಂತ. ನಿಮಗೆ ಗೊತ್ತಿರಬಹುದು, ನಿಮ್ಮಲ್ಲಿ ಹೇಳದೆ ಹೋಗ್ಲಿಕ್ಕಿಲ್ಲ. ನಿಮ್ಮ ಬಹಳ ಹತ್ತಿರವಲ್ವ? ಏನಾಯ್ತು ನೋಡ್ಬೇಡು, ನೋಡಲೇಬೇಕು. ಏನೆಲ್ಲ ಆಗಿದೆ, ಯಾರಿಂದ ಏನನ್ನು ನೋಡ್ತಾ ಇದ್ದೇನೆ. ಅತಿಯಾದಂತಹ ವಿಶ್ವಾಸ ಈ ಕಾಲದಲ್ಲಿ ತನ್ನ ಬುದ್ಧಿಯನ್ನು ಮೊಟಕುಗೊಳಿಸುತ್ತದೆ. ಇದರ ಪ್ರಭಾವದಿಂದಲಾಗಿ ನಮ್ಮವರ ಬಗ್ಗೆ ಅಚಲವಾದ ವಿಶ್ವಾಸವನ್ನು ಇರಿಸಿದ್ರೆ ಅದು ವ್ಯಾಪಾರಕವಾಗಿ ಹೋಗ್ತದೆ. ನನ್ನ ದೃಷ್ಟಿಗೆ ಗೋಚರವಾದದ್ದು ಬೇರೆ ಯಾವುದೂ ಅಲ್ಲ, ಪ್ರೀತಿಯ ಶಿಷ್ಯನಾದಂತಹ ಯಾವ ಕಚನನ್ನು ಈ ಲೋಕದಲ್ಲಿಯೇ ಉಳಿಯಗೊಡಕೂಡದು ಎನ್ನುವಂತಹ ಒಂದೇ ಒಂದು ಉದ್ದೇಶವನ್ನಿರಿಸಿ ಹೀಗೆ ಮಾಡಿದ್ದಾರೆ ಅಂತ ಆದ್ರೆ ಇದಕ್ಕೆ ಶಾಸ್ತಿ ಆಗಲೇಬೇಕು. ಹೋಯ್ತು ಒಟ್ಟು ಏನು ಮಾಡಬೇಕು ಅಂತ ನನಗೆ ಗೊತ್ತಾಗೋದಿಲ್ಲ. ಅವಸ್ಥೆ ಇದು, ಏನು ಮಾಡಲಿ ನಾನು? ಸರಿ ನಿನ್ನಿಂದಲಾಗಿ ಇಂಥದ್ದಾಗಿ ಹೋಯಿತು ಅಂತಾದ್ರೆ ಇದಕ್ಕೆ ಸರಿಯಾದಂತಹ ಪ್ರಾಯಶ್ಚಿತ್ತವನ್ನು ನಾನು ಮಾಡಲೇಬೇಕು. ನಿಮ್ಮ ಸಂಪತ್ತೇನುಂಟು, ನಿಮ್ಮ ಐಶ್ವರ್ಯ ಏನುಂಟು, ಅಷ್ಟೇ ಅಲ್ಲ ನಿಮ್ಮದು ಯಾವುದಿದ್ದರೂ ಕೂಡ ಅದೆಲ್ಲವೂ ನಗಣ್ಯವಾಗಬೇಕು. ಹಾಗಾಗಬೇಕು ಅಂತ ಇದ್ರೆ ನಿಮ್ಮ ಆಳ್ವಿಕೆಯಲ್ಲಿ ದೇವತೆಗಳು ಹಸ್ತಕ್ಷೇಪವನ್ನು ಮಾಡಲಿ. ಅಷ್ಟೇ ಸಾಕಾಗುವುದಿಲ್ಲ, ಇನ್ನೊಂದು ಅಗತ್ಯವಾದ್ದಾಗಬೇಕು. ಕುಡಿದದ್ದು ಯಾರು? ಕುಡಿದದ್ದು ನೀವು. ನಾನು ಕುಡಿದದ್ದು. ಮತ್ತೆ ಯಾರು? ನಾನು ಯಾರು? ನೀವು ನನ್ನಪ್ಪ. ಅಪ್ಪ ಎನ್ನುವಲ್ಲಿಗೆ ಸಾಕಾಗುವುದಿಲ್ಲ. ನೀವು ಬ್ರಾಹ್ಮಣರು. ಈಗಲಾದರೂ ಸರಿಯಾಗಿ ಗೊತ್ತಾಯ್ತಲ್ಲ. ನಿಮಗೆ ಗೊತ್ತಾಗಲಿಲ್ವಲ್ಲ, ನಾನು ಹೇಳ್ಬೇಕಲ್ಲ. ಬ್ರಾಹ್ಮಣರೆಲ್ಲ ಕುಡಿಯುವುದು. ನನಗೆ ಕುಡಿದದ್ದಲ್ಲ, ನಾನು ಕುಡಿದದ್ದಲ್ಲ. ನಿಮ್ಗೆ ಕುಡಿಸಿ ಕುಡಿಯುವಾಗ ಗೊತ್ತಾಗಿದೆ. ನನಗೆ ಅರಿವಿಲ್ಲದೆ ಹೀಗಾಗದು. ಏನು ಕುಡಿಯುವಾಗ ನಿಮಗೆ ವಾಸನೆ ಬರ್ಲಿಲ್ವ? ಅಲ್ಲ, ವಾಸನೆ ಎಲ್ಲ ಒಳ್ಳೆ ಪರಿಮಳ ಇತ್ತು. ಎಂತದಾದ್ರೂ ಹೊಸತು ಅಂತ ನಾನು ಗ್ರಹಿಸಿದ್ದೀನಿ. ಯಾವುದರದ್ದು ಒಂದು ಪೇಯ ಅಂತ ಗ್ರಹಿಸಿದೆ. ನನಗದು ಅರ್ಥವಾಗ್ಲಿಲ್ಲ. ಅಮಲು ಪದಾರ್ಥವನ್ನು ಯಾವಾದರೂ ನನಗೆ ಕುಡಿಸಿದ್ದಾರೆ. ಇದಕ್ಕೆ ಸರಿಯಾದಂತಹ ಶಿಕ್ಷೆ. ಇನ್ನು ಯಾರೇ ಆಗಲಿ ಏನೇ ಆಗಲಿ ಬ್ರಾಹ್ಮಣರು ಎಲ್ಲಿಯಾದ್ರೂ ಮದ್ಯಪಾನವನ್ನು ಸೇವಿಸಿದ್ರು ಅಂತಾದ್ರೆ ಅದು ಬ್ರಹ್ಮಹತ್ಯಾ ದೋಷಕ್ಕೆ ಸರಿಯಾಗಿರಲಿ. ಶಾಖ ಇದು ನನ್ನ ಶಾಖ. ಅವೆಲ್ಲಿದ್ದಾರೆ? ಅವಸರ ಮಾಡುವ ಕುಡಿದವರಿಗೆ ಶಾಪ ಕೊಟ್ಟಾಯ್ತು, ನನ್ನ ಕಥೆಯಲ್ಲಿ ಅನಿಸಬೇಕಲ್ಲ. ಅವಸರ ಮಾಡಬೇಡ, ನಿನಗೆ ಕಚಲ್ಲ ಬೇಕಾದದ್ದು. ತರಿಸಿಕೊಟ್ರೆ ಸಾಕಾಗುದಿಲ್ಲ. ಪರಮ ಸಂಜೀವನ
ಓ ಕಚ, ನನಗೆ ಗೊತ್ತಾಗ್ಲಿಲ್ಲ ಅಂತ ಗ್ರಹಿಸುವುದು ಬೇಡ. ರಾಕ್ಷಸರೆಲ್ಲರೂ ಸೇರಿ ಅವನನ್ನು ಸುಟ್ಟು ಭಸ್ಮ ಮಾಡಿ ಕುಡಿಯುತ್ತಿರುವಂತಹ ಮದುವಿಗೆ ಸೇರಿಸಿ ನನಗೆ ಕುಡಿಸಿಯಾಗಿ ಹೋಗಿ ಅವನನ್ನ ಉದರದಲ್ಲೇ ಇದ್ದಾನೆ. ನಾನು ಕರೆದರೆ ಅವ ಎಲ್ಲಿಂದ ಬರಬೇಕು? ಬರುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ಏನು? ಸಂಜೀವಿನಿ ವಿದ್ಯೆಯಿಂದ, ಮೃತ ಸಂಜೀವಿನಿಯ ಯಾವುದೇ ಮಂತ್ರದ ಪ್ರಭಾವದಿಂದಲಾಗಿ ಅವನನ್ನು ನಾನು ಬದುಕಿಸಲೇಬೇಕು. ಈ ಕ್ಷಣವೇ ಅವನನ್ನು ಬದುಕಿಸಿದ್ದೇನೆ. ಎಲ್ಲಿದ್ಯಪ್ಪ ನೀನು? ಬರ್ಲಿಕ್ಕೆ ದಾರಿ ಕಾಣುವುದಿಲ್ಲ, ಎಲ್ಲಾ ಕತ್ತಲು. ಕತ್ತಲ? ನಿನ್ನನ್ನು ಕತ್ತಲು ಪ್ರದೇಶದಲ್ಲಿಯೇ ಇರಿಸಿದ್ದಾನೆ. ಎಲ್ಲಿಯೋ ನೀನಿದ್ದಿ ಅಂತ ಯೋಚನೆ ಮಾಡಬೇಡ. ನನ್ನ ಹೊಟ್ಟೆಯ ಒಳಗೆ ಇದ್ದಿ ಮಗನೇ. ಏನು ಎರಡೆರಡು ಸ್ವರದಲ್ಲಿ ನೀವೇ ಮಾತಾಡುದಲ್ವಲ್ಲ? ಅಲ್ಲ, ಮತ್ತೆ ಅವ ಇದ್ದಾನೆ. ಸ್ವರ ಮಾತ್ರ ಕೇಳ್ತದೆ, ಕಚ ಕಾಡುದಿಲ್ಲ. ಅಲ್ಲ, ಕಚ ಕಾಣು ಒಳಗಿದ್ರೆ ಕಚ ಕಾಣುದಿಲ್ಲ. ಎಲ್ಲಿ ಒಳಗೆ? ಅಲ್ಲಿ ಒಳಗೆ. ಎಲ್ಲಿ ಒಳಗೆ ನಿನಗೆ ಹಾಕದಲ್ಲ, ಹೊರಗೆ ಬರುವಾಗ ಗೊತ್ತಾಗ್ತದೆ. ನೀನು ಸತ್ಯವನ್ನೇ ಹೇಳ್ತಿದ್ದಾನೆ ವಚನ. ನೀನು ಇಲ್ಲಿಗೆ ಬಂದದ್ದು ಯಾಕೆ? ಸತ್ಯ ಹೇಳಬೇಕು. ಸುಳ್ಳು ಹೇಳಿದ್ರೆ ಫಲಿಸುವುದಿಲ್ಲ ಯಾವುದು ಕೂಡ. ಹೇಳ್ತೀಯಾ? ಅವನಿಗೆ ಕೇಳುದಿಲ್ಲ. ಈಗ ನನ್ನನ್ನು ನೀನು ಬದುಕಿಸಬೇಕು. ನಾನು ಸಾಯ್ತೇನೆ ಇಲ್ಲಿ. ನೀನು ನನ್ನ ಉದರದಿಂದ ಹೊರ ಬರಬೇಕು ಅಂತಾದ್ರೆ ನನ್ನ ಉದರವನ್ನು ನಾನು ಸೀಳಬೇಕು. ಸತ್ಯವನ್ನೇ ಹೇಳ್ತೇನೆ ಗುರುಗಳೇ. ನಾನು ದೇವಹಿತಕ್ಕಾಗಿ ಸುರಕಾರ್ಯಕ್ಕಾಗಿಯೇ ಬಂದವನು. ಇದು ಸತ್ಯ. ನಿನಗೆ ನಾನು ಬೇಕಾ, ಅವ ಬೇಕಾ? ಇದೆಂತಹ ಪ್ರಶ್ನೆಯಪ್ಪ? ತೊರೆದರಲಿ ಮಾಡಿಕೊಂಬುವಳಲ್ಲ, ಬದುಕುವುದಕ್ಕುಂಟೆ. ತೊರೆದರದು ನಿನ್ನಗಲಿ ಬಾಳಿಕೊಂಬುವಳು. ಪರಮಸಕಲ ಕಜನು ಬರದಿ ಉಂಬುವಳಲ್ಲ. ಪರಿಗಳರಿವುದ ಕಾರ್ಯವೆಸಗಿನ ಕಂಗಿಡುತ್ತ ಕೆರಳಿ ಭಾರ್ಗವ ಮನದಲ್ಲಿ. ತೊರೆದರಸು ನಿನ್ನಗಲಿ ಬಾಳಿಕೊಂಬುವಳಲ್ಲ. ನನಗೆ ಬದುಕಿಲ್ಲವಪ್ಪ. ಪರಮಸಕಲ ಕಜನು ಬರದಿ ಉಂಬುವಳಲ್ಲ. ಇಲ್ಲ. ಮಗಳೇ, ಇದೆಂತಹ ಪ್ರಶ್ನೆಯನ್ನು ಕೇಳುವುದಕ್ಕೆ ಮುಂದಾದಿರಿ? ನಾನು ಬೇಕು ಅಂತಾದ್ರೆ ಕಚ ಇಲ್ಲ, ಕಚ ಬೇಕು ಅಂತಾದ್ರೆ ನಾನಿಲ್ಲ. ಏನಪ್ಪ ಇದು? ಮುಖದಲ್ಲಿರುವಂತಹ ಎರಡು ಕಣ್ಣುಗಳಲ್ಲಿ ಯಾವುದು ಮುಖ್ಯ ಅಂತ ಕೇಳಿದ್ರೆ ಯಾವುದನ್ನು ತಾರಿಸುವುದಕ್ಕೆ ಸಾಧ್ಯವಿದೆ ಹೇಳು? ದೃಷ್ಟಿಯಿಂದ ನೋಡಬೇಕಾದ್ರೆ ಎರಡು ಕಣ್ಣುಗಳು ಅಗತ್ಯವಾಗಿ ಬೇಕೇ ಬೇಕು. ಇಲ್ಲಿಯ ತನಕ ನಾವು ಮೂವರು ಸಂತೋಷದಿಂದಲೇ ಕಾಲವನ್ನು ಕಳೆದವರಿದ್ದೇವೆ. ಸಮಯ ಹೋದದ್ದೇ ಗೊತ್ತಾಗಲಿ. ಹೌದು ತಾನೇ? ನನ್ನ ಪ್ರೀತಿಯ ತಂದೆ ನೀವು. ನಿಮ್ಮನ್ನು ಕಳೆದುಕೊಂಡ ಬಳಿಕ ನಿಮ್ಮ ಮಗಳಿಗೆ ಬದುಕುಂಟೆ ಹೇಳಿ? ಇಲ್ಲವೇ ಇಲ್ಲ. ನಿಮ್ಮನ್ನು ಕಳೆದುಕೊಳ್ಳುವುದಕ್ಕೆ ನನಗೆ ಮನಸ್ಸಿಲ್ಲ. ಮತ್ತೆ ಹಾಗಾದ್ರೆ ಕಚ ಬೇಡ? ಇಲ್ಲವಪ್ಪ. ಮತ್ತೆ ನನ್ನ ಆತ್ಮೀಯ ಗೆಳೆಯ, ನನ್ನ ಸಖ ಆ ಕಚ, ಅವ ಬಂದ ಅಂದಿನಿಂದ ಇಂದಿನ ತನಕ ಜೊತೆಯಾಗಿ ಆಡುತ್ತಾ ಕಲಿಯುತ್ತಾ ಸಂತೋಷವನ್ನು ಕಳೆದವರು ನಾವು. ಹೀಗಿರುವಾಗ ಕಚನನ್ನು ಬಿಟ್ಟು ನಾವು ಉಣ್ಣುವುದಕ್ಕೂ ಸಾಧ್ಯವಿಲ್ಲ. ಹಾಗಾಗಿ ನನಗೆ ನೀವು ಬೇಕು, ಕಚನೂ ಬೇಕು. ಇಬ್ಬರೂ ಬೇಕು. ಮಗಳೇ, ಓ ಕಚ, ಈ ಕ್ಷಣವೇ ನಿನ್ನನ್ನು ಹೊರಬರಿಸ್ತೇನೆ ನಾನು. ಗೊತ್ತಾಯ್ತಲ್ಲ? ಅಪ್ಪ, ನನಗಿಬ್ಬರೂ ಬೇಕು. ಇಬ್ಬರು ಬೇಕು. ಒಳಗಿರುತ್ತೇನೆ. ಇಬ್ಬರು ಬಂದ್ರೆ ಇಬ್ಬರಿಗೆ ಒಟ್ಟಿಗೆ ಉಣಬಡಿಸುತ್ತೇನೆ. ಕಚನನ್ನು ಬಿಟ್ಟು ನೀವು ಮಾತ್ರ ಬಂದ್ರೆ ನಿಮಗೆ ಉಣಬಡಿಸುವುದೇ ಇಲ್ಲ. ನೆನಪಿರ್ಲಿ, ನನಗಿಬ್ಬರು ಬೇಕು. ಅಂತೂ ಎರಡು ಬೇಕು. ಎರಡು ಬೇಕು ಅಂತಾದ್ರೆ ನೀಗೆ ನಾನು ಉಳಿಯುವಂತಹ ಸ್ಥಿತಿಯನ್ನು ವ್ಯಕ್ತಪಡಿಸಬೇಕು ಅಲ್ವಾ? ಮಗನೇ ಕಚ, ಈಗಲೇ ನನ್ನ ಉದರವನ್ನು ಸೀಳಿದ್ದೇನೆ. ಒಳಗೆ ಬಾ. ಸಾವಿರ ವರ್ಷಗಳ ಕಾಲದಲ್ಲಿ ಆಗಬೇಕಾದಂತಹ ಕಾರ್ಯ. ಈ ಕಾಲಕ್ಕೆ ನನ್ನನ್ನು ಬದುಕುವುದಕ್ಕಾಗಿ ಮೃತ ಸಂಜೀವಿನಿ ಮಂತ್ರವನ್ನು ನನಗೆ ಉಪದೇಶಿಸಿರಲ್ಲ. ಗುರುಪದೇಶ ಏನಾಗಿದೆ ಅದೇ ಮಂತ್ರವನ್ನು ಸ್ಮರಿಸುತ್ತಾ ಮತ್ತೊಮ್ಮೆ ಗುರುಗಳನ್ನು ಸ್ಪರ್ಶಿಸ್ತೇನೆ. ನೋಡೋಣ.
ಗುರುಗಳೇ, ಮೆಚ್ಚಿದೇನಪ್ಪ. ಸತ್ಯವನ್ನೇ ಹೇಳ್ತೇನೆ ಅಂದೆ. ಸತ್ಯದ ಮುಖವಾಣಿಯಾಗಿ ನಾನು ಇರಬೇಕು ಅಂತಾದ್ರೆ ನಿನ್ನದಾದಂತಹ ಸಹಕಾರವು ಅಷ್ಟೇ ಅವಶ್ಯವಾಗಿತ್ತು. ತಿಳ್ಕೊಂಡಿದ್ದೇನೆ. ಯಾವ ನನ್ನ ಶಿಷ್ಯರು ಅಂತ ಇವರ ಮೇಲೆ ಅಭಿಮಾನವನ್ನು ನಿಲ್ಲಿಸಿದ್ದೇನೋ ನಿನ್ನ ನಾಶಕ್ಕೆ ಬೇಕಾದಂತಹ ಕೃತ್ರಿಮವನ್ನು ಎಸಗಿದ್ರವರು. ಏನು ಮಾಡೋಣ ಹೇಳು? ಒಳ್ಳೆಯದು ಯಾವತ್ತೂ ಒಳ್ಳೆಯದಾಗಿಯೇ ಇರ್ತದೆ ಹೊರತು ಕೆಟ್ಟದಾಗಿರುವುದಕ್ಕೆ ಸಾಧ್ಯವೇ ಇಲ್ಲ. ಸರಿ ಗುರುಗಳೇ. ಬೇಕಾದ್ದನ್ನು ಪಡೆದ ಸತ್ಪಾತ್ರರಿಗೆ ನಾನು ವಿದ್ಯೆಯನ್ನು ದಾನ ಮಾಡಿದ್ದೇನೆ ಎನ್ನುವಂತಹ ಸಂತೋಷವೋ ತೃಪ್ತಿಯೋ ನನಗಿದೆ. ಕಲಿವಿಕೆಯಲ್ಲಿ ದೋಷವಿದ್ರೆ ಖಂಡಿತವಾಗಿ ಯಾವ ಕಾಲಕ್ಕೂ ದೋಷ ಇಲ್ಲ. 1000 ವರ್ಷಗಳ ಕಾಲ ಪರಿಶ್ರಮವನ್ನು ಮಾಡಿದಂತಹ ವ್ಯಕ್ತಿಯೊಬ್ಬ ಇದನ್ನು ಸಾಧಿಸ್ತಾನೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. 500 ವರ್ಷಗಳಲ್ಲಿ ನೀನು ಇದನ್ನು ಸಾಧಿಸಿ ತೋರಿಸಿದೆ. ಹಾಗಾಗಿ ಮಗನೇ, ಏನಿದ್ರು ದೇವಲೋಕಕ್ಕೆ ಸೀಮಿತವಾದದ್ದು ದೇವಲೋಕಕ್ಕೇ ಆಗಬೇಕು. ಕಾಮಧೇನುವನ್ನು ಭೂಲೋಕದಲ್ಲಿ ಇರಿಸಿಕೊಳ್ಳುವುದಕ್ಕಾಗುವುದಿಲ್ಲ. ಅದು ಏನಿದ್ರು ದೇವಲೋಕದಲ್ಲಿಯೇ ಇರಬೇಕು. ಅನುಗ್ರಹದಾಯಕವಾಗ್ತದೆ. ಆದ್ರೆ ಇವತ್ತು ಹಾಗಲ್ಲ. ನೀನು ಇನ್ನು ಇಲ್ಲಿ ನಿಲ್ಲಬೇಕಾದ ಅವಶ್ಯಕತೆ ನನಗೆ ಕಾಣುವುದಿಲ್ಲ. ಅರ್ಥ ಆಗಲಿಲ್ಲ ಗುರುಗಳೇ. ಇದು ಭಾರವಾದ ಮನಸ್ಸು ಮಗನೇ. ಪರಮ ಮೋಹದ ಶಿಷ್ಯನಾಗಿರ್ಬಿ, ಪರಮ ಮೋಹದ ಶಿಷ್ಯನಾಗಿರ್ಬಿ, ಪರಲೀಲೈ ಪರಜೀವಿಸುತ್ತಲೆನ್ನಗುವರ ಗುರುಕುಲವಾದ ಪ್ರಭುವು ಪೂರ್ಣಗಳ ರಚನೆ. ಗುರುವರಿಯ, ನೀನು ಬಂದಾಗಿಂದ ಇದ್ದಂತಹ ಸಂತೋಷ ಈ ಹೊತ್ತು ಇಲ್ಲ. ನನ್ನ ದೃಷ್ಟಿಯಲ್ಲಿ ಅದು ಕ್ಷಣಿಕವಾಗಿ ಹೋಯಿತು. ಯಾಕೆ ಅಂತ ಕೇಳಿದ್ರೆ, ಆನಂದದಾಯಕವಾದಂತಹ ವಾತಾವರಣವನ್ನು ನಿನ್ನ ಆಗಮನದಿಂದ ಅಂದಿನಿಂದ ಇಂದಿನ ತನಕ ಇಲ್ಲಿ ಬೇಕಂತೆ ಒಪ್ಪಿಕೊಂಡೆ, ಅಪ್ಪಿಕೊಂಡೆ, ನೆಚ್ಚಿಕೊಂಡೆ. ನನಗೆ ತೃಪ್ತಿಯಾಗಿತ್ತು ಮಗನೇ. ಬೇಕಾದ್ದನ್ನೆಲ್ಲವನ್ನು ಪಡೆದ ಮೇಲೆ ಇಲ್ಲಿ ನೀನು ಇರಬೇಕಾದ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ಈ ಒಂದು ಪ್ರಕರಣವೇ ಬಹಳಷ್ಟು ನೋವಿಗೆ ಕಾರಣವಾಗಿ ಹೋಗಿದೆ. ಎಲ್ಲಿ ನೋಡಿದರೂ ನಿನ್ನ ವಿರೋಧಿಗಳು, ನನ್ನ ಶಿಷ್ಯಂದಿರು ನಿನ್ನನ್ನು ಬದುಕುವುದಕ್ಕಂತೂ ಬಿಡುವುದೇ ಇಲ್ಲ. ಏನಾದ್ರೂ ಹಿಂಸೆಯನ್ನು ಕೊಟ್ಟೇ ಕೊಡ್ತಾರೆ. ಅವಧಿ ಪೂರ್ತಿಯಾಯಿತು. ಬಾರದ ಮನಸ್ಸಿನಿಂದ, ಒಲ್ಲದ ಮನಸ್ಸಿನಿಂದ ನಿನ್ನನ್ನು ಕಳಿಸಿ ಕೊಡಬೇಕಾದದ್ದು ನನಗೆ ಕರ್ತವ್ಯ ಎನ್ನುವ ದಿಶೆಯಲ್ಲಿ ನೀನು ದೇವಲೋಕವನ್ನು ಸೇರಬೇಕು. ನಿನ್ನಪ್ಪನಿಗೂ ನನಗೂ ನೀತಿಯಲ್ಲಿ ವಿಚಿತ್ರವಾದಂತಹ ಭೇದಗಳಿದ್ದರೂ ಕೂಡ ಈ ಕಾಲಕ್ಕೆ ಅದನ್ನೆಲ್ಲವನ್ನು ಬದಿಗಿರಿಸಿ ನನ್ನ ಪರಮ ಶಿಷ್ಯ, ಪ್ರೀತಿಯ ಶಿಷ್ಯ, ಎಷ್ಟೋ ಇದ್ರೂ 1000 ಸಂಖ್ಯೆಯ ಶಿಷ್ಯರು ನನಗೆ ಬೇಕಾದದ್ದಿಲ್ಲ. ನಿನ್ನಂತವನೊಬ್ಬ ನನಗೆ ಧಾರಾಳವಾಗಿ ಸಾಕು. ನಾವು ಒಟ್ಟಿಗೆ ಕುಳಿತುಕೊಂಡು ಊಟ ಮಾಡಬೇಕು. ಅದಕ್ಕಿಂತ ಮೊದಲು ನೀನು ಹೊರಟು ಹೋಗುವಾಗ ಅವಳ ಮನಸ್ಸನ್ನು ನೋಯಿಸದೆ, ಅವಳಿಗೆ ಏನು ಬೇಕು, ಅವಳ ಅಪೇಕ್ಷೆ ಏನುಂಟು ಅದನ್ನೆಲ್ಲವನ್ನು ಈಡೇರಿಸಿಕೊಡಲು ಯಥಾ ಸಾಧ್ಯ, ಯಥಾ ಯೋಗ್ಯ ಅದನ್ನು ನೆನಪಿಟ್ಟುಕೊಂಡು ವ್ಯವಹರಿಸು. ಬಾ ಹೀಗೆ. ಏನು ಸಂತೋಷದ ವಿಷಯ. ಮೂವರು ಒಂದಾಗಿ ಕುಳಿತು ನಿನ್ನೆ ರಾತ್ರಿ ಸುಖ ಭೋಜನವನ್ನು ಉಂಡದ್ದು. ಹೌದು. ಗುರುಗಳಂತೂ ನನ್ನನ್ನು ಬಿಗಿದಪ್ಪಿ ನೆತ್ತಿಯನ್ನಾಗ್ರಾಣಿಸಿ ಮುಂಡಾಡಿ ಅದೆಷ್ಟು ಸಂತೋಷವನ್ನು ಪಟ್ಟರು. ಹೌದಲ್ಲ. ನನಗೊಂದು ಹೊಣೆಗಾರಿಕೆ ಇತ್ತು, ಅದನ್ನು ನಾನು ನಡೆಸಿದ ಕಾಲಕ್ಕೆ ಅವರು ಆಡಿದ್ದಾರೆ. ಮುಗಿಯಿತು ಅಂತ ಅವರು ಆಡಿದ್ದು. ಹಾಗ ಆಡಿದ್ದರಿಂದ ನಾನು ನಿನಗೊಂದು ಮಾತನ್ನು ಹೇಳುವುದಕ್ಕುಂಟು. ಏನದು? ಹೋಗಿ ನಾಗವೇಣಿ
ಹೋಗುವುದೇ ನಾನು ಕಡಿಮೆ. ನಿನ್ನ ಅಂಗದ ಒಂದೊಂದು ಸೌಂದರ್ಯವನ್ನು ಕಂಡೇ ನಾನು ಆಡುತ್ತಿರುವವನು ಹೌದಲ್ಲ. ನೀನು ಬೆನ್ನು ಹಾಕಿ ನಿತ್ತಾಗ ನೀಳವಾಗಿ ಕಾಣುತ್ತಿರುವಂತಹ ನಿನ್ನ ಕೇಶ ರಾಶಿಯನ್ನು, ಕಾಳೋರಗರಂತಿರುವಂತಹ ಜಡೆಯನ್ನು ಕಂಡಾಗ ನಾಗವೇಣಿ ಅನ್ನುವಂತೆ ಆಡಬೇಕೆಂಬ ಭಾವ ಸ್ಫುರಿಸಿದ್ದರಿಂದ ಆಡಿದ್ದು. ಸರಿ, ಗುರುಗಳು ಹೇಳ್ತಾರೆ, ನಿನ್ನ ಗುರುಕುಲಾವಾಸ ಮುಗಿಯಿತು ಮಗು, ನಿನ್ನ ದೇವಲೋಕ ನೀ ಹೋಗಬಹುದು. ಹಾಗೆಂದು ನನ್ನ ಮಗಳಲ್ಲಿ ಒಂದು ಮಾತನ್ನು ಹೇಳಿ ಹೋಗಬೇಕು ಅನ್ನುವಂತೆ ಅವರು ಆಡಿದ್ದರೆ ನನ್ನ ಬಳಿ ಕರೆದದ್ದು. ಹೋಗಿ ಬಹೆನಾ ನಾಗವೇಣಿಯೇ, ಹೋಗಲೇಬೇಕಾದ ಕರ್ತವ್ಯದ ಹೊಣೆ ಚೋದನೆ ನನಗಿರುವ ಕಾರಣವಾಗಿ ಈ ಕಾಲಕ್ಕೆ ನನ್ನ ದೇವಭೂಮಿಗೆ ಹೋಗುವುದಕ್ಕಾಗಿ ನಾನು ಹೊರಟವನಿದ್ದೇನೆ. ಅಥವಾ ಹೇಳಬೇಕಾದ್ರೆ ನಿನ್ನ ಮುಖ ಸಣ್ಣದಾಯ್ತು. ಯಾಕೆ ಎನ್ನುವುದು ನನಗೆ ಅನುಭವವೇದ್ಯವಾದ್ದರಿಂದ ಆಡ್ತೇನೆ. ಅಗಲಬೇಕಲ್ಲ ಎಂಬ ಭಾವ ಇದ್ದರೆ ಆಗಮಿಪೆ ಸದ್ಯದಲ್ಲಿ ಬೇಗ ಬರ್ತೇನೆ. ದಯಮಾಡಿ ನನಗೊಂದು ಹೋಗುವುದಕ್ಕಪ್ಪಣೆ ಕೊಡು. ಹೊರಟು ನಿಂತೆ. ಹೌದು. ಓ ಪರಮಸಕನೇ, ಓ ಪರಮಸಕನೇ, ತಂದೆ ತಾಯಂದಿರು ನಮಗೆ ನೀಡದಂತಹ ಕೆಲವೊಂದು ವಿಚಾರಗಳ ಕುರಿತಾದಂತಹ ಜ್ಞಾನವನ್ನು ಗೆಳೆಯ ಗೆಳತಿಯರು ನಮಗೆ ನೀಡುವುದಕ್ಕೆ ಸಾಧ್ಯವಾಗುತ್ತದೆ. ಹೌದು. ಆ ಕಾರಣದಿಂದಾಗಿ ನಿನ್ನನ್ನು ಪರಮಸಕ ಎನ್ನುವ ಹಾಗೆ ಸಂಬೋಧಿಸುವುದಕ್ಕೆ ಮುಂದಾದ. ಅದಕ್ಕಿಂತ ಹೆಚ್ಚಿನವ ಇನ್ನೊಬ್ಬ ಇಲ್ಲ. ಹೌದಲ್ಲ? ಪರಮ. ಖಂಡಿತವಾಗಿ ನನ್ನ ಜೀವನದಲ್ಲಿ ನಾ ಸಂತೋಷದಿಂದಿರುವುದಕ್ಕೆ ಕಾರಣವೇ ನೀ ಬಂದ ಆ ದಿನದಿಂದ ಇಲ್ಲಿಯ ತನಕ. ಓಹೋ, ನಿನ್ನದಾದಂತಹ ಒಡನಾಟಿಯಾದಂತಹ ನಾನು ಅಂದಿನಿಂದ ಇಂದಿನ ತನಕ ನಾನೆಷ್ಟು ಸಂತೋಷವನ್ನು ಅನುಭವಿಸಿದವಳು ಎನ್ನುವುದನ್ನು ನೀನೇ ಕಣ್ಣಾರೆ ಕಂಡವನಲ್ಲವೇ? ಹೌದು. ಕಚನಿ, ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿ ಹೊರಟು ನಿಂತೆಯ? ಹೊರಟು ನಿಂತಹ ನಿನ್ನನ್ನು ಕಳುಹಿಸಿಕೊಡುವುದಕ್ಕೆ ನನ್ನಿಂದ ಸಾಧ್ಯವಾಗುತ್ತದೆಯೇ ಹೇಳು? ಇಲ್ವೇ? ನೀನೇನು ಹೇಳಬಲ್ಲೆ? ಇಂದು ಹೋಗಿ ನಾಳೆ ಬರುತ್ತೇನೆ ಎನ್ನುವ ಹಾಗೆ. ನಿಮ್ಮ ದೇವಲೋಕದ ನಾಳೆಗೂ ನಮ್ಮ ನಾಳೆಗೂ ಅಜಗಜಾಂತರ ವ್ಯತ್ಯಾಸವಿಲ್ಲವೇನು? ಉಂಟು ಉಂಟು ಉಂಟು. ಹೇಗಿರುವಾಗ ಇವತ್ತು ಹೋದಂತಹ ನೀನು ಇನ್ನು ಎಷ್ಟು ದಿವಸಗಳ ಬಳಿಕ, ಎಷ್ಟು ವರ್ಷಗಳ ಬಳಿಕ ಇಲ್ಲಿ ಬರುತ್ತೆ ಎನ್ನುವ ಹಾಗೆ ಹೇಳುವುದಕ್ಕೆ ಸಾಧ್ಯವಾಗುತ್ತದೆ ಹೇಳು? ನಿನ್ನ ಜೊತೆಗೆ ಕಳೆದಂತಹ ಈ 500 ವರ್ಷಗಳು ನಿಮಿಷಗಳ ಹಾಗೆ ನನಗನಿಸುತ್ತಾ ಉಂಟು. ಅಂದು ನೀನು ಬಂದಂತಹ ಕಾಲಕ್ಕೆ ನಿನ್ನನ್ನು ನೋಡಿದಂತಹ ನೆನಪು ನನಗಿಂದು ಅಚ್ಚಳಿಯದೆ ಉಳಿದಿದೆ. ಆ ಕಾರಣದಿಂದಾಗಿ ಇಲ್ಲಿಯ ತನಕ ನಾನೇನೆಲ್ಲ ಕೇಳಿದ್ದೇನು ಅವೆಲ್ಲವನ್ನು ಬೇಕಾದ ಹಾಗೆ ಮಾಡಿಕೊಟ್ಟವ ನೀನಿದ್ದೀಯ, ಮಾಡಿದವನು ನೀನಿದ್ದೆ. ಮರನೇರೆಂದಾಗ ಮರನೇರಿದ ಹಣ್ಣು ಕೊಯ್ದು ಕೊಟ್ಟಿದ್ದೇನೆ. ಹೌದು. ಏನು ಬೇಕು ಕೊಳಕ್ಕಿಳಿದ ತಾವರೆ ಹೂತ ಎಂದರೆ ತಂದು ಕೊಟ್ಟಿದ್ದೇನೆ. ಹೌದು ತಾನೆ. ಆದರೆ ಹೇಳದೆ ನಿನ್ನಿಂದ ಆಗಬೇಕಾದಂತಹ ಒಂದು ಕಾರ್ಯವನ್ನು ನನ್ನಲ್ಲಿ ಗೌಪ್ಯವಾಗಿರಿಸಿದವಳು ನಾನು. ಅದು ಯಾಕೆ? ಯಾಕೆ? ನೀನು ಬ್ರಹ್ಮಚರ್ಯ ವ್ರತವನ್ನು ಪಾಲಿಸುತ್ತಾ ಇಲ್ಲಿಯ ತನಕ ವಿದ್ಯಾಭ್ಯಾಸವನ್ನು ಕಲಿಯುತ್ತಿದ್ದವನಲ್ಲವೇ? ವಿದ್ಯೆಯನ್ನು ಕಲಿಯುವಂತಹ ಕಾಲಕ್ಕೆ ತೊಡಕಾಗ ಕೂಡದು ಎನ್ನುವ ಕಾರಣದಿಂದಾಗಿ ಆ ವಿಚಾರವನ್ನು ಹಾಗೆಯೇ ಉಳಿಸಿ ಇಲ್ಲಿಯ ತನಕ ನಾನು ಇದ್ದವಳು ನಿನಗೆ ಗೊತ್ತುಂಟಾ? ಈಗ ಹೋಗುತ್ತೇನಂತ ಹೇಳುವಾಗ ನನಗೆ ಬೇಸರವಾಗದೆ ಇರುತ್ತದ? ಪ್ರಶ್ನೆ ನನ್ನಲ್ಲಿ ಬರ್ತದಲ್ಲ ಈಗ.
ಕಾಂತಿಯುಕ್ತವಾಗಿದೆ. ಹೌದು ತಾನೆ. ಏನೋ ಮನದಲ್ಲಿ ಗೌಪ್ಯ ಉಂಟು ಅಂತ ನೀನು ಹಾಡಿದೆ. ನಿಜ. ಗೌಪ್ಯ ಏನಪ್ಪ ಅದು? ಈಗ ನನ್ನಲ್ಲಿಯೂ ಹೇಳಲಾಗದ ಗೌಪ್ಯ ಅಂತ ಆದ್ರೆ ಸ್ನೇಹ ಸಖ ಎನ್ನುವುದಕ್ಕೆಲ್ಲ ಏನು ಅರ್ಥ ಬರ್ತದೆ? ಏನು ನನ್ನ ನಡೆಸಲಾರೆ ಎಂಬ ಭಾವವಿದೆ. ಮುಚ್ಚಿಡಬೇಡ, ಮನ ತೆರೆದು ಹೇಳು. ಎನ್ನಿಂದ ಅಪ್ಪುದನ್ನು ಮಾಡಿ ಪೂರೈಸಿ ಹೋಗುತ್ತೇನೆ. ಹೇಳಿಕೊಳ್ಳಬಹುದು. ಕಾಮ ಸನ್ನಿಭಾಗ ವಿದ್ಯಾ ಕಾಮಿಕದಿ ಬಂದಾರಭ್ಯ ಕಾಮ ಸನ್ನಿಭಾಂಗ ವಿದ್ಯಾ ಕಾಮಿಕದಿ ಬಂದಾರಭ್ಯ ಪ್ರೇಮ ಮಾತಾಧಾಂಗನೆಂದೆ ನಾ ಮನದಿ ನಂಬಿಪ್ಪೆನು ಪ್ರೇಮ ಮಾತಾಧಾಂಗನೆಂದೆ ನಾ ಮನದಿ ನಂಬಿಪ್ಪೆನು ಕಾಮ ಸನ್ನಿಭಾಂಗ ವಿದ್ಯಾ ಕಾಮಿಕದಿ ಬಂದಾರಭ್ಯ ಪ್ರೇಮ ಮಾತಾಧಾಂಗನೆಂದೆ ನಾ ಮನದಿ ನಂಬಿಪ್ಪೆನು ಹಾಗಾದ್ರೆ ನನ್ನ ಮನದ ಭಾವನೆಯನ್ನು ಹೇಳಿಕೊಳ್ಳುವುದಕ್ಕೆ ಅವಕಾಶವಿದೆ ತಾನೆ? ಇದೆ. ಓ ಕಾಮ ಸನ್ನಿಭಾಂಗನೆ, ನೀನು ಹುಡುಕುದು ಯಾರನ್ನು? ಯಾರನ್ನ ಹೇಳಿದೆ ಅಂತ ನೋಡಿ. ನಿನ್ನನ್ನೇ ಹೇಳಿದ್ದು. ಹೌದು. ಹೌದು. ಮೊದಲ ಕ್ಷಣದ ತನಕ ಮುಖಕ್ಕೆ ಮುಖ ಕೊಟ್ಟು ಮಾತನಾಡುತ್ತಾ ಇರುವವಳಿಗೆ ಮುಖ ಕೊಡುವುದಿಲ್ಲ ನನ್ನ ನೋಡುತ್ತಿ. ಸಾಧ್ಯವಾಗಲ್ಲ. ಕಾಲ್ಬೆರಳು ಏನನ್ನು ಬರೆಯುತ್ತದೆ ಮತ್ತೆ ತನ್ನ ಮುಖ ತಿರುಗಿಸ್ತಿ. ಹಾ. ಜೊತೆಯಲ್ಲಿ ಬರೆದಂತ ಪದ ಕಾಮ ಸನ್ನಿಭಾಂಗ. ಹೌದು. ಹಾಗೆ ಕಂಡೇನೆ. ಯಾಕದು? ನೀನು ಹೇಳಿದ ಹಾಗೆ ನಿನ್ನ ಮುಖವನ್ನು ನೋಡಿ ಮಾತಾಡುವುದಕ್ಕೆ ನನಗೆ ಈಗ ಸಾಧ್ಯವಾಗುವುದಿಲ್ಲ. ಯಾಕೆ? ಅದು ಹಾಗೆ, ಯಾವಾಗ ನೀನು ನಮ್ಮದಾದಂತಹ ಈ ಆಶ್ರಮವನ್ನು ಪ್ರವೇಶಿಸಿದೆಯೋ, ಯಾವಾಗ ನಿನ್ನ ಮುಖವನ್ನು ನಾನು ಕಂಡೆನು, ಅಂದೇ ನಾ ಮನಸೋತು ಹೋದೆ. ಈ ರಾಕ್ಷಸರೆಲ್ಲರೂ ತುಂಬಿ ತುಳುಕುವಂತಹ ನಮ್ಮದಾದಂತಹ ಈ ಆಶ್ರಮದ ಮಧ್ಯೆ ಇಂತಹ ರೂಪವನ್ನು ಕಂಡಾಗ ನಮ್ಮ ಮನಸ್ಸೋತೆ. ಆ ಕಾರಣದಿಂದಾಗಿ ಅಂದಿನಿಂದ ಇಂದಿನ ತನಕ ನನ್ನ ಮನದ ಮೂಲೆಯಲ್ಲಿ ಹುಟ್ಟಿಕೊಂಡಂತಹ ಈ ಪ್ರೀತಿ ಎನ್ನುವಂತಹ ಭಾವನೆಯನ್ನು ನಿನ್ನಲ್ಲಿ ಹೇಳದು ಮೌನಿಯಾಗಿ ಉಳಿದೆ. ಯಾಕೆ ಬಲ್ಲೆಯ? ನೀನು ಬಂದದ್ದು ವಿದ್ಯೆಯನ್ನು ಕಲಿಯಬೇಕೆನ್ನುವಂತಹ ಉದ್ದೇಶದಿಂದ. ವಿದ್ಯೆ ಕಲಿಯುವಂತಹ ಕಾಲದಲ್ಲಿ ನನ್ನನ್ನು ಪ್ರೀತಿಸು, ಪ್ರೇಮಿಸು ಎನ್ನುವ ಹಾಗೆ ನಿನ್ನಲ್ಲಿ ಹೇಳುವುದಕ್ಕೆ ಮುಂದಾದೆ ಎಂದಾದರೆ ನಿನಗೆ ಕಲಿಯುವುದರ ಕುರಿತಾಗಿರುವಂತಹ ಆಸಕ್ತಿ ಎಲ್ಲಿ ದೂರವಾಗುತ್ತದೆ ಎನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಬೇಕಾಗಿ ಬಂದಂತಹ ಉದ್ದೇಶ ಪೂರ್ಣವಾಯಿತು ಎಂದಾದ ಬಳಿಕ ಇನ್ನೇಕೆ ಸಾವಕಾಶ? ನನ್ನ ಮನಸ್ಸಿನಲ್ಲಿರುವಂತಹ ಭಾವನೆಯನ್ನು ಎಳೆ ಎಳೆಯಾಗಿ ಬಿಡಿಸಿ ಹೇಳಿದ್ದೇನೆ. ನನ್ನನ್ನು ವರಿಸುವೆಯಾ ಕಚ್ಚ? ಹರ ಹರ ನೀನಾದಕ್ಕಿಂತ ದುರ್ಭಾಗ್ಯ ಹೊರೆಯುವೆ ಪ್ರಿಯ ಸಖಿಯೇ ಗುರುಸುತೆಯನ್ನ ಸಹೋದರಿ ಗುರುಸುತೆಯನ್ನ ಸಹೋದರಿ ನಮಿಸುವೆ ಪರಮ ಸುಜ್ಞಾನಿ ನೀನು ಗುರುಸುತೆಯನ್ನ ಸಹೋದರಿ ನಮಿಸುವೆ ಪರಮ ಸುಜ್ಞಾನಿ ಹರ ಹರ ನೀನಾದಕ್ಕಿಂತ ದುರ್ಭಾಷೆಯ ನೊರೆಯುವೆ ಪ್ರಿಯ ಸಖಿಯೇ ಗುರುಸುತೆಯನ್ನ ಸಹೋದರಿ ನಮಿಸುವೆ ಪರಮ ಸುಜ್ಞಾನಿ ನೀನು ಹರ ಹರ ನನಗೆ ಗೊತ್ತುಂಟು ನಿನಗೂ ಮನಸ್ಸಿದೆ ಎನ್ನುವ ಹಾಗೆ. ಏನೋ ಸುಭಾಷಿತವನ್ನು ನೀನು ಹೇಳುತ್ತಿ. ಎಂಬಿ ಭಾವದ ಎರಡು ಕಿವಿಗಳನ್ನು ತೆರೆದು ನಾನು ಕುಳಿತೆ ಅಂತ ಆದ್ರೆ ನೀನೇತಕ್ಕಿಂತ ದುರ್ಭಾಷೆಯ ನರುಹುವೆ. ಎರಡು ಕರ್ಣಗಳಿಗೆ ಕಾದ ಸೀಸವನ್ನೇ ಹೊಯ್ದಂತ ಅನುಭವ ನನಗಾಗ್ತದೆ. ಮನದಾಳದೊಳಗೆ ವಿಲವಿಲನೆ ಒದ್ದಾಡುವಂತಹ ಸ್ಥಿತಿ. ಯಾಕೆ ಕಚ್ಚ?
ಸರ್ವವೇದ ಪಾರಂಗತರಾದವರು ಗುರುಗಳು ಹೌದಾದ್ರು ಅವರ ಮಗಳಾದಂತಹ ನೀನು ಅವಿದ್ಯಾವಂತಳಲ್ಲ. ಅಲ್ಲ, ಗುರು ಮನೆಯಲ್ಲೇ ಇದ್ದುಕೊಂಡು ಗುರು ಸಾಮೀಪ್ಯದಲ್ಲಿ ಪಿತೃ ಸಾಮೀಪ್ಯದಲ್ಲಿ ಇದ್ದುಕೊಂಡು ಆ. ಲೋಕದ ಸಕಲ ಶಾಸ್ತ್ರಾದಿ ವಿಚಾರಗಳ ಚೆನ್ನಾದ ತಿಳುವಳಿಕೆಯನ್ನು ಹೊಂದಿದವಳು. ನಿಜ. ಅಂತಹ ಗುರುಪುತ್ರಿಯಾದಂತಹ ನಿನ್ನಿಂದ ಇಂತಹ ಮಾತೆ ಏನಾಯಿತು? ತಂದೆ ಇಲ್ಲದವನಿಗೆ ಗುರು ತಂದೆಯ ಸಮಾನ. ಹೌದು. ಪುತ್ರ ಸಮಾನನಾಗಿ ಕಾಣ್ತಾನೆ ಅಂತಾದ್ರೆ ಅವನು ಪಿತೃವೇ ಆಗ್ತಾನೆ. ಗುರುಪುತ್ರಿ ಅಂತ ನೀನು ನನ್ನ ಸಹೋದರಿಯಾಗ್ತಿ, ಪ್ರಿಯ ಸಖಿ ನೀನು, ಅಂತರಕ್ಕೆ ಗೊಪ್ಪಿದವಳು ಎನ್ನುವ ಭಾವದಿಂದ ಬೇರೆ ಏನೋ ಅರ್ಥವನ್ನು ಕಲ್ಪಿಸಿಕೊಳ್ಳಬೇಡ. ಈಗ ಈ ವಿಷಯವಾಗಿ ಒಂದು ಹೆಚ್ಚು ಮಾತನ್ನಾಡುವುದಕ್ಕೆ ನಾ ಮನ ಮಾಡುವುದಿಲ್ಲ. ನಮಿಸುವೆ 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 ಹೋಗು. ಏನಿದು? ಮನದೇ ನಿನ್ನ ವರಿಸಿದ ವನಿತೆಯ ಪರೆಯಲೀಗ ಘನಧರದ ಪಾತಿತ್ಯಗಳನ್ನು ಸರಿಸಿ ನರಕಬಹುದು. ಘನಧರದ ಪಾತಿತ್ಯಗಳನ್ನು ಸರಿಸಿ ನರಕಬಹುದು. ಮನದಿ ನಿನ್ನ ವರಿಸಿದಂಥ ವನಿತೆಯಳ ದೊರೆಯಲಿ ಘನಧರದ ಪಾತಿತ್ಯಗಳನ್ನು ಧರಿಸಿ ನರಕಬಹುದು. ಕಚನಿ, ನಿನಗೆ ವಿದ್ಯಾಭ್ಯಾಸಕ್ಕೆ ತೊಡಕಾಗ ಕೂಡದು ಎನ್ನುವ ಕಾರಣದಿಂದಾಗಿ ಅಂದಿನಿಂದ ಇಂದಿನ ತನಕ ನನ್ನಲ್ಲೇ ಗೌಪ್ಯವಾಗಿರಿಸಿಕೊಂಡಂತಹ ಈ ನನ್ನ ಮನದ ಭಾವನೆಯನ್ನು ಹೇಳಿದರೆ ತಂಗಿ ಎನ್ನುವಂತಹ ಭಾವನೆಯನ್ನು ತೋರುತ್ತಾ ಇಲ್ಲಿಯ ತನಕ ನನ್ನೊಂದಿಗೆ ಇದ್ದದ್ದು ಎನ್ನುವ ಹಾಗೆ ಹೇಳುವುದಕ್ಕೆ ಮುಂದಾಗುತ್ತೀಯ. ಹೌದು. ಏನೋ ಇದು? ಏನು? ಅಂದೇ ನಿನ್ನನ್ನು ನನ್ನ ಮನಸ್ಸಿನಿಂದ ವರಿಸಿದವಳು ನಾನಾಗಿದ್ದೇನೆ. ಮನಸ್ಸು ಒಂದಾಗಿದೆ, ನಾವು ಮುಂದಕ್ಕೆ ಮದುವೆಯಾಗಬಹುದು ಎನ್ನುವಂತಹ ಆ ಆತ್ಮವಿಶ್ವಾಸ ನನಗೆ ನಿನ್ನ ಮೇಲಿತ್ತು. ನಿನಗೂ ನನ್ನ ಮೇಲೆ ನನಗಿರುವಂತಹ ಭಾವನೆ ಇದೆ ಎನ್ನುವ ಹಾಗೆ ನಾನು ಭಾವಿಸಿಕೊಂಡೆ. ಇಲ್ಲಿಯ ತನಕ ನಿನ್ನೊಂದಿಗೆ ವ್ಯವಹರಿಸಿದವಳು ಹೌದು. ಗೆಳತಿಯರಾಗಿ ಎಷ್ಟು ಚಂದದಿಂದ ನಮ್ಮದಾದಂತಹ ದಿನಗಳನ್ನು ಕಳೆದವರಿದ್ದೇವೆ. ಆಟದಲ್ಲಾಗಲಿ, ಪಾಠದಲ್ಲಾಗಲಿ, ಕೂಟದಲ್ಲಾಗಲಿ, ಎಲ್ಲಾ ವಿಚಾರಗಳಲ್ಲಾಗಲಿ ನನ್ನನ್ನು ಬಿಟ್ಟು ನೀನಿಲ್ಲ, ನಿನ್ನನ್ನು ಬಿಟ್ಟು ನಾನಿಲ್ಲ. ಒಂದು ರೀತಿಯ ಭೇದ. ಹೌದು ತಾನೇ? ಹೀಗಿರುವಾಗ ನಿನ್ನನ್ನೇ ನನ್ನ ಬಾಳ ಸಂಗಾತಿ ಎನ್ನುವ ಹಾಗೆ ನಾನು ಮನಸ್ಸಿನಲ್ಲೇ ವರಿಸಿದ ಬಳಿಕ ನಿನ್ನನ್ನು ಬಿಟ್ಟು ಇನ್ನೊಬ್ಬರನ್ನು ಮದುವೆಯಾಗುವುದಕ್ಕಾದ್ರೂ ಸಾಧ್ಯವಿದೆಯೇ ಹೇಳು? ಒಲಿದು ಬಂದಂತಹ ನಾರಿಯನ್ನು ಈ ರೀತಿಯಾಗಿ ಮದುವೆಯಾಗುವುದಿಲ್ಲ ನೀನು ತಂಗಿ ಎನ್ನುವ ಹಾಗೆ ಹೇಳುವುದಕ್ಕೆ ಹೊರಟೆ ಎಂದಾದರೆ ನಿನಗೆ ಪಾತಕ ಬಂದಿತ್ತು, ದೋಷ ಪ್ರಾಪ್ತಿಯಾಗುತ್ತದೆ. ಮದುವೆಯಾದ್ರೆ ಏನಾಗ್ತದೆ ಗೊತ್ತುಂಟು? ಏನಾಗುತ್ತದೆ? ಅಲ್ಲಿಂದಲೇ ಬಂದೆ ನಾನು. ಸುಭಾಷಿತವನ್ನೇ ಆಡುವುದು ಎನ್ನುವ ಕಾರಣಕ್ಕಾಗಿ, ಕ್ಷೀರಂತೆ ಮಾತನಾಡಬಲ್ಲವಳು ಎನ್ನುವುದಕ್ಕಾಗಿ ಹೆಣ್ಮಕ್ಕಳಿಗೆ ಆಲಂಕಾರಿಕವಾಗಿ ಕ್ಷೀರಭಾಷಿಣಿ ಅಂತ ಆಡುವುದು. ಸರಿ, ನೀ ಸುಭಾಷಿತವುಳ್ಳವಳು. ಈ ಕಾಲಕ್ಕೆ ಅದಕ್ಕೆ ಹೊರತಾದಂತ ಒಂದು ಮಾತನಾಡುವಾಗ ಪ್ರೇಮವೆಂಬಂತಹ ಭಾವನೆಯ ಹೊಯ್ಲಿನಲ್ಲಿ ನೀನು ಯಥಾರ್ಥವನ್ನು ಮರೆತ ಹಾಗೂ. ನಾನು ತಪ್ಪಲಿಲ್ಲ. ಸರಿಯಾಗಿ ಯೋಚನೆಯನ್ನು ಮಾಡು. ಏನು? ನೀನು ಯಾವನ ಬಸುರಿಂದ ಬಂದೆ, ಯಾವನ ಪ್ರೇಮದ ಪುತ್ರಿಯಾದೆ, ಅವನ ಬಸುರಿಂದಲೇ ನಾನು ಬಂದೆ ತಾನೆ. ದುಷ್ಟರೆಲ್ಲ ಅದನ್ನು ಸುಟ್ಟು ಭಸ್ಮೀಭೂತವನ್ನಾಗಿಸಿ ಸುರೆಯಲ್ಲಿ ಕಲಸಿ ನಿಮ್ಮಯ್ಯನಿಗೆ ಕೊಟ್ಟಾಗ ಅವನ ಉದರಸ್ಥವಾಗಿದ್ದು ಆ ಹೊಟ್ಟೆಯಿಂದಲೇ ನಾನು ಬಂದೆ ಎನ್ನುವಾಗ ಸಂಬಂಧ ಏನಾಗ್ತದೆ? ಏಕೋದರರಾಗುವ ಮೂಲಕವಾಗಿ
ನಾನು ಸಹೋದರನಾಗ್ತೇನೆ, ನೀನು ಸಹೋದರಿ ಆಗ್ತೇನೆ. ಇಲ್ಲ, ಹಾಗೆ ಹೇಳಬೇಡ. ಸಹೋದರಿಯದ ಮಧ್ಯದಲ್ಲಿ ಇದು ನಡೆದೀತೆ, ಸಲ್ಲದೆ ಇದು ಬೇಡ, ಹಾಗೆ ಹೇಳಬೇಡ ನೀನು. ಏನಿದು ಕಚ್ಚ? ಬಿಡಬೇಡನು ನಿನ್ನ ನಿನ್ನದೈ ಮನಮಾರ್ಗ ಮನದಿನಾದುವುದೆಂದಲು ನಡತೆಯ ಅಂಕನ ಕರುಣದಿಯೇ ಪರಿಣಯವ ನಡೆಸಿ ಕ್ರೀಡಿದು ಮೋದದಿ. ಏನಿದು ಕಚ್ಚ? ನನ್ನ ಮನದ ಭಾವನೆ ಏನೆನ್ನುವುದನ್ನು ನಿನ್ನಲ್ಲಿ ಹೇಳಿದ ಬಳಿಕವು ಈ ರೀತಿಯಾದಂತಹ ವರ್ತನೆ, ನನ್ನ ಕುರಿತಾದಂತಹ ಅಸಡ್ಡೆ ಭಾವನೆ, ನೀನು ನಮ್ಮದಾದಂತಹ ಆಶ್ರಮದಲ್ಲಿ ಇಲ್ಲದಂತಹ ಕಾಲದಲ್ಲಿ ನಾನೆಷ್ಟು ಮರುಗಿದ್ದೇನೆ ಎನ್ನುವುದನ್ನು ನೀನು ತಿಳಿದಿದ್ದೀಯ. ಗೊತ್ತಿದೆ. ಅಪ್ಪನಲ್ಲಿ ಎಷ್ಟು ಕಾಡಿದ್ದೇನೆ, ಎಷ್ಟು ಬೇಡಿದ್ದೇನೆ. ಹಠ ಮಾಡಿದ್ದೆ ಅಂತ ಗೊತ್ತು. ಕಚನಿಲ್ಲದೆ ನಿಮಗೂ ಉಣಬಡಿಸುವುದಿಲ್ಲ ಎನ್ನುವ ಹಾಗೆ ಹೇಳಿದಂತಹ ಕಾಲಕ್ಕೆ ನಿನ್ನನ್ನು ಕರೆಸಿಕೊಂಡವರು ಅವರು. ಹೌದು. ಯಾಕೆ? ನನಗೆ ನಿನ್ನ ಮೇಲಿರುವಂತಹ ಪ್ರೀತಿ ಅಮೋಘವಾದದ್ದು. ಇಲ್ಲವಾದ್ರೆ ನಾನು ಬದುಕುತ್ತಲೇ ಇರಲಿಲ್ಲ. ಹೌದು ತಾನೆ? ಇಷ್ಟೆಲ್ಲ ತಿಳಿದಿದ್ದರೂ ಕೂಡ ನಾನು ಬೇಡ, ನನ್ನನ್ನು ಮದುವೆಯಾಗುವುದಕ್ಕೆ ಸಾಧ್ಯವಿಲ್ಲ ಎನ್ನುವ ಹಾಗೆ ಹೇಳುವುದು ಸರಿ. ಹಾಗಾಗಿ ಒಲಿದು ಬಂದಂತ ಹೆಣ್ಣನ್ನು ತಿರಸ್ಕರಿಸ ಕೂಡದು, ನನ್ನನ್ನು ವರಿಸು, ನಿನ್ನನ್ನು ಬಿಡಲಾರೆ ಬಿಡಲಾರೆ. ನಿನ್ನ ಅಪ್ಪನೇ ಶಾಸ್ತ್ರ ತಿಳಿದವ. ಸಖಿಯೇ ಸಕಲಾದಿ ನೀತಿಯ ಸಾರವಾ ಖೇದ ಬೀಜಗಿಯನ್ನೋಳು ಖೇದ ಬೀಜಗಿಯನ್ನೋಳು ಮರಿದಗಿರಿ ಜಾಧವನೆ ಬರೆ ಛಲರುಳು ಓದಿ ತಿಳಿದಿಯ ವೇದ ಅಂದ್ರೆ ಬೆಳಕನ್ನು ಕೊಡುವುದು, ಉನ್ನತೆ ಇತಿ ವೇದ. ಯಾವುದು ಬೆಳಕನ್ನು ಕೊಡ್ತೋ ಅದನ್ನು ಅರ್ಥ ಮಾಡಿಕೊಂಡವನು ನಿನ್ನ ಅಯ್ಯ. ಅವನ ಮಗಳಾಗಿ ನೀನು ಸುಮ್ಮನೆ ತಿರುಗಾಡಿದ್ದಲ್ಲ, ಚೆನ್ನಾಗಿದೆಲ್ಲವನ್ನು ಅರ್ಥ ಮಾಡಿಕೊಂಡವನು. ಯಥಾರ್ಥವಾಗಿ ನೋಡಿದಲ್ಲಿ ರಾಕ್ಷಸ ಶಿಷ್ಯಂದ್ರೆ ಯಾರೂ ಅಭ್ಯಾಸ ಮಾಡಿದ್ದಿಲ್ಲ. ನಿನ್ನ ತಿಳುವಳಿಕೆಯನ್ನು ಅತ್ಯುತ್ತಮವಾದ್ದು, ಅತ್ಯಂತ ಹೆಚ್ಚಿನದ್ದೇ ಆಗಿದೆ. ಓದಿ ತಿಳಿದಿಹೆ ಶಾಸ್ತ್ರವ, ನೀನು ಮಾತ್ರ ಅಲ್ಲ, ನಾನು ಓದಿ ತಿಳಿದಿದ್ದೇನೆ ಶಾಸ್ತ್ರ. ನನ್ನ ಅಯ್ಯನೂ ತಿಳಿದಿದ್ದಾನೆ, ನಿನ್ನ ಅಯ್ಯನೂ ತಿಳಿದಿದ್ದಾನೆ. ಅಂತ ಶಾಸ್ತ್ರಕ್ಕೆ ತಲೆಬಾಗುವ ಮೂಲಕವಾಗಿ ನಾನು ನಡೆದಿದ್ದೇನೆ ಹೊರತು ಅದಕ್ಕಿಂತ ಹೊರತಾಗಿಲ್ಲ. ಹೆಚ್ಚಿನದ್ದಂತಹ ಶಾಸ್ತ್ರಾರ್ಥವನ್ನು ಕಲಿಯಬೇಕು ಎನ್ನುವ ಹಾಗೆ ಆಚಾರ್ಯ ಶುಕ್ರನ ಬಳಿಗೆ ಬಂದು ಬೇಕಾದಂತಹ ವಿದ್ಯೆಯನ್ನು ಅಭ್ಯಾಸ ಮಾಡಿ ಹೋಗುವ ಉದ್ದೇಶ ಹೊರತು ಅದಕ್ಕಾಗಿ ನಿಮ್ಮ ಅಯ್ಯಾಡಿದ್ದು ನನ್ನ ಮಗಳ ಪ್ರೇಮಕ್ಕೆ ಅವಳಿಗೆ ನೋವಾಗದಂತೆ ನಡೆ. ಹೌದು, ಹಾಗಾದ್ರೆ ನಾನು ಕಂಡ ಭಾವ ಏನು? ಶುಕ್ರನ ಮಗಳನ್ನು ಸರಿಯಾದಂತಹ ರೀತಿಯಲ್ಲಿ ಗಮನಿಸಿಕೊಂಡೆ ಅಂತಾದ್ರೆ ಬೇಕಾದ ವಿದ್ಯೆ ಸಿದ್ಧಿಸುತ್ತದೆ. ಪಡೆದಿದ್ದೇನೆ ಸತ್ಯ, ಅಲ್ಲೆಲ್ಲೂ ನಾನು ವಂಚನೆಯನ್ನು ಖಂಡಿತವಾಗಿ ಮಾಡಿದ್ದೇ ಇಲ್ಲ. ಯಾವ ಶಾಸ್ತ್ರದಲ್ಲಿ ನೋಡಿದರೆ ಕೂಡ ಸಹೋದರಿಯನ್ನು ಮದುವೆ ಆಗಬೇಕೆಂದು ಹೇಳಿಕೆಯೇ ಇಲ್ಲ. ಮದುವೆ ಅದೇ ಅಂತಾರೆ ಪಾತಿಥ್ಯಗಳು ಬರುವುದು ನಿನಗಲ್ಲ, ಪಾತಕ ಬರುವುದು ನನಗೆ. ನಿನ್ನಯ್ಯನ ಶಿಷ್ಯನಾಗಿ ಪುತ್ರ ಸಮಾನಂತ ನಾನು ಒಂದು ಪಾತಕ ಕೆಳಿಸಿ ಅಂತಾರೆ ಉಭಯ ಗುರುಗಳಿಗೆ ದೋಷ ಅಂಟಿಕೊಳ್ಳುತ್ತದೆ. ನಿನ್ನ ಒಂದು ದೈಹಿಕವಾದ ವಾಂಚೆ ಅದರ ಪೂರಣಕ್ಕಾಗಿ ಈಗ ನೀನು ಹೇಳುವುದು ಹಾಗಲ್ವ, ನನ್ನನ್ನು ಒಡಗೂಡು, ನನ್ನನ್ನು ಬೇಗ ಅಲ್ಲೆಲ್ಲ ಮುಂದುವರಿಯ ತಿರುವುದು ಕಾಣುವುದು ಮನೋಭಾವಕ್ಕಿಂತ ಹೆಚ್ಚಿನ ದೇಹವಾಂಚೆ, ಪ್ರೇಮಕ್ಕಿಂತ ಹೆಚ್ಚಾಗಿ ಕಾಣುವುದು ಕಾಮದ ಕಾವು. ದಯವಿಟ್ಟು ಹೇಳು, ಇಂದ್ರಿಯವನ್ನು ಹಿಡಿತಲಿಸು, ಕಣ್ಣು ಕಿವಿ ಮೂಗು ನಾಲಿಗೆ ಇದಕ್ಕೆಲ್ಲ ನಾವು ಆಹಾರವನ್ನು ಕೊಡುತ್ತಾ ಬಂದ್ರೆ ಮತ್ತೆ ಮತ್ತೆ ಬೇಕು ಅಂತ ಆಗ್ತದೆ. ಅದನ್ನು ಬಿಡು. ನೀನು ಹೇಳಿದಂತೆ ನಡೆಯುವುದಕ್ಕೆ ನನಗೆ ಸೌಕರ್ಯಕ್ಕೆ ಕೊರತೆ ಉಂಟು, ನಾನಿನ್ನು ಹಾಗೆ ಕಂಡದ್ದಿಲ್ಲ. ನೀನು ಹೇಳುವುದು ಬಿಡು. ಅಲ್ಲ, ನನ್ನಲ್ಲಿ ಏನು ಕೊರತೆ ಉಂಟು ಅಂತ ಬೇಕಲ್ಲ? ನಿನ್ನಲ್ಲಿ ಕೊರತೆ ಇಲ್ಲದರಿಂದಲೇ ನಾನು ಮದುವೆ. ನನಗೆ ರೂಪ ಇಲ್ಲವೇ? ನನಗೆ ವಿದ್ಯೆ ಇಲ್ಲವೇ? ಉಂಟು. ನನಗೆ ಯೌವನವಿಲ್ಲವೇ? ಉಂಟು. ಸೌಂದರ್ಯವಿದೆ ತಾನೆ? ಎಲ್ಲ ಉಂಟು. ಎಲ್ಲವೂ ಇದ್ದ ಬಳಿಕ ಯಾಕೆ ನಿರಾಕರಿಸುತ್ತಿದ್ದೆ ಅನ್ನೋದು ಬೇಕು. ನನ್ನ ಮನಸ್ಸು ಒಪ್ಪುವುದಿಲ್ವೇ? ಕಚ, ನೀನು ನನ್ನ ಜೀವ, ನನ್ನ ಜೀವನ, ನನ್ನ ಬದುಕು, ನನ್ನ ಸರ್ವಸ್ವ ಎಲ್ಲವೂ ನೀನೇ ಎನ್ನುವ ಹಾಗೆ ತಿಳಿದು ಬದುಕಿದವಳು ನಾನು. ಇದು ಕೈ ಮುಗಿದು ಬೇಡಿಕೊಳ್ಳುತ್ತಾ ಇದ್ದೇನೆ ಕಚ, ನನ್ನನ್ನು ವರಿಸು ಕಚ, ನನ್ನನ್ನು ವರಿಸು. ಆಚಾರ್ಯರು ಶುಕ್ರನ ಮಗಳಾಗಿ ಬ್ರಾಹ್ಮಣರ ಹುಡುಗಿಯಾದಂತ ನೀನು ಸರಿಯಾದಂತ ವ್ಯಾಪ್ತಿಯೊಳಗೆ ನಿಲ್ಲುತ್ತಾ ನಿನ್ನ ಇಂದ್ರಿಯಗಳನ್ನು ತಡೆ ಹಿಡಿಯಬಲ್ಲೆ, ಮನಸ್ಸಿನ ಭಾವನೆಗೊಂದು ಸರಿಯಾದಂತಹ ಕಡಿವಾಣವನ್ನು ತೊಡಗಿಸಿಡಬಲ್ಲೆ. ಆದ್ರಿಂದ ಆಡುವುದು ಇದೆಲ್ಲವೂ ಕ್ಷಣಿಕ, ಅದನ್ನು ಬಿಡು. ಆದ್ದರಿಂದ ಕಾಲಿಗೆರಗುವುದೋ ಕೈ ಮುಗಿಯುವುದೋ ಇನ್ನೇನು ಭಾವಗಳನ್ನು ನೀನು ಕಾಣಿಸಿಕೊಂಡರೂ ಆ ಉದ್ದೇಶ ನನಗಿಲ್ಲ. ನನ್ನ ಅಂತರಂಗದಲ್ಲಿ ಲವಲೇಶವಾದರೂ ನಿನ್ನನ್ನು ಹಾಗೆ ಕಂಡದ್ದಿಲ್ಲ. ನೀನು ಬೇಡುವುದು ಬಿಡು ದೇವಯಾನಿ. ನನ್ನ ಭಾವನೆಗೆ ವಿರುದ್ಧವಾಗಿ ಮಾತಾಡಬೇಡ ಕಚ. ನಾನೇನು, ನನ್ನ ಸಿಟ್ಟೇನು, ನನ್ನ ಕೋಪ ಏನು ಎನ್ನುವುದನ್ನು ನೀನು ಕಣ್ಣಾರೆ ಕಂಡವನಿದ್ದೀಯ. ಇಲ್ಲಿಯ ತನಕ ನಿನ್ನಲ್ಲಿ ಪ್ರೀತಿಯಾಗಿ ವ್ಯವಹರಿಸಿಕೊಂಡು ಬಂದವಳು ನಾನು. ನನ್ನ ಸಿಟ್ಟು ಏನು ಎನ್ನುವುದನ್ನು ನನ್ನ ಅಪ್ಪನಲ್ಲಿ ನೀನು ಕಂಡಿದ್ದೀಯ. ಉಳಿದ ರಾಕ್ಷಸರಲ್ಲಿ ನಾನು ಮಾತಾಡುವಾಗ ನೀನು ನನ್ನ ಸಿಟ್ಟನ್ನು ಕಂಡಿದ್ದೀಯ. ಆದ್ರೆ ನಿನ್ನಲ್ಲಿ ಇಲ್ಲಿಯ ತನಕ ಮುನಿಸು ಮಾಡಿದವಳೇ ನಾನು, ಇಲ್ಲ ತಾನೆ? ಹಾಗಾಗಿ ಇದು ಕಾಲಿಡಿದು ಬೇಡಿಕೊಳ್ಳುತ್ತಾ ಇದ್ದೀನಿ, ನನ್ನನ್ನು ವರಿಸು ಕಚ್ಚ. ನಿನ್ನಲ್ಲಿ ಕೈ ಮುಗಿದು ಸಂಪ್ರಾರ್ಥನೆ ನನ್ನದು. ಮದುವೆಯಾಗುವಂತ ಒಂದು ಆಡುಬೇಡ. ನೀನು ಯಾವ ತೆರನಾಗಿ ಹೇಳಿದ್ರೆ ನೀನು ಹೇಳುವುದು ಬಿಡು. ಶಶಿಧರನೇ ಬಂದು ಹೇಳಿದರು ಮದುವೆ ಆಗ್ಲಿಕ್ಕೆ. ಮದುವೆ ನನ್ನ ಮನದ ಭಾವ ನಿನಗೆ ಅರ್ಥವಾಗುವುದಿಲ್ವಾ? ಎಲ್ಲ
ನನ್ನ ಪ್ರೀತಿಯ ಹುಡುಗ ಎನ್ನುವ ಹಾಗೆ ಭಾವಿಸಿಕೊಂಡು ಇಲ್ಲಿಯ ತನಕ ಅಂಗಲಾಚಿಕೊಂಡು ಬೇಡಿದೆ. ಆದರೆ ಏನು ದೌರ್ಬಲ್ಯ ಎನ್ನುವ ಹಾಗೆ ಭಾವಿಸಿಕೊಂಡೆ ಏನು? ನಾನಿಷ್ಟು ಬೇಡಿಕೊಂಡರೂ ಕೂಡ ನಿನಗೆ ನನ್ನ ಮೇಲೆ ಕರುಣೆ ಎನ್ನುವುದೇ ಬಾರದೇ ಹೋಯಿತು. ನಿನಗೆ ನಾನು ಬೇಡ, ನನ್ನ ಅಗತ್ಯ ಇಲ್ಲ ನಿನಗೆ. ಇಲ್ಲಿಯ ತನಕ ವಿದ್ಯಾಭ್ಯಾಸ ಕಲಿಯುವುದಕ್ಕೆ ಬೇಕಾಗಿ ನನ್ನನ್ನು ಬಳಸಿಕೊಂಡೆ ಎನ್ನುವ ಹಾಗೆ ನಾನು ಭಾವಿಸುತ್ತೇನೆ. ನಿನಗೆ ನಾನು ಬೇಡ, ನನ್ನ ಅಪ್ಪ ಕಲಿಸಿದಂತಹ ವಿದ್ಯೆ ಬೇಕಾ? ಅಪ್ಪ ಕಲಿಸಿದ ವಿದ್ಯೆಗಾಗಿ ಬಂದಂತಹ ನೀನು ಹೌದಾ? ಹಾಗಾದರೆ ನನ್ನನ್ನು ತಿರಸ್ಕರಿಸಿದಂತಹ ನಿನಗೆ ದುಷ್ಟನೇ, ನೀನು ಕಲಿತಂತಹ ವಿದ್ಯೆ ಫಲಿಸದೆ ಹೋಗಲಿ, ಫಲಿಸದೆ ಹೋಗಲಿ, ಫಲಿಸದೆ ಹೋಗಲಿ. ಎಷ್ಟು ಶಾಸ್ತ್ರೋಕ್ತವಾದ ನಿಯಮ ಅದು ಜೀವನ ಪದ್ಧತಿಯಾಗಬೇಕು ಎನ್ನುವುದಕ್ಕಾಗಿ ಯಾವುದು ನೀತಿಯೋ ಅದು ಬದುಕಿನ ರೀತಿಯಾಗಲಿ ಎನ್ನುವ ಹಾಗೆ ಪರಮ ತಾಳ್ಮೆಯಿಂದ ನಿನಗೆ ಬೋಧಿಸಿದರೂ ಕೇಳದೆ ನಿನ್ನಯ್ಯನಿಂದ ಸಂಗ್ರಹೀತವಾದಂತಹ ವಿದ್ಯೆ ನನಗೆ ದಕ್ಕದಿರಲಿ ಅಂತ ನೀನು ಆಡಿದ್ದು. ಫಲಿಸದೆ ಹೋಗಲಿ, ಹೋಗ್ಲಿ ಹೋಗಲಿ. ನನಗೆ ದಕ್ಕದೇ ಇದ್ದರೂ ಕೂಡ ನಾನು ಯಾರಿಗಾದ್ರೂ ಹೇಳಿದೆ ಅವರಿಗೆ ದಕ್ಕುತ್ತದೆ ಎಂಬ ಸತ್ಯವನ್ನು ಅರ್ಥ ಮಾಡಿಕೋ. ಯಾವ ಕಾರಣಕ್ಕೆ ಬ್ರಾಹ್ಮಣ್ಯದ ನೆಲೆಯನ್ನು ಬಿಟ್ಟು ಕ್ಷಾತ್ರದ ನೆಲೆಯನ್ನು ನಿಂತು ನೀ ನಡೆದೆಯೋ ಒಬ್ಬ ಬ್ರಾಹ್ಮಣ ನಿನ್ನನ್ನು ಮದುವೆಯಾಗದೆ ಹೋಗಲಿ. ನೀನು ಕ್ಷತ್ರಿಯನಿಗೆ ಹೆಂಡತಿ ನೀನಾಗುದಿಲ್ಲ. ಇಲ್ಲ, ನಾ ಮುದುಕನನ್ನಾದ್ರೆ ಪಂಚಮನನ್ನಾಗ್ತೇನೆ, ನಿನಗಾಗುದಿಲ್ಲ. ಹಾಗೆ ಭಯ ತಪ್ಪಿದೆ ಬದುಕು. ಅಸುರ ಮಧ್ಯೆಯಲ್ಲಿ ಅಪ್ಪನ ಮಗಳಾಗಿ ಬೆಳೆದವಳು ಅತಿಯಾದಂತಹ ಸಲುಗೆಯ ಪ್ರಭಾವದಿಂದಲಾಗಿ ಮೀರಿ ನಡೆದು ಶಾಪ ಕೊಟ್ಟುದಾಯಿತಲ್ಲ. ಸರಿಯಾಗಿ ಗೊತ್ತಿದೆ, ಶಾಪವಾಕ್ಯವನ್ನೇ ಕರ್ಮದ ಕೌಶಲ್ಯನ ಅನುಕೂಲವಾಗಿಸೋಣ. ನಿನಗೆ ದಕ್ಕದಿರಲಿ ಅವಳಾಡಿದ್ದು. ನಾನು ಬೋಧಿಸುವವರಿಗೆ ಸಿಗ್ತೇನೆ ಅಂತಾದ್ರೆ ಇದನ್ನು ಕೊಡಬೇಕಾದ್ರು ನಮ್ಮ ಅಯ್ಯನಿಗೆ ಮೇಲೆ ಹೋಗ್ತೇನೆ. ಸುರಭ್ಯಂಕರರು ನಿಲ್ಲದೆ ವಾಮಕರ್ಣದೊಳಗರು ಹೇ ಅಪ್ಪಯ್ಯ ವಾಮಕರ್ಣದೊಳಗರು ಹೆನುದಾಯ್ ತರಳಗ ಜ್ಞಾಪಿಸುತ್ತಲೇ ಕೇಳಿಸಿಕೊಂಡದ್ದು ಭರದಿಧೇನುವಿನೊಳೋಯ್ ತನ್ನ ಕರ್ಣವನ್ನಿರಿಸಿ ತಮ್ಮತ್ರೋಪದೇಶವಂ ಕೈಗೊಂಡು ಸುರಭನಿಂದಿರನೆಲ್ಲ ಬೇಡಿ ಸಂತೋಷದಿಂದಿರಲಿದ್ದ ವೃಷಪರ್ವನು ಹರುಣವಿಯೋ ಗುರುವರನು ಕಿರಿಯನೊಳಗುಪದೇಶ ಪರಿಗ್ರಹಿಸಲು ನಡೆದ ಪ್ರಕರಣವನ್ನೆಲ್ಲ ನಾನೇ ಅರುಹಿದೆ. ಅಪ್ಪಯ್ಯನಿಗೆ ಆಶ್ಚರ್ಯವಾಯಿತು. 1000 ಕಾಲದ ಸತತ ಹಾಗೂ ಕಠಿಣ ಅಭ್ಯಾಸದಿಂದ ದೊರಕೊಳ್ಳಬೇಕಾದ್ರೂ 500 ವರ್ಷದಲ್ಲೇ ಒದಗಿ ಬಂತಲ್ಲ ಮಗನೇ ಅನ್ನುವಂತೆ ಆಡಿದ ಕಾಲಕ್ಕೆ ನಡೆದ ಪ್ರಕರಣವನ್ನೆಲ್ಲ ಹೇಳಿದೆ. ಆಚಾರ್ಯ ಶುಕ್ರರು ಹೇಳಿದ್ದು ಹಾಗೆ 1000 ವರ್ಷದಲ್ಲಿ ಸಿಗಬೇಕಾದ್ದು ಮಗು ನಮ್ಮವರ ದುರ್ಬುದ್ಧಿಯಿಂದ ನಿನಗೆ 500 ವರ್ಷದಲ್ಲಿ ದಕ್ಕಿತು. ಹಾಗಾದ್ರೆ ನೀ ಅರ್ಹನಿದ್ದಿ, ಭಾಗ್ಯವಂತನಿದ್ದಿ. ಅಪ್ಪಯ್ಯನಿಗೆ ಹೇಳಿದಾಗ ಸಮಾಧಾನ ಸ್ವೀಕರಿಸುವುದಕ್ಕಾಗುವುದಿಲ್ಲ ಮಗು, ಸಣ್ಣವರಿಂದ ಅದು ಮಗನಿಂದಪ್ಪ ಸ್ವೀಕರಿಸಕೂಡದು ಎನ್ನುವಂತ ನಿಯಮ ಉಂಟು. ಏನು ಮಾಡೋಣ ಎನ್ನುವಂತೆ ಉಪಾಯವನ್ನು ಅವರು ಹೇಳಿದ ಕಾಲಕ್ಕೆ ಕಾಮಧೇನುವನ್ನು ಭರಿಸುವ ಮೂಲಕ ಅವಳ ವಾಮ ಅಂದ್ರೆ ಎಡ ಕಿವಿಯಲ್ಲಿ ನಾನು ಮಂತ್ರವನ್ನು ಕುರಿಸಿದೆ. ಮಂತ್ರವನ್ನು ಹೇಳಿದ್ರೆ ಅವಳ ಬಸುರಿಗೆ ಕಿವಿಯನ್ನು ಕೊಡುವ ಮೂಲಕವಾಗಿ ಅಪ್ಪ ಅದನ್ನು ಸ್ವೀಕರಿಸಿದರು. ದೇವರಕ್ಕೆ ಮೃತ ಸಂಜೀವಿನಿ ಬಂತೋ ಇಲ್ಲೋ, ಹೋದ ಕಾರ್ಯ ಸಿದ್ಧಿಯಾಯಿತು. ನಮಗೆ ದುಃಖವಲ್ಲ, ನಮಗೆ ಹರುಷ. ಅದರಲ್ಲೇ ಇರು. ಮುಂದೆ ಅವರು ಕೆಲಸ ಹೇಳಿದ್ರಲ್ವ, ನೋಡೋಣ. ಇರ್ತೇನೆ.
ರಾಜಕುಮಾರಿ ಯಾವಾಗ ಕರೀತಾಳೆ ಅನ್ನೋ ಹಾಗೆ ನೀವೆಲ್ಲರೂ ಕಾಯ್ತಾ ಇದ್ದೀನಿ. ನನ್ನ ಸೇವಕಿಯರಲ್ವಾ ನೀವು? ಹೌದೇನಿ? ವರ್ತಮಾನ ಕಾಲದಲ್ಲಿ ರಾಕ್ಷಸರಿಗೆ ಅಧಿಪತಿಯಾಗಿ ಋಷಪರ್ವ ನನ್ನ ತಂದೆಯವರು ಅಳುತ್ತಾ ಇರುವವರು, ಅವರ ಪ್ರೀತಿಯ ಮಗಳು ನಾನು. ಹಾಗೆ ಶರ್ಮಿಷ್ಠೆ ಅನ್ನುವ ಹಾಗೆ ನನ್ನ ನಾಮಧೇಯ. ಹಾಗೆ ರಕ್ಕಸ ಕುಲದಲ್ಲಿ ಹುಟ್ಟಿದ್ರು. ಯಾವ ಕ್ರೌರ್ಯವೂ ನನ್ನಲ್ಲಿ ಕಾಣುವುದಿಲ್ಲ, ಯಾವ ದೌಷ್ಯವೂ ನನ್ನಲ್ಲಿ ಕಾಣುವುದಿಲ್ಲ. ಯಾಕೆ? ಇದಕ್ಕೊಂದು ಕಾರಣ ಉಂಟು. ಆ ಬೃಹಸ್ಪತಿ ಆಚಾರ್ಯ ಮಗನಾದಂತ ಕಚ ನಮ್ಮ ತಂದೆಯ ಶುಕ್ರಾಚಾರ್ಯರ ಬಳಿ ಕಲಿಯುವುದಕ್ಕೆ ಬಂದ. ಅವನ ಸಖ್ಯತನದಿಂದಾಗಿ ನಾನು ಈ ರೀತಿ ಬೆಳೆದೆ, ಒಳ್ಳೆಯ ಗುಣಗಳನ್ನು ಹೊಂದಿಕೊಂಡೆ. ಹಾಗೆ ಸತ್ಸಂಗದಿಂದ ಮೂರ್ಖನೂ ಒಳ್ಳೆಯವನಾಗುತ್ತಾನೆ ಅನ್ನುವುದಕ್ಕೆ ಸಾಕ್ಷಿ ನಾನಾಗಿದ್ದೇನೆ. ನಯ ಬೇಕು, ವಿನಯ ಬೇಕು. ನಯ ಮಾತಿನಲ್ಲಿ, ವಿನಯ ನಡವಳಿಕೆಯಲ್ಲಿ. ಆದರೆ ನಯ ವಿನಯ ಯಾವತ್ತೂ ಅಭಿನಯ ಆಗಕೂಡದು ಅಲ್ವೇ? ಸಖ್ಯರೇ, ಇವತ್ತು ನಿಮ್ಮನ್ನು ಕರೆಯುವುದಕ್ಕೆ ಬಲವಾದಂತ ಕಾರಣ ವಿದ್ಯಾಭ್ಯಾಸಗಳನ್ನು ಮುಗಿಸಿಕೊಂಡು ಅರಮನೆಗೆ ಬಂದಂತಹ ಕಾಲ. ಸ್ವಲ್ಪ ಹೊತ್ತು ಕುಳಿತಾಗ ಬೇಸರವಾಯಿತು ಮನಸ್ಸಿಗೆ. ಈ ಬೇಸರವನ್ನು ಕಳೆಯುವಂತಹ ಬಗೆ ಹೇಗೆ ಅನ್ನುವ ಹಾಗೆ ಆಲೋಚನೆ ಮಾಡಿದೆ. ನಿಮ್ಮನ್ನೆಲ್ಲ ಸೇರಿಸಿಕೊಂಡು ವನ ವಿಹಾರ ಮಾಡಬೇಕು, ಜಲ ಕ್ರೀಡೆಯನ್ನು ಆಡಬೇಕು ಅನ್ನುವ ಹಾಗೆ ಆಸೆ ಪಟ್ಟವಳು. ಆದ್ದರಿಂದ ನನ್ನ ಜೊತೆ ನೀವೆಲ್ಲರೂ ಬರ್ತೀರಾ? ಬಂದವರಿದ್ದೇವೆ. ಹೌದು. ಹಾ, ಕೆಲವೊಂದು ಸಮಯದಲ್ಲಿ ನೀವು ಮೂವರು ಜೊತೆಯಾಗಿ ಬೇರೆ ಕಡೆ ಹೋಗ್ತೀರಿ, ನಾನು ಒಬ್ಬಳೇ ಆಗ್ತೇನಲ್ಲ. ಆ ಹೊತ್ತಿನಲ್ಲಿ ನನಗೆ ಜೊತೆಗಾರ್ತಿ ಯಾರಿದ್ದಾರೆ? ಹಾ, ನನ್ನ ಆತ್ಮೀಯ ಗೆಳತಿ ಹೌದಲ್ಲ, ದೇವಯ್ಯನಿದ್ದಾಳೆ. ನನ್ನ ಜೊತೆಯಲ್ಲಿ ಅವಳನ್ನು ಕೂಡ ಕರೆದುಕೊಂಡು ಹೋಗಬೇಕು. ಆದ್ದರಿಂದ ಆಕೆ ಮನೆಗೆ ಹೋಗೋಣ. ಬನ್ನಿ ಬನ್ನಿ ಬನ್ನಿ. ಏನು ನೀವೆಲ್ಲ ಒಟ್ಟು ಸೇರಿ ನಮ್ಮ ಆಶ್ರಮದ ಅಪರೂಪಕ್ಕೆ ಬಂದಿದ್ದೇನೆ ನಾನು. ಹೌದು, ಅದೇ ಯಾಕೆ ಬಂದದ್ದು ಅಂತ. ಬರುವುದಕ್ಕೆ ಕಾರಣ ಉಂಟು. ಅಲ್ಲ, ಬರಬಾರ್ದು ಅಂತ ಹೇಳಿದ್ದಲ್ಲ. ನೀನೇನು ನನ್ನನ್ನು ಮಾತಾಡಿಸುವ ಹಾಗಿಲ್ಲ. ಹಾಗಲ್ಲ, ಒಳಗೆ ಕೆಲಸ ಉಂಟು. ನಿಮ್ಗೆ ಹಾಗಲ್ವಲ್ಲ. ನಿಮ್ಗೆ ಕಾಲಿಗೊಂದು ಕೈಗೊಂದು ಆಳುಗಳಿದ್ದಾರೆ, ನಮ್ಗೆ ಹಾಗಲ್ಲ. ನಾವೇ ಬೇಯಿಸಿ ಹಾಕಬೇಕಲ್ಲ. ಅಲ್ಲ, ಮನೆಯ ಕೆಲಸ ಇದ್ದದ್ದೇ ನಮಗಲ್ಲ, ನನಗೆ. ಹೌದೌದು. ಅಪ್ಪ ಬರುವ ಹೊತ್ತಿಗೆ ಅವರಿಗೆ ಉಣ್ಣುವುದಕ್ಕಾಗಬೇಕು, ಎಲ್ಲ ವ್ಯವಸ್ಥೆ ನಾನೇ ಮಾಡಬೇಕು. ಹೌದಾ? ಆದ್ರೆ ಆತ್ಮೀಯರು ಬರುವಾಗ ಸ್ವಲ್ಪ ಸಮಯವನ್ನು ಕೊಡಬಹುದಲ್ವಾ? ಅದಕ್ಕೆ ಬಂದದ್ದು. ಬೇರೇನು ಅಲ್ಲ, ಅರಮನೆಯಲ್ಲಿ ಕುಳಿತುಕೊಂಡು ಮನಸ್ಸಿಗೆ ಬೇಸರವಾಯಿತು. ವನ ವಿಹಾರವನ್ನು ಮಾಡಬೇಕೆನ್ನುವಂತ ಆಸೆ ಅಧಿಕವಾಯಿತು. ಹೋಗಿ ವನ ವಿಹಾರ ಮಾಡ್ಕೊಂಡು ಬನ್ನಿ. ಎಂತ ಹೋಗಿ? ಅದು ನನ್ನಲ್ಲಿ ಹೇಳುದಕ್ಕೆ ಇಲ್ಲಿ ತನಕ ಬಂದ. ನಾವು ಹೋಗುದಿದ್ರೆ ನಿನ್ನಲ್ಲಿ ಕೇಳುವುದಕ್ಕೆ ಇಲ್ಲಿಗೆ ಬರ್ತೇವಾ? ಅದಕ್ಕೆ ಹೇಳಿದ್ದು ನಾನು. ನೀನು ಜೊತೆಯಲ್ಲಿ ಬರ್ಬೇಕನ್ನುವ ಹಾಗೆ ಕೇಳಿಕೊಳ್ಳು. ನಾನು? ಹೌದು. ನನ್ಗೆ ಮನಸ್ಸಿಲ್ಲ, ಹೋಗ್ರಿ. ದೇವಯ್ಯನೇ, ನೀನು ಬರುವುದಿಲ್ವಾ? ನನಗೆ ಮನಸ್ಸಿಲ್ವಾ? ನನಗೆ ಇಲ್ಲಿ ಒಳಗೆ ಮಾಡುದಕ್ಕೆ ಕೆಲಸ ಎಷ್ಟು? ಕೆಲಸ ಇರ್ತದೆ ಬಿಡು, ಯಾವಾಗ್ಲೂ ಕೆಲಸ ಇರ್ತದೆ. ಆದ್ರೆ ಇಂತಹ ಸಮಯವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು. ನೀನು ಬರುವುದಿಲ್ಲ ಅಂದ್ರೆ ನಾನು ಬರುವುದಿಲ್ಲ. ಹೋಗ್ತೀನಿ. ಅಲ್ಲಿ ಇಷ್ಟು ಮಂದಿ ಗೆಳತಿಯರು ಸಖಿಯರು ಇದ್ದಾರಲ್ಲ, ಇವರನ್ನೆಲ್ಲ ಸೇರಿಸಿಕೊಂಡು ಹೋಗುದಕ್ಕಾಗುದಿಲ್ವ ನಿನಗೆ? ಅವರಲ್ಲಿದ್ರೆ ನೀನು ಇದ್ದಾಗೆ ಆಗ್ತದಾ? ನಾನು ಬಾರದಿದ್ರೆ ನೀವು ವನ ವಿಹಾರಕ್ಕೆ ಹೋಗುವುದಿಲ್ಲ. ನಿನ್ ಜೊತೆಯಲ್ಲಿ ಬರ್ಲೇಬೇಕು. ಏನು ಮಾಡುದು? ಇರಲಿ, ನನಗಾಗಿ ಅಲ್ಲ, ನಿನಗಾಗಿ ಬರ್ತೇನೆ. ಆದ್ರೆ ಬೇಗ ಬರ್ಬೇಕು. ಆದಿತ್ತು, ಖಂಡಿತ ಬೇಗ ಹೋಗಿ ಬೇಗ ಬರುವ. ಒಳಗೆ ಮನೆ ಮುಟ್ಟಬೇಕು. ಆದಿತ್ತಲ್ಲಿ ಕೇಳಿ ಹೋಗೋಣ. ಆದಿತ್ತ. ನೋಡಿ ಎಷ್ಟು ಬೇಗ ಬಂದಿದ್ದೇವೆ ವನಾಂತರಕ್ಕೆ. ಹೌದಲ್ಲ ಅಲ್ವಾ? ಪ್ರಕೃತಿಯ ಸೌಂದರ್ಯವನ್ನು ವೀಕ್ಷಿಸಬೇಕು, ಹಾಗೆ ಈ ಪರಿಸರವನ್ನೊಮ್ಮೆ ನೋಡಬೇಕನ್ನುವ ಹಾಗೆ ಆಸೆಯಾಗುತ್ತಾ ಇದೆ. ಸರಿ ಅಲ್ವಾ? ಹೌದು. ಸುಖದ ಸುಪ್ಪತ್ತಿಗೆ ಈ ಸುಧಾಮಣಿ, ಹಸನಾದ ಹಸಿರ ಇರಮಣಿ, ಸೆರಗ ತಂಗಾಳಿ ನೀಡುವ ಮಹಾರಾಣಿ ಎಷ್ಟು ಚಂದವಾಗಿದೆ. ಸಂತೋಷವಾಗುತ್ತದೆ ನೋಡುವಾಗಲಿ, ಅಲ್ವಾ? ಹೌದು. ಎತ್ತರಕ್ಕೆ ಬೆಳೆದಂತಹ ಮರಗಳು ಆಕಾಶವನ್ನು ಚುಂಬಿಸ್ತದೆ ಅನ್ನುವ ಹಾಗೆ ಭಾಸವಾಗುತ್ತಾ ಇದೆ. ತಂಪು ತಂಪಾದಂತಹ ಗಾಳಿ ಮೈ ಮನಕ್ಕೆ ಮುದಗೊಳ್ಳುತ್ತಾ ಇದೆ. ನಿಜ. ಹಾಗೆ ತಿರುಗಾಡಿ ತಿರುಗಾಡಿ ಆಯಾಸವಾಗುತ್ತಾ ಇದೆ. ಹೌದಲ್ಲ? ಅಲ್ವಾ? ಚಲಕೇಳಿ ಪ್ರಾರಂಭಿಸೋಣ. ಮೈಯೆಲ್ಲ ಬಿಸಿ ಆಗ್ತಾ ಇದೆ. ಹೌದಲ್ಲ? ಅದು ಕಾಣಿಸುತ್ತಾ ಇದೆ. ಸಲಿಲ್ಲ, ಇಳಿಯೋಣ ತಾನೇ? ಇಳಿಯೋಣ.
ಜಯ ಸುಮುಖೇರ ಹೋಳಿ ಪರ್ವತ ಕರದುರಿ ಅನಿವಾರ್ಯ ಜೋಡಣೆಗಳ ಕಾಣದೆಯೇ ತಮ್ಮುಳದಾವೆ ಗಾಢಲಿಂಗನದಿಂದಲೇ ಆಡಿದರು ಹಾಗೆ ನೀರಿನಿಂದ ಮೇಲೆದ್ದು ಬಂದೆವು. ನೂತನವಾದಂತಹ ಉಡುಪುಗಳನ್ನು ಧರಿಸಿಕೊಂಡಿದ್ದೇನೆ. ಹಾಗೆ ತಿರುಗಾಡುತ್ತಾ ತಿರುಗಾಡುತ್ತಾ ಮುಂದೆ ಬಂದ್ರೆ ದೇವಯಾನಿ 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 ಎಲ್ಲಿಗೆ ಹೋಗಿ ಎಲ್ಲಿದ್ದಾರೆ? ನೀವೆಲ್ಲ ಎಲ್ಲಿದ್ದೀರಿ? ನಾವಿಲ್ಲಿದ್ದೇವೆ. ನನ್ನ ಸೀರೆ ಇಲ್ಲ. ಸೀರೆ ಇಲ್ವಾ? ಅಲ್ಲಿ ಎಲ್ಲಿಯಾದ್ರೂ ಇರ್ಬೇಕು, ನೋಡು. ಸ್ವಲ್ಪ ಆ ಕಡೆ ಈ ಕಡೆ ಹುಡುಕಿ ನೋಡು. ಹುಡುಕಿದೆ, ನನ್ನ ಸೀರೆ ಇಲ್ಲ. ಅಲ್ಲಿ ಇರಬಹುದು, ನೋಡು. ನೀನು ಎಲ್ಲಿಟ್ಟಿದ್ದೆ ಮತ್ತೆ? ನೀವು ನೋಡಿದ್ದೀರಾ ನನ್ನ ಸೀರೆ? ಅವರಿಗೆ ನೀವ್ಯಾರಾದ್ರೂ ನೋಡಿದ್ದೀರಾ? ನೀವು ನೋಡಿದ್ದೀರಿ? ನಾನು ನೋಡ್ಲಿಲ್ಲ. ನೀವು ನೋಡಿದ್ದೀರಾ? ನನ್ನ ಎಂತದಿದೆ ಸೀರೆ 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 ಅಂತ ಹೇಳ್ತಿದ್ದೀನಿ. ಸೀರೆ ಏನೇ ಶರ್ಮಿಷ್ಠೆ?
ಸೀರೆ ಎಲ್ಲಿದೆ ಎನ್ನುವ ಹಾಗೆ ಹುಡುಕೋದಕ್ಕೆ ಮುಂದಾದ್ರೆ ಎಲ್ಲಿಯೂ ನನ್ನ ಸೀರೆ ಇಲ್ಲ. ಸೀರೆ ನೋಡಿದ್ರೆ ಎನ್ನುವ ಹಾಗೆ ಕೇಳಿದ್ರೆ ಏನು ಏನು ಗೊತ್ತಿಲ್ಲದ ಹೊರಗೆ ನಾಟಕ ಮಾಡ್ತೀಯಾ? ಒಂದು ಸೀರೆ ನೋಡಿದ್ದೀರಾ ಸೀರೆ ನೋಡಿದ್ದೀರಾ ಅಂತ ಕೇಳುವಾಗ ಏನೇ ಇಲ್ಲಿ ಬಾರಿ, ಏನೇ ಇದು ಸೀರೆ? ಸೀರೆ ಅಂತ ನನಗೆ ಗೊತ್ತಿಲ್ವಾ? ಇದು ಯಾರ ಸೀರೆ? ಹೆಣ್ಣು ಮಕ್ಕಳು ಹೊಡೆದ ಗಂಡು ಮಕ್ಕಳು ಸೀರೆ ಉಡ್ತಾರೆ. ಅಲ್ಲ ಇನ್ನು ಯಾವ ಗಂಡು ಮಕ್ಕಳೆಲ್ಲ ಸೀರೆ ಉಡ್ಕೊಂಡು ಬರ್ತಾರೆ ಅಂತ ಹೇಳುದಕ್ಕಾಗುದಿಲ್ಲ. ಗಂಡು ಮಕ್ಕಳು ಕೆಲವರೆಲ್ಲ ಚಂದ ಮಾಡಿ ಉಡ್ತಾರೆ ಗೊತ್ತಾ? ಹೌದಾ? ಇದು ಯಾರ ಸೀರೆ? ಹೆಣ್ಣು ಮಕ್ಕಳ ಸೀರೆ. ಏಯ್ ಇದು ನನ್ನ ಸೀರೆ. ನಾನು ಉಡುವುದಕ್ಕಂತ ತಂದಂತಹ ಸೀರೆಯನ್ನು ನೀನು ಉಟ್ಟಿದ್ದಿ. ಸೀರೆ ಎಲ್ಲಿದೆ ಎನ್ನುವ ಹಾಗೆ ಕೇಳುವಾಗ ಏನು ತಿಳಿಯದವಳ ಹಾಗೆ ನಾಟಕ ಮಾಡ್ತೇನೆ. ಯಾಕೆ ನನ್ನದೆನ್ನುದ ಭರದೊಟ್ಟಿಗೆ ಅರಿಯದೆ ನನ್ನದೆನ್ನುದ ಭರದೊಟ್ಟಿಗೆ ತರುಣಿ ಮನಗೈದೊಡನೆ ಕೊಂಡದಿಗೆ ಹೊರತೆಯೇ ಮನೆಗೆ ಐದೊಡನೆ ಕೊಡುತ್ತಿದೆ ಹೊರದೆಯೇನು ಅರಿಯದೆ ನಾ ಎನ್ನದೆನ್ನುದ ಹುಟ್ಟಿಗೆ. ಯಾಕೆ ಕೋಪ ಮಾಡುವುದು? ಕೋಪ ಈಗ ಬಾರದೆ ಮತ್ತೆ ಯಾವಾಗ ಬರುವುದು? ನಿನ್ನ ಆತ್ಮೀಯ ಗೆಳತಿ ಅಲ್ವಾ ನಾನು? ಅದಕ್ಕೆ ಅವಸರವಾಗಿ ನೀರಿಂದ ಮೇಲೆದ್ದು ಬಂದೆ. ಅವಸರವಾಗಿ ವಸ್ತ್ರಗಳನ್ನು ಉಟ್ಟುಕೊಂಡೆ. ಏನು ಕಣ್ಣು ಕಾಣಿಸುದಿಲ್ಲ ನಿನಗೆ? ನೀನು ಹಿಡ್ಕೊಂಡು ಬಂದಂತಹ ಸೀರೆ ಯಾವುದು, ಇನ್ನೊಬ್ಬರ ಸೀರೆ ಯಾವುದು ನಿನಗೆ ಗೊತ್ತಿಲ್ವೇನೆ? ಅದು ಗೊತ್ತಾಗಲಿಲ್ಲ ನನಗೆ. ಕಣ್ಣು ಮಂಜಾಗಿದೆ ನಿನಗೆ? ತಪ್ಪಿ ಉಟ್ಟುಕೊಂಡೆ ನಾನು, ಅದಕ್ಕೆ ಧರಿಸಿಕೊಂಡೆ. ಆದ್ರೆ ಅದಕ್ಕೆ ನೀನು ಕೋಪ ಮಾಡುವುದಾ? ಈ ನನ್ನ ಪ್ರೀತಿಯ ಸೀರೆ ಅದು. ಹೌದಾ? ಆ ಕಾರಣದಾಗ ಇಷ್ಟು ಕೋಪ ಬಂದಿದೆ. ನಿನ್ನ ಪ್ರೀತಿಯ ಸೀರೆಯ ಒಂದು ಕೆಲಸ ಮಾಡುವ. ಏನು? ನಿನಗೂ ಬೇಕಂತಾದ್ರೆ ಮನೆಗೆ ಬಾ. ಮನೆಗೆ ಬಂದ್ರೆ ಇದನ್ನು ತೆಗಿತೇನೆ, ಬೇರೆ ಸೀರೆ ಉಟ್ಟು ನೀ ಸೀರೆಯನ್ನು ಕೊಡ್ತೇನೆ. ನಿನ್ನ ಪ್ರೀತಿಯ ಸೀರೆ ಅಲ್ವಾ? ಈ ಸೀರೆ ಬಿಚ್ಚಿ ನೀನು ಕೊಡ್ತಿ? ಹೌದು. ಹೌದಾ? ಕೊಡ್ತೇನೆ ನಾನು. ನೀನು ಉಟ್ಟ ಸೀರೆ ಉಡ್ಲಿಕ್ಕೆ ನಾನು ಯಾರು ಅಂತ ತಿಳ್ಕೊಂಡಿದ್ದೀಯೇ? ಮುಟ್ಟೆ ನಾತಿ ಹೇದಿಗೆಯೋ ಮಾತುಗಾಳಿದ್ದೆ ನೀನಾಗಿ ಏನು ಹೇಳಿದೆ? ಅರಮನೆಗೆ ಬಂದ್ರೆ ನೀನು ಉಟ್ಟಂತಹ ಸೀರೆಯನ್ನು ಬಿಚ್ಚಿ ನನಗೆ ಕೊಡ್ತಿ. ಹೇಗೂ ತಪ್ಪು ಮಾಡಿ ಆಯ್ತಲ್ಲ, ತಿಳಿಯದೆ ಅಪರಾಧವಾಗಿ ಹೋಯಿತು. ತಿಳಿಯದೆ ಮಾಡಿದ್ರೆ ತಪ್ಪು. ಹೌದಾ? ಹೌದು. ನಿನಗೆ ನಾಚಿಕೆ ಆಗುದಿಲ್ವೇನೆ? ನೀನುಟ್ಟ ಸೀರೆಯನ್ನು ನಾನು ಉಡುವುದಕ್ಕೆ ನನ್ನನ್ನು ಏನು ಅಂತ ಭಾವಿಸಿಕೊಂಡಿದ್ದಿ ನೀನು? ಶ್ರೇಷ್ಠ ಭೂಸುರ ತನುಜೆ, ಬ್ರಾಹ್ಮಣರೇ ಶ್ರೇಷ್ಠರು, ಅದರಲ್ಲಿಯೇ ಶ್ರೇಷ್ಠ ಭೂಸುರ ಎನಿಸಿಕೊಂಡಂತಹ ಶುಕ್ರಾಚಾರ್ಯರ ಮಗಳು ನಾನು. ಹೀಗಿರುವಾಗ ರಕ್ಕಸಿ ರಾಕ್ಷಸ ಕುಲದಲ್ಲಿ ಹುಟ್ಟಿದಂತಹ ನೀನುಟ್ಟಂತಹ ಸೀರೆಯನ್ನು ನಾನು ಮುಟ್ಟುವುದಕ್ಕಾಗುತ್ತದೆ? ಬೇಕಾದಷ್ಟು ಅರಮನೆಯಲ್ಲಿ ಇದೆ, ನಿನ್ಗೆ 108 ಸೀರೆ ಬೇಕಾದ್ರೆ ಕೊಡ್ತೇನೆ. ನಿನಗೇನು ನನ್ನನ್ನು ನೋಡುವಾಗ 108 ನೆನಪಾಗುವುದು? ಬೇಡ, ಒಂದು ಹೆಚ್ಚು ಮಾಡು. ನಿನ್ನ ಸೀರೆಯ ಪೆಟ್ಟಿಗೆಯನ್ನು ಹೋಗಿ ಹೊರಗೆ ಹಾಕು. ಅಧಿಕಾರದ ಮತ್ತು ಐಶ್ವರ್ಯ ಹುಡುಕನ ಮಗಳೇ, ಏನು ಮುಚ್ಚೋ ಬೈ. ಯಾಕೆ ಮುಚ್ಚಬೇಕು? ಏನು ಏನು ಸಮಾಧಾನದಿಂದ ಮಾತಾಡಿದ್ರೆ ಏನು ತಲೆ ಮೇಲೆ ಕೈ ಇಟ್ಟು ಮಾತಾಡಿ ಸ್ವರ ಏರಿಸಿದೆ. ಸರ ಏರಿಸಿ ಅನ್ನ. ನಾನು ಯಾರು? ಯಾರು? ರಕ್ಕಸ ಕುಲದಲ್ಲಿ ಅದಕ್ಕೆ ಹೇಳಿದ್ದು ನೀನು ಉಟ್ಟಂತಹ ಸೀರೆ ನಾನು ಉಡುದಕ್ಕಾಗುದಿಲ್ಲ ಅಂತ. ಏನು ನನ್ನ ಅಪ್ಪನ ಬಗ್ಗೆ ಹೇಳ್ತಾ ಇದ್ಯಾ? ಮಾಂಸ ತಿನ್ನುವವಳು ನಾನು ಉಡುವ ಸೀರೆ. ನಿನ್ನ ಅಪ್ಪ ನನ್ನ ಅಪ್ಪನ ಬಗ್ಗೆ ಹೇಳಿ. ನಿನ್ನ ಅಪ್ಪನೇ ಕುಡಿಯುವುದು? ಕುಡಿತೇನೆ, ನಾನು ಕುಡಿತೇನೆ, ಅವಳು ಕುಡಿತಾಳೆ. ನಾನು ಅವರ ಅಕ್ಕಸರಲ್ಲ ಕುಡಿಯೋದು. ನೋಡುವ ಗೊತ್ತಾಗ್ತದೆ, ಎಲ್ಲ ಕುಡುಕರೇ ಇರುದು. ಮತ್ತೆ ಕುಡುಕಿಯರು. ಆದ್ರೆ ನಿನ್ನ ಅಪ್ಪ ಕುಡಿದದ್ದು? ನನ್ನಪ್ಪ ಕುಡಿಲಿಲ್ಲ. ಮತ್ತೆ ನಿನ್ನಪ್ಪ ಕುಡಿಸಿದ್ದು. ಕುಡಿಸಿದ್ದ? ನಿನ್ನಪ್ಪ ಕುಡಿಸಿದ್ದೆ. ಆದ್ರೂ ಕುಡಿದಿದ್ದಾನಲ್ಲ? ಕುಡಿದ ಹೌದು. ಮತ್ತೆ ಕುಡಿದ್ರೆ ಏನು? ಇನ್ನು ಮುಂದಕ್ಕೆ ಬ್ರಾಹ್ಮಣರು ಕುಡಿದ್ರೆ ಕುಂಬಿಪಾಕ ನರಕಕ್ಕೆ ಬೀಳಲಿ, ಬ್ರಹ್ಮಹತ್ಯೆ ದೋಷ ಬರಲಿ ಎನ್ನುವ ಹಾಗೆ ಹೇಳಿದ್ದಾರೆ. ನನ್ನಪ್ಪ ಶಾಪ ಕೊಟ್ಟಿದ್ದಾರೆ. ಹೌದಾ? ಹೌದು. ನನ್ನ ಅಪ್ಪ ಎಂಥವನು, ಎಂಥ ಯೋಗ್ಯತವಂತ ನಿನಗೆ ಗೊತ್ತಾ? ಸುಮ್ಮನಿರಿ. ಅಕ್ಕ ಸುಕುಲಕ್ಕೆ ಅಧಿಕಾರಿ, ದೊಡ್ಡವ ಗೊತ್ತಾ? ದೊಡ್ಡವ ನೋಡುವ ಗೊತ್ತಾಗ್ತದೆ. ನಿನ್ನಪ್ಪ ನನ್ನಪ್ಪ ಸುದ್ದಿ ಬರಬೇಡ. ಬದನೆಕಾಯಿ ತೊಟ್ಟಿನ ಜುಟ್ಟಿನ ಬಟ್ಟಣ ಮಗಳು. ನನ್ನಪ್ಪನಿಗೆ ಬದನೆಕಾಯಿ ತೊಟ್ಟಿನ ಜುಟ್ಟಿನ ಬಟ್ಟನ ಮಗಳು ಅಂತ ಹೇಳ್ತೀನಿ ನೀನು? ಇಷ್ಟುದ್ದ ಜುಟ್ಟು, ಆಮೇಲೆ ಇಷ್ಟು ದೊಡ್ಡ ಹೊಟ್ಟೆ, ಆಮೇಲೆ ಪಂಚಾಂಗ ಬಟ್ಟ. ಹೌದು, ನನ್ನಪ್ಪ ಪಂಚಾಂಗ ಹೇಳಿದಕ್ಕೆ ನೀವಿರುವುದು. ಪಂಚಾಂಗವನ್ನು ಕಂಕಲಲ್ಲಿ ಹೀಗೆ ಇಟ್ಟುಕೊಂಡು ಬಂದು ನನ್ನ ತಂದೆ ಪೀಠದಲ್ಲಿ ಕುಳಿತುಕೊಳ್ಳುವಾಗ ನಿನ್ನ ತಂದೆ ಕೆಳಗೆ ಹೌದಲ್ಲ? ಪಂಚಾಂಗ ಭಟ್ಟನ ಮಗಳೇ ಬಹಳಷ್ಟು ಮಾತಾಡ್ತ.
ಬಹಳಷ್ಟು ಮಾತಾಡ್ತಾರೆ. ಹಾಗೆ ಮೇಲಿರುವುದು ಮಂಗಗಳೆಲ್ಲ ಮೇಲಿರುವುದು, ಮಾನವರು ಮಾತ್ರ ಕೆಳಗಿರುವುದು. ಹಾಗೆ ನಿನ್ನ ಅಪ್ಪ ಮಂಗನ ಜಾತಿ ಅಲ್ಲ? ಮಂಗಳಿಗೆ ಬುದ್ಧಿ ಹೇಳುದು ಯಾರು? ಯಾರು? ಮಾನವರೇ ಹೇಳ್ಬೇಕು. ನನ್ನಪ್ಪ ನಿನ್ನಪ್ಪ ಅಪ್ಪನ ಸುದ್ದಿ ಬರ್ಬೇಡ. ಸೀರೆ ವಿಷಯಕ್ಕೆ ಅಪ್ಪನ ಮತ್ತೆ ನನ್ನ ಅಪ್ಪನ ಸುದ್ದಿಗೆ ಬರಬೇಡ. ಅಲ್ಲ, ನನ್ನ ಸೀರೆಯನ್ನು ನೀನು ಊಟದ ಯಾಕೆ ಕೊಡು ಎನ್ನುವ ಹಾಗೆ ಕೇಳಬೇಕಾ? ನನ್ನ ಸೀರೆಯನ್ನು ಕೊಡು ಅಂತ ಕೇಳುದಲ್ಲ. ಹೆಚ್ಚು ಮಾತಾಡಿದ್ರೆ ಕಪಾಳಕ್ಕೆ ಬಾರಿಸ್ತೇನೆ. ನನಗೇನು ಕೈ ಇಲ್ವಾ? ಏನು ಕೈ ಇದ್ರೆ ನಾನು ಬಾರಿಸ್ತೇನೆ. ಸುಮ್ಮನಿರೇ. ಹೋಗು. ಒಂದು ಸಣ್ಣ ಸೀರೆಗೆ ಬೇಕಾಗಿ ನಿನಗೆ ಸಣ್ಣದಾಗಿರ್ಬೋದು, ನಿನಗೆ ದೊಡ್ಡದಿ. ಹೌದಾ? ನೀನು ಹೋಗು ಇಲ್ಲಿಂದ. ಹೋಗ್ಲಿಕ್ಕೆ ಬಂದದಲ್ಲ ನಾನು. ಮತ್ತೆ ಹಾ? ಮತ್ತೆ ಏನೇ? ಏನೇ ಏನೇ? ಎಂತದ್ದು ಮಾಡಿದೆ? ಹಾಳು ಬಾವಿಗೆ ನೂಕಿದ್ದೇವೆ. ಹೌದು, ಈ ವಿಚಾರ ಯಾರಿಗೂ ಗೊತ್ತಿಲ್ಲ, ನಮಗೆ ಮಾತ್ರ ಗೊತ್ತಿರುವುದು. ನಿನ್ನ ಬಾಯಿ ದೊಡ್ಡದು, ನಿನ್ನ ಬಾಯಿ ಆದ್ರೆ ಮಾಧ್ಯಮ. ಹೇಳುದಿಲ್ಲ ತಾನೆ, ನೀನು ಯಾರಿಗೂ ಹೇಳುದಿಲ್ಲ ತಾನೆ. ನೀನು ನಾನು ಹೇಳಕೂಡದು, ಈ ವಿಚಾರ ಯಾರಿಗೆ ಹೇಳಕೂಡದು. ಹೀಗೆ ಅರಮನೆಗೆ ನಡೀತು. ಪ್ರೀತಿಯ ಕಲಾಭಿಮಾನಿ ಬಂಧುಗಳೇ, ಇಂದಿನ ಸೇವಾಕರ್ತರಾದಂಥ ದಿವಂಗತ ಸಂಜೀವ ಶೆಟ್ಟಿ ಹಾಗೂ ದಿವಂಗತ ಶಕುಂತಲ ಶೆಟ್ಟಿ ಸ್ವರ್ಣಾರ್ಥ ಇವರ ಮಕ್ಕಳು ಕೆರೆಮನೆ ಪಂಚಮಗ ಪಡಿ ಇವರಿಗೆ ನಮ್ಮ ಮಂಡಳಿಯ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆಯೇ ಇಂದಿನ ಸೇವೆಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲಾ ಕಲಾಭಿಮಾನಿ ಬಂಧುಗಳಿಗೂ ಕೂಡ ಮಗದೊಮ್ಮೆ ನಮ್ಮ ಮಂಡಳಿಯ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ನಾವೆಲ್ಲರೂ ನಂಬಿಕೊಂಡು ಬಂದಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಮಹಾಮಾತೆ ಹಾಗೂ ಮಹಾಗಣಪತಿ ದೇವರು ಆಯುಷ್ಯ ಆರೋಗ್ಯ ಸಕಲ ಸಂಪತ್ತನ್ನು ಕರುಣಿಸಲೆಂದು ಶ್ರೀದೇವರಲ್ಲಿ ಬೇಡಿಕೊಳ್ಳುತ್ತಾ ಬರುವರಾತ್ರಿನ ಮಹಾದೇವಿ ನಿಲಯ ನಿರ್ಮುಂಜೆ ಜೋಗಟ್ಟೆ ಎಂಬಲ್ಲಿ ಶ್ರೀದೇವಿ ಮಹಾತ್ಮೆ ಎನ್ನುವಂಥ ಪುಣ್ಯಕಥಾ ಭಾಗವನ್ನು ನಡೆಸುತ್ತಿದ್ದೇವೆ. ಅಲ್ಲದೆ ಬರುವರಾತ್ರಿ ಕಿನ್ನಿಗೋಳಿ ಬಟ್ಟಕೋಡಿ ಮಹಾದ್ವಾರದ ಬಳಿ ಪಟ್ಟಕೋಡಿ ಕಿನ್ನಿಗೋಳಿ 10 ಸಂವತ್ಸರ ಬಾಪ್ತು ಬಪ್ಪನಾಡು ಮೇಳದವರಿಂದ ಬಪ್ಪನಾಡು ಕ್ಷೇತ್ರ ಮಹಾತ್ಮೆ ಅನ್ನುವಂಥ ಪುಣ್ಯಕಥಾ ಭಾಗವನ್ನು ನಡೆಸುತ್ತಿದ್ದಾರೆ. ಆದ್ದರಿಂದ ಎಲ್ಲಾ ಕಾರ್ಯಕ್ರಮಗಳಿಗೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಾ ಕಥಾಭಾಗವನ್ನು ಮುಂದುವರಿಸಿ ಭಾಗವತರಲ್ಲಿ ಅಪ್ಪನೆಯನ್ನು ಬೇಡಿಕೊಳ್ಳೋದು ಯಕ್ಷಗಾನಂ ಗಿಳಿ. ಪ್ರತಿಷ್ಠಾನ ನಗರಿಗೆ ಯಾರೆಂದುಕೊಂಡಿದ್ದೀರಿ? ಯಯಾತಿ ಅಂತ ಕೇಳಿಕೊಂಡು ನಾನೇ ಸರಿ. ಹೊರಟು ಬಂದಂತ ಕಾರಣ ಆಲಿಸಿ. ಪೃಥ್ವಿ ಪಾಲಯಾದಿ
ಪವಿತ್ರವಾದಂತಹ ಚಂದ್ರವಂಶದ ಕುಲದೀಪಕನಾದ ನಹುಷ ಮಹಾರಾಜನ ಮಗ ಯಯಾತಿ ಎಂದರೆ ನಾನು. ಪ್ರಾಯ ಪ್ರಬುದ್ಧನಾದಂತಹ ಸಂದರ್ಭದಲ್ಲಿ ಈ ಊರಿನ ರಾಜ್ಯವನ್ನು ನನಗೆ ಕೊಟ್ಟು ವಾನಪ್ರಸ್ಥವನ್ನು ಸೇರಿಕೊಂಡರು ನನ್ನ ಅಪ್ಪಯ್ಯ. ರಾಜ ಕಾಲಸ್ಯ ಕಾರಣಂ ಎನ್ನುವ ಹಾಗೆ ಪ್ರಜೆಗಳನ್ನು ಮಕ್ಕಳೋಪಾದಿಯಲ್ಲಿ ಸಾಕಿ ಸಲಹಿಕೊಂಡು ಬರುತ್ತಾ ಇದ್ದೇನೆ. ಎಲ್ಲಿನ 7 ಭಾಗದಷ್ಟು ಕೊರತೆಗಳು ಬಾರದ ರೀತಿಯಲ್ಲಿ ಈ ರಾಜ್ಯವನ್ನು ಆಳ್ವಿಕೆ ಮಾಡಿಕೊಂಡು ಬರುತ್ತಾ ಇದ್ದೇನೆ. ಯಯಾತಿಯಾದ ನನಗೆ ಒಬ್ಬ ಅಣ್ಣನಿದ್ದ, ಯತಿ ಎನ್ನುವ ಹಾಗೆ. ಯತಿ ಎಂದು ಹೆಸರಿಟ್ಟ ಮೇಲೆ ಅವನ ಜೀವನವೇ ಯತಿಯ ಹಾಗಾಯಿತು. ಕಾಡಿನಲ್ಲಿ ಆಶ್ರಮವೊಂದನ್ನು ಕಟ್ಟಿಕೊಂಡು ಅವನದ್ದೇ ಆದಂತಹ ಜೀವನವನ್ನು ಸಾಗಿಸುತ್ತಾ ಬರುತ್ತಾ ಇದ್ದೇನೆ. ನಿತ್ಯದಂತೆ ಸಭಾಕಲಪಕ್ಕಾಗಿ ಓಲಗ ಚಾವಡಿಯನ್ನು ಸೇರಿದೆ. ಆ ಹೊತ್ತಿನಲ್ಲಿ ಬಂದು ಹೇಳಿದ್ರಲ್ಲ ವನಪಾಲಕರು, ನಿತ್ಯದಂತೆ ಓಲಗ ಚಾವಡಿಯನ್ನು ಪ್ರವೇಶ ಮಾಡಿದಾಗ ಪ್ರಜೆಗಳೆಲ್ಲರೂ ರಾಜನ ಭೇಟಿಗಾಗಿ ಬರುತ್ತಾರೆ. ಇಂದು ವಿಶೇಷ ಎನ್ನುವಂತೆ ವನಪಾಲಕರೇ ಬಂದರಲ್ಲ. ಕಾಡಿನಲ್ಲಿರುವಂತಹ ಮೃಗ ಪಕ್ಷಿಗಳಿಂದಾಗಿ ನಾವು ಮಾಡುತ್ತಿರುವಂತಹ ಕೃಷಿಗೆ ತೊಂದರೆಯುಂಟಾಗುತ್ತಾ ಉಂಟು. ಅದನ್ನೆಲ್ಲವನ್ನು ಪರಿಹರಿಸಿ ರಾಜನಾದವನು ನಮಗೆ ರಕ್ಷಣೆ ಕೊಡಬೇಕು ಎನ್ನುವ ಹಾಗೆ ಪ್ರಜೆಗಳು ಬಂದಾಡಿದರಲ್ಲ. ಅದಕ್ಕೆ ಬೇಕಾಗಿ ಧನುರ್ಬಾಣಗಳನ್ನು ಕೈಯಲ್ಲಿ ಹಿಡಿದಿದ್ದೇನೆ. ಆದಷ್ಟು ಬೇಗ ಕಾಡಿಗೆ ಬೇಟೆಗೆ ಬೇಕಾಗಿ ನಡೆಯುತ್ತೇನೆ. ಬೇಕಾದ ರೀತಿಯಲ್ಲಿ ಬೇಟೆಯನ್ನಾಡಿದೆ. ಬಂದಂತಹ ಮಾಂಸವನ್ನೆಲ್ಲವನ್ನು ವನಪಾಲಕರೇ ಹಿಡಿದು ಅವರವರ ಮನೆಗೆ ಹೋಗಿ ಎನ್ನುವ ಹಾಗೆ ಕಳುಹಿಸಿಕೊಟ್ಟೆ. ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯಬೇಕು ಎನ್ನುವ ಹಾಗೆ ಯೋಚಿಸಿದಾಗ ಏನದು ಕೇಳಿಸುತ್ತೆ. ಏನಿದು? ಬೇಟೆಯನ್ನಾಡಿ ವಿಶ್ರಾಂತಿಯನ್ನು ಪಡೆಯುತ್ತಿರುವಂತಹ ಸಂದರ್ಭ. ಏನದು ಕೇಳಿಸುತ್ತಿರುವುದು ದೂರದಿಂದ ಎನ್ನುವ ಹಾಗೆ ಹತ್ತಿರ ಹೋಗಿ ನೋಡಿದೆ ಅಂತಾದ್ರೆ ಒಂದು ಕೂಪ ಕಾಣಿಸುತ್ತಾ ಇದೆ. ಆ ಕೂಪದೊಳಗಿಂದ ಹೆಣ್ಣಿನ ರೋದನ ಒಂದು ಕೇಳಿಸುತ್ತಾ ಇದೆ. ಅಕೊಲಿ, ಕಾಪಾಡಿ ಕಾಪಾಡಿ ಎನ್ನುವ ಹಾಗೆ ಆಕ್ರಂದನದ ನುಡಿ ಕೂಪದಿಂದ ಕೇಳಿಸುತ್ತಾ ಇದೆ ಎಂದಾದರೆ ರಾಜನಾಗಿದ್ದುಕೊಂಡು ನಾನು ಬಿಟ್ಟು ಹೋಗುವುದೇ? ಕಷ್ಟ ಯಾರಿಗೇ ಬಂದಿರಲಿ, ರಕ್ಷಣೆ ಮಾಡಬೇಕಾದ್ದು ರಕ್ಷಣಾಕರ್ತೃವಾದಂತಹ ನನ್ನ ಕರ್ತವ್ಯ. ಅದಕ್ಕೆ ಬೇಕಾಗಿ ಬಾವಿಯ ಹತ್ತಿರ ಹೋಗಿ ಯಾರು ಅಂತ ನೋಡ್ತೇನೆ. ಅಯ್ಯ, ಬಾವಿಯ ಒಳಗೆ ಇಣುಕಿ ನೋಡ್ತೇನೆ ಎನ್ನುವ ಹಾಗೆ ಯೋಚಿಸಿದ್ರೆ ಹತ್ತಿರ ಬರಬೇಡಿ, ವಿವಸ್ತ್ರಳಾಗಿದ್ದೇನೆ, ನಗ್ನಾವಸ್ಥೆಯಲ್ಲಿದ್ದೇನೆ. ಹಾಗಾದ್ರೆ ಹುಟ್ಟುಡುಗೆಯಲ್ಲಿದ್ದಾಳೆ. ಹೀಗಾಗಬಾರದು ಎನ್ನುವ ಹಾಗೆ ಯೋಚಿಸಿದೆ ಅಂತ ಆದ್ರೆ ಉತ್ತರೀಯವನ್ನೇ ಬಾವಿಯೊಳಗೆ ಹಾಕಿ ಅವಳಿಗೆ ಮಾನ ಮುಚ್ಚುವುದಕ್ಕಾಗಿ ಹೇಳ್ತೇನೆ. ಈಗಲಾದರೂ ಉಟ್ಟ ಬಟ್ಟೆ ನಾನು ಕೊಟ್ಟಂತಹ ಉತ್ತರೀಯವನ್ನಾದರೂ ತೊಟ್ಟುಕೊಂಡು ಮೇಲೆ ಬಾ. ಅಯ್ಯೋ, ಬಾವಿಯಿಂದ ಮೇಲೆ ಬರುವುದಕ್ಕೆ ಆಗ್ತಾ ಇಲ್ಲ. ಹಾಗಾದ್ರೆ ಎತ್ತುವುದಕ್ಕಾಗಿ ಏನು ಮಾಡುವುದು? ನನ್ನ ಕೈಯನ್ನೇ ಹಿಡಿದು ಆಕೆಯನ್ನು ಮೇಲಕ್ಕೆ ಎತ್ತಿ ಬಿಡುತ್ತೇನೆ.
ಗೊಂಡಾರಣ್ಯ ಇದು. ಕೂಪವೊಂದರಲ್ಲಿ ಬಿದ್ದುಕೊಂಡು ರಕ್ಷಣೆ ಮಾಡಿ ಎನ್ನುವ ಹಾಗೆ ಅರ್ಥನಾದ. ನಾನಾಗೂ ಕೇಳಿದ ಕ್ಷಣವೇ ನಿನ್ನನ್ನು ನೋಡಿದೆ, ವಿವಸ್ತ್ರಲಾಗಿದ್ದೇನೆ ಎನ್ನುವ ಹಾಗೆ ಹೇಳಿದೆ. ನಾನು ಉಟ್ಟುಕೊಂಡು ಬಂದಂತಹ ಉತ್ತರೀಯವನ್ನೇ ನಿನಗೆ ಕೊಟ್ಟೆ. ಉಟ್ಟುಕೊಂಡು ಮೇಲೆ ಬಂದಿದ್ದಿ, ಕೈಯನ್ನು ಹಿಡಿದು ಮೇಲ್ಭಾಗಕ್ಕೆ ಬರಿಸಿದೆ ಅಂತಾದ್ರೆ ಆಶ್ಚರ್ಯವಾಗುತ್ತಾ ಇದೆ. ಎಷ್ಟು ಸುಂದರವಾಗಿದ್ದಿ. ನಿನ್ನನ್ನು ನೋಡುವಾಗ ಯಾರಾಗಿರಬಹುದು ಎನ್ನುವ ಹಾಗೆ ತರ್ಕವಾಗ್ತಾ ಇದೆ. ಕಾಣುವಾಗ ಉರಗವೇನಿಯ ಹಾಗಿದ್ದಿ. ನಿನ್ನ ಕೇಶವಿನ್ಯಾಸ, ನಿನ್ನ ಸೌಂದರ್ಯ ಇದನ್ನೆಲ್ಲ ನೋಡಿದಾಗ ನೀನು ಯಕ್ಷಲೋಕದಿಂದಲೇ ಇಳಿದು ಬಂದವಳು. ಯಕ್ಷಲೋಕದವಳಾಗಿದ್ದರೆ ಈ ಕೂಪದಲ್ಲಿ ಬಿದ್ದಿರುವುದಕ್ಕೆ ಕಾರಣವೇನು? ಅಥವಾ ಸುರಲೋಕದವಳು, ಗಂಧರ್ವ ಕನ್ಯೆಯೋ, ಭೂಲೋಕದವಳೇ ಆಗಿದ್ಯಾ? ಯಾರು ನೀನು? ಈ ಕೂಪದಲ್ಲಿ ಬಿದ್ದಿರುವುದಕ್ಕೆ ಕಾರಣವೇನು? ನೀನಾಗಿಯೇ ಹೋಗಿ ಹಾರಿದ್ದೋ? ಮನೆಯಲ್ಲಿ ತಂದೆ ತಾಯಿಯಲ್ಲಿ ಜಗಳ ಮಾಡಿ ಬಂದೆಯೋ? ಯಾವುದು ಕಾರಣವೂ ನನಗೆ ಅರ್ಥವಾಗುತ್ತಾ ಇಲ್ಲ. ಯಾಕೆ ಇಲ್ಲಿಗೆ ಬಂದೆ? ಏನು ಉದ್ದೇಶ? ನನ್ನ ಪರಿಚಯವನ್ನು ಕೇಳುವಂತಹ ನೀನ್ಯಾರು ಅಂತ ಗೊತ್ತಾದ್ರೆ ಒಳ್ಳೇದಿತ್ತು. ನನ್ನ ಪರಿಚಯ? ಶಶಿಕುಲಾಧೀಪ ಸುಜನ ಸುತನು ಬೆದರಿಯಾತಿಯೋ ಆಶ್ಚರ್ಯ ಅಲ್ಲ. ನಾನಾಗಿ ಮಾಡಬೇಕಾದ ಕರ್ತವ್ಯವನ್ನು ಮೊದಲೇ ಮಾಡಬೇಕಿತ್ತು. ಅಪರಿಚಿತರಲ್ಲಿ ಮಾತನಾಡುವಾಗ ಮೊದಲಾಗಿ ನಮ್ಮ ಪರಿಚಯವನ್ನು ನಾವು ಮಾಡಿ ಮಾತನಾಡಬೇಕು. ನೀವ್ಯಾರು ಅಂತ ತಿಳಿದ್ರೆ ಸದ್ಗೃಹಸ್ಥರ ಕರ್ತವ್ಯವೇ ಅದು. ನಾನು ಬೇರೆ ಯಾರೂ ಅಲ್ಲ. ಮೂರು ಲೋಕದಲ್ಲಿಯೂ ಹೆಗ್ಗಳಿಕೆಯನ್ನು ನೆನೆಸಿಕೊಂಡಿರುವ ಯಯಾತಿ ಮಹಾರಾಜ, ನಹುಷ ಮಹಾರಾಜನ ಮಗ. ಅವನ ಕೀರ್ತಿ ಪತಾಕೆಯನ್ನು ಮತ್ತು ಉನ್ನತ ಮಟ್ಟಕ್ಕೆ ಏರಿಸುವಲ್ಲಿ ಅವನ ಮಗನಾಗಿದ್ದುಕೊಂಡು ರಾಜ್ಯದ ಚಕ್ರವರ್ತಿಯಾಗಿ ವರ್ತಮಾನ ಕಾಲದಲ್ಲಿ ಮೆರೆಯುತ್ತಾ ಇದ್ದೇನೆ. ಸಾಮಾನ್ಯನಲ್ಲ ಎನ್ನುವ ಹಾಗೆ ಗೊತ್ತಾಯಿತಲ್ಲ. ಹೌದು. ನೀನ್ಯಾರು? ಯಾಕೆ ಬಂದೆ? ಇಲ್ಲಿ ಬಿದ್ದಿರುವುದಕ್ಕೆ ಕಾರಣವೇ? ಶುಕ್ರಾಚಾರ್ಯ ತರಳೆ ನಾನು ಸರಿ. ಯಯಾತಿ ಮಹಾರಾಜ ನಿಜ. ಹಾಗಾದ್ರೆ ನನ್ನ ಪರಿಚಯವನ್ನು ಹೇಳಿಕೊಳ್ಳುವುದಕ್ಕೆ ಯಾವ ಮುಜುಗರವೂ ಇಲ್ಲ. ಯಾರು ನೀನು? ಅಸುರ ಕುಲದ ಗುರುಗಳೆನಿಸಿಕೊಂಡಂತಹ ಶುಕ್ರಾಚಾರ್ಯರ ಬಳಿ ತಿಳಿದಿದ್ದೀರಾ? ಆಚಾರ್ಯ ಶುಕ್ರರು? ಅವರ ಪ್ರೀತಿಯ ಮಗಳು ನಾನು. ಅವರ ಮಗಳು? ದೇವಯಾನ ಎನ್ನುವ ಹಾಗೆ ನನ್ನ ಹೆಸರು. ದೇವಯಾನೆ? ಹೌದು. ಅಂದರೆ ನೀನೇ? ನಾನೇ. ಹಾಗಾದ್ರೆ ಶುಕ್ರಾಚಾರ್ಯರ ಮಗಳಾಗಿದ್ದುಕೊಂಡು ಈ ಕೂಪದಲ್ಲಿ ಬಿದ್ದಿರುವುದಕ್ಕೆ ಕಾರಣವೇನು? ಕಾರಣವಿದೆ. ಕುರುಜಾಂಗುಲವನ್ನು ಆಳುವಂತಹ ವೃಷಪರ್ವನ ಮಗಳಾದಂತಹ ಶರ್ಮಿಷ್ಠೆಯನ್ನು ಒಡಗೂಡಿಕೊಂಡು ಅವಳ ಸಂತೋಷಕ್ಕೆ ಬೇಕಾಗಿ ವನವಿಹಾರಕ್ಕಾಗಿ ಜಲಕೇಳಿಗಾಗಿ ಬಂದವರು ನಾವು. ಕೇವಲ ಒಂದು ಸೀರೆಯ ವಿಚಾರಕ್ಕೆ ನಮ್ಮಿಬ್ಬರ ನಡುವೆ ಸಣ್ಣ ಜಗಳವಾಯಿತು. ಹೆಣ್ಣು ಮಕ್ಕಳಿಗೆ ಸೀರೆಯ ಜಗಳ? ಹೌದು. ನನ್ನ ಸೀರೆಯನ್ನು ತಿಳಿಯದೆ ಅವಳು ಹುಟ್ಟದ್ದು, ಅದಕ್ಕೆ ಸೀರೆಯನ್ನು ಕೊಡು ಎನ್ನುವ ಹಾಗೆ ಕೇಳಿಕೊಂಡು ಒಂದು ಸೀರೆಯನ್ನು ಅವಳು ಉಟ್ಟರೇನು, ನೀನು ಉಟ್ಟರೇನು? ಅದು ನನ್ನ ಮರು ದಿವಸ ನೀನು ತೊಳೆದು ಉಟ್ಟುಕೊಂಡರ ನನ್ನ ಪ್ರೀತಿಯ ಸೀರೆ, ನಾನು ಹಾಗೆಲ್ಲ ಕೊಡುವುದಿಲ್ಲ. ಹಾಗೆಯೂ ಉಂಟು. ಹಾಗಾಗಿ ಜಗಳವಾಯಿತು. ಆದ್ದರಿಂದ ಕೋಪದಿಂದ ನನ್ನನ್ನು ಈ ಕೂಪಕ್ಕೆ ತಳ್ಳಿದಳು. ಸೀರೆಯ ಜಗಳಕ್ಕ
ಅದಕ್ಕಾಗಿ ನನ್ನನ್ನು ಈ ಕೂಪಕ್ಕೆ ತಳ್ಳಿದಳು, ನನ್ನನ್ನು ಕೊಲ್ಲುವುದಕ್ಕೆ ಪ್ರಯತ್ನಿಸಿದಳು. ಕೂಪಕ್ಕೆ ತಳ್ಳಿದರು. ಕೂಪದಿಂದ ಮೇಲೆತ್ತಿದವರು ನೀವು. ಹೌದು. ಹಾಗಾಗಿ ಇನ್ನು ನನ್ನ ಜೀವನ ಪರ್ಯಂತ ನನ್ನನ್ನು ರಕ್ಷಿಸಬೇಕು ನೀವು. ಯಾರು? ನೀವು ನನ್ನನ್ನು ವರಿಸಬೇಕು. ನಾನು ವರಿಸಬೇಕು? ಹೌದು. ಏನು ಹೇಳುತ್ತಿರುವೆಯ? ನೀನು ಕೂಡ ಯೋಚನೆ ಮಾಡಬೇಡ್ವೆ. ಏನಾಯ್ತು? ಆಚಾರ್ಯ ಶುಕ್ರರ ಮಗಳಾಗಿದ್ದುಕೊಂಡು ಕೇವಲ ಕೂಪದಲ್ಲಿ ಬಿದ್ದಿದ್ದಂತಹ ನಾನು ಈ ವನಾಂತರಕ್ಕೆ ಬಂದಾಕ್ಷಣ ನಿನ್ನನ್ನು ಕೈ ಎತ್ತಿ ಹಿಡಿದು ಮೇಲೆತ್ತಿದೆ. ನಿಜ. ರಾಜನಾಗಿದ್ದುಕೊಂಡು ಪ್ರಜೆಗಳ ರಕ್ಷಣೆಯನ್ನು ಮಾಡಬೇಕಾದ್ದು ಕರ್ತವ್ಯ. ಸರಿ. ಕೇವಲ ನನ್ನ ರಾಜ್ಯದ ಪ್ರಜೆಗಳೇ ಆಗಬೇಕು ಅಂತಿಲ್ಲ. ಯಾರು ಮಾನವಂತರು ಇದ್ದಾರೋ ಅವರನ್ನು ರಕ್ಷಣೆ ಮಾಡಬೇಕಾದ್ದು ರಾಜನ ಕರ್ತವ್ಯ. ಆ ಹೊಣೆಗಾರಿಕೆಯನ್ನು ಹೊತ್ತು ನಿನ್ನನ್ನು ಕಂಡಾಕ್ಷಣವೇ ಮೇಲೆತ್ತಿದೆ. ಸರಿ. ಕೈ ಎತ್ತಿ ಹಿಡಿದು ಮೇಲೆತ್ತಿದಂತಹ ನನ್ನನ್ನೇ ವರಿಸಬೇಕು ಮದುವೆಯಾಗು ಅಂತ ಹೇಳ್ತಾ ಇದೆಯಲ್ವಾ? ನಿಜ. ಇದು ಸರಿಯೇನೆ? ಅಲ್ಲಿ ಏನು ತಪ್ಪುಂಟು ಅಂತ ಬೇಕು ತಾನೆ. ಯೋಚನೆ ಮಾಡು. ಯಾಕೆ? ಆಚಾರ್ಯ ಶುಕ್ರರು ಬ್ರಹ್ಮವಂಶದಲ್ಲಿ ಜನಿಸಿದವರು. ಅಂದರೆ ನೀನು ಬ್ರಾಹ್ಮಣ ಕನ್ಯೆ. ನಿಜ. ಹೇಳಿ ಕೇಳಿ ನಾವು ಸಾಮಾನ್ಯರಲ್ಲ, ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದವರಿದ್ದೇವೆ. ಸರಿ. ಒಂದು ಊರನ್ನು ಆಳುವಂತಹ ರಾಜನಾಗಿದ್ದಕ್ಕೇನೆ ರಾಜನಾಗಿದ್ದುಕೊಂಡು ಕ್ಷತ್ರಿಯರಾದ ನಾನು ಬ್ರಾಹ್ಮಣ ಕನ್ಯೆಯನ್ನು ಮದುವೆಯಾಗುವುದು ಅಷ್ಟು ಸರಿಯಲ್ಲ. ಒಂದು ವೇಳೆ ಮತ್ತೆ ನಮ್ಮ ದಾಂಪತ್ಯ ಜೀವನದಲ್ಲಿ ಮಕ್ಕಳು ಹುಟ್ಟಿದರು ಅಂತಾದ್ರೆ ಅದು ವರ್ಣಸಂಕರಕ್ಕೆ ಆಗ್ತದೆ ಕಾರಣ. ಆದ ಕಾರಣ ಹೇಳ್ತಾ ಇದ್ದೇನೆ, ನೀನು ನಾನು ಮದುವೆಯಾಗುವುದು ಸರಿಯಲ್ಲ. ಹೇಗೂ ನಿನ್ನನ್ನು ರಕ್ಷಣೆ ಮಾಡಿದ್ದೇನೆ. ನಿನ್ನ ಅಪ್ಪನ ಮನೆಯನ್ನು ಸೇರಿಕೋ. ಶುಭವಾಗಲಿ ನಿನಗೆ. ಸಾಧ್ಯವಾಗುವುದಿಲ್ಲ, ಸಾಧ್ಯವಾಗುವುದಿಲ್ಲ. ಯಾಕೆ? ನೀನೇ ನನ್ನನ್ನು ವರಿಸಬೇಕೆನ್ನುವ ಹಾಗೆ ಹೇಳುವುದಕ್ಕೆ ಕಾರಣವೇನು? ಯಾರು ಬೆಳೆಯದಿರ ಕರವನು ಹಿಡಿದಿರ್ಬೆಯಲ್ಲ ತರುಣಿ ಬಾಲಗನೇ ನಿನ್ನ ದೂರಗೈರು ಪರವರೆದು ಸರಿಯಲ್ಲ ಮಹಾಜಾರಿಣಿ ಎಂದೆಂಬರೆಲ್ಲರೂ ಪಿಡಿಯದಿದ್ದ ಕರವನ್ನು ಬಿಡದಿದೆಯಲ್ಲ ಧರುಣಿ ಬಾಲಗನೇ. ದೊರೆಗಳೇ, ದೇವಯಾನ, ಇಲ್ಲಿಯ ತನಕ ನನ್ನ ಜೀವನದಲ್ಲಿ ಯಾರು ನನ್ನ ಕರಸ್ಪರ್ಶವನ್ನು ಮಾಡಿದವರಲ್ಲ. ಈ ಕಾಲದಲ್ಲಿ ನನ್ನ ಕೈಗೆ ನಿಮ್ಮ ಕೈಯನ್ನು ಸೇರಿಸಿ ಮೇಲೆತ್ತಿದವರು. ಒಂದರ್ಥದಲ್ಲಿ ಅದು ಪಾಣಿಗ್ರಹಣವೇ ಹೌದು ತಾನೆ. ಓಹೋ. ಒಂದರ್ಥದಲ್ಲಿ ನಮ್ಮ ಮದುವೆ ಎನ್ನುವಂತಹ ಸಂಸ್ಕಾರ ಈ ಕಾಲಕ್ಕೆ ನಡೆದಿದೆ ಎನ್ನುವ ಹಾಗೆ ನಾನು ಭಾವಿಸಿಕೊಂಡಿದ್ದೇನೆ. ಓಹೋ. ಹಾಗಾಗಿ ನಾನು ಮದುವೆ ಎನ್ನುವುದು ಆಗುವುದೇ ಆಗುವುದಾಗಿದ್ದಲ್ಲ, ಅದು ನಿಮ್ಮನ್ನು ಬಿಟ್ಟು ಇನ್ನೊಬ್ಬನಲ್ಲ. ಮನಸ್ಸೊಬ್ಬನಿಗೆ ದೇಹವೊಬ್ಬನಿಗೆ ಕೊಡುವುದಕ್ಕೆ ಸಾಧ್ಯವೂ ಇಲ್ಲ. ಸರಿ. ಇದೇ ರೀತಿಯಾಗಿ ನೀವು ಮದುವೆಯಾಗದೆ ಮುಂದುವರಿದಿರಿ ಎಂದಾದ್ರೆ ಮುಂದಕ್ಕೆ ಯಾರಾದ್ರೂ ನನ್ನನ್ನು ಮದುವೆ ಆಗುವುದಕ್ಕೆ ಬರುವಾಗ ಹೇಳಿ ಯಾರು? ಅವತ್ತು ಕೂಪದಿಂದ ಎತ್ತುವುದಕ್ಕೆ ಅವ ಅರಸ ಬಂದಿದ್ದಾನೆ, ಈಗ ಅವ ಮದುವೆ ಆಗಲಿಲ್ಲ. ಚಾರಿಣಿ ಜಾರೆ ಎನ್ನುವ ಹಾಗೆ ಕರೀತಾ ಇದ್ದಾರೆ. ಹಾಗಾಗಿ ಅಂತಹ ಪ್ರಸಂಗಕ್ಕೆ ಎಡೆ ಮಾಡಿ ಕೊಡಬೇಡಿ, ನನ್ನನ್ನು ಮರೆಸಿ. ಒಂದು ವೇಳೆ ನಾವಿಬ್ಬರು ಮದುವೆಯಾಗ್ತೇವೆ ಎನ್ನುವ ಹಾಗೆ ಮಾತುಕತೆ ಮಾಡಿದರೂ ನಿನ್ನ ಅಪ್ಪ ಒಪ್ಪಬೇಕಲ್ಲ. ಅಪ್ಪನ ಕುರಿತಾಗಿ ನೀವು ಆಲೋಚಿಸುವ ಅಗತ್ಯವೇ ಇಲ್ಲ. ಯಾಕೆ? ಅಪ್ಪ ಒಪ್ಪಿದ್ರೆ ನಿಮಗೆ ಮನಸ್ಸುಂಟಾ? ನಾನು ಮೊದಲೇ ಯೋಚನೆ ಮಾಡಿದ್ದೇನೆ. ಹಾಗೆಂತ ಬ್ರಾಹ್ಮಣ ಕನ್ಯೆಯಲ್ಲಿ ಮದುವೆಯಾಗುವುದಕ್ಕಾಗ್ತದ? ಅದರ ಕುರಿತಾಗಿ ನೀವು ಆಲೋಚಿಸಬೇಡಿ. ನಿನ್ನ ಅಪ್ಪ ನಾ ಹೇಳಿದ ಹಾಗೆ ನನ್ನ ಅಪ್ಪ ಇರ್ತಾರೆ. ಅಪ್ಪನನ್ನು ಒಪ್ಪಿಸುವ ಅಪ್ಪನನ್ನು ನಾನು ಒಪ್ಪಿಸುತ್ತೇನೆ. ನೀ ಭೋಗಿನದ ಪರಿವಾರದೊಳಗೂಡಿ ಹೊರಟು ತನ್ನಯ ಪುರವ ಪುಕ್ಕು ಸುಖದೊಳಗಿರ್ದನು ವರ ಮಹಾಪ್ರಾಜ್ಞನ ಭಾರ್ಗವನ ನೇಮವ ಬರಿದು ಜಮಿಸುಂಡೆ. ದೇವಯಾನ, ನಿನ್ನಪ್ಪ ಸಾಮಾನ್ಯನಲ್ಲ, ಎಲ್ಲವನ್ನು ತಿಳಿದುಕೊಂಡಂತಹ ಮಹಾಪಂಡಿತನಿದ್ದಾನೆ. ಆಚಾರ್ಯ ಶುಕ್ರರಲ್ಲಿ ನೀನು ಮಾತಾಡಿ ಒಪ್ಪಿಸುತ್ತಿ ಅಂತಾದ್ರೆ ಮದುವೆಗೆ ನಾನು ಒಪ್ಪುತ್ತೇನೆ. ಸಂತೋಷ. ಹಾಗೆಂತ ಈಗಲೇ ನನ್ನ ಜೊತೆ ಬಾ, ನಿನ್ನನ್ನು ನಿನ್ನ ಮನೆಗೆ ತಲುಪಿಸಿ ನಾನು ನನ್ನ ಅರಮನೆಯನ್ನು ಸೇರಿಕೊಂಡು. ಹಾಗಾಗುದಿಲ್ಲ. ಯಾಕೆ? ನೀವು ಬಂದ ಹಾಗೆ ನಿಮ್ಮ ಊರಿಗೆ ಹೋಗಿ. ಇದು ನಮ್ಮ ಊರಿನ ಪ್ರದೇಶ. ಕಾಡಿನಲ್ಲಿ ಒಬ್ಬಳನ್ನೇ ಬಿಟ್ಟು ಹೋಗುವುದು ಸರಿ ಉಂಟು, ಹೋಗಿ. ನಾನು ಹೋಗ್ತೇನೆ. ಒಬ್ಬಳೇ ಬಂದು ಹೋಗಿ ಅಭ್ಯಾಸ ಉಂಟು. ಹಾಗಾದರೆ ನಾನು ಕರೆದುಕೊಂಡು ಬಂದಂತಹ ನನ್ನವರನ್ನು ಸೇರಿಕೊಂಡು ನನ್ನ ಅರಮನೆಯನ್ನು ಸೇರ್ತೇನೆ. ಮದುವೆಯ ನಿರೀಕ್ಷೆಯಲ್ಲಿ ಹಾಗೆಯೇ ಆಗಲಿ. ನನ್ನ ಬದುಕಿಗೊಂದು ಭದ್ರತೆ ಇವನಿಂದ ಸಿಗುತ್ತದೆ ಎನ್ನುವುದನ್ನು ಅರ್ಥವಿಸಿಕೊಂಡೆ. ಹಾಗೆಂತ ಈಗ ಹೋಗುವುದಕ್ಕಾಗುವುದಿಲ್ಲ. ಅಪ್ಪ ಇಲ್ಲಿಗೆ ಬರಬೇಕು, ನೋಡುವ. ಹೊತ್ತುಗಳು ನೋಡ್ಬೇಡ
ನನ್ನ ಸುಕುಮಾರಿ ಎತ್ತು ಹೋದಳು ಎನ್ನುವ ಹಾಗೆ ನಿತ್ಯ ಕರ್ಮಗಳನ್ನೆಲ್ಲ ಪೂರೈಸಿಕೊಂಡು ಅನ್ನಕುಟೀರವನ್ನು ಸೇರಿಕೊಂಡು ನಾನು ಭೋಜನದ ವ್ಯವಸ್ಥೆಯನ್ನು ಮಾಡಿಕೊಂಡೆ ಅಂತಾದರೆ ಮಗಳು ಕಾಣಿಸುವುದಿಲ್ಲ ಎನ್ನುವ ನೆಲೆಯಲ್ಲಿ ಚಿತ್ತಾತುರನಾದೆ. ಹಾಗಿದ್ದರೆ ಇಷ್ಟು ಹೊತ್ತು ಕಾದರೂ ಹೊರಡಲ್ಲವೆಂದಾದರೆ ದಿವ್ಯ ದೃಷ್ಟಿಯಿಂದ ಆಲೋಚಿಸಿಕೊಂಡಾಗ ಯಾವುದೋ ಒಂದು ಆಪತ್ತು. ಹಾಗಿದ್ರೆ ಹರಸುತ್ತಾ ಮುಂದುವರಿತೇನೆ ನೋಡು. ಒಂದೆಡೆಯ ಬಾಣದುಳ್ಳು ನಂದನೆಯು ಮಲಗಿರಲು ಬಂದು ನಂದನೆಯು ಮಲಗಿರಲು ಬಂದು ಬಿಡಿರುತ್ತಿ ಭಯದಿಂದ ಭಾರ್ಗವನು ಇಂದಿನ ಬೆದಗಳೆಂದು ಬೆದಗೊಳ್ಳಲಾಗ ತಂದೆಯನ್ನ ವಿನಾಗ ಬೇಡ ಹೋಗೆನಲು ತಂದೆಯನ್ನ ವಿನಾಗ ಬೇಡ ಹೋಗೆನಲು. ಮಗಳೇ ದೇವಯ್ಯ, ನಿನ್ನನ್ನೇ ಹರಸುತ್ತಾ ಬಹಳಷ್ಟು ಬಂದಿ ಸರಸಿಯೊಳಗೆ ನೀನು ಬಂದೆ ಎನ್ನುವುದನ್ನು ತೀರ್ಮಾನಿಸಿಕೊಂಡೆ. ದೇವಯಾನಿ ಎನ್ನುವಾಗೆ ನಿನ್ನನ್ನು ಕೂಗಿ ಕರೆದೆ. ಆದರೂ ನಿನ್ನ ಓಗೊಟ್ಟುವ ಶಬ್ದಗಳೂ ನನ್ನ ಕಿವಿಗಳಿಗೆ ಕೇಳಿಸಲಿಲ್ಲ. ಹತ್ತಿರ ಒಂದರೆ ಒಂದು ಮರದ ಕೆಳಗೆ ಕೊಂಡೆಯ ಅಪ್ಪಯ್ಯನಾದ ನಾನು ಬಂದಿದ್ದೆ. ಯಾಕೆ ಚಿಂತಾತುರಳಾಗಿದ್ದು? ಏನು ಬೇಸರ ಒಳಗಿದ್ದು? ಯಾಕೆ ಏನು ಅಂತ ಹೇಳಿ ಅಪ್ಪ? ಸಲಗೇಳಿಗಾಗಿದ್ದ ವಿದ್ಯೆಯು ಎಲ್ಲನೂ ಕರೆದೊಯ್ದು ಹೋದದೊಳು. ಹರಿಯಾದಂದದೊಳ್ಳೆಲ್ಲ ಬದನವನ್ನುಟ್ಟಿರೆ ಪರಿಗೆದಿ ಕದಿಯಾಂತೆ. ನಿಮಗೆ ಮಗಳಿದ್ದಾಳದ ಈಗ ನೆನಪಾದದ್ದ? ನಿಲ್ಲದೆ ನಾನಿದ್ದೇನೆ ಹೇಳು. ಹೌದಾ? ಮಗಳ ಮೇಲೆ ಪ್ರೀತಿ ಉಂಟಾ ನಿಮಗೆ? ಆದ್ದರಿಂದಲೇ ಹರಿಸುತ್ತಾ ಬಂದವನು. ಅಪ್ಪ, ಏನು ನನಗೆ ಹೀಗಾಗುವುದಕ್ಕೆ ಕಾರಣ ಏನು ಅಂತ ಗೊತ್ತುಂಟ ನಿಮಗೆ? ನನಗೇನು ಗೊತ್ತು ಮಗಳೇ? ನಿಮ್ಮ ಹತ್ರವೇ ಕೇಳಿ ಬಂದದ್ದು ನಾನು. ಜಲಕೇಳಿಗೆ ಹೋಗುತ್ತೇನೆ ಎನ್ನುವ ಹಾಗೆ ಶರ್ಮಿಷ್ಠೆಯನ್ನು ಕೂಡಿಕೊಂಡು. ಹೌದಾ? ನಿನ್ನ ಸಂತೋಷವೇ ನನ್ನ ಕಡಿವಾಣ ಹಾಕ್ಲಿಲ್ಲ, ಕಳಿಸಿಕೊಟ್ಟೆ ನಾನು. ನೀವು ಕಳುಹಿಸಿಕೊಟ್ಟಿರಿ. ಅವಳ ಸಖಿಯರನ್ನೆಲ್ಲ ಒಟ್ಟು ಸೇರಿಸಿಕೊಂಡು ಜಲಕೇಳಿಗೆ ಬಂದೆವು. ಜಲಕೇಳಿಯನ್ನು ಆಡಿ ಅವರೆಲ್ಲರೂ ತನ್ನಂತಹ ಸೀರೆಯನ್ನು ಉಟ್ಟು ಮೇಲೆ ಬಂದ್ರು. ನನಗೆ ಉಡುವುದಕ್ಕೆ ಸೀರೆ ಇರಲಿಲ್ಲ. ಎಲ್ಲಿ ಉಂಟು ಹುಡುಕುತ್ತೇನೆ. ನೀನು ಹೋಗುವಾಗಲೇ ಒಂದು ಕೊಂಡೋಗ್ಬೇಕಿತ್ತು. ತಂದಿದ್ದೇನೆ, ತಂದ ಸೀರೆ ಇರಲಿಲ್ಲ. ಆ ಶರ್ಮಿಷ್ಠೆ ನನ್ನ ಸೀರೆ ಉಟ್ಟದ್ದು. ಯಾರು ಶರ್ಮಿಷ್ಠೆ? ಹೌದು, ಅವಳಿಗೆ ಅವಳಿಗೆ ಇದು ಆಸೆ ಇದ್ದ, ನನ್ನದ್ದು ಬೇಕು ಎನ್ನುವಂತ ಆಸೆ ಅವಳು. ಹಾಗೆ ಅದು ಹಾಗೆ ಅಲ್ವಾ? ಇರುವವರಿಗೆ ಇನ್ನೂ ಬೇಕು ಎನ್ನುವಂತ ಆಸೆ. ಹಾಗಾಗಿ ನನ್ನ ಸೀರೆಯನ್ನು ಕೊಡಿ ಎನ್ನುವ ಹಾಗೆ ಮೆಲ್ಲ ಕೇಳಿದ್ದು ನಾನು. ಇಲ್ಲಪ್ಪ, ಅವಳು ಸೀರೆಯನ್ನು ಕೊಡೋದು ಬಿಡು. ನಿನಗೊಂದು ಎಷ್ಟು ಬೈಬಲ್ ಗೊತ್ತುಂಟಾ? ನೀನು ಕುಡುಕ ಅಂತೆ, ಬದನೆಕಾಯಿ ತುಟ್ಟಿನ ಜೊಟ್ಟಿನ ಬಟನ್ ಮಗಳಂತೆ ನನಗೆ ಹೇಳಿದ್ದವಳು. ನಿಮ್ಮ ಜುಟ್ಟು ಬದನೆಕಾಯಿಯ ತೊಟ್ಟಂತೆ. ಹೀಗೆಲ್ಲ ನಿಮ್ಮನ್ನು ನಿಂದಿಸಿದಳು, ಬ್ರಾಹ್ಮಣ ಕುಲವನ್ನು ಅವಮಾನಿಸಿದಳು. ನನಗೆಷ್ಟು ಬೈದಳು ಗೊತ್ತುಂಟಾ? ನಿನಗೇನು ಬೈದ? ಅದೇ ನಿಮ್ಮನ್ನು ಸೇರಿಸಿ ಬೈದದ್ದು. ನನಗೆ ಅಪ್ಪನಿಗೆ ಬೈದದ್ದು, ನಿನಗೆ ಮಗಳಿಗೆ ಅಪ್ಪನಿಗೆ ಬೈದ್ರೆ ಮಗಳಿಗೆ ತಾಗ್ತದಲ್ವಾ? ತಾಗ್ತದೆ. ಆಮೇಲೆ ಕೋಪನ್ನು ನನ್ನನ್ನು ಈ ಕೂಪಕ್ಕೆ ತಳ್ಳಿದಳಪ್ಪ. ಈ ಕೂಪಕ್ಕೆ ತಳ್ಳಿದ್ಲು ನನ್ನನ್ನು. ನಿನ್ನನ್ನು? ಹೌದು. ಮತ್ತೆ ನೀನು ಮೇಲೆ ಹೇಗೆ ಹೇಳಿತು ಬಂದು ನನ್ನನ್ನು ಒಬ್ರು ರಕ್ಷಿಸಿದ್ರು. ಒಬ್ರು? ಹೌದು, ಯಯಾತಿ ಎನ್ನುವ ಹಾಗೆ. ಈಗ ಇಷ್ಟೆಲ್ಲ ನಾನು ಅನುಭವಿಸಿದಕ್ಕೆ ಕಾರಣ ಯಾರು? ನಿಮ್ಮ ಶಿಷ್ಯನಾದಂತಹ ವೃಷಪರ್ವ. ಹೌದು, ಅವನ ಮಗಳಿಂದ ಹೀಗಾದದ್ದು ಸುಮ್ಮನೆ ಬಿಡ್ತೀರಾ ನೀವು? ಅವ ಇಷ್ಟೆಲ್ಲ ಮಾಡ್ತಾನೆ ಅಂತ ಹೇಳಿದ್ರೆ ನಿಮಗೆ ಸುಮ್ಮನೆ ಬಿಡ್ಲಿಕ್ಕಾಗ್ತದ? ನಾನು ಏನು ಮಾಡಿದೆ? ನಮಗೆ ಅಷ್ಟಿಲ್ವಾ? ಮರ್ಯಾದೆ ಇಲ್ವಾ ನಿಮಗೆ? ಮರ್ಯಾದೆ ಇಲ್ವಾ? ನಿಮ್ಮ ಯೋಗ್ಯತೆ ಅನ್ನೋದು ಅವಳಿಗೆ ಗೊತ್ತುಂಟು. ಗೊತ್ತಿದ್ರೆ ಹೀಗೆ ಮಾಡಬಹುದು. ನನಗೆ ಮರ್ಯಾದೆ ಇಲ್ಲ ಎನ್ನುವುದು ನಿನಗೆ ಗೊತ್ತಿಲ್ಲ. ನಿಮ್ಗೆ ಉಂಟು ಅಂತ ನನಗೆ ಗೊತ್ತುಂಟು. ಇಲ್ಲ ಅಂತ ಗೊತ್ತು. ಹಾಗೆ ಅವನು ಹೇಳ್ತಾನಂದಾದ್ರೆ ಬಿಡಬಹುದೇ ಹೇಳು. ಹೀಗೆಲ್ಲ ಮಾಡಿದ್ದಾಳೆ ಅವಳು. ದುರುಳೆಯಿಂದ ಸಾಗಿದ್ದಾಳೆ ಖಳಕುಲದ ಇದ್ದೇನೆ ಈ ಕ್ಷಣದಿ. ಬೇಸರಿಸಬೇಡ. ಮತ್ತೆ ಬೇಸರ ಆಗದಿರ್ತದ? ನಿನಗೆ ಆಡಿದ ನೋಡಿ ನನ್ನ ವಂಶಕ್ಕೆ ನನಗೆ ಬಂದಂತ ಅಪಮಾನ. ನೀವು ಕುಡುಕ ಅಂತ ಇಲ್ಲಿಯೋ ಹೇಳುವವರು ಹೇಳ್ತಾರೆ. ಹಾಗಾದ್ರೆ ಹೌದಾ ನೀವು? ಹೌದಲ್ಲ ಎನ್ನುವ ಪ್ರಶ್ನೆಗೆ ನಿನಗೆ ಗೊತ್ತುಂಟಲ್ವಾ? ನೀವು ಕುಡ್ದಿದ್ದೀರಿ, ಅದು ಆಕ್ಷೇಪ ಇಲ್ಲ. ನಾವು
ಆಚಾರ್ಯ. ಅದಕ್ಕೆ ಕುಡಿಯುವುದಾ? ಹಾಗೆ ಕುಡಿಯುವ ಪ್ರಶ್ನೆ ಅಲ್ವೋ? ಹಾ. ಪುರುಷ ಪರ್ವನನ್ನು ಯಾರು? ನಿಮ್ಮ ಶಿಷ್ಯ. ಶರ್ಮಿಷ್ಠೆ ಯಾರು? ಶಿಷ್ಯನ ಮಗಳು. ಹೌದಲ್ಲ? ಹೌದು. ಹಾಗಿದ್ರೆ ಅವಳೇ ಹೇಳಿದ್ದಾಳೆ ಎಂದಾದರೆ ಹಾ. ಅಧಿಕ ಪ್ರಸಂಗ ಎನ್ನುವುದೇ ಅಧಿಕ ಅರ್ಥವಾಯ್ತು. ಅಲ್ವಾ? ಹೌದಲ್ಲ? ಹಾ. ಹಾಗಿದ್ರೆ ನಿನ್ನನ್ನು ಕೋಪಕ್ಕೆ ಬೀಳಿಸಿ ಈ ರೀತಿಯಾಗಿ ಶುಕ್ರಾಚಾರ್ಯನಾದಂತಹ ಗುರುಸ್ಥಾನದಲ್ಲಿದ್ದಂತಹ ನನ್ನನ್ನು ಅವಹೇಳನ ಮಾಡಿದೆ ಎಂದಾದ್ರೆ ಬಿಡುವೆನೆ ನಾನು. ಬಿಡಬಾರದು. ಅವರಿಗೆ ಪಾಠ ಕಲಿಸಲೇಬೇಕು. ಈ ಕ್ಷಣವೇ ಯೋಚಿಸಿಕೊಳ್ಳಬೇಡ ಮಗಳೇ. ಎಲ್ಲಿದ್ದಾನೆ ಅವನು? ವಿಚಾರಿಸಿಕೊಂಡು ಕಟ್ಟಿ ಬಿಗುಹಿನೋಳೆ ಸುತ್ತ ಹೊಂದಿಸ್ಕೊಂಡಿದ್ದೇನೆ. ಗುರುಗಳೇ, ಏನು ಅಣಿದು ಬಂದಿದ್ದೀರಾ? ಏನೋ ಕಾಲು ನೋಯ್ತದ, ಮೇಯಿ ನೋಯ್ತು. ಗುರುಗಳೇ, ಏನು ಒತ್ತಬೇಕಾ? ಕುಡಿಯೋದಕ್ಕೆ ಏನಾದ್ರು ಬೇಕಾ ಗುರುಗಳೇ? ನಿನ್ನ ನಮಸ್ಕಾರ ಯಾಕೆ? ನಮ್ಮ ಗುರುಗಳಲ್ವ ನಮ್ಮದು? ನಿನ್ನ ಪೀಠ ನನಗೆ ಯಾಕೆ? ಗುರುಗಳೇ ನಿಮ್ಮದೇ ನಮ್ಮ ಗುರುಗಳು. ಸಾಧ್ಯ ದೂರ್ತ ನೀನು ಮಾತಾಡುವಾರು. ಹೌದು, ಹಾಗಿದ್ರೆ ನೀನೇನು ಎನ್ನುವಾಗಿ ನಾನು ಯೋಚಿಸಿಕೊಂಡವನಿದ್ದೇನೆ. ಹಾಗಿದ್ರೆ ಈ ಕಾಲದಲ್ಲಿ ಇಂತಹ ಒಂದು ಅವಮಾನ ನನ್ನಂತ ಒಬ್ಬ ಮುನಿವರಣ ಮಾನ ಮರ್ಯಾದೆ ಎನ್ನುವುದನ್ನು ತೆಗೆದುಕೊಂಡವನಿದ್ದ. ಇನ್ನು ಮುಂದಕ್ಕೆ ನಿನ್ನ ಸಹವಾಸವಲ್ಲ, ನಾಲ್ಕವಾಸಿಯನ್ನು ಸೇರಿಕೊಳ್ಳುತ್ತೇನೆ. ಹಾಗಿದ್ರೆ ನೀನು ಮಾಡಿದ್ದೇನು ಗೊತ್ತುಂಟ ಈ ಹಿಂದಕ್ಕೆ? ಗುರುಗಳೇ, ನೀವು ಇಷ್ಟು ಕೋಪದಲ್ಲಿರುವುದಕ್ಕೆ ನನಗೆ ಏನು ಗೊತ್ತಿಲ್ಲ. ಏನಾಯ್ತು ಗುರು? ಈ ಸಿಟ್ಟು ಯಾಕೆ ಗುರುಗಳೇ ನಮ್ಮಲ್ಲಿ? ಆವತ್ತು ಕಥನನ್ನು ತುಂಡರಿಸಿ ಸುರೆಯಲ್ಲಿ ನನಗೆ ಗುರುದಿಕ್ಕೆ ಅದು ಮುಟ್ಟಾಳತನದ ಕೃತ್ಯ. ಹಾಗಿದ್ರೆ ಅಲ್ಲಿಯೂ ನೀನು ಅಪರಾಧ ಸ್ಥಾನದಲ್ಲಿದ್ದೆ ಎನ್ನುವುದನ್ನು ನಾನು ಕ್ಷಮಿಸಿದ್ದೇನೆ. ಈ ಕಾಲದಲ್ಲಿ ಮತ್ತೊಮ್ಮೆ ಗುರುವಾದ ನನ್ನನ್ನು ಕೆಳಗಿಳಿ ಬೀಳಿಸಬೇಕು ಎನ್ನುವ ಹಾಗೆ ನಿನ್ನ ಮಗಳನ್ನು ನನ್ನ ಮಗಳೊಂದಿಗೆ ಸೇರಿಸಿ ಅಲ್ಲಿ ಹೋಗಿ ಉಪವನಕ್ಕೆ ಹೋಗಿ ನನ್ನ ಮಗಳಾದ ದೇವಯಾನಿಯನ್ನು ನಿನ್ನ ಮಗಳಾದ ಶರ್ಮಿಷ್ಠೆ ಅಂತಹ ಹಾಳುಗಾಳಿಗೆ ನೂಕಿ ಬಿಟ್ಟಳಲ್ಲ. ಇಂತಹ ಒಂದು ಹೀನ ಕೆಲಸವನ್ನು ನೀನು ಮಾಡಿದೆ ಎಂದಾದರೆ ಸಿಟ್ಟು ನೋಡಿದ್ರೆ ಭಯ ಆಗ್ತದೆ ಗುರುಗಳೇ. ಭಯ ಆಗದೆ ಇರಬೇಕು. ನಿಮ್ಮ ಸಿಟ್ಟು ಏನೆಂಬುದನ್ನು ಚೆನ್ನಾಗಿ ಅರ್ಥವಿಸಿಕೊಂಡವನು. ಆದರೆ ಇಷ್ಟರವರೆಗೆ ಈ ವಿಷಯವೆಲ್ಲ ನನಗೆ ತಿಳಿಯದೇ ಹೋಯಿತು. ತಿಳಿಯಲಿಲ್ಲ ಗುರುಗಳೇ, ಯಾವ ಕಾರಣಕ್ಕೂ ನನ್ನನ್ನು ದಂಡಿಸಬೇಡಿ. ನಮ್ಮ ಮಗಳು ತಪ್ಪು ಮಾಡಿದ್ರೆ
ಕ್ಷಮಿಸಬೇಡಿ ಗುರುಗಳೇ, ಕ್ಷಮಿಸಬೇಡಿ, ಕ್ಷಮಿಸಬೇಡಿ. ಈ ಬಲ ವೈದ್ಯ ಬಂದು ಈ ಭೂತ ಮಗಲು ಕೊರತೆ ಇಲ್ಲದೆ ಈ ಎತ್ತರದ ಸಾಮ್ರಾಜ್ಯದಿಂದ ಕುಲ ಪುರೋಹಿತದಿ ಜಾತೆಯನ್ನು ತೊರೆದೊಂದು ನಿಮಿಷವೇ ಪ್ರೀತಿಯೊಳಗಿಯ ನಲ್ಲ ಮನವಿರೆಯಾದು ದಾನನೆ ಎನ್ನಗುವರಿಯ ಮನವ ಹೊತ್ತೈದು ಪರಮ ಶಿಷ್ಯನಾಗಿ ನಿನ್ನನ್ನು ಬೆಳೆಸಿದ್ದೇನೆ, ನಿನ್ನನ್ನು ದೊಡ್ಡವನನ್ನಾಗಿ ಮಾಡಿದ್ದೇನೆ. ನೀವೇ ಗುರುಗಳೇ. ಶುಕ್ರಾಚಾರ್ಯನಾದಂತ ನನ್ನ ಜೀವನದಲ್ಲಿ ಒಂದು ಕೆಟ್ಟ ಅನುಭವ ಈ ಕಾಲದಲ್ಲಿ ಶಿಷ್ಯನಾದಂತ ನಿನಗೆ ನಾನು ತಿಳಿದಿಯೇನು ಮಾಡಿಲ್ಲ ಗುರುಗಳು. ಹಾಗಿದ್ರೆ ನನ್ನ ಮಗಳು ಪಾಳುಬಾವಿಗೆ ಬಿದ್ದವನು ಮತ್ತೊಮ್ಮೆ ಮೇಲಕ್ಕೆ ಬಂದಾಗ ಸಮಾಧಾನಿಸಿಕೊಂಡೆ. ಬಾಮಗಳೇ ನನ್ನ ಪರ್ಣಕುಟೀರಕ್ಕಂತೆ ಕರೆದಾಗ ಅಪ್ಪನಾದ ನಿನ್ನ ಮನಬಾಗಿಲಿಗೆ ನಾನು ಬರುವುದಿಲ್ಲ. ಪುರುಷ ಪರ್ವ ಕಾಳಿಗೆ ಎರಗಬೇಕು, ಶರ್ಮಿಷ್ಠೆ ಮಾಡಿದ್ದು ತಪ್ಪೋ ನ್ಯಾಯವೋ ಎಂದು ಕೇಳಬೇಕು ಎನ್ನುವಾಗಿ ಹೇಳಬೇಕು ಅಂತಾದರೆ ನನಗೆ ನೀನು ಮುಖ್ಯವಲ್ಲ, ನನಗೆ ದೇವಯಾನಿ ಮುಖ್ಯ. ಆದ್ದರಿಂದ ಹೇಳುತ್ತಾ ಇದ್ದೇನೆ, ನನ್ನ ಮಗಳ ಪರಿವರ್ತನೆಯನ್ನು ಮಾಡಿ ನನ್ನ ಪರ್ಣಕುಟೀರಕ್ಕೆ ಬರುವ ಹಾಗೆ ನೀನು ವ್ಯವಸ್ಥೆ ಮಾಡು. ಗುರುಗಳೇ, ಆದ್ರೆ ನೀವೇ ಹೇಳಿದಂತ ಮಾತು ಹೌದು. ಆದ್ರೆ ನನಗೆ ಕೂಡ ಗೊತ್ತಾಗ್ಬೇಕಲ್ವಾ, ನನ್ನ ಮಗಳನ್ನೇ ಕರೆದು ಅವಳನ್ನೇ ವಿಷಯ ತಿಳಿಸ್ತೀನಿ. ಮಗಳೇ, ನಿನ್ನಲ್ಲಿ ಒಂದು ವಿಷಯವನ್ನು ಕೇಳುವುದಕ್ಕುಂಟು ಮಗಳೇ. ಏನಪ್ಪಯ್ಯ? ಗುರುಗಳ ಮಗಳು ನಮಗೆ ತಾಯಿ ಅಂತೆ ಅಲ್ವೇ? ತಾಯಿ ಅಂತ ನಮ್ಮ ಗುರುಗಳ ಮಗಳು ನಿಮ್ಮ ನಡುವೆ ಏನಾದ್ರೂ ಒಂದು ಪ್ರಕರಣ ನಡೆದು ಹೋಯ್ತ? ನನಗೆ ಇಷ್ಟರವರೆಗೆ ಗೊತ್ತಿಲ್ಲ. ಅಂತ ಪ್ರಕರಣ ನಡೆದ್ರು ಕೂಡ ಈಗ ಅವಳು ಮಾತನ್ನೇ ಹೇಳಿದಳೆ. ಏನು ಹೇಳಿದ? ಈಗ ಅವಳು ಆಶ್ರಮಕ್ಕೆ ಬರಬೇಕಿದ್ರೆ ನೀನು ಅವಳು ಹೋಗಿ ಕ್ಷಮೆ ಕೇಳ್ಬೇಕಂತೆ. ಹಾಗಾಗಿ ನಿಮ್ಮಲ್ಲಿ ಕೇಳ್ತಾ ಇದ್ದೆ. ಹೌದಾ? ಹೌದಪ್ಪಯ್ಯ, ನಡೆದ ಘಟನೆ ಹೌದು, ಸತ್ಯ ಘಟನೆ ಹೌದಾ? ಹಾಗಾದ್ರೆ ಒಂದು ವಿಷಯ, ನಾವು ಮಾಡಿದ್ದು ತಪ್ಪು ಹೌದು, ಆದ್ರೆ ಗುರುಗಳ ಮಗಳಲ್ವಾ, ನಮಗೆ ತಾಯಿಗೆ ಸಮಾನ. ಹಾಗಾದ್ರೆ ಕ್ಷಮೆಯನ್ನು ಯಾಚನೆ ಮಾಡಬೇಕು. ಹಾಗಾಗಿ ನನ್ನ ಒಟ್ಟಿಗೆ ಗುರುಗಳ ಮಗಳು ಇದ್ದಲ್ಲಿ ಬರಬೇಕು. ನಂಬಡಿಸುತ್ತ ಗುರುವನು ಜತೆಗೂಡಿ ಕಳಪತಿ ಬಂದನು ಧ್ಯಾನದಲ್ಲಿ ಕುಳಿತಿಯ ಗುರುದೇಗ ವಿರಮಿಸಿ ಮಂತಾಗಮಿನಿ ದೈತ್ಯ ಕೋಟಿಯ ಇಂದು ಕರುಣಾರಸದಿ ಪರೆ ದೈತ್ಯ ಕೋಟಿಯ ಇಂದು ಕರುಣಾರಸದಿ ಪರೆ ನಮ್ಮನ್ನು ಮುದದಿಂದ ಮನೆಗೈ ತಹುದನಲು ಅವಳೆಂದ ಕ್ಷಣದಿ ಗುರುಗಳೇ, ನೀವು ಹೇಳಿದಂತೆ ನನ್ನ ಮಗಳಲ್ಲಿ ತಿಳಿಸಿ ವಿಷಯವನ್ನು ತಿಳಿಸಿ ಆಕೆಯನ್ನೇ ಕರೆತಂದಿದ್ದೇನೆ, ಅಥವಾ ನಿಮ್ಮ ಮಗಳಲ್ಲಿ ನಮ್ಮ ತಾಯಿಯಲ್ಲಿ ಕ್ಷಮೆಯನ್ನು. ತಾಯಿ ಗುರುಗಳ ಮಗಳು ನಮಗೆ ತಾಯಿ ಅಲ್ವಿ? ಯಾಕೆ ತಾಯಿ? ತಾಯೇ, ತಪ್ಪನ್ನು ಕ್ಷಮಿಸಿ ನಮ್ಮನ್ನು ಉದ್ಧರಿಸು ತಾಯೇ. ತಾಯಿ ಅಂತ ಹೇಳು ನನಗೆ. ಬರುವವಳು ನಾನಲ್ಲ, ನಿನ್ನಯ ಪುರವ ಹೋಗುವವಳಲ್ಲ ಎಂದಿಗೂ. ಕರವ ಜೋಡಿಸಿ ನಿಲ್ಲುವ ಮೂಸುರ ತರಳೆ ನಾನೇ ಎಂಬಳು. ಅಪ್ಪ ಕೇಳಿದ್ದೆ ನಿಮಗೆ ಅವ ಹೇಳಿದ್ದು ತಾಯಿ ಅಂತ ಏನು ಮಕ್ಕಳನ್ನ ಹೆತ್ತಿದ್ದೇನೆ ನಾನು. ನನಗೆ ಮದುವೆ ಆಗಿದೆ, ಮಕ್ಕಳಾಗಿದೆ. ಮತ್ತೆ ತಾಯಿ ಅಂತ ಹೇಳುದು ಯಾರನ್ನು ಹೇಳುದವ? ಹೆಣ್ಣೋರ್ವಳನ್ನು ಅಮ್ಮ ಎಂದು ಕರೆಯುವ ಕೆಲವರಿಗೆ ನೀವು ಸುಮ್ಮನೆ ನನ್ನ ಅಪ್ಪನ ಅಲ್ಲ ಇನ್ನೊಬ್ಬರ. ಮತ್ತೆ ಮಗಳಿಗೆ ಹೇಳಿದ್ದನ್ನು ಒಪ್ಪಿಕೊಳ್ಬೇಕು ನೀವು. ನಾನು ಹೇಳಿದ್ದು ಹೌದು ಅಂತ ಹೇಳ್ಬೇಕು ನೀವು. ಎಂತದ ಊರಿಗೆ ಬರ್ಬೇಕು. ನಿನ್ನ ಮಗಳು ಮಾಡಿದ ಏನು ಅಂತ ಗೊತ್ತಾಗಿದೆ ನಿನಗೆ? ನನಗೆ ಏನೂ ತಿಳಿಯದು. ಹೆಸರು ಏನು ತಿಳಿಯದು? ಹಾಗಲ್ಲ ಗುರುಗಳೇ,
ನನಗೆ ಮತ್ತೆ ವಿಷಯ ಗೊತ್ತಾಗ್ತಲ್ಲ. ಈ ವಿಷಯ ಗೊತ್ತಿಲ್ಲ, ಮತ್ತೆ ಏನು ತಿಳಿಯೋದು ಅಂದರೆ ನೀನು ಏನು? ಹಾಗೇನಿಲ್ಲ ಗುರುಗಳೇ, ಹಾಗೆ ನಾನು ಅವಳನ್ನು ಕರೆದುಕೊಂಡು ಇಲ್ಲಿಗೆ ಬಂದಿದ್ದೇನೆ ಗುರುಗಳೇ. ತಪ್ಪಿದ್ರೆ ಕ್ಷಮಿಸಬೇಕು. ಹಾಗೆ ನಿಂತಿದ್ದಾಳೆ, ಅವಳಿಗೆ ತಪ್ಪು ಮಾಡಿದ್ದು ಅಂತ ಗೊತ್ತುಂಟು ಅವಳಿಗೆ. ಮತ್ತೆ ಊರಿಗೆ ಬರ್ಬೇಕು, ಊರಿಗೆ ಬರ ಏನ್ ಬರೋದು, ನಮಗೆ ತಲೆ ಸರಿಲ್ಲ ಅಂತ ತಿಳ್ಕೊಂಡದ್ದು. ಈಗ ಏನ್ ಮಾಡ್ಬೇಕು? ನಮಗೆ ಬೇಡಿಕೆ ಉಂಟಾಯ್ತಾ, ನಿನ್ನಲ್ಲಿ ಇರ್ಬೇಕು ಅಂತೀರ. ನಾವು ದೇವಲೋಕಕ್ಕೆ ಹೋಗುವ, ಅಲ್ಲಿ ದೇವತೆಗಳಿಗೆ ನಮ್ಮ ಸಹಾಯ ಬೇಕು. ಗುರುಗಳೇ ಗುರುಗಳೇ, ನೀವು ದೇವಲೋಕಕ್ಕೆ ಹೋದ್ರೆ ನಮಗೆ ಯಾರು ಗೊತ್ತಿದ್ದು ಗುರುಗಳೇ? ಮಗಳಿದ್ದಾಳಲ್ಲ, ನಮಗೆ ಇವರು ಇದ್ರೆ ಸಾಕು ಸಾಕು ಸಾಕು. ವರಿಸುವೆನು ನಾನು ಪುರುಷನ ಬರ್ಬೇಕಾ? ಅವನನ್ನು ಲೈಸಿ ಚರಣ ಸೇವಕರಾಗಿ ಅವಸಾನ ಪರ್ಯಂತ ಹೌದಪ್ಪ, ಇರಲು ಶರ್ಮಿಷ್ಠೆ ದಾಸತ್ವದಲ್ಲಿ ಪುರಕೆ ನಾ ಬಹೆ ಇರಲ್ಕದ ಹಾಗಾದ್ರೆ ನಾವು ಇಲ್ಲಿಯೇ ಉಳಿಬೇಕಲ್ವ ನಿನಗೆ? ನಮಗೆ ಗುರುಗಳು ಬೇಕು, ಗುರುಗಳಿಲ್ಲದ್ರೆ ನಾವಿಲ್ಲ. ಗುರುಗಳಿದ್ರೆ ಮರ್ಯಾದೆ ಓಡಬೇಕಿತ್ತು. ಗುರುಗಳ ನಿಮ್ಮ ಮರ್ಯಾದೆ ತೆಗೆದಕ್ಕೆ ನಾನಿಲ್ಲ ಗುರುಗಳೇ. ನಿನಗೆ ಹೇಳಿದಾಗೆ ಕೇಳ್ತೇನೆ ಗುರುಗಳೇ. ಕೇಳ್ತೀಯಾ? ಅವರು ಹೇಳಿದಾಗೆ ಕೇಳೋದು ಬೇಡ, ಇನ್ನು ನಾನು ಹೇಳಿದಾಗೆ ಕೇಳಬೇಕು ನೀನು. ನನ್ನ ಮಗಳು ಗುರುಗಳು ನಿಲ್ಬೇಕಾದ್ರೆ ನನ್ನ ಮಾತು ಕೇಳಬೇಕು ನೀನು. ಗುರುಗಳು ಒಂದೇ, ನೀವು ಒಂದೇ, ನಮಗೆ ಇಬ್ಬರು ಸಮಾನ. ಹೌದಾ? ಹಾಗಾದ್ರೆ ನಾನು ಹೇಳಿದನು ಕೇಳುತ್ತಿ. ನನಗೆ ನಿನ್ನ ಮಗಳಿಂದ ಮೋಸ ಆಗಿದೆ, ಹಾಗಾಗಿ ಮುಂದಕ್ಕೆ ನನಗೆ ನನ್ನ ಅಪ್ಪ ಮದುವೆ ಮಾಡ್ತಾರೆ. ಆದ್ರೆ ಒಳ್ಳೆಯ ವಿಷಯ, ಸಂತೋಷದ ವಿಷಯ. ಅದನ್ನು ಎಂತದ್ದೇ ನೀನ್ ಹೇಳ್ಬೇಕು, ನಿನಗೆ ಸಂತೋಷ. ಮದುವೆ ಆಗುದು ಒಳ್ಳೆ. ನಿನ್ನ ಮಗಳಿಗೆ ಮದುವೆ ಹೇಳಿದ್ದಲ್ಲ, ನನಗೆ ಮದುವೆ ಮಾಡ್ತಾರೆ. ಅದೇ ನನ್ನ ಗುರುಮುತ್ತಿರಿಗೆ ಮತ್ತೆಂತ. ನನಗೆ ಮದುವೆ ಮಾಡಿ ನನ್ನ ಗಂಡನ ಮನೆಗೆ ನನ್ನ ಅಪ್ಪ ನನ್ನನ್ನು ಕಳುಹಿಸಿ ಕೊಡ್ತಾರೆ. ಆಗ ನಿನ್ನ ಮಗಳು ಇವಳಿದ್ದಾಳಲ್ಲ, ಇವಳು ನನ್ನ ದಾಸಿಯಾಗಿ ಅಲ್ಲಿಗೆ ಬರಬೇಕು. ಓಹೋ, ಕೇಳಿದೆಯಾ ವೃಷಪರ್ವ? ಆಯ್ತು. ನನ್ನ ಮಗಳು ಆಡಿದೆ ನೋಡಿ. ಮೊದಲು ನನ್ನ ಮನೆ, ಮೊದಲು ನನ್ನ ಹೆಂಡತಿ, ಮೊದಲು ನನ್ನ ಮಗಳು, ಮೊದಲು ನನ್ನವರು, ಮತ್ತೆ ಉಳಿದವರು ಎನ್ನುವ ತೀರ್ಮಾನಕ್ಕೆ ಬಂದವ ಈ ಶುಕ್ರ. ಹಾಗಿದ್ರೆ ಏಕಾಂಗಿ ಆಗಿದ್ದ ನನ್ನ ಓರ್ವಳೆ ಪುತ್ರಿಯ ಮನದಾಸೆಯನ್ನು ಈಡೇರಿಸಿಕೊಳ್ಳಬೇಕಾದ್ದು ಗುರುವೇ ಶುಕ್ರನ ಕರ್ತವ್ಯ. ಅವಳು ಆಡಿದನ್ನು ಕೇಳಿಸಿಕೊಂಡೆಯಾ? ಒಪ್ಪಿಕೊಳ್ತೀಯಾ? ಒಪ್ಪಿ ಹೇಳು ಮಗಳೇ. ಅಪ್ಪಯ್ಯ, ನಾವು ತಪ್ಪು ಮಾಡಿದ್ದು ಸಹಜ, ಅಪರಾಧ ಮಾಡಿ ಆಗಿದೆ. ಹೌದು. ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ನಾವು ಮಾಡುವುದೇ ಉತ್ತಮ ಅಲ್ವಾ? ಈಗ ಗುರುಪುತ್ರಿಯಾದ ಅಂತ ಹೇಳಿದಂತ ಮಾತನ್ನು ನೀನು ಚೆನ್ನಾಗಿ ಕೇಳಿದ್ಯಲ್ಲ. ಹಾಗಾಗಿ ಮದುವೆ ಆಗಿ ಹೋಗುವಂತ ಸಂದರ್ಭದಲ್ಲಿ ಅವಳ ದಾಸಿಯಾಗಿ ಹೋಗುವುದಕ್ಕೆ ಇದು ದಾಸಿಯಾಗಿ ಹೋಗುವುದು ಹೇಗೆ? ಗುರುಪುತ್ರಿಯಾದರೂ ನಮಗೆ ತಾಯಿಯ ಸಮಾನ, ತಾಯಿಯ ದಾಸ್ಯತ್ಯವನ್ನು ಮಾಡುವುದು ನಾವು ಧರ್ಮ ಅಲ್ವೇ? ಹಾಗಾಗಿ ಇದನ್ನು ಒಪ್ಪಿಕೋ, ಅವಳನ್ನು ಕ್ಷಮೆಯಾಚಿಸ್ಕೋ. ಎಲ್ಲೋ ನನ್ನ ಹಣೆ ಬರ. ಏನು ದೊಡ್ಡವ ದೇವಿ, ನಿನಗೆ ಈಗ ಗೊತ್ತಾಗ್ತದೆ ನಿನಗೆ ನಾನು ದೇವಿ ಅಂತ? ಅವತ್ತು ಬಾವಿಗೆ ತಳ್ಳುವಾಗ ನಿನಗೆ ಗೊತ್ತಾಗ್ಲಿಲ್ಲ ನಿನಗೆ? ಹೇಳಿದ್ದು ಕೇಳಿತಾ? ಏನು ಹೀಗೆಂತ ಮಾಡುದು? ನಿನ್ನ ದಾಸಿ ಆಗ್ತೀಯಾ? ಆಗ್ತೀಯಲ್ಲ ಅಪ್ಪ. ಓ, ದಾಸಿ ಆಗುದಕ್ಕೆ ಒಪ್ಪಿದ್ದಾಳೆ ಇವಳು. ಒಪ್ಪಿದ್ದಾಳ? ಹೌದು. ಅಷ್ಟೇ ಬೇಕಂತ ಬೇಸರ ಇಲ್ಲ. ದಾಸಿಯಾಗಿ ನನ್ನೊಟ್ಟಿಗೆ ಬರ್ಬೇಕು ಇವಳು. ಮದುವೆ ಆದ್ಮೇಲೆ ಮಾತ್ರ ಅಲ್ಲ, ನಾಳೆ ಬೆಳಿಗ್ಗೆ ಬರ್ಬೇಕು ಆಶ್ರಮಕ್ಕೆ. ಬೇಕಾದಂತಹ ವ್ಯವಸ್ಥೆ ಎಲ್ಲ ನೀನೇ ಮಾಡ್ಬೇಕು. ಅಡುಗೆ, ಪೂಜೆಗೆ ಬೇಕಾದಂತಹ ಕುಶಲ ಎಲ್ಲ ನೀನೇ ತಗೊಂಡು ಬರ್ಬೇಕು. ಹೇಳಿದಾಗಿಕ್ಕೆ ಜಾಗ್ರತೆ ಬಾರದೆ ಹೋದ್ರೆ ಅಪ್ಪ. ಗುರುಗಳ ಸೇವೆ, ಗುರುಗಳ ಸೇವೆ. ಅರಿತಾಗ ಮನದಿ ಭಾಗ್ಯವಾಗು ವಟುವರನಾದ ಮುಗ್ಗವಾಕ್ಯನನು ಕರೆದೆಂದ ನೀಗಲವಂತಿಗೆ ತೆರಳುತ್ತವನು ಅರದಯ ಮರ ಬೇಳು ತೊರಿಯದಿ ಅರಿತಾಗ ಮನದಿ ಮಾರ್ಗವನು. ಎಲ್ಲವೂ ಸುಸೂತ್ರವಾಗಿ ನಡೆಯಬೇಕು. ಹಾಗಿದ್ರೆ ದೇವಯಾನಿಯಾದ ನನ್ನ ಮಗಳ ಭವಿಷ್ಯ ಅಪ್ಪನಾದ ನನ್ನ ಕರ್ತವ್ಯ. ಯಯಾತಿ ಬಾವಿಯಿಂದ ಮೇಲಕ್ಕೆತ್ತಿದ್ದಾಳೆ, ಅವನನ್ನೇ ವಿವಾಹವಾಗುತ್ತಾಳೆ ಎನ್ನುವಾಗೆ ನನ್ನಲ್ಲಿ ಹಠವನ್ನು ತೋರಿಸುತ್ತಾಳೆ. ಕ್ಷಾತ್ರಿಯನಾಗಿ
ವರಿಸಿಕೊಳ್ಳಬೇಕಾದ್ದು ಎನ್ನುವ ನಿಲುವನ್ನು ಆವತ್ತು ಕಟಲಿಂದಲೇ ಈಕೆ ಪಡೆದ ಶಾಪ ಇದಕ್ಕೆ ಮೂಲ ಕಾರಣವಾಗಿ ಹೋಯಿತು. ಹಾಗಿದ್ರೆ ಏನು ಮಾಡೋಣ? ಮುದಲ್ಗಾಲನನ್ನು ಅಂತಹ ಯಾತಿಗೆ ಕಳಿಸಿ ಆದಷ್ಟು ಬೇಗ ಇಲ್ಲಿಗೆ ಬರುವುದಕ್ಕೆ ನಾನು ವ್ಯವಸ್ಥೆ ಮಾಡ್ತೇನೆ. ಬಿರುವುದು ಮನವಂತೆ ಪರಿಣಿತ ಯೋಗವೆನುದಲ್ಲನು ಧರಣಿಪತಿ ಭಿನ್ನೈದೆ ಹರುಡದಿದ್ದಾಗ ವಿರಜಿಪುದು ಮನದಂತೆ ಪರಿಣಯೋಗ್ಯವೆನುದ ಕಾಡಿನಲ್ಲಿ ದೇವಯಾನೆ ಮಾತು ಕೊಟ್ಟಂತೆ ಅಪ್ಪನಲ್ಲಿ ಹೇಳಿ ಮೆಚ್ಚಿಸಿದ್ದಾಳಲ್ಲ. ಮುದ್ಗಲಾಖ್ಯ ಎನ್ನುವಂತಹ ಶುಕ್ರಾಚಾರ್ಯರ ಶಿಷ್ಯ ಬಂದು ಹೇಳಿದ, ದಿಬ್ಬನ ಸಮೇತರಾಗಿ ಬರಬೇಕು, ಎಲ್ಲ ವ್ಯವಸ್ಥೆಯೂ ಆಗಿದೆ ಎನ್ನುವ ಹಾಗೆ. ತಡ ಮಾಡುವುದಿಲ್ಲ, ನಮ್ಮವರನ್ನೆಲ್ಲ ಸೇರಿಕೊಂಡು ಶುಕ್ರಾಚಾರ್ಯರ ಆಶ್ರಮದತ್ತ ನಡೆಯುತ್ತೇನೆ. ಆಚಾರ್ಯ ಶುಕ್ರರ ಪಾದಾರವಿಂದಕ್ಕೆ ನಮೋ ನಮಃ. ಔಷಸುತನಾದಂಥ ನಿನ್ನ ವ್ಯಕ್ತಿತ್ವದ ಬಗ್ಗೆ ಬಹಳಷ್ಟು ಅಭಿಮಾನವಿದೆ. ಸಂತೋಷ. ಶ್ರೇಷ್ಠವಾದಂತಹ ಚಿತ್ರಮುಕ್ಷದಲ್ಲಿ ಜಯಿಸಿಕೊಂಡ ನೀವು ಮತ್ತೊಮ್ಮೆ ನಮ್ಮ ಶುಕ್ರಾಚಾರ್ಯನ ಮನದಂಗಳವನ್ನು ಬೆಳಗಿಸುವ ದೀಪವಾಗಿ ಉದಯಿಸಿಕೊಂಡೆ ಎನ್ನುವ ಹಾಗೆ ನನ್ನ ಮಗಳು ದೇವಯಾನಿ ಆಡಿದ ನುಡಿಗಳು ಸರಿ. ಹಾಳು ಬಿದ್ದಂತ ಬಂದ ಮೇಲೆ ಇವತ್ತು ಅವಳಾಡಿದ ನುಡಿಗಳನ್ನು ನೀನು ಕೇಳಿ ಗೃಹಕ್ಕೆ ಸನ್ನದ್ಧನಾಗಿದ್ದಿ ಎನ್ನುವುದನ್ನು ಕೇಳಿಕೊಂಡಾಗ ಅಪ್ಪನಾದ ನನ್ನ ನುಡಿಯನ್ನು ಆಲಿಸಬೇಕು ಎನ್ನುವಂತ ನಿನ್ನ ಸಮಸ್ಯೆಗೆ ಅವಳ ಆರೈಕೆಯನ್ನು ನಾನು ಒಪ್ಪಿಕೊಂಡವನಿದ್ದೇನೆ. ಸರಿ. ಸಂತೋಷದಿಂದ ಎಲ್ಲ ಸಿದ್ಧತೆ ಆಗಿದೆ ಅಲ್ವಾ? ನಾನು ದಾರೆ ಎರೆದುಕೊಳ್ಳುತ್ತೇನೆ. ಅದೇ ಗಳಿಗೆಗಾಗಿ ಕಾಯ್ತಾ ಇದ್ದೇನೆ. ಶುಭ ಮುಹೂರ್ತ ಹೌದಲ್ಲ? ಹಾಗಿದ್ರೆ ತಡ ಮಾಡುವುದಲ್ಲ, ಇಲ್ಲಿಯೇ ನಿಯಂತ್ರಣ. ಹಾಗಿದ್ರೆ ವಿವಾಹಕ್ಕೆ ಆಚಾರ್ಯರು ಮತ್ತೊಮ್ಮೆ ಬರಬೇಕಾಗಿಲ್ಲ. ಮಗಳೇ, ಅಪ್ಪ, ನೀನು ಮೊದಲ. ಇಷ್ಟೇ ಅಲ್ಲ, ನನ್ನ ಮಗಳು ದೇವಯಾನಿಯನ್ನು ನಿನಗೆ ಕೇವಲ ದಾಂಪತ್ಯ ಜೀವನಕ್ಕೆ, ನಿನ್ನ ವಂಶಕ್ಕೆ, ನಿನ್ನ ಮನೆಗೆ ಬೆಳಕಾಗುವ ಹಾಗೆ ನಾನು ಕೊಡುವುದು ಮಾತ್ರವಲ್ಲ, ಮತ್ತೆ ಇನ್ನೊಂದು ಸಮಸ್ಯೆಯು ನನ್ನ ನಾವು ನೋಡಿದೀಯಾ? ಏನು ಸ್ವಾಮಿ? ಈ ವೃಷಪರ್ವ ನನ್ನ ಶಿಷ್ಯ. ನಿಮ್ಮ ಶಿಷ್ಯ? ಆ ಶಿಷ್ಯನ ಮಗಳು ಈಕೆ ಶರ್ಮಿಷ್ಠೆ ಎನ್ನುವ. ಹೌದೇ? ನಾನು ನಿನ್ನನ್ನು ವಿವಾಹ ಮಾಡುವ ನನ್ನ ಮಗಳನ್ನು ಬಡುವ ಕಾಲದಲ್ಲಿ ಬಳುವಳಿಯಾಗಿ ಒಂದು ನುಡಿಯನ್ನಾಡ್ತಾ ಇದ್ದೇನೆ. ಏನು? ಈ ಶರ್ಮಿಷ್ಠೆ ನನ್ನ ಮಗಳೊಂದಿಗೆ ನಿನ್ನ ಅರಮನೆಯನ್ನು ಸೇರಿಕೊಳ್ಳಿ. ನನ್ನ ಅರಮನೆಗೆ? ಹೌದಾ? ಕಾರ್ಯಕಾರಣ? ಕಾರ್ಯಕಾರಣ ಪ್ರತ್ಯೇಕವೇನಲ್ಲ. ಈಕೆ ಅವಳೊಂದಿಗೆ ಬೆಳೆದವಳು, ಇವರು ಆಪ್ತ ಸಖ್ಯರು. ಓ, ಜೊತೆಯಾಗಿ ಬಾಲ್ಯದಿಂದ ಬೆಳೆದವರು. ಆದರೂ ಕೂಡ ನನ್ನ ಶಿಷ್ಯನ ಸುಕುಮಾರಿ ಎಂದಾದರೂ ಕೂಡ ಅಂತ ಯೋಗ್ಯತೆಯನ್ನು ಇವಳು ಗಳಿಸಿಕೊಂಡಳು. ಓಹೋ. ಇವಳನ್ನು ಕರೆದುಕೊಂಡು ಹೋಗುವ ಕಾಲದಲ್ಲಿ ಸತಿ ಅಂದಾಜಿ, ಅಂದ್ರೆ ನಿನ್ನ ಮರದಿಯಾದ ದೇವಯಾನ ಅಂದಾಜಿ, ಒಂದು ವಿಚಾರದಲ್ಲಿ ಒಂದು ವಿಚಾರದಲ್ಲಿ ನೀನು ಮಗ್ನನಾಗ. ಯಾವುದು? ರತಿ ಸುಖವನ್ನು ನೋಡಿದು. ಇನ್ನೊಮ್ಮೆ ರತಿ ಸುಖವನ್ನು ನೋಡಿದು. ಮೈಥುನಾದಿಗಳ ವ್ಯವಸ್ಥೆಯನ್ನು ಕಳೆದು ಉಳಿದ ರೀತಿಯಲ್ಲಿ ನಿನ್ನ ಹೆಂಡತಿಯಾದ ದೇವಯಾನಿಗೆ ಯಾವ ಸುಖ ಭೋಗಗಳನ್ನು ನೀನು ಕೊಡುತ್ತೀಯೋ ಅದೇ ರೀತಿ ನನ್ನ ಶಿಷ್ಯನ ಮಗಳಾದ ಶರ್ಮಿಷ್ಠೆಗೂ ನೀನು ಕೊಡುವೆ. ಸರಿ, ನಿಮ್ಮ ಮಾತಿಗೆ ಒಪ್ಪಿದ್ದೇನೆ. ಹೌದಲ್ಲ? ಸರಿ. ಹಾಗಿದ್ರೆ ಈ ಕಾಲದಲ್ಲಿ ದೇವಯಾನಿ ಶರ್ಮಿಷ್ಠೆ ಜೊತೆಯಾಗಿ ಇಬ್ಬರನ್ನು ಸ್ವೀಕರಿಸಿಕೊಳ್ಬೇಕು. ನಿಮ್ಮ ಆಶೀರ್ವಾದ ಹೆಂಡತಿಯಾಗಿ ಜೊತೆಯಾಗಿ ಆದೀತು. ವೃಷಪರ್ವ ಗುರುಗಳೇ, ಸಂತೋಷವಾಯ್ತವ? ಸಂತೋಷವಾಯ್ತು. ನೀವು ನಮ್ಮ ಗುರುಗಳಲ್ವೇ? ನನ್ನ ಮಗಳನ್ನು ಸೇವೆಗೆ ಕಲಿಸುತ್ತೆ ನನ್ನಿಂದ ಏನು? ಅವಳ ಆಡಿದ ನುಡಿ, ಅವಳ ಹೃದಯದ ನುಡಿ, ಹೌದಲ್ಲ? ಹಾಗಿದ್ರೆ ಒಂದು ಮನೆಯಲ್ಲಿ ಬೆಳಗುವ, ಇಲ್ಲಿ ಒಂದು ಮನೆಯಲ್ಲಿ ಬೆಳಗಿದವರು, ಇನ್ನೊಂದು ಮನೆಯಲ್ಲಿ ಇನ್ನೂ ಅವರು ಬೆಳಗಬೇಕು. ಇದೇ ನನ್ನ ಆಶಯ. ಹೋಗಿ ಬನ್ನಿ, ಶುಭವಾಗಲಿ. ಕೆಲವು ಕಾಲಾಂತರದಿ
ಛಾತ್ರೋತ್ತರಲಿ ದಾನವ ವಿರಜಿಸಿ ಶುಕ್ರಾಚಾರ್ಯರ ಆಶ್ರಮದಿಂದ ಮದುವೆಯಾಗಿ ಅರಮನೆಗೆ ಬಂದು ವರುಷಗಳು ಕೆಲವು ಕಳೆದು ಹೋಯಿತು. ದಾಂಪತ್ಯ ಜೀವನದ ಪ್ರತೀಕವಾಗಿ ದೇವಯಾನೆಯಲ್ಲಿ ಇಬ್ಬರು ಗಂಡು ಮಕ್ಕಳನ್ನು ಪಡೆದಿದ್ದೇನೆ. ಸಂತೋಷದಿಂದ ಬೆಳೆಯುತ್ತಾ ಇದ್ದಾರೆ. ಈ ಸುಖದ ಸಂತೋಷದಲ್ಲಿ ತೇಲಾಡುತ್ತಾ ಹಾಯಾಗಿ ಕಾಲವನ್ನು ಕಳೆಯುತ್ತೇನೆ. ಇತ್ತ ನನ್ನಯ ಪುತ ಪಿತ ಗುರು ಸುತೆ ಅಳಿಗೆನ್ನ ಇತ್ತ ನನ್ನಯ ಪಿತ ಗುರು ಸುತೆ ಅಳಿಗೆನ್ನ ಕೃತ್ಯ ಕಾರ್ಯಕ್ಕೆ ಯಾಕೆಯಿಂದ ಮತ್ತೆ ಶುಕ್ರಾಚಾರ್ಯ ದೇವಯಾನಿಯ ಅನುಪಗಿತ್ತನಾಗಲೇ ತಂದ ನಿಂತ ಏನ್ ಮಾಡಿ ಇತ್ತ ನನ್ನಯ ಪಿತ ಗುರು ಸುದೇಳಿಗೆ ಶಿವನೇ ಶಿವನೇ, ನನ್ನ ವಿಧಿ ರಾಜಕುಮಾರಿಯಾಗಿ ಮಹಾರಾಣಿಯಾಗಿ ಬೆರೆಯಬೇಕಾದಂತಹ ಸೌಭಾಗ್ಯ ನನ್ನದಾಗಿ. ಆದ್ರೆ ಮಾಡಿದಂತಹ ಒಂದು ಸಣ್ಣ ತಪ್ಪಿನಿಂದಾಗಿ ಗುರುಸುತೆಯಾದಂತಹ ದೇವಯಾನಿಯ ದಾಸಿಯಾಗಿ ಬದುಕುವಂತಹ ಪರಿಸ್ಥಿತಿ ನನಗೆ ಒದಗಿ ಬಂತಲ್ಲ ಶಿವನೇ, ಒದಗಿ ಬಂತಲ್ಲ. ಎಲ್ಲವೂ ನನ್ನ ಪ್ರಾರಬ್ಧ ಕರ್ಮ, ವಿಧಿಲೀಲೆ ಎನ್ನುವ ಹಾಗೆ ಭಾವಿಸಿಕೊಳ್ಳುತ್ತಾ ಇದ್ದೇನೆ. ಆದರೆ ಪತಿಯಾಗಿ ಆ ಯಯಾತಿ ಮಹಾರಾಜರನ್ನು ಪಡೆದುಕೊಂಡಿದ್ದೇನೆ, ಹೌದು. ಆದ್ರೆ ಒಂದೇ ಒಂದು ಕೊರಗು, ರತಿ ಸುಖ ಇಲ್ವಲ್ಲ, ರತಿ ಸುಖ ಇಲ್ವಲ್ಲ. ಏನು ಮಾಡೋಣ ನಾನು, ಏನು ಮಾಡೋಣ ಎಂದು ನಾನಾ ತರದಿ ಸ್ಮರಹತಿಯಿಂದಳುತ್ತಿರಲು ಶಿವನೇ, ಸ್ಮರಹತಿಯಿಂದಳುತ್ತಿರಲು ಜನಪತಿ ಬಂದನು ಧ್ಯಾನಕ್ಕೆ ದೂರದಿ ಕಂಡು ಮುದ ತಾಳಿ ಜನಪತಿ ಬಂದನು ಧ್ಯಾನಕ್ಕೆ ದೂರದಿ ಕಂಡು ಮುದ ತಾಳಿ ಚಂದದಿಂದ ಅಭಿನಮಿಸಿ ಚಂದದಿಂದ ಅಭಿನಮಿಸಿ ಪೀಡವ ತಂದಿರಿಸಿ ಪೀಡವ ತಂದಿರಿಸಿ ಪಾದಾರ್ಘ್ಯವೆಸಗುತ್ತ ಎಂದಳತಿ ಬೆಣ್ಣೋಗಿ ಬಿಸುಯುತ್ತ ನರಪತಿಗೆ ಎಂದಳತಿ ಬೆಂಡಾಗಿ ಬಿಸುಯುತ್ತ ನರಪತಿಗೆ ಸ್ವಾಮಿ ಶರ್ಮಿಷ್ಠ, ಹೊಂದಿಸಿಕೊಳ್ಳುತ್ತಾ ಇದ್ದೆ. ಎದ್ದೇಳು, ಎದ್ದೇಳೆ. ಪ್ರಭು, ಏನೇ ನನ್ನ ಬಳಿಗೆ ಬಂದಿರ ಸ್ವಾಮಿ. ತಿರುಗಾಡುತ್ತಾ ತಿರುಗಾಡುತ್ತಾ ಈ ಉಪವನಕ್ಕೆ ಬಂದವ ನಾನು. ದೂರದಿಂದಲೇ ನಿನ್ನನ್ನು ಕಂಡೆ. ಕಂಡಾಕ್ಷಣವೇ ನನ್ನನ್ನು ಕರೆತಂದು ಯಥೋಚಿತವಾದ ಆಸನವನ್ನು ಕೊಟ್ಟೆ, ಸತ್ಕರಿಸಿದೆ. ನಿನ್ನ ಮನಸ್ಸಿನ ಬೇಗುದಿಯನ್ನು ಕಾಣ್ತಾ ಇದ್ದೇನೆ. ಏನೇ ಅವಧರಿಸು ಬಿತ್ತಬ್ಬವ ಅವನಿಪತಿ ನೀನು ನೀವು ಸ್ವಾಮಿ. ಆದ್ರೆ ಬವಣೆ ಗೋಲಿಸುವ ಪರನು ವಿವರಿಸುವುದೇನು ತವಕದೊಳು ಬೆರೆದನ್ನ ಕುವರ ರತ್ನವನು ತವಕದೊಳು ಬೆರೆದನ್ನ ಕುವರ ರತ್ನವನು ಸ್ವಾಮಿ, ಲವಲವಿಗೆಯೊಳಗಿ ಅದೇಗು ಬೇಡುವೆನು ಅವಧರಿಸು ಭಿನ್ನಭವ ಅವಧಿಪತಿ ನೀನು ಪ್ರಭು. ಶರ್ಮಿಷ್ಠ, ನಿಮ್ಮನ್ನು ನೋಡಿ ನಿಮ್ಮಲ್ಲಿ ಮಾತಾಡಿ ನನಗೆ ಸಂತೋಷವಾಗಿದೆ ಒಂದಿಷ್ಟು. ಸರಿ. ಆದ್ರೆ
ನನ್ನ ಭಾವನೆಯ ಭವನೆ ಏನೆನ್ನುವುದು ಅದು ನಿಮ್ಮಿಂದ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವೋ ಇಲ್ಲವೋ ನನಗೆ ಗೊತ್ತಿಲ್ಲ. ನಿನ್ನ ಮನಸ್ಸಿನ ಬೇಗುದಿಯನ್ನು ಮುಕ್ತವಾಗಿ ಹೇಳಬಹುದು. ಸ್ವಾಮಿ, ಏನೇ? ನಾನೊಬ್ಬಳು ಹೆಣ್ಣು. ಹೆಣ್ಣುತನ ಸಾರ್ಥಕ ಆಗ್ಬೇಕು ಅಂತ ಆದ್ರೆ ಗಂಡನ ಕೈ ಹಿಡಿದು ಮಕ್ಕಳನ್ನು ಪಡೆದಾಗ ಮಾತ್ರ, ತಾಯಿ ಎನಿಸಿದಾಗ ಮಾತ್ರ. ಸರಿ. ಹಾಗೆ ನಿಮ್ಮ ಮಡದಿಯಾದ್ರೂ ಪ್ರತಿ ಸುಖಕ್ಕೆ ಒದಗುವಂತ ಪರಿಸ್ಥಿತಿ ನನ್ನದು ಇರಲಿಲ್ಲ. ಏನು ಮಾಡುವುದು? ಗುರುವಿನ ಮಾತು ಹೌದಪ್ಪ, ನಡೆಸಿಕೊಳ್ಳಲೇಬೇಕಲ್ವಾ? ಸರಿ. ಆದ್ರೆ ಇವತ್ತು ಮಾತ್ರ ನನ್ನ ಮನಸ್ಸಿನ ಭಾವನೆಯನ್ನು ನಿಮ್ಮಲ್ಲಿ ಬಿಚ್ಚಿಡ್ತಾ ಇದ್ದೇನೆ ಸ್ವಾಮಿ. ಬಿಚ್ಚಿಡ್ತಾ ಇದ್ದೇನೆ. ಏನಾಯಿತು? ಇಷ್ಟರವರೆಗೆ ಹೇಳುವುದಕ್ಕೆ ಅವಕಾಶ ಇರಲಿಲ್ಲ ಸ್ವಾಮಿ. ಏನು? ನನ್ನನ್ನು ಸೇರುವುದರ ಮೂಲಕವಾಗಿ ಪುತ್ರ ರತ್ನವನ್ನು ನೀಡಿ ನನ್ನ ಬಾಳನ್ನು ಬೆಳಗಿಸಿಕೊಡಿ ಸ್ವಾಮಿ. ಶರ್ಮಿಷ್ಠ, ಸರದಿಗಂಬಗಿ ನಿನ್ನ ಎದ್ದೇಳೆ. ಪರಿಗಿರಿದಾರಭ್ಯ ನಿನ್ನನ್ನು ನೋಡಿದ ಆರಭ್ಯ ಸ್ಮರದನ್ನ ಬಾದಿ ಬದಿ ನನ್ನನ್ನು ಸರದಿಗಂಬಗಿ ನಿನ್ನ ಪರಿಗಿರಿದಾರಭ್ಯ ಒಂದು ಸ್ಮರದನ್ನ ಬಾದಿ ಬದಿ ನನ್ನನ್ನು ಬಾಧಿಸ್ತಾ ಇದ್ದ. ಗುರು ಶುಕ್ರಾಚಾರ್ಯರು ರತಿ ಕೇಳಿ ಉಳಿದು ಒಂದನ್ನುಳಿದು ಗುರು ಶುಕ್ರಾಚಾರ್ಯರು ರತಿ ಕೇಳಿ ಉಳಿದು ಉಪಚರಿಸೆಂದು ಬೇಳಿಹರು ಸರದಿ ಜಾಂಬಕಿ ನಿನ್ನ ಹರಿಕಿಸಿದಾದಭ್ಯ ಸ್ಮರಣ ಮಾಡಿದನು ಶರ್ಮಿಷ್ಠ, ದೇವಯಾನೆಯನ್ನು ಮದುವೆಯಾಗಿ ಅರಮನೆಗೆ ಕಳುಹಿಸಿಕೊಡುವಂತಹ ಸಂದರ್ಭದಲ್ಲಿ ನಿನ್ನಪ್ಪಯ್ಯನ ಗುರುಗಳು ಆಚಾರ್ಯ ಶುಕ್ರರು ನನಗೊಂದು ಮಾತನ್ನು ಹೇಳಿದ್ದಾರೆ. ದೇವಯಾನಿಯನ್ನು ಯಾವ ದೃಷ್ಟಿಯಿಂದೆಲ್ಲ ನೀನು ಉಪಚರಿಸುತ್ತೀಯೋ ಅದೇ ರೀತಿ ನನ್ನ ಮಗಳ ಇವಳನ್ನು ಕೂಡ ಉಪಚರಿಸಬೇಕು. ಎಲ್ಲಿನ 7 ಭಾಗದಷ್ಟು ಭೇದವನ್ನು ಕಲ್ಪಿಸಬಾರದು. ಆದರೆ ಹೆಂಡತಿಯಾದಂತಹ ದೇವಯಾನಿಯಲ್ಲಿ ಯಾವ ರತಿಸುಖವನ್ನು ಬಯಸುತ್ತೀಯೋ ಆ ಒಂದನ್ನು ಬಿಟ್ಟು ಮತ್ತೆಲ್ಲದರಲ್ಲಿಯೂ ಹೆಂಡತಿಯ ಹಾಗೆಯೇ ಕಾಣಿಸಿಕೊಳ್ಳಬೇಕು. ಗುರುವಾಕ್ಯವನ್ನು ಮೀರುವುದಕ್ಕೆ ಸಾಧ್ಯ ಉಂಟೆ? ನಿನಗೂ ಗುರು ಸಮಾನರು. ಹಾಗಾದರೆ ಮದುವೆಯಾಗಿ ಇಷ್ಟು ವರ್ಷಗಳು ಕಳೆದು ಹೋಯಿತು ಅರಮನೆಯಲ್ಲಿ, ನಿನಗೆ ಯಾವ ವಿಚಾರದಲ್ಲಿಯೂ ಕೊರತೆ ಬಾರದ ರೀತಿಯಲ್ಲಿ ರಾಣಿವಾಸದಾದಂತಹ ದೇವಯಾನೆಯನ್ನು ಯಾವ ರೀತಿಯಲ್ಲಿ ನಾನು ನೋಡಿಕೊಳ್ತೇನೆ ಅದರ ಹಾಗೆ ನೋಡಿಕೊಂಡಿದ್ದೇನೆ. ಪ್ರತಿ ದಿವಸವೂ ನಿನ್ನನ್ನು ಗಮನಿಸುತ್ತಾ ಇದ್ದೇನೆ. ಮನ್ಮಥನ ಶರಕೇಲಿಗೆ ನಿನ್ನ ಶರೀರ ಬಯಸುತ್ತಿದೆ. ಯಾಕೆ? ನಿನ್ನ ಪ್ರಾಯ ಅದು. ಹೆಣ್ಣಾದಂತಹ ಅವಳು ದಾಂಪತ್ಯ ಜೀವನವನ್ನು ಸ್ವೀಕರಿಸಿ ಗಂಡನ ಮನೆಯನ್ನು ಸೇರಿದಾದಂದಿನಿಂದ ಎಲ್ಲದರಲ್ಲಿಯೂ ಸುಖವನ್ನು ಪಡೆಯುತ್ತಾಳೆ. ಆ ವಿಚಾರ ಈ ವಿಚಾರ ಅಂತ ಅಲ್ಲ, ಪ್ರತಿಯೊಂದರಲ್ಲಿಯೂ ಸುಖವನ್ನು ಕಂಡುಕೊಂಡಳು ಅಂತಾದ್ರೆ ಅವಳ ಜೀವನ ಸಂತೋಷವಾಗಿರುತ್ತದೆ. ಹೆಣ್ಣಿನ ಜೀವನ ಸಾರ್ಥಕ್ಯ ಪಡೆಯುವುದೇ ಯಾವುದರಲ್ಲಿ? ಮಕ್ಕಳನ್ನು ಪಡೆಯುವುದರಲ್ಲಿ. ಆ ಯೋಗ ಭಾಗ್ಯ ನಿನಗೆ ಬರಲಿಲ್ಲ. ಹಾಗೆಂತ ನಾನು ಕೂಡ ಮದುವೆಯಾಗಿದ್ದೇನೆ ದೇವಯಾನಿಯನ್ನು. ಎಷ್ಟು ದಿವಸ ಸಂತೋಷದಲ್ಲಿದ್ದೇನೆ ಎನ್ನುವುದು ನನಗೆ ಗೊತ್ತಿರುವುದು. ಮಕ್ಕಳನ್ನು ಪಡೆದ ವಿಚಾರ ಬಿಡು, ಬೇರೆ ಯಾವುದರಲ್ಲಿಯೂ ನಾನು ತೃಪ್ತಿಯನ್ನು ಕಾಣಲಿಲ್ಲ. ನಿನ್ನನ್ನು ಪ್ರತಿನಿತ್ಯ ಕಂಡಾಗಲೂ ಮನ್ಮಥನ ಶರಹತಿಗಳು ನನ್ನನ್ನು ಸೇರಿಕೊಳ್ತಾ ಇದೆ. ನಿನ್ನನ್ನು ಪಡೆಯಬೇಕು ಎನ್ನುವ ಹಾಗೆ. ಹಾಗೆಂತ ಮಾತು ಮೀರಿ ನಿನ್ನಲ್ಲಿ ಆಡಿದೆ ಅಂತಾದ್ರೆ ಗುರುವಾಕ್ಯ ಮೀರಿದ ಹಾಗಾಗ್ತದೆ. ಹೇಗೂ ಕರ ಹಿಡಿದು ಕೊಟ್ಟಿದ್ದಾನೆ. ಮದುವೆಯಾದಂತಹ ರಾಜ ಅನೇಕ ಮಂದಿಯನ್ನು ಬಯಸಬಹುದು, ಸ್ವೀಕರಿಸಬಹುದು ಎನ್ನುವುದು ಲಿಖಿತವಾಗಿ ಉಳಿದಿದೆ. ಬೇಸರ ಮಾಡಬೇಡ, ನಿನ್ನ ಮನದ ಇಂಗಿತವನ್ನು ಅರಿತಿದ್ದೇನೆ. ಹೀಗೆ ಬಾ, ಸೇರ್ತೇನೆ. ಹೀಗೆ ಬಾ.
ಯಾವಾಗ ನೀರು ಕುಡಿತದೆ ಎನ್ನುವ ಹಾಗೆ ಹೇಳುವುದಕ್ಕೆ ಆಗುದಿಲ್ಲ. ಈ ಗಂಡು ಮಕ್ಕಳು ಹಾಗೆ ಯಾವಾಗ ಹೇಗಿರ್ತಾರೆ ಎನ್ನುವ ಹೇಳುವುದಕ್ಕಾಗುದಿಲ್ಲ. ನನಗೆ 2 ಮಕ್ಕಳಾದದ್ದು, ಅಲ್ಲಿ 3 ಆಗಿದೆ ಅಂತೆ. ಆ ಶರ್ಮಿಷ್ಠೆ ಹೆತ್ತಿದ್ದಾಳಂತೆ. ಯಾರು ಕಾರಣ? ಯಾರು ಕಾರಣ? ನನ್ನವರೇ. ಬರ್ಲಿ, ಕಾಯ್ತಾ ಇದ್ದೇನೆ ಯಾವಾಗ ಬರ್ತಾರೆ ಅಂತ. ಯಜಮಾನ್ರು ಹೀಗೆ ಬನ್ನಿ, ಹೀಗೆ ಬನ್ನಿ. ಶುಭವಾಗಲಿ. ಬನ್ನಿ ಬನ್ನಿ ಬನ್ನಿ, ಕುಳಿತುಕೊಳ್ಳಿ. ಇವತ್ತಾದ್ರೂ ನಿನಗೆ ನನ್ನ ಮೇಲೆ ಮನಸ್ಸಾಗಲ್ಲ, ನಿಮಗೆ ನೆನಪಾಯ್ತಲ್ಲ ನಾನೊಬ್ಳು ಇದ್ದೇನೆ ಅಂತ. ನನ್ನ ಹೆಂಡತಿ ಅಲ್ವೇ? ರಾಜಕೀಯ ಕುರಿತಾಗಿ ಆಲೋಚಿಸುತ್ತಾ ಮನೆಯಲ್ಲೊಬ್ಳು ಹೆಂಡತಿದ್ದಾಳೆ ಎನ್ನುವುದನ್ನೇ ಮರೆತು ಬಿಟ್ಟಿದ್ದೀರಿ. ಗಂಡಸು ಒಮ್ಮೆ ರಾಜಕೀಯಕ್ಕೆ ಇಳಿದ್ನ ಮತ್ತೆ ಎಷ್ಟು ಸಮಯ ಮನೆಯ ಕಡೆಗೆ ಗಮನ ಕೊಡ್ಲಿಕ್ಕೆ ಕೊಡ್ತದೆ ಅಂತ ನನಗೆ ಮನೆಯಲ್ಲಿ ಕಟ್ಟಿಕೊಂಡ ಒಬ್ಳು ಹೆಂಡತಿ ಒಬ್ಬಳಿದ್ದಾಳೆ ಎನ್ನುವುದು ನೆನಪುಂಟಲ್ಲ. ಹೆಂಡತಿ ಒಂದೇ ಇರುವುದಲ್ವೇನೋ? ಹೆಂಡತಿ ಮಾತ್ರ ಒಂದೇ. ಏನು 10 ಹಲ ಉಂಟ? ಅಲ್ಲ, ಹೆಂಡತಿ ಒಬ್ಬಳೇ ಇರುವುದು. ಹೌದು, ಉಳಿದರ ಬಗ್ಗೆ ತಿಳಿಯುವುದು. ಬಂದಿದ್ದೇನಲ್ವಾ? ಈಗ ಬಂದಿದ್ದೀರಿ. ಹೇಗಿದ್ದಿ? ಹೇಳುವುದಕ್ಕೆ ಮನಸ್ಸಾಯ್ತು. ನಾನು ಆರೋಗ್ಯದಲ್ಲಿದ್ದೇನೆ. ಬರಲೊಂದು ದಿವಸ ದೇವಯಮ್ಮನಿಯ ಬೆಳಿಗ್ಗೆ ಕೇರಳಿ ನಿನ್ನಯ ಬಲಿಯ ಬಲ್ಲೆ ಶರ್ಮಿಷ್ಠೆಯವು ತೆರೆದು ಕುವರರ ಪಡೆದ ಕಾರಣ ನೀನವಳ ಬಳಿಗೆ ತಾಳುವುದೆಂದಳು. ನಾನು ಹೇಗಿದ್ದೇನೆ ಅಂತ ಕೇಳುವಂತ ಮನಸ್ಸು ಆಯ್ತಲ್ಲ ನಿಮಗೆ? ನಿನ್ನನ್ನು ಅಲ್ಲ, ನನ್ನ ವಿಷಯ ಅಂತಿರಲಿ. ನಾನು ಮದುವೆಗೆ ಬರುವಾಗ ನನ್ನೊಟ್ಟಿಗೆ ಒಬ್ಳು ಬಂದಿದ್ದಾಳೆ, ನೆನಪುಂಟ? ಒಬ್ಬಳ? ಹಾ, ಶರ್ಮಿಷ್ಠೆ. ಹೇಗಿದ್ದಾಳೆ ಅವಳು? ಹೇಗಿದ್ದಾಳೆ? ಏನು ಗೊತ್ತಿಲ್ಲ ನಿಮಗೆ? ಕೆಲಸ ಎಲ್ಲ ಸರಿ ಮಾಡ್ತಾಳಲ್ವ? ಅದು ನಿಮ್ಗೆ ಗೊತ್ತಿಲ್ವಾ? ನಿನ್ನ ಸಖಿ ಅಲ್ವೇನೆ? ಸಖಿ ನನ್ನದಾಗಿರ್ಬಹುದು. ಸೇವಕಿ ಅಂತ ಕರ್ಕೊಂಡು ಬಂದದ್ದು ನೀನೆ. ಅವಳು ಹೇಗಿದ್ದಾಳೆ ಎನ್ನುವ ಕುರಿತಾಗಿ ಆಲೋಚಿಸಿದ್ದೀರಾ? ನಿನ್ನ ಅಪ್ಪ ಒಂದನ್ನು ಕೊಡುವಾಗ ಇನ್ನೊಂದನ್ನು ಕೊಟ್ಟ ಜೊತೆಯಾಗಿ ಉಚಿತ. ಹೇಳಿದ್ದಾರೆ, ಅದು ನೆನಪಿಲ್ಲ ನಿಮಗೆ? ನಾನು ಬಯಸಿದ್ದು ನಿನ್ನನ್ನು ಮಾತ್ರ. ಹೌದಾ? ಶರ್ಮಿಷ್ಠೆಗೆ ಮಕ್ಕಳಾಗಿದೆ. ಮಕ್ಕಳಾಗ್ಲಿ, ಹೆಣ್ಣಲ್ವಾ ಅವಳು? ಹೆಣ್ಣಾದ್ರೆ ಮದುವೆ ಹೆಣ್ಣಾದವಳಿಗೆ ಮಕ್ಕಳು ಪಡೆದೋಗ ಮದುವೆ ಆಗದೆ ಮಕ್ಕಳು ಪಡೆದೋಕ್ಕಾಗುತ್ತದ? ಮದುವೆಯಾಗಿಯೇ ಮಕ್ಕಳನ್ನು ಪಡೆಯಬೇಕು ಅಂತ ನಿನ್ನ ಅಪ್ಪನಲ್ಲಿ ಕೇಳ್ಬೇಕು. ಮದುವೆಯಾಗಿಯೇ ಪಡೀಲಿಕ್ಕೆ ಆಗ್ತದ? ಅಲ್ಲ ಮಂತ್ರ ಮುಖೇನವಾಗಿ ಪಡೀಲಿಕ್ಕೆ ಆಗ್ತದ ಅಂತ ನಿನ್ನ ಅಪ್ಪ ಕಳುಹಿಸಿ ಕೊಟ್ಟದಲ್ವಾ? ಹೋಗಿ ಅಪ್ಪನಲ್ಲಿ ಕೇಳು. ಅಪ್ಪ ಕಳುಹಿಸಿ ಕೊಟ್ಟದ್ದು, ಅವಳಿಗೆ ಕಲಿಸಲಿಲ್ಲ ಅಪ್ಪ ಮಂತ್ರದಿಂದ ಮಕ್ಕಳು ಮಾಡುದು. ಅದು ನನಗೇನು ಗೊತ್ತು? ವಿದ್ಯಾವಂತದ್ದು ನೀವಲ್ಲ ಜೊತೆ. ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಳ್ಬೇಡಿ, ಎಲ್ಲ ಗೊತ್ತಾಗಿದೆ. ಎಂತದು ಗೊತ್ತಾಗಿದೆ? ಚಾಲಕಿಯನ್ನು ಕಳುಹಿಸಿ ಕೊಟ್ಟಿದ್ದೆ. ನೀವು ಎಲ್ಲಿಗೆ ಹೋಗುತ್ತೀರಿ, ಏನು ಮಾಡ್ತೀರಿ ತಿಳ್ಕೊಳ್ಳಿಕ್ಕೆ. ಯಾರು? ನನ್ನ ಚಾಲಕಿ. ಎಲ್ಲಿ? ನನ್ನ ಸಖಿಯನ್ನು ಕಳಿಸಿದ್ದೇನೆ ನಿಮ್ಮ ಹಿಂದೆ ಎಲ್ಲಿಗೆ ಹೋಗ್ತೀನಿ ಅಂತ ನೋಡ್ಲಿಕ್ಕೆ. ಎಂತ ಹೇಳಿದ್ಲು? ಏನು ಶರ್ಮಿಷ್ಠೆ ಮನೆಗೆ ಹೋಗಿ ಅವಳನ್ನು ಸೇರಿ ಅವಳು ಮಕ್ಕಳು ಬರ್ತದೆ ನನಗೆ ಗೊತ್ತಿಲ್ಲ ಅಂತ ಭಾವಿಸಿಕೊಂಡು. ನೀನಿಗೆ ಅವಳನ್ನು ಕರಿಯಂತೆ ನಿನ್ನ ಚಾರಕಿಯನ್ನು ನೋಡು. ನನ್ನ ಎದುರಲ್ಲಿ ನೀನು ಒಳಗೆ ಹೋಗ, ಅವಳನ್ನು ಕರಿ. ಹೌದು, ನಿಮ್ಮನ್ನು ಮದುವೆ ಆದಂತಹ ನನಗೆ 2, ನನ್ನೊಟ್ಟಿಗೆ ಬಂದವಳಿಗೆ 3, ಇನ್ನು ಅವಳನ್ನು ಕಳಿಸಿದ್ರೆ ಅವಳಿಗೆ ಒಂದು ಎಷ್ಟು? ಹಾಗಲ್ವೇ? ನಾನು ವಿಚಾರಿಸ್ತೇನೆ. ಅದೇ ನೀವು ವಿಚಾರಿಸುವಾಗ ನಾನೇ ಕೊಡಬೇಕು ಹೋಗ್ಬೇಕು. ಮತ್ತೆ ನಿನ್ನ ಭಯದಲ್ಲಿ ಎಲ್ಲಿಯಾದ್ರೂ ಹೇಳೋದು ಕಷ್ಟ ಆಗ್ತದೆ ನಿಮಗೆ. ಹಾಗಲ್ವೇ? ಅದೆಲ್ಲ ಬೇಡ. ಏನು ಗೊತ್ತಿಲ್ಲ ಅಂತ ಭಾವಿಸಿಕೊಳ್ಬೇಡಿ. ಎಂತದು? ಎಲ್ಲ ಗೊತ್ತಾಗಿದೆ. ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದ್ರೆ ಊರಿಗೆ ಗೊತ್ತಾಗುದಿಲ್ಲ ಅಂತ ಭಾವಿಸಿಕೊಳ್ತದೆ. ಬೆಕ್ಕಿಗೂ ನನಗೂ ಏನು ಸಂಬಂಧ? ನೀವು ಹಾಗೆ ಕಣ್ಣು ಮುಚ್ಚಿಯೇ ಹೋದದ್ದು, ನಿಮಗೆ ನನಗೆ ಗೊತ್ತಾಗುದಿಲ್ಲ ತಿಳ್ಕೊಂಡದ್ದು. ನನಗೆ ಏನು ಗೊತ್ತಿಲ್ವೇ? ಗೊತ್ತುಂಟ ಇಲ್ವ ಅಂತ ನಾನು ತಿಳ್ಕೊಳ್ತೇನೆ. ಈಗ ಹೋಗಬೇಕು ಅವಳು ಶರ್ಮಿಷ್ಠೆ ಮನೆಗೆ. ಯಾಕೆ? ತಿಳ್ಕೊಳ್ಳಿಕ್ಕೆ ಎಲ್ಲ ಗೊತ್ತಾಗಬೇಕು ನನಗೆ. ಎಂತದು? ಅವಳು ಮಗು ಯಾರಿಂದ ಬರ್ತದೆ ಅಂತ. ಬನ್ನಿ ಬನ್ನಿ. ಯೋಚನೆ ಮಾಡಬೇಡ. ಹೆಂಡತಿಯಾದವಳು ಗಂಡನೊಟ್ಟಿಗೆ ಬೇಕಾದ ಹಾಗೆ ಸಿಗದಿದ್ರೆ ಗಂಡ ಬೇರೊಂದು ಮನೆಯಲ್ಲಿ ಊಟ ಮಾಡಿದ್ರೆ ತಪ್ಪುಂಟ? ಸರಿಯಾಗಿ ಬಡಿಸಿ ಕೊಡ್ಬೇಕು. ರುಚಿ ರುಚಿಯಾದ ಅಡಿಗೆ ಕೊಟ್ರೆ ಗಂಡ ಬೇರೆ ಮನೆಯಲ್ಲಿ ಊಟ ಹೀಗಾದಂತ ನೀವು ಹೇಳುದಾ? ಹಾಗೆ ಹೇಳಿದ್ದ ನಾನು. ಬಡಿಸುವ ಕಾಲಕ್ಕೆ ಸರಿ ಬಡಿಸಿದ್ರೆ ತಿಂದಿದ್ದೀರಿ ನೀವು. ಈಗ ನನಗೆ ಒಂದೊಂದೆರಡು ತಿಳಿಬೇಕು. ಬನ್ನಿ ಬನ್ನಿ, ಹೋಗುವ. ನನಗೆ ಬರದೊಳಗೆ ಗಮ್ಮಿಟ್ಟೆ ತಂದೆರಗಿ ನೃಪತಿಗೆ ದೇವಯನಿಗೆ ಬರವಿದೇನೋ ಆಶ್ಚರ್ಯ ಕರೆದಿಹುದೇ ತಗೆದನಲು. ಪರಿಚಯ ಉಂಟ ನಿನಗೆ? ಏನಿಲ್ಲ, ಹೇಳು. ಅಪರೂಪಕ್ಕೆ ಬಂದೇ ಅಲ್ಲ. ಆಶ್ಚರ್ಯ ಏನಿದು? ಏನು ಆಶ್ಚರ್ಯ ಯಾಕೆ? ಈಗ ಯಾವಾಗಲೂ ಸಿಗೋದಿಲ್ಲ ನಿನಗೆ ಅವಳು? ಇಲ್ಲಪ್ಪ, ಸಿಗ್ಲಿಕ್ಕೆ ನೀವಿದ್ದೀರಲ್ಲ. ಮತ್ತೆಂತದೆ ನಿನ್ನ ಅಪ್ಪ ಜೊತೆಯಾಗಿ ಕಳಿಸಿ? ಹೌದು, ನಾನಿಲ್ಲದಾಗ ನೀವು ಹೋಗ್ತಿರಲ್ಲ, ಮತ್ತೆ ನಾನಿಲ್ಲಿಗೆ. ನಾನು ಇಡೀ ಊರಿಗೆ ಹೋಗ್ತೇನೆ. ರಾಜ ನಾನು. ರಾಜ್ಯರನ್ನು ಪ್ರಜೆಗಳನ್ನೆಲ್ಲ ನೋಡ್ಲಿಕ್ಕೆ ಇರ್ತದೆ. ನೋಡ್ಲಿಕ್ಕೆ ಹೇಳುದು, ಅವರಿಗೆ ಕೊಡ್ಲಿಕ್ಕೆ ಇರುದಲ್ಲ. ನಿನ್ನ ಅಪ್ಪ ಹೇಳಿದ್ದಾನೆ, ಎಲ್ಲಿನ 7 ಭಾಗದಷ್ಟು ಕೊರತೆ ಆಗ್ಬಾರ್ದು. ಪರೀಕ್ಷಿಸುವುದಕ್ಕೆ ಬಂದದ್ದು ನಾನು. ನೋಡು, ಮೇಲೆ ನೋಡು. ದೃಢ ಕರಿಸಿದಳು ಸುತರೊಂಬುದು ದೃಢ ಕರಿಸಿದಳು ನೇಗಾಡುವುದೆಂತದ್ದು? ನಿನ್ನ ಅಂದ ಕೆರಳಿ ಮನದಳು ಎಲ್ಲಿ ನಿನ್ನಯ ಸುತರ ಕಾಂಬುವೆನು.
ನೋಡಿ ಎಂತದೇ ಕಣ್ಣು ಸರಿ ಉಂಟು ಪರೀಕ್ಷಿಸ್ತಿದ್ದೇನೆ ನಾನು. ಎಂತ ಪರೀಕ್ಷೆ ಮುಗಿಲಿಲ್ವಾ ಪರೀಕ್ಷೆ? ಅವಳಿಗೆಂತ ರೋಗ ಬಡ್ದಿದೆ ನೀನು ಪರೀಕ್ಷೆ ಮಾಡ್ಲಿಕ್ಕೆ ಕಣ್ಣು ಪರೀಕ್ಷೆ ಮಾಡಿ? ನಾಯಿ ಮುಚ್ಚಿ ಕುಳಿತುಕೊಳ್ಬೇಕು. ನೀವು ನಿಮ್ಮನ್ನು ಮಾತಾಡ್ಲಿಕ್ಕೆ ಕರ್ಕೊಂಡು ಬಂದದಲ್ಲ. ನಾನು ಆರೋಗ್ಯವಂತಳಾಗಿದ್ದೇನೆ. ಆರೋಗ್ಯವಂತಳಿಲ್ಲ, ನಿಮ್ಮ ದೇಹದಲ್ಲಿ ಕೆಲವೊಂದು ಬದಲಾವಣೆಯನ್ನು ಕಾಣ್ತಾ ಇದ್ದೇನೆ. ಏನಾಗಿದೆ? ಕಣ್ಣು ಗುಳಿ ಬಿದ್ದಿದೆ, ಎದೆ ಇಳಿದಿದೆ, ದೇಹ ಹೊಟ್ಟೆಯ ತ್ರಿವಳಿಗಳು ಮಾಯವಾಗಿದೆ. ಇದೆಲ್ಲ ಕಾಣಿಸುವುದು ಯಾವಾಗ? ಯಾವಾಗ? ಹೆಣ್ಣೊಬ್ಬಳು ಹೆತ್ತಾಗ. ಹೌದಾ? ಏನು ಮಕ್ಕಳನ್ನು ಪಡೆದಿದ್ದೇನೆ, ನಿನಗೆ ಏನಾಗಿದೆ? ನಿನಗೆ ಹೀಗೆಲ್ಲ ಬದಲಾವಣೆ ಆಗುವುದಕ್ಕೆ ಕಾರಣ ಏನು? ಏನಿವಾಗ? ಹೌದು, ಮಕ್ಕಳನ್ನು ಪಡೆದಿದ್ದೇನೆ. ಹೌದು, ಏನಿವಾಗ? ಇಲ್ಲಿ ಬಾ. ಏನು? ನಿನಗೆ ಮದುವೆ ಆಗಿದೆಯಾ? ಮದುವೆ ಆಗಿದೆ ನಿನಗೆ? ಮದುವೆ ಯಾರೊಟ್ಟಿಗೆ? ಮದುವೆಯಾಗದೆ ಹೆಣ್ಣೊಬ್ಬಳು ಮಕ್ಕಳು ಪಡೆಯುವುದು ಹೇಗೆ? ಹೇಗೆ ಮದುವೆ? ನಿನಗೆ ಮಕ್ಕಳು ಕೊಟ್ಟದ್ದು ಯಾರು? ಯಾರ ಮಕ್ಕಳು? ಅದು ಅದೊಬ್ಬರ ಋಷಿವರ್ಯರ ಅನುಗ್ರಹ. ಋಷಿವರ್ಯ? ಹೌದು. ಅವರು ಬಂದದ್ದು ನಿನಗೆ? ಅದು ಬಂದಿತ್ತು. ಬಂದಾಗ ಯಾರು ಗೊತ್ತಾ ಇದ್ದಾರೆ ನಿನಗೆ? ಯಾರು? ಅವರ ಕುಲ ಯಾವುದು, ಗೋತ್ರ ಯಾವುದು, ಏನೋ ತಿಳ್ಕೊಂಡಿದ್ಯಾ? ಕೊಡ್ತಾರಂತ ಎಲ್ಲದೆ ತಕೊಳ್ಳುದಲ್ಲ. ಸತ್ಯ ಹೇಳು, ನಿನಗೆ ಮಕ್ಕಳು ಪಡೆಯುವುದಕ್ಕೆ ಯಾರು ಕಾರಣ ಅಂತ ಹೇಳಿ. ದೇವಯಾನ, ಋಷಿ ಮೂಲ, ನದಿ ಮೂಲ, ಸ್ತ್ರೀ ಮೂಲ ಇದನ್ನೆಲ್ಲ ಕೆಣಕಬಾರ್ದು, ಗೊತ್ತಾಯ್ತಾ? ಋಷಿಗಳಿಂದ ಮಗು ಪಡೆದಿದ್ದಲ್ಲ, ಏನೀಗ ನಿನಗೆ? ನಾಯಿ ಮುಚ್ಚಿ ಕುಳಿತುಕೊಳ್ಬೇಕು. ಇಲ್ಲಿ ಬಾ. ಯಾರಿಂದ ಮಕ್ಕಳು ಪಡೆದಿದ್ದು ಎನ್ನುವುದನ್ನು ನನಗೆ ತಿಳಿಯಲೇಬೇಕು. ಅರಸ ಎನ್ನುವುದು ದೇವರಿಗೆ ಸಮಾನ. ಹಾಗಾಗಿ ಅರಸನ ಪಾದವನ್ನು ಮುಟ್ಟಿ ಹೇಳಬೇಕು, ನಿನಗೆ ಮಕ್ಕಳು ಕೊಟ್ಟದ್ದು ಯಾರು ಅಂತ. ಹೇಳು. ತಣಿ ಬಣಿ ಕೇಳ ಮಗು ಬಯಲಿಗೆ ಧರಣಿ ಬದಿ ವರದೇವ ನೀವ ನೋಡು. ಏನು? ಬೆಳೆದಾಳಲ್ಲೇನು ತುಳಿದಿದೆ ಮಹಿಮನ ಚರಣ ಬಿಡಿದು. ದೇವಯಾನ, ಏನು ಅವನನ್ನು ಅಷ್ಟು ಜೋರು ಮಾಡಿ ಮಾತಾಡ್ತಾ ಇದ್ದೆ? ನಿಮಗೇನಾಯ್ತು? ಏನಿಗೆ ಆದದ್ದು ನನ್ನ ಸಮಸ್ಯೆ? ಸಖಿ ಅವಳು, ನನ್ನ ದಾಸಿ ಅವಳು. ಅವಳು ಮಕ್ಕಳು ಪಡೆದಿದ್ದಾಳೆ, ಬೈಯುವುದಲ್ಲ, ಅವರ ಜೀವನ ಸಾರ್ಥಕ್ಯವನ್ನು ಪಡೆಯುವುದಕ್ಕೆ ನಿನಗೀಗ ಸಮಸ್ಯೆ ಏನಾಗಿದೆ? ಯಾರಿಂದ ಮಕ್ಕಳು ಪಡೆದದ್ದು ಅಂತ ಬೇಕು ನನಗೆ. ಅವಳೇ ಹೇಳಿದ್ಲಲ್ವ ಋಷಿಗಳಿಗೆ. ಸುಮ್ಮನೆ ಋಷಿ ಅಲ್ಲ. ಋಷಿಗಳ ಬಗ್ಗೆ ನೀನು ಆಗಲ್ಲ ಹಾಗೆಲ್ಲ. ನಾನು ಋಷಿಯ ಮಗ. ಈಗ ನಿನ್ನ ಅಪ್ಪ ಋಷಿ ಅಲ್ಲ? ಅದು ನಿಮಗೆ ಬೇಡ, ಅದಕ್ಕೆ ಹೇಳಿದ್ದು ನಾನು ತಿಳ್ಕೊಳ್ಬಹುದು, ನಿಮಗೆ ಅಗತ್ಯ ಇಲ್ಲ. ನಾನು ಋಷಿ ಮೂಲ, ನಾನು ತಿಳ್ಕೊಳ್ಬಹುದು. ಹೇಳೆ. ಕಾಣುವುದಕ್ಕೆ ಇವರ ಹಾಗೆ ಅಂದ್ರೆ ಗಡ್ಡ ಕಟ್ಟಿ ಮೀಸೆ ಕಟ್ಟಿದ್ರೆ ಇವರು ಹೇಗೆ ಕಾಣ್ತಾರೆ ಹಾಗೆ ಋಷಿವರ್ಯರು ಏನು ಏನ್ ಬರುವಾಗೆಲ್ಲ ಕಟ್ಕೊಂಡು ಬಂದಿದ್ದೀರಾ? ನಾನು ಕಟ್ಟಿಕೊಂಡಲ್ಲ, ಇದು ಮೀಸೆ ನನ್ನ ಹುಟ್ಟಿನಿಂದಲೇ. ಮೀಸೆ ಮಾತ್ರ, ಪ್ರಾಯ ಬರುವಾಗ ಮೀಸೆ ಬರ್ತದೆ. ಋಷಿ ವೇಷ ಹಾಕೊಂಡು ಬಂದಿದ್ದೀರಾ ಅಂತ ಕಾಣ್ತದೆ. ನಾನು ಯಾಕೆ ಋಷಿ ವೇಷ ಹೇಳಿದ್ಲು ನಿಮ್ಮ ಹಾಗೆ ಅಂತ. ನನ್ನ ಹಾಗೆ ಇರ್ಬೋದು, ಒಬ್ಬರ ಹಾಗೆ 7 ಮಂದಿ ಇರ್ತಾರೆ. ಅವರ ಪಾದ ಮುಟ್ಟಿ ಹೇಳು ಯಾರು ಕಾರಣ ಅಂತ. ಹೌದಾ? ಹೌದಾ? ಇದು ಇವರ ಪಾದದಾಣಿಯಾಗಿ ಹೇಳ್ತಾ ಇದ್ದೇನೆ, ಇವರಿಂದಲೇ ಮಕ್ಕಳಲ್ಲಿ ಮಾತಾಡಿದ ಜಾಗ್ರತೆ ನಿಮಗೆ. ನನ್ನಪ್ಪ ಕರೆದುಕೊಂಡು ಬರುವಾಗ ಏನು ಹೇಳಿದ್ರು ನಿಮಗೆ? ಏನು ಹೇಳಿದ್ರು? ಇವಳನ್ನು ಹೆಂಡತಿ ಹಾಗೆ ನೋಡಿಕೊಳ್ಳಬೇಕು. ಆದರೆ ರತಿ ಕೇಳಿ ಒಂದು ನೊಳೆದು ಎಲ್ಲಿ ಕಿವಿ ಕೇಳಿಸ್ಲಿಲ್ವಾ? ಆಗ ತಲೆ ಅಲ್ಲಾಡಿಸುತ್ತೀರಿ. ಈಗ ಅಪ್ಪ ಮದುವೆ ಮಾಡಿಕೊಡುವಾಗ ನಿನ್ನಲ್ಲಿ ಏನು ಹೇಳಿದ್ದಾರೆ? ಏನು ಹೇಳಿದ್ದಾರೆ? ಎಲ್ಲಿನ 7 ಭಾಗದಷ್ಟು ಗಂಡನನ್ನು ದೇವರ ಹಾಗೆ ಕಾಣಬೇಕು. ನೋಡ್ಲಿಲ್ವಾ? ನೀನ್ ನೋಡಿದ್ಯಾ? ಮದುವೆಯ ಮೊದಲ ದಿವಸ ಪ್ರಥಮ ರಾತ್ರಿಯಲ್ಲೇ ನೀನೇನು ಮಾಡಿದ್ಯಾ? ಕುಡ್ಕೊಂಡು ಬಂದಿದ್ದೆ ಯಾಕೆ ನೀವು? ಮದುವೆ ಗಂಡಸು ನಾನು. ನನಗೆ ಒಂದು ಸಂತೋಷಕ್ಕಾಗಿ ಕುಡಿಯುವ ಹಕ್ಕು ಬಳಿ ಬರುವ ಕುಡಿಬಾರು ಅಂತ ಹೇಳಿದ್ರು ನಾನು. ಕುಡಿದ ಬಳಿಗೆ ನೀನು ಹೇಳಿದ್ಯಾ? ಕುಡಿದು ಬರುವ ಬಂದ್ರೆ ನಾ ಸಿಗುದಿಲ್ಲ ಅಂತ ಹೇಳಿದ್ದೆ. ಮೊದಲ ರಾತ್ರಿ ಕುಡಿದ ಮೇಲೆ ಹೇಳಿದ್ದು, ಅದಕ್ಕಿಂತ ಮೊದಲು ಹೇಳಿದ್ಯಾ? ನನಗೆ ಮದುವೆ ಆಗುದಕ್ಕಿಂತ ಮೊದಲು ಕೇಳಲಿಕ್ಕೆ ಆಗ್ಲಿಲ್ವಾ ನೀವು ಕುಡಿಯುತ್ತೀರಾ ಅಂತ? ಕೈ ಹಿಡಿದು ಎದ್ದ ನಾನೇ ಮದುವೆ ಆಗ್ತೇನೆ ಅಂತ ಹೇಳಿದ. ಹೆಂಡತಿ ಕುಡಿದು ಬಂದದಕ್ಕೆ ಬಿಡ್ಲಿಲ್ಲ ಅಂತ ಇನ್ನೊಬ್ಬಳ ಮನೆಗೆ ಹೋಗ್ತೀರಾ ನೀವು? ನನಗೆ ಹೇಳಿದ್ನ ಮತ್ತೆ ಈಗ ಹೋದದಲ್ವಾ? ಕುಡಿಯೋದ ನೀವು ಹೀಗೆ ಮಾಡಿದ ಕಾರಣದಾಗಿ ಹೀಗೆ ಸುಮ್ಮನೆ ಬಿಡ್ತೇನೆ ಅಂತ ಭಾವಿಸಿಕೊಳ್ಬೇಡಿ. ಈ ನಿಮ್ಮಿಬ್ಬರ ವಿಷಯವನ್ನು ನನ್ನ ಅಪ್ಪನಲ್ಲಿ ಹೇಳ್ತೇನೆ. ಅಪ್ಪನಲ್ಲಿ ಹೇಳ್ತೇನೆ. ಹೇಳು, ನೋಡುವ ಏನಾಗ್ತದೆ ನೋಡುವ. ಕರ್ಕೊಂಡು ಬರ್ತಾಳ ಅವಳು.
ಎಂತದ್ದು ಕೊಟ್ಟದ್ದು? ಮದುವೆ ಮಾಡಿ ಕೊಟ್ಟದಲ್ಲ, ನೀವು ಕರೆದುಕೊಂಡು ಹೋಗುವಾಗ ಶರ್ಮಿಷ್ಠ ನನ್ನೊಟ್ಟಿಗೆ ಕಳಿಸಿಕೊಟ್ಟಿದ್ದೀರಲ್ಲ. ಹೌದು. ಆಗ ನನ್ನ ಗಂಡನಲ್ಲಿ ಹೇಳಿದ್ದೇನು, ಹೆಂಡತಿ ಹಾಗೆ ನೋಡಿಕೊಳ್ಳಬೇಕು, ರತಿಕೋ ಹೇಳಿ ಒಂದು ನುಳಿದು ಎನ್ನುವ ಹಾಗೆ ಹೇಳಿದ್ದೇನು. ಮದುವೆ ಆದಂತಹ ನನಗೆ 2 ಮಕ್ಕಳಾದದ್ದು. ಶರ್ಮಿಷ್ಠೆಗೆ ನನ್ನ ಗಂಡನನ್ನು ಸೇರಿ 3 ಮಕ್ಕಳಾಗಿದೆ. ನನಗೆ ಮೋಸ ಆಗಿದೆ ಅಪ್ಪ, ನನಗೆ ಮೋಸ ಆಗಿದೆ. ವ್ಯವಹರಿಸಿಕೊಳ್ಳಬೇಕಾದಂತ ಕೆಲವೊಂದು ಲಕ್ಷಣಗಳನ್ನು ನನಗೆ ಅನುಗ್ರಹಿಸಿದೆ. ಪರಿಚಾರಕ್ಕಾಗಿ ಬಂದಂತಹ ಶರ್ಮಿಷ್ಠೆಯನ್ನು ಸೇರಿಸಿಕೊಂಡು ಪುತ್ರ ಸಂತಾನವನ್ನು ನುಡಿದು ಕಂಡೆಯ. ಹಾಗಿದ್ರೆ ಈ ಕಾಲದಲ್ಲಿ ನೀನಾಡಿದ ನುಡಿಗಳೇನು ಎನ್ನುವುದನ್ನು ಮರೆತು ನಾನಾಡಿದಂತಹ ವಿಚಾರಕ್ಕೆ ಗಮನವನ್ನು ಕೊಡಲಿಲ್ಲ ಎನ್ನುವುದೇ ಅರ್ಥ. ಆದ್ದರಿಂದಲೇ ಈ ಕಾಲದಲ್ಲಿ ರೂಪ ಯೌವನ ಲಾಲಚ್ಯಗಳಿಂದ ಕೂಡಿಕೊಂಡಂತಹ ನೀನಿಂದು ಅಧಿಕಾರ ಉಂಟು, ಐಶ್ವರ್ಯ ಉಂಟು, ಬೆಳವಣಿಗೆ ಯೌವನ ಉಂಟು ಎನ್ನುವ ನೆಲೆಯಲ್ಲಿ ನೀನು ವ್ಯವಹರಿಸಿಕೊಂಡೇ ಇರ್ತಾದರೆ ಇದು ನಿನ್ನ ಮೂಢಲಕ್ಷಣವಾಗಿ ಇರ್ತದೆ. ಆಚರಣೆ ಶುಕ್ರಾಚಾರ್ಯನ ಮಾತನ್ನು ಧಿಕ್ಕರಿಸಿದ ನೀನಿಂದು ನಾನೇನು ಎನ್ನುವುದನ್ನು ಯೋಗ್ಯತೆಯನ್ನು ಮಾಡಬೇಕು. ನಿನ್ನ ತಲೆಕೂದಲು ಬಿಳುಪಾಗಿ ಕೈ ಕಾಲುಗಳಿದ್ದರೂ ಕೂಡ ನಡೆದಾಡುವಂತಹ ಸ್ಥಿತಿಯಲ್ಲಿ ಇರದೆ ಆಗಿದ್ರೆ ನಿನಗೆ ಕಂಡಿದ್ದು ಕುರುಡನಾಗಿ ವ್ಯವಹರಿಸಿಕೊಳ್ಳುವ ವೃದ್ಧಾಪ್ಯವನ್ನೇ ನಾನು ತಪ್ಪು ಮಾಡಿದ್ದೇನೆ. ಏನು ಮಾಡುವುದು? ಅಯ್ಯೋ 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 ಮುನಿಪೋತ್ತಮ, ಕೋಪದ ದೃಷ್ಟಿಯಲ್ಲಿ ಏನು ಮಾಡಿ ಹೋದಿರಿ ನೀವು? ಶಾಪವನ್ನು ಕೊಟ್ಟಿರ ಸ್ವಾಮಿ. ಕೇವಲ ಮಗಳ ಮಾತನ್ನೇ ನಂಬಿ ಯಾವುದೇ ಒಂದು ರೀತಿಯ ವಿಚಾರವನ್ನು ಮಾಡದೆ ಏಕಪಕ್ಷೀಯವಾಗಿ ವಿಚಾರಣೆಯನ್ನು ಮಾಡಿ ನನ್ನ ಪಾಲಿಗೆ ಶಾಪವನ್ನು ಕೊಟ್ಟಿರ. ನಿಮಗೆ ನಿಮ್ಮ ಮಗಳ ಪ್ರೀತಿಯಲ್ಲಿರಬಹುದು, ಆದರೆ ಕೈ ಹಿಡಿದಂತಹ ನನ್ನ ಪರಿಸ್ಥಿತಿಯನ್ನು ಯೋಚನೆ ಮಾಡಿದಿರಾ. ನನ್ನಲ್ಲಿ ಯಾವುದೇ ರೀತಿಯ ಮಾತುಗಳನ್ನಾಡುವುದಕ್ಕೆ ಅವಕಾಶವನ್ನು ಮಾಡಿಕೊಡದೆ
ಶಾಪವನ್ನು ಕೊಟ್ಟಿರ ಸ್ವಾಮಿ, ಶಾಪವನ್ನು ಕೊಟ್ಟಿರ. ಅಕಾಲದಲ್ಲಿ ವೃದ್ಧಾಪ್ಯ ಆವರಿಸಲಿ ಎನ್ನುವ ಹಾಗೆ ಸ್ವಾಮಿ, ಕೇವಲ ದೇಹ ಸುಖಕ್ಕೆ ಬೇಕಾಗಿ ನಿಮ್ಮ ಈ ಸಖಿಯನ್ನು ನಾನು ಕೂಡಿದ್ದಲ್ಲ, ಅಥವಾ ನಿಮ್ಮ ಮಗಳಿಗೆ ನಾನು ಮೋಸ ಮಾಡಲಿಲ್ಲ. ಮದುವೆಯಾದ ಪ್ರಥಮ ರಾತ್ರಿಯೇ ನಿಮ್ಮ ಮಗಳು ಏನು ಮಾಡಿದ್ದಾಳೆ ಎನ್ನುವುದನ್ನು ನೀವು ಯೋಚನೆ ಮಾಡಿದ್ದೀರಾ? ಕೇವಲ ಪುರುಷನಾದಂತಹ ನಾನು ಒಂದು ತೊಡಕು ಸುರೆಯನ್ನು, ಅಮಲು ಪದಾರ್ಥವನ್ನು ಕುಡಿದೆ ನನ್ನ ಸಂತೋಷಕ್ಕಾಗಿ ಎನ್ನುವ ಹಾಗೆ ಪ್ರಥಮ ರಾತ್ರಿಯ ಸಂತೋಷದ ಕ್ಷಣ ಆ ಜೀವನದಲ್ಲಿ ಮತ್ತೆ ಯಾವತ್ತೂ ಕೂಡ ಅವನಿಗೆ ಬರುವುದಿಲ್ಲ. ಪುರುಷನಾದಂತಹ ನಾನು ಸ್ವಲ್ಪ ಅಮಲು ಪದಾರ್ಥವನ್ನು ಸೇರಿಸಿ ಕುಡಿದು ಅವಳನ್ನು ಸುಖವನ್ನು ಪಡೆಯುವುದಕ್ಕೆ ಬಂದೆ ಅಂತಾದ್ರೆ ಕೋಪಗೊಂಡು ಅವತ್ತಿನಿಂದ ಯಾವತ್ತೂ ಕೂಡ ನನ್ನನ್ನು ಮುಟ್ಟಬಾರದು ಎನ್ನುವ ಹಾಗೆ, ಒಂದು ವೇಳೆ ಮುಟ್ಟಿದರೆ ನನ್ನ ಅಪ್ಪನ ಆಣೆ ಉಂಟು ಎನ್ನುವ ಹಾಗೆ ಹೇಳಿದಳು. ಜೀವನ ಪರ್ಯಂತ ಮದುವೆಯಾದ ಗಂಡು ಹೆಣ್ಣಿನ ಸುಖವನ್ನು ಪಡೆದ ಬಾಳುವೆಯನ್ನು ಹೇಗೆ ಮಾಡುವುದು ಸ್ವಾಮಿ? ಅದಕ್ಕಾಗಿ ಇವಳನ್ನು ಸೇರಿದೆ ಅಂತಾದರೆ ನಾನು ಮಾಡಿದ್ದು ತಪ್ಪೇ ಸ್ವಾಮಿ, ನಿಮ್ಮ ಮಗಳು ಮಾಡಿದ್ದು ತಪ್ಪೇ. ನನಗೆ ಪರಿಮಾರ್ಜನೆ ಇಲ್ಲ ಎಂದು ಆಚಾರ್ಯ ಶುಕ್ರರೇ, ಸಿಟ್ಟಿನ ಬರದಲ್ಲಿ 2 ಉದ್ರೇಕದ ನುಡಿಗಳನ್ನು ಆಡಿದೆ. ಮುನಿಪೋತ್ತಮನಲ್ವೇ ನೀವು? ಚಂದ್ರವಂಶದ ಕುಲದೀಪಕ, ನಿತ್ಯವೂ ಆರಾಧಿಸುವ ಗೋಮಾತೆಯನ್ನು ಶ್ರೇಷ್ಠವಾದ ಚಂದ್ರವಂಶಕ್ಕೆ ಉದಾಹರಣೆಯನ್ನು ಕೊಡ್ತಾರೆ. ಗೋಮಾತೆಯೊಂದು ಕೆಸರಿನಲ್ಲಿ ಯಾಕೆ ಅದು ಮುಳುಗಿಕೊಂಡಿದೆ ಎನ್ನುವುದು ಪ್ರಶ್ನೆಯಲ್ಲ, ಕೆಸರು ಆವರಿಸಿದೆ ಎನ್ನುವುದು ಸತ್ಯ. ಗೋವಾಗಿ ಕೆಸರನ್ನು ಅಂಟಿಸಿತೋ ಅಥವಾ ಕೆಸರು ಗೋವನ್ನು ಸೇರಿಕೊಂಡಿತೋ ಎನ್ನುವುದು ಪ್ರಶ್ನೆಯಲ್ಲ, ಮತ್ತೆ ಕೊಳಕು ಎನ್ನುವುದು ಆ ಗೋವಿಗೆ ಅಂಟಿ ಹೋಯ್ತಲ್ಲ. ಆದರೆ ಇಲ್ಲಿಯೂ ಹಾಗೆ ಆ ಕೊಳಕನ್ನು ತೆಗೆದುಕೊಳ್ಳಬೇಕಾದಂಥ ಪ್ರಮೇಯ ಎನ್ನುವ ಹಾಗೆ ಕಾಲಕ್ರಮೇಣ ನನ್ನ ಮಗಳನ್ನು ಮದುವೆ ಮಾಡಿ ಕೊಡಬೇಕಾದ ಕಾಲದಲ್ಲಿ ನನ್ನ ಮಗಳಾಡಿದ ಒಂದು ನುಡಿಯನ್ನಾಲಿಸಿ ನಾನು ಪರಿಚಾರಕ್ಕೆ ಮದುವೆ ಮಾಡಿಕೊಟ್ಟೆ. ನಿಜ. ಶ್ರೇಷ್ಠ ವಂಶ ಚಂದ್ರವಂಶಕ್ಕೆ ನಾನು ದಾರಿದೀಪಕನಾಗಿ ಅಂತ ಯೋಗ್ಯತೆಯನ್ನು ಗಳಿಸಿಕೊಂಡವರ ಮಾರ್ಗದರ್ಶನಕ್ಕೆ ನಾನು ಮಾದರಿಯಾಗಿದ್ದೇನೆ ಮಗನೇ. ನಿನ್ನ ಮೇಲೆ ವೃದ್ಧಾಪ್ಯವನ್ನು ನೀನು ಹೊಂದಿಕೊಂಡು ಅಂತ ನಾನು ಹೇಳಿದ್ದೆ. ಹಾಗಿದ್ರೆ ಸಿಟ್ಟಿನ ಬರದಲ್ಲಿ ಆವರಿಸಿದಂಥ ನುಡಿಗಳದು ನಿನ್ನ ಮಾತಿಗೆ ವೇದವಾಕ್ಯವಾಗಿರುತ್ತದೆ. ಈರುವರಳಿ ಜನಿಸಿದ ಮಕ್ಕಳಲ್ಲಿ ಯಾರು ನಿನ್ನ ವೃದ್ಧಾಪ್ಯವನ್ನು ಸ್ವೀಕರಿಸಿಕೊಳ್ಳುತ್ತಾರೋ ಅಂತವರು ಅವರ ಯೌವನವನ್ನು ನಿನಗೆ ಅವಕಾಶ ಮಾಡಿ ಕೊಡ್ತಾರೋ ನೀನು ಯೌವನವನ್ನು ಸ್ವೀಕರಿಸಿಕೊಳ್ಳಬಹುದು, ಅವರ ವೃದ್ಧಾಪ್ಯವನ್ನು ಸ್ವೀಕರಿಸಿಕೊಳ್ಳಬಹುದು, ಮತ್ತೆ ಸುಖವಾಗಿ ಬಾಳಬಹುದು. ಸರಿ, ನಿನಗೆ ಮತ್ತೆ ಯೌವನ ಬೇಡ ಎನ್ನುವ ತೀರ್ಮಾನಕ್ಕೆ ಬಂದಾಗ ನಿನ್ನ ಆ ಯೌವನವನ್ನು ಅವರಿಗೆ ಬಿಟ್ಟು ಕೊಟ್ಟು ನೀನು ವೃದ್ಧಾಪ್ಯವನ್ನು ಸ್ವೀಕರಿಸಿಕೊಳ್ಳಬಹುದು. ಮತ್ತೆ ನನ್ನ ವೃದ್ಧಾಪ್ಯವನ್ನು ಬಿಟ್ಟುಕೊಡಲೂಬಹುದು. ಹಾಗಾದ್ರೆ ಇದು ವಿಷಾಪ ನನಗೆ. ಸರಿ, ಆದರೆ ಏನು ಸ್ವಾಮಿ? ಯಾವ ಕಾಲದಲ್ಲಿ ನಿನಗೆ 5-6 ಮಕ್ಕಳು ಉಳಿಸಿಕೊಳ್ಳಬಹುದು. ನಿಜ. ಒಂದು ವೇಳೆ ಇಂತಹ ಒಂದು ವೃದ್ಧಾಪ್ಯ ಕಾಲದಲ್ಲಿ ನಿನ್ನ ಕೈಕಾಲು ನಡುಗುತ್ತಿರುವ ಕಣ್ಣುಗಳನ್ನು ಕಾಣದೆ ಈ ವೃದ್ಧಾಪ್ಯದಲ್ಲಿ ಅಂತ ವೃದ್ಧಾಪ್ಯವನ್ನು ಆವರಿಸಿದ ಆ ಸುತರಲ್ಲಿ ಯಾರು ಶ್ರೇಷ್ಠರು? ಮುಂದಕ್ಕೆ ಚಂದ್ರವಂಶದ ಕುಲದೀಪಕನಾಗಿ ಧರ್ಮ ವಿಸ್ತರಣವನ್ನು ಏರುವ ಯೋಗ್ಯತೆಯನ್ನು ಅವನಿಗೆ ಕಲ್ಪಿಸಿಕೊಳ್ಳುತ್ತದೆ. ಸರಿ, ಆ ಕಡೆಗೆ ಗಮನ ಹರಿಸುತ್ತೇನೆ. ಋಷಿವಾಕ್ಯ ವೇದವಾಕ್ಯವಂತೆ ಅಕಾಲದಲ್ಲಿ ವೃದ್ಧಾಪ್ಯ ಆವರಿಸಿದಂತಹ ನನಗೆ ಮತ್ತೆ ಯೌವನ ಬೇಕು, ಹೆಂಡತಿಯರೊಂದಿಗೆ ಸುಖವಾಗಿ ಕಾಲವನ್ನು ಕಳೆಯಬೇಕು ಎನ್ನುವ ಹಾಗೆ ಯೋಚನೆ ಮಾಡಿ ದೇವಯಾನಿಯ 2 ಮಕ್ಕಳಲ್ಲಿ ಕೇಳಿಕೊಂಡೆ, ನನಗೆ ಯೌವನ ಬೇಕು, ನನ್ನ ವೃದ್ಧಾಪ್ಯವನ್ನು ಸ್ವೀಕರಿಸುತ್ತೀರಾ ಎನ್ನುವ ಹಾಗೆ. ಕೈ ಹಿಡಿದ ಹೆಂಡತಿಯ ಮಕ್ಕಳು ಯಾರೂ ಒಪ್ಪಲಿಲ್ಲ. ಸಖಿಯಲ್ಲಿ ಉದಿಸಿದಂತಹ 3 ಮಕ್ಕಳಲ್ಲಿ ಕೊನೆಯವನಾದ ಪುರು ನನ್ನ ಮಾತನ್ನು ಒಪ್ಪಿ ಅವನ ಯೌವನವನ್ನು ನನಗೆ ಕೊಟ್ಟ, ವೃದ್ಧಾಪ್ಯವನ್ನು ಅವನು ಸ್ವೀಕಾರ ಮಾಡಿದ. ಹಲವು ಕಾಲಗಳ ಪರ್ಯಂತರ 2 ಹೆಂಡತಿಯರಲ್ಲಿ ಸುಖವಾಗಿ ರತಿಕ್ರೀಡೆಯನ್ನು ಮಾಡಿದೆ. ಹಾಗಾದರೆ ಬೆಂಕಿಗೆ ತುಪ್ಪವನ್ನು ಎಷ್ಟು ಸಾರಿ ಹಾಕಿದರೂ ಬೆಂಕಿ ಮತ್ತೆ ಜ್ವಾಜಲ್ಯಮಾನವಾಗಿ ಉರಿಯುತ್ತದೆ. ಹಾಗೆಂತ ಏನಾದರೂ ಪ್ರಯೋಜನ ಉಂಟೆ? ಬೆಂಕಿ ಆವಿಯಾಗಿ ಹೋಗ್ತದೆ ಅಷ್ಟೇ. ನಾನು ಯೌವನ ಕಾಲದಲ್ಲಿ ಇವರೊಂದಿಗೆ ಎಷ್ಟು ರತಿ ಕ್ರೀಡೆಯನ್ನಾಡಿ ಸುಖವನ್ನು ಪಡೆದರೂ ಕೂಡ
ಪುರುಷನಾದಂತಹ ನನಗೆ ತೃಪ್ತಿ ಅಂತೂ ಸಿಗಲಿಲ್ಲ. ಇದೆಲ್ಲವೂ ನಶ್ವರ ಎನ್ನುವುದು ಈಗ ನನ್ನ ಜೀವನಕ್ಕೆ ಕಂಡುಕೊಳ್ತಾ ಇದ್ದೇನೆ. ಆದ ಕಾರಣ ಮತ್ತೆ ನನ್ನ ಯೌವನವನ್ನು ಕೊಟ್ಟಂತಹ ಮಗನಿಗೆ ಮರಳಿ ಸಮರ್ಪಿಸಿದೆ. ಅವನಲ್ಲಿದ್ದಂತಹ ವೃದ್ಧಾಪ್ಯವನ್ನು ನಾನು ಸ್ವೀಕಾರ ಮಾಡಿದೆ. ಇನ್ನು ಈ ಪುರದ ಒಡೆತನವನ್ನು ಅದೇ ಮಗನಿಗೆ ಸಮರ್ಪಿಸಿ ನಾನು ವಾನಪ್ರಸ್ಥವನ್ನು ಸೇರಿಕೊಳ್ಳಬೇಕು. ಆ ಕಡೆಗೆ ಗಮನ ಹರಿಸುತ್ತೇನೆ. ಅರುವುದಿದ್ದರು ವಿದ್ಯೆಯನು ಭೂತೂರಾನೆ ಕೇಳಂದಿನಾದಿ ಹೇಳುಗೆ ವಾಸುದೇವ ಪರಿಪಾಲಿಸು. ರೇಣುಕ ಮಹಾರಾಜರಿಗೆ ಮಗಳಾಗಿ ಜನಿಸಿದಳು. ರೇಣುಕ ಇರುವಂತಹ ಅಭಿಧಾನದಿಂದ ಪ್ರಪಂಚದ ಬೆಳಕನ್ನು ಕಂಡವಳು. ಪ್ರಾಯ ಪ್ರಬುದ್ಧಿನ ತನ್ನೆಗೆ ನನ್ನ ತಂದೆ ಸ್ವಯಂವರವನ್ನು ಏರ್ಪಡಿಸಿದರು. ಅದೆಷ್ಟೋ ಮಂದಿ ರಾಜರು, ವಿದ್ವಾಂಸರು, ಪೃಥ್ವಿ ಪಾಲಕರು ಸೇರಿಕೊಂಡಿದ್ದಾರೆ. ಆದರೆ ನಾನು ವರಿಸಿದ ಯಾರನ್ನು ರುಚಿಕಾಪುತ್ರರು ತಪೋನಿಧಿಗಳಾದಂತಹ ಜಮದಗ್ನಿ ಮುನಿಗಳ ಕೊರಳಿಗೆ ಸುಮಾರಣೆ ಹಾಕಿ ಅವರು ವರಿಸಿಕೊಂಡೆ. ಸಂತೋಷದ ಜೀವನ, ಯಾವುದಕ್ಕೂ ಕುಂದುಕೊರತೆಗಳಿಲ್ಲ. 5 ಮಕ್ಕಳ ತಾಯಿಯಾಗಿದ್ದೇನೆ. ಈ ಕಾಲಕ್ಕೆ ನರ್ಮದಾ ನದಿ ತಟ ಬಂದಿದ್ದೇನೆ. ಆದ್ರೆ ಏನದು ಕಾಣ್ತಾ ಇದ್ದೇನೆ, ಧನಬಲವು ರಾತಃ ಬಂದು ನರ್ಮದೆಯ ವನದಿಯೋಳು ಕ್ರೀಡಿಸುವುದವು ಕಂಡಾದ ಮಮಕಾಂತ ಸಹಿತಿ ಬರಂತೆ ಕ್ರೀಡಿಸುವರೇ. ಏನು ಆಶ್ಚರ್ಯ ಕಾಣ್ತಾ ಇದ್ದೇನೆ. ನರ್ಮದ ತಟದಲ್ಲಿ ಮೇಲೆ ನೋಡಿದಾಕ್ಷಣ ಯಾರೋ ಒಬ್ಬ ಅರಸ ಸ್ತ್ರೀಯರು ಸೇರಿಕೊಂಡು ಜಲಕ್ರೀಡೆ ಆಡ್ತಾ ಇದ್ದೇನೆ. ಆಹಾ, ಸಂತೋಷವಾಗುತ್ತಾ ಉಂಟು. ಆದರೆ ಒಂದು ಕಡೆಯಲ್ಲಿ ನನಗೂ ಮನಸ್ಸಿನಲ್ಲಿ ಆಸೆ ಆಗ್ತಾ ಉಂಟು. ನನ್ನ ಸ್ವಾಮಿ ನನ್ನ ಜೊತೆ ಈ ರೀತಿಯಾಗಿ ಆಟವನ್ನು ಇಲ್ಲ, ನಾನು ಈ ರೀತಿಯಾಗಿ ಯೋಚನೆ ಮಾಡಕೂಡದು. ಯಾಕೆ? ನಾನು ಮುನಿ ಪತ್ನಿ. ಅದು ಸರಿ, ನಾನು ಬಂದದ್ದು ಯಾಕೆ? ಶುದ್ಧೋದಕ ತರುವುದಕ್ಕಾಗಿ. ಹೇಗೆ ಹೋಗುವುದು ನೋಡಿ, ಮರಳು ಕಾಣ್ತಾ ಉಂಟು. ಅದರಿಂದ ಮಡಿಕೆಯನ್ನು ಸಿದ್ಧ ಮಾಡಿ ಶುದ್ಧೋದಕ ಒಯ್ಯಬೇಕು. ಪ್ರಯತ್ನ ಮಾಡಿ. ಎಂದಿನಂತೆ ಇವತ್ತು ಕೂಡ ಮರಳಿನಲ್ಲಿ ಮಡಿಕೆಯನ್ನು ಮಾಡಿ ಶುದ್ಧೋದಕ ಒಯ್ಯುತ್ತಾ ಇದ್ದವು. ಇದು ಜಾಗ ಅಶುದ್ಧವಾಗಿರಬಹುದು. ಇನ್ನೊಂದು ಮೊದಲು ಪ್ರಯತ್ನ ಮಾಡ್ತೇನೆ. ನನ್ನಲ್ಲಿ ಯಾವತ್ತು ಕೂಡ ಮರಳಿನಲ್ಲಿ ಮಡಿಕೆಯನ್ನು ಸಿದ್ಧ ಮಾಡಿ ಶುದ್ಧೋದಕ ಒಯ್ಯುತ್ತಿದ್ದವಳು. ಆದ್ರೆ ಇವತ್ತು ಆಗುತ್ತಿಲ್ಲ. ಬಿಡಿ, ಅದೆಷ್ಟೋ ಸಮಯ ಸೀರೆಯ ಸೆರಗಿನಿಂದ ನೀರನ್ನು ಒಯ್ದುದುಂಟು. ಆ ರೀತಿಯಾಗಿ ಪ್ರಯತ್ನ ಮಾಡ್ತೇನೆ. ನನ್ನ ಪಾತಿವ್ರತದ ಬಲುಮೆಯಿಂದ ಸೀರೆಯ ಸೆರಗಿನ ನೀರನ್ನು ಒಯ್ಯುತ್ತೇನೆ ನೋಡುವ. ಅದು ಆಗುತ್ತಾ ಇಲ್ಲ. ಸೀರೆಯ ಸೆರಗಿನ ನೀರು ನಿಲ್ಲುತ್ತಾ ಇಲ್ಲ.
ಅತ್ಯಾಚಾರವಾಗಿದೆ, ನಡೆದು ತಪ್ಪಾಗಿದೆ. ಸಮಯ ಮೀರಿ ಆದಷ್ಟು ಇದರದಿಂದ ಮರುಗುತ್ತಲೇ ಮುನಿನಾಥ ನಲಿದು ಸುತ್ತಾನದಲ್ಲಿ ಜವನಂತೆ ಕಟ್ಟಿಸುತ್ತ ತನ್ನಯ ಸತಿಯೊಡ ನಿಂತದ್ದನು. ಉತ್ತಮ ಪರಂಪರೆಯನ್ನು ಹೊಂದಿರುವಂತ ಮೃಗವಂಶದರಾದ ರುಚಿಕರ ಮಗನ ಜಮದಗ್ನಿ ನಾನು. ಲೋಕ ಕಲ್ಯಾಣಕ್ಕಾಗಿ ನನ್ನ ಜೀವನವನ್ನು ಮುಡಿಪಾಗಿಟ್ಟವನು. ಪ್ರಾಯ ಪ್ರಬುದ್ಧನಾದಾಗ 7 ಕಾಲದ ಮದುವೆಯಾಗಿ 5 ಮಂದಿ ಮಕ್ಕಳನ್ನು ಪಡೆದವನು ನಾನು. ದಿನನಿತ್ಯದಂತೆ ಪೂಜೆಗೆ ಬೇಕಾದ ಶುದ್ಧಾನಕವನ್ನು ತರುವುದಕ್ಕಾಗಿ ನರ್ಮದೆಗೆ ಹೋಗಿದ್ದಾಳೆ. ಅದೆಷ್ಟೋ ಹೊತ್ತಾಯಿತು, ಹೋದವಳು ಇನ್ನೂ ಬರಲಿಲ್ಲ. ಯಾಕೆ ಬರಲಿಲ್ಲ ಎಂಬುದಾಗಿ ಜಾಲ ದೃಷ್ಟಿಯಿಂದ ನೋಡ್ತೇನೆ. ಇದು ವಿಚಾರವೇ. ಬರಲಿ ಬರಲಿ ಬರಲಿ. ನರ್ಮದ ತೀರಕ್ಕೆ ನಗಿ ನೀರನ್ನು ತರುವುದಕ್ಕೆ ಹೋದವಳು ನೀನು. ಎಲ್ಲಿಟ್ಟು ಅಂಬು, ಎಲ್ಲಿಟ್ಟು ಮಡಕೆ, ಯಾಕೆ ತಡವಾಯ್ತು ಹೇಳು. ಕೋಪವೇಕೆ ಅಮಿತ ಸದ್ಗುಣ ಪೂರ್ಣ ನಮಿಸಿ ಬೇಳುವೆ ಮುನ್ನ ರಮಣ ಕೋಪವ್ಯಾಗೆ ಅಲ್ಲದಿರು. ನನ್ನಿಂದ ಈ ಕಾಲಕ್ಕೆ ಅಪರಾಧವಾಗಿದೆ. ಆದರೆ ಈ ಸಂದರ್ಭದಲ್ಲಿ ಅಲ್ಲಿ ನಡೆದಂತ ವಿಚಾರವನ್ನು ವರ್ಣಿಸುವುದಕ್ಕಾಗಿ ಬಂದವರಲ್ಲ ಸ್ವಾಮಿ. ನನ್ನ ತಪ್ಪಾಗಿದೆ. ಆದ್ದರಿಂದ ಈ ಕಾಲಕ್ಕೆ ಕ್ಷಮೆಯನ್ನು ಕಿತ್ತು ನನ್ನ ಉತ್ತರಿಸಬೇಕು. ಸಮಯನ್ನು ಕೇಳುತ್ತಾ ಇದ್ದೀಯ. ನೀನು ಮಾಡಿದ ತಪ್ಪೇನು ಗೊತ್ತ ನಿನಗೆ? ಜೋರ ದೃಷ್ಟಿಯಿಂದ ನೋಡಿದವರಿದ್ದಾರೆ. ನರ್ಮದೆಯ ತೀರಕ್ಕೆ ಹೋದೆಯ? ನೀರಿನ ಬಳಿಯಲ್ಲಿ ಯಾರನ್ನು ಕಂಡೆ? ಗಂಧರ್ವನನ್ನು ಕಂಡೆಯ? ಜಲಕೇಳಿಯಲ್ಲಿ ಆಡುತ್ತಿದ್ದಂತ ಗಂಧರ್ವನನ್ನು ಕಂಡೆಯ? ಕಂಡವಳ ಹೊಲದಲ್ಲಿ ಯೋಚಿಸಿದೆ. ನಾನು ಕೂಡ ಸತ್ಯಳಾಗಿ ಸತ್ಯನಲ್ಲೇ ಹೋಲಿಸಿದ್ದರೆ ಇವರಾಗಿ ಆಟವಾಡಬಹುದು ಎಂದು ಯೋಚಿಸಿದೆಯ? ನಿನ್ನಲ್ಲಿ ಕಾಮ ವಂಚ ಬಿದ್ದು ಬೇರೆ ಹೋಯ್ತೆ. ಇಲ್ಲ ಸ್ವಾಮಿ, ನೀವು ಹೇಳಿದಂತಹ ರೀತಿಯಲ್ಲಿ ಯಾವ ರೀತಿಯು ನಡೆದವಳಲ್ಲ ಸ್ವಾಮಿ. ಸ್ಮರಣೆ ಬಾದ ನನಗೆ ಸಹಿಸಿ ಇಲ್ಲ. ನನ್ನ ಕಾಮದ ತೀಟಿಯನ್ನು ತೀರ್ಸಕ್ಕಾಗಿ ನೋಡಿದವಳಲ್ಲ, ಒಂದೊಮ್ಮೆಗೆ ನೋಡಿ ಹೋಯಿತು ಸ್ವಾಮಿ. ಇದೆಲ್ಲವೂ ನನ್ನ ವಿಧಿ ಎಂಬುದಾಗಿ ಉತ್ತರಿಸಿ ತಂದೆ ಉತ್ತರಿಸಿ.
ಕ್ಷಮೆ ನಿನ್ನನ್ನು ಕ್ಷಮಿಸಬೇಕೆ? ಇತ್ತ ಪುಣ್ಯಾಶ್ರಮದಲ್ಲಿ ಇತ್ತುಕೊಂಡು ಈ ರೀತಿಯಾದ ಹೀನ ಕೃತ್ಯವನ್ನು ಮಾಡಿದೆಯಾ? ನಿನ್ನಂತ ಹೆಣ್ಣು ಬದುಕಿರಬೇಕೆ? ಲಜ್ಜೆಗೆತ್ತ ಹೆಣ್ಣು ಮತ್ತೇನ ಕುಲಹೀನ ನೀನು. ಇದು ಪುಣ್ಯಾಶ್ರಮ ಇದೆ, ನಿನ್ನಂತವಳು ಇಲ್ಲಿ ಇರಬಾರದು. ನಡೆ 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 ನಡೆ. ಇಲ್ಲ ಸ್ವಾಮಿ. ಅರಸಗೋಪ ವಿದೇಶಕ್ಕೆ ತನ್ನ ಎತರಳ ಭಾರತವಾದ ಶ್ರೀಹರಿ ಹರನೆ ಬಾತಿ ಉಳಿದಂತರನ್ನು ನಿರುಗೀದಿಲ್ಲ. ಅರಸ, ಯಾಕೆ ಈ ರೀತಿಯಲ್ಲಿ ಕೋಪ? ನಿಮ್ಮ ಜೊತೆ ಇಷ್ಟು ಜೊತೆ ದಾಂಪತ್ಯ ಜೀವನ ನಡೆಸಿಕೊಂಡು ಬಂದವಳು, ಪತಿಯೇ ಪರದೈವ ಪತಿಯೇ ಪರಮಾತ್ಮ ಎನ್ನುವ ಹಾಗೆ ನಮ್ಮ ದಾಂಪತ್ಯ ಜೀವನದ ಪ್ರತೀಕವಾಗಿ ನಮಗೆ 5 ಗಂಡು ಮಕ್ಕಳು. ಅದರಲ್ಲೂ ಈ ಕಾಲಕ್ಕೆ ಆ ಶ್ರೀಹರಿಯೇ ರಾಮನಾಗಿ ನನ್ನ ಹೊಟ್ಟೆಯನ್ನು ಹುಟ್ಟಿದ್ದಾನೆ. ಆದ್ದರಿಂದ ಇಂತಹ ಕಾರ್ಯವನ್ನು ಮಾಡೋದಕ್ಕೆ ಸಾಧ್ಯ ಉಂಟೆ? ನಿನ್ನ ಕ್ಷಮೆ ಕೊಡಿ ತಂದೆ, ಕ್ಷಮೆ ಕೊಡಿ. ಕ್ಷಮೆ ನಿನಗೆ ಕ್ಷಮೆ ಅಲ್ಲ, ನಿನ್ನ ತಲೆ ತೆಗೆದು. ಏನು ಈ ಕಾಲಕ್ಕೆ ನನ್ನ ಶಿರವನ್ನು ಛೇದಿಸಿದೆ ಎಂಬುದಾಗಿ ಮುಂದಾಗ್ತಾ ಇದ್ದೀರಾ? ಕೋಪದ ಕೈಗೆ ಬುದ್ಧಿಯನ್ನು ಕೊಡುತ್ತಾ ಇದ್ದೀರಿ. ಸರಿ ಸ್ವಾಮಿ, ನಿಮ್ಮ ಕೈಯಿಂದ ನಾನು ಸಾಯುವುದಕ್ಕೆ ಸಿದ್ಧಲಾಗಿದ್ದೇನೆ. ಹೆಣ್ಣಾದಳು ಬಯಸುವುದೇನು ಸ್ವಾಮಿ? ಮುತ್ತೈದೆ ಸಾವು ಬರಲಿ ಎಂಬುದಾಗಿ ಆ ಮುಖೀನವಾಗಿ ನಾನು ಸ್ವರ್ಗವನ್ನು ಸೇರುತ್ತೇನೆ ಸ್ವಾಮಿ. ಮುಂದೆ ನೋಡಬೇಡಿ, ಹಿಡಿದ ಕಟನೆಯಿಂದ ನನ್ನ ಶಿರವನ್ನೇ ಛೇದಿಸಿ. ನನ್ನ ಕೈಯಿಂದ ನೀನು ಹತ್ತಳಾದ್ರೆ ನಿನಗೆ ಸ್ವರ್ಗ ಪ್ರಾಪ್ತಿ ಆಗ್ತದೆ. ಮುತ್ತೈದೆ ಸಾವು ನನಗೆ ಆ ಪಾಪ ಬೇಡ. ಇತರಲ್ಲ ಮಕ್ಕಳು ಹೊಸೋಪ. ನಮ್ಮ ಕೆಲಸ ಕಾರ್ಯದಲ್ಲಿರುವಂತಹ ವೇಳೆಯಲ್ಲಿ ಒಮ್ಮಿಂದೊಮ್ಮೆಲೆ ಕರೆಯಾಯಿತು. ಯಾಕೆ ಕರೆ ಹೇಳಿಯಪ್ಪ? ನಾನು ಹೇಳಿದ ಕಾರ್ಯವನ್ನು ಮಾಡ್ತೀಯ? ಮಾಡ್ತೇನೆ. ಇಡೀ ಕಟಾರಿ ಏನು ಮಾಡ್ಬೇಕು ಗೊತ್ತೇ? ಏನಪ್ಪ? ಆಕೆಯ ಶಿರವನ್ನು ಕಡೆ. ಏನು ಎಂತಹ ಮಾತನ್ನು ಹೇಳುತ್ತಾ ಇದ್ದೀಯ? ತಾಯಿಯ ಶಿರವನ್ನು ಕಡಿಯುವುದೇ? ಯಾಕೆ ಆಗುದಿಲ್ವಾ? ಇಲ್ಲಪ್ಪ. ನಾನು ಹೇಳಿದಾಗ ಕೇಳುವುದಿಲ್ವಾ? ಬೇಕಾದ್ರೆ ನಿಮ್ಮ ತಲೆಯನ್ನು ಬೇಕಾದ್ರೆ ತಂದೆಯ ಮಾತನ್ನು ಕೇಳುವುದಕ್ಕೆ ನೀಡಿರುವವನು ನನ್ನ ಅಜ್ಜನ್ನು ಪಾಲಿಸುವುದಿಲ್ವಾ? ಹಾಗಾದ್ರೆ ಸತ್ತ. ಇನ್ನು ತಡ ಮಾಡಲಾರೆ. ಹತ್ತಿರ ಬಂದ್ರೆ
ನಮ್ಮೇಲೆ ನಿಮ್ಮ ಕರೆ ಈ ಕರೆಗೆ ಕಾರಣವೇನು ತಿಳಿಸು. ಮಗನೇ ಅಪ್ಪಯ್ಯ ನನ್ನ ಕರೆಗೆ ಹೋಗ್ಬಿಟ್ಟು ಬಂದಿದ್ದೀಯ. ಹೌದು. ಇಕೋ ಇಡೀ ಕಟ್ಟಾಗಿಯನ್ನು ನಿನಗೊಂದು ಉತ್ತಮವಾದಂತ ಕೆಲಸ ಕೊಡ್ತೇನೆ. ಯಾವುದಪ್ಪಯ್ಯ? ಹಿಂದೆ ಮುಂದೆ ನೋಡ್ಬೇಡ. ಶಿರವನ್ನು ಕಡಿ. ಏನು ಎಂತಹ ಮಾತುಗಳನ್ನು ಆಡ್ತಾ ಇದ್ದಿ? ಇದು ಕೆಲಸ ನನ್ನಿಂದ ಆಗ್ಲಿಕ್ಕಿಲ್ಲ. ಯಾಕೆ? ತಂದೆಯ ಆಜ್ಞೆಯನ್ನು ಪಾಲಿಸುವುದಿಲ್ವಾ? ಇಲ್ಲಪ್ಪಯ್ಯ. ನನ್ನನ್ನು ಧಿಕ್ಕರಿಸ್ತೀಯ? ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ಅಪ್ಪಯ್ಯ, ಪೂಜೆಗೆ ಬೇಕಾದಂತಹ ಸಾಮಗ್ರಿಗಳನ್ನು ಸಿದ್ಧಪಡಿಸುವಂತಹ ವೇಳೆಯಲ್ಲಿ ಮಗನೇ ಬಾ ಎನ್ನುವಾಗೆ ಕರೆಸಿದಿರಲ್ಲ, ಯಾಕಾಗಿ ಕರೆಸಿದಿರಿ ಅಪ್ಪಯ್ಯ? ನೋಡಿ ಬಂದಿದ್ದೀಯ. ಹೌದಪ್ಪಯ್ಯ. ಪೂಜೆಯ ಕೆಲಸ ಅಲ್ಲಿ ಇರಲಿ, ಇಲ್ಲೊಂದು ನಿನಗೆ ಕೆಲಸವನ್ನು ಏನಪ್ಪಯ್ಯ? ಇದು ಹಿಡಿದುಕೋ. ಏನು ಮಾಡುವುದು ಗೊತ್ತೇ? ಏನು ಮಾಡ್ಬೇಕು? ಆಕೆ ಶಿರವನ್ನು ಕಡಿ. ಅಯ್ಯಯ್ಯೋ ತಂದೆ, ಎಂತ ಮಾತನ್ನು ಆಡುತ್ತಿದ್ದೀಯ? ಈಗ ತಾಯಿಯ ಶಿರವನ್ನು ತ್ಯಜಿಸಬೇಕೆ? ಕಡಿಬೇಕು ನೀನು. ಜನನಿ ಜನ್ಮಭೂಮಿ ಸ್ವರ್ಗಕ್ಕೆ ಸಮಾನವಂತೆ. ಮಾತೃದೇವೋಭವ ಪಿತೃದೇವೋಭವ ಎನ್ನುವ ಹಾಗೆ ನೀವೇ ಹೇಳಿಕೊಟ್ಟಂತಹ ಮಾತು. ಇದನ್ನೇ ಈಗ ನಾನು ಧಿಕ್ಕರಿಸಬೇಕೆ? ಇದು ಇವಳಿಗೆ ತಿಳಿದಿಲ್ಲ. ಬೇಕಾದ್ರೆ ಕಟಾರಿಯಲ್ಲಿ ಕಟ್ಟಿಗೆ ಕಡಿತೇನೆ, ಅಥವಾ ತೋಟದಲ್ಲಿದ್ದಂತಹ ಬಾಳೆಗೊನೆಯನ್ನು ಕಡಿದು ತರ್ತೇನೆ. ನನ್ನಿಂದ ಈ ಕೆಲಸ ಮಾತ್ರ ಅದಕ್ಕೆ ಕಟಾರಿ ಬೇರೆ ಉಂಟು. ಯಾಕೆ? ಈಗ ನಾನು ಹೇಳಿದಾಗ ಕೇಳಲಾರೆ. ಇಲ್ಲ ಇಲ್ಲ, ಕೇಳಲಿಲ್ವೋ? ಸತ್ಯ. ಒಬ್ಬ ಮಗ ಗಣಪತಿಯ ಬಳಿಗೆ ವಿದ್ಯೆಯನ್ನು ಕಲಿಯುವುದಕ್ಕೆ ಹೋಗಿದ್ದಾನೆ. ಆತನನ್ನು ಕಲಿಸ್ತಾನಂತೆ.
ದುಃಖದಿಂದಿರುವ ಮಾತೆಯ ನೋಡಿ ಮರುಗಿ ಮನದಲ್ಲಿ ದುಃಖದಿಂದಿರುವ ಮಾತೆಯ ನೋಡಿ ಮರುಗಿ ಮನದಲ್ಲಿ ಜನಗನಡಿಗೆರಗುತ್ತಲಿದ್ದರು ಪವಿತ್ರವಾದಂತಹ ಬಾಧಕ್ಕೆ ಎರಗುತ್ತಾ ಇದ್ದೇನೆ. ವಿದ್ಯಾರ್ಜನೆಗೆಂದು ಕೈಲಾಸ ಶಿಖರವನ್ನು ಏರಿ ವಿಘ್ನೇಶ್ವರ ಈ ಪರಶುವನ್ನು ಇಟ್ಟದ್ದೇವೆ ತಡ. ನಿಮ್ಮ ದೀರ್ಘವಾದಂತಹ ಕರೆಯನ್ನು ಆಲಿಸಿ ಓಡೋಡಿ ಇಲ್ಲಿ ಬಂದು ನೋಡಿದ್ರೆ ಏನೋ ಆಶ್ಚರ್ಯ ಇದು. ಶಾಂತಿ ದೇವಿ ನರ್ತನ ಶಾಲೆಯಾದಂತಹ ನಮ್ಮ ಈ ಆಶ್ರಮ ಸ್ಮಶಾನ ಸದೃಶವಾಗಿದೆ. ಒಂದು ಕಡೆಯಲ್ಲಿ ನನ್ನ ಅಣ್ಣಂದಿರು ಸತ್ತು ಬಿದ್ದಿದ್ದಾರೆ, ಮತ್ತೊಂದು ಕಡೆಯಲ್ಲಿ ನನ್ನ ಹೆತ್ತಂತಹ ತಾಯಿ ಕಣ್ಣೀರು ಸುರಿಸುತ್ತಾ ಇದ್ದಾರೆ. ನಿಮ್ಮನ್ನು ಕಂಡಾಗ ಪ್ರಳಯಕಾಲದ ರುದ್ರನ ಹಾಗೆ ಕಂಗೊಳಿಸುತ್ತಾ ಇದ್ದೀರಿ. ಹಾಗಾಗಿ ಕೇಳ್ತಾ ಇದ್ದೇನೆ, ತಂದೆಯೇ ನನ್ನಿಂದ ಏನಾಗಬೇಕು? ನನ್ನ ಕರೆಗೆ ಹೋಗ್ಬಿಟ್ಟು ಬಂದಯ್ಯ. ಶಾಬಾಷ್ ಮಗನ ಶಾಬಾಷ್. ಏತಕ್ಕೆ ಕರೆಸಿದೆ, ಏನಾಗಬೇಕೆಂದು ಕೊಡುತ್ತಾ ಇದ್ದೆ ಮಗನೇ. ಈ ಲೋಕದಲ್ಲಿ ಯಾರನ್ನು ನಂಬುವುದಕ್ಕೆ ಆಗುವುದಿಲ್ಲ. ನಮ್ಮವರೇ ನಮಗೆ ಮೋಸವನ್ನು ಮಾಡುತ್ತಾರೆ. ಯಾರ ಮೇಲೆ ನನಗೆ ಭರವಸೆ ಇಲ್ಲ ಮಗನೇ. ಅದಕ್ಕಾಗಿ ನಿನ್ನಲ್ಲಿ ಹೇಳುತ್ತಾ ಇದ್ದೇನೆ, ನನಗೆ ಭಾಷೆಯನ್ನು ಕೊಟ್ಟರೆ ನಿಮಗೆ ನಂಬಿಕೆ ಬರಬೇಕು ಅಂತ ಇದ್ರೆ ಭಾಷೆಯನ್ನು ಕೊಡಬೇಕೆ? ಇದೋ ಭಾಷೆಯನ್ನು ಕೊಡುತ್ತಾ ಇದ್ದೇನೆ. ನೀವು ಹೇಳಿದಂತಹ ಕಾರ್ಯವನ್ನು ಈಡೇರಿಸುವಂತಹ ಸಂದರ್ಭ ಆ ಹರ ಕಮಲಜರೆ ಅಡ್ಡಯಿಸಿದರು ಲೆಕ್ಕಿಸಲಾರೆ. ಇದು ಭಾಷೆ. ಅಷ್ಟಮ ರೀತಿಗೆ ವ್ಯತಿರಿಕ್ತವಾಗಿ ನಡೆದಂತ ಈ ರೇಣುಕೆಯ ಶಿರಬಲ ಪ್ರದೇಶ
ನೆನಪಿಲ್ವ ನಿನಗೆ? ಏನು ಮಾಡ್ತಿದ್ದೆ? ಮಲಗಿದ ನಯನ ನಾದಗಳನ್ನು ಪರೀಕ್ಷಿಸಿದ ನಯನ ಸಾಹಸಗಳನ್ನು ಮುನಿವರಗಳ ಕರುಣಿಗೆ ಮೂರನ್ನು ಬೇಡೆಂದೆನೆ ನಿನಗಬೇಕು ಇತಗರಗಿ ಕಮಲ ನಯನ ಶಾಬಾಸ್ ಮಗನೇ ಶಾಬಾಸ್. ಮೆಚ್ಚಿದೆ. ತಂದೆಯ ಮಾತಿಗೆ ಎದುರಾಡದೆ ಹೇಳಿದ ಕೆಲಸವನ್ನು ಮಾಡಿ ಮುಗಿಸಿದವ ನೀನು. ಇದ್ದರೆ ನಿನ್ನಂತ ಮಗನಿರಬೇಕು ಕುಮಾರ. ನಿನ್ನ ಭಕ್ತಿಗೆ ಮೆಚ್ಚಿದವನು ನಾನು. ಸಂತೋಷದಿಂದ ಹೇಳುತ್ತಾ ಇದ್ದೇನೆ, ನಿನಗಾಗಿ 3 ವಾರಗಳು ನೀಯುತ್ತೇನೆ. ಏನು ಬೇಕು ಕೇಳಿಕೊ ತಂದೆ. ಮಗನೇ ಕರುಣಿದು ಮಾತೆಯ ಜೀವವಾಯ ನಯನ ಹೌದಪ್ಪ. ಕರುಣಿದು ಮಾತೆಯ ಜೀವವ ಎನ್ನಯ ಹಿರಿಯ ಬಾರಿ ಕ್ಷಣರಿ ಧರೆಯಲಿ ಕೆಡೆದವರೇ ಹೇಳಲಿ ಧರೆಯಲಿ ಕೆಡೆದವರೇ ಹೇಳಲಿ. ಎನಗೆ ದುರಿತವು ಬರದಿರಲಿ ಹೌದು. ಕರುಣಿಸು ಮಾತೆಯ ಜೀವವ ಎನ್ನಯ ಹಿರಿಯವರಿ ಕ್ಷಣದಿ ಮತ್ತೊಮ್ಮೆ ಪವಿತ್ರವಾದಂತಹ ಪಾದಕ್ಕೆ ಬಂಧಿಸಿಕೊಳ್ಳುತ್ತಾ ಇದ್ದೇನೆ. ಹೋಗ್ಲಿ ಮಗನೇ. ಸಂತೋಷಗೊಂಡಂತಹ ನೀವು ನನ್ನ ಪಾಲಿಗೆ 3 ವರವನ್ನು ದಯಪಾಲಿಸಿದವರಿದ್ದೀರಿ. ಬೇಕಾದನ್ನು ಕೇಳಿಕೊ ಸಂತೋಷಗೊಂಡವರು ನೀವು ಎಂಬುದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ತಂದೆಯೇ ಮಗನೇ, ನಾನು ವಿದ್ಯಾರ್ಜನೆಗೆ ಕೈಲಾಸಕ್ಕೆ ಹೋಗುವಂತಹ ಸಂದರ್ಭ ನನ್ನ ಅಣ್ಣಂದಿರು ಪ್ರೀತಿಯಿಂದ ಹರಸಿ ಕಳುಹಿಸಿಕೊಟ್ಟವರಿದ್ದಾರೆ. ಆದ್ರೆ ಹಿಂತಿರುಗಿ ಬಂದಂತಹ ಈ ಸಂದರ್ಭ ಎಲ್ಲರೂ ಕೂಡ ಧರೆಯ ಮೇಲೆ ಹೊರಗೆ ಬಿಟ್ಟಿದ್ದಾರೆ. ಹಾಗಾಗಿ ತಂದೆಯೇ, ನೀವು ಮೊದಲನೆಯ ವರವನ್ನಾಗಿ ಬಿದ್ದಂತಹ ನನ್ನ ಅಣ್ಣಂದಿರನ್ನು ಮರಳಿ ಎಬ್ಬಿಸಬೇಕು ತಂದೆ. ಹೋಗಿ ಹೋಗಿ ಇವರನ್ನು ಎಬ್ಬಿಸುವುದು. ಹೌದು, ಬೇಡವಪ್ಪ ನೀವು. ಬೇರೆ ಯಾರನ್ನಾದ್ರೂ ಅಣ್ಣಂದಿರನ್ನು ಕರಿ, ನನಗಿಂತ ಸಣ್ಣವರನ್ನು ತಮ್ಮಂದಿರನ್ನು ಕರಿ. ಅಲ್ಲ, ಎಷ್ಟಾದ್ರೂ ಕೂಡ ಒಡ ಹುಟ್ಟಿದವರ ಹಾಗಾಗುವುದಿಲ್ಲಲ್ಲಪ್ಪ. ಒಡ ಹುಟ್ಟಿದವರ ಪ್ರೇಮವೇ ಬೇರೆ. ಹೌದಪ್ಪ. ಆಗಲಿ ಮಗನೇ, ನಿನ್ನ ಇಚ್ಛೆಯನ್ನು ನಾನು ಈಡೇರಿಸ್ತೇನೆ. ಇದು ಇದರಿಂದ ಕಮಲನ್ನು ನೀರನ್ನು ಪ್ರೋಕ್ಷಿಸಿದ್ದಾರೆ. ಅಪ್ಪಯ್ಯ, ಸಂತೋಷಗೊಂಡಿದ್ದೇನೆ. ಬಿದ್ದವರೆಲ್ಲ ಎದ್ದಿದ್ದಾರೆ. ಹಾಗಾಗಿ 2ನೇ ವರವನ್ನು ಕೂಡ ಈಗಲೇ ನಾನು ಕೇಳುತ್ತೇನೆ. ತಂದೆಯೇ, ಮಗನೇ, ಮಾತೃ ಹತ್ಯಾ ದೋಷ, ಹೆತ್ತಂತಹ ತಾಯಿಯ ಶಿರವನ್ನು ಕಡಿದವನು ನಾನು. ಹಾಗಾಗಿ ಸತ್ತಂತಹ ನನ್ನ ತಾಯಿಯನ್ನು ಮರಳಿ ಬದುಕಿಸುವ ಹಾಗೆ ನೀವೇ ಮಾಡಬೇಕು ತಂದೆ. ಅವಳನ್ನು? ಹೌದು. ಆ ಹೆಂಡತಿ ನನಗೆ ಬೇಡ. ಆ ಹೆಂಡತಿ ಆ ತಾಯಿ ನಿನಗೆ ಯಾಕೆ ಬೇಕು? ಬೇರೆ ಒಬ್ಬಳ ಆಕೆಯನ್ನು ಮದುವೆ ಆಗ್ತೇನೆ, ಅವಳನ್ನು ತಾಯಿ ಎಂಬುದಾಗಿ ಕರೀ. ತಂದೆಯೇ, ತಾಯಿ ಎಷ್ಟಾದ್ರೂ ಕೂಡ ಚಿಕ್ಕಮ್ಮ ಆಗುತ್ತಾಳೆ ಹೊರತು ಹೆತ್ತಮ್ಮ ಆಗುವುದಿಲ್ಲ ತಾನೇ. ಮಲತಾಯಿ ನನಗೆ ಹೆತ್ತಮ್ಮನೇ ಆಗಬೇಕಮ್ಮ. ಅದಕ್ಕಾಗಿ ಅವಳನ್ನು ಬದುಕಿಸಬೇಕು. ಇದು ಇದಂತ ನೀರಿನಿಂದ ಅಮ್ಮ, ವಂದಿಸಿಕೊಂಡಿದ್ದೇನಮ್ಮ. ತಾಯೇ, ಸಂತೋಷಗೊಂಡಂತಹ ನನ್ನ ತಂದೆ 3 ವರವನ್ನು ದಯಪಾಲಿಸಿದ್ದಾರೆ. ಅದರಲ್ಲಿ ಮೊದಲನೇ ವರವನ್ನಾಗಿ ಸತ್ತಂತಹ ನನ್ನ ಅಣ್ಣಂದಿರನ್ನು ಬದುಕಿಸಿಕೊಟ್ಟಿದ್ದೇನೆ. 2ನೇ ವರವಾಗಿ ನಿಮ್ಮನ್ನು ಬದುಕಿಸಿದ್ದೇನೆ. ಈಗ 3ನೇ ವರ ಏನು ಕೇಳಬೇಕೆಂಬುದು ಗೊತ್ತಾಗುವುದಿಲ್ಲ, ನೀವೇ ಹೇಳಬೇಕು. ಮಗನೇ, ಕೊಟ್ಟಂತ ವರವನ್ನು ಸದುಪಯೋಗ ಪಡಿಸಬೇಕು. ಈ ಕಾಲಕ್ಕೆ ನನ್ನ ಶಿರವನ್ನು ಛೇದಿಸಿದವು ನೀನು. ಹೌದು. ಆದ್ದರಿಂದ ಮಾತೃ ಹತ್ಯೆ ದೋಷ ಬಂದಿತು. ಇನ್ನು ಮುಂದಕ್ಕೆ ನಿನಗೆ ಮಾತೃ ಹತ್ಯೆ ದೋಷ ಬರಕೂಡದು ಎಂಬಂತ ವರವನ್ನು ಕೇಳಬಹುದು. ಆಗಲಿ ತಂದೆ. 3ನೇ ವರವನ್ನಾಗಿ
ವಿನಮ್ರವಾಗಿ ಈಗಲೇ ಕೇಳ್ತೇನೆ. ಏನು? ಹೆತ್ತ ತಾಯಿಯ ಶಿರವನ್ನು ಕಡಿದವನು ನಾನು. ಹಾಗಾಗಿ ಮಾತ್ರ ಹತ್ಯಾ ದೋಷ ನನ್ನ ಪಾಲಿಗೆ ಬಾಧಿಸದ ರೀತಿಯಲ್ಲಿ ವರವನ್ನು ಪಾಲಿಸಬೇಕು. ಹತ್ಯಾ ದೋಷ ಬರಬಾರದೆಂಬುದಾಗಿ ಕೇಳುತ್ತಾ ಇದ್ದೆ. ಹೌದಪ್ಪ. ದೈವ ಸಂಭೂತ ಮಗನೇ ನೀನು. ಹುಟ್ಟುವ ಮೊದಲೇ ಕನಸಿನಲ್ಲಿ ಭಗವಂತ ಬಂದು ತಿಳಿಸಿದ್ದಾನೆ. ಹಾಗಾಗಿ ನಿನಗೆ ಶ್ರೀಹತ್ಯ ದೋಷ ತಟ್ಟುವುದಕ್ಕಿಲ್ಲ. ಆದ್ರೆ ಶಂಕೆ ಎಂಬುದು ನಿನ್ನನ್ನು ಬಾಧಿಸುತ್ತಾ ಉಂಟು. ಈಗಿಂದೀಗಲೇ ನೀನು ತೀರ್ಥಕ್ಷೇತ್ರಕ್ಕೆ ತೆರಳು ಮಗಳೇ. ಆಗ್ಲಿ. ಅಲ್ಲಿರುವ ಕೊಳದಲ್ಲಿ ಮಿಂದೆದ್ದು, ಯಾವ ಕೊಳದಲ್ಲಿ ಮಿಂದೆದ್ದಾಗ ನಿನ್ನ ಪರಶಿಗಂಟಿದಂತ ರಕ್ತದ ಕಲೆ ಮಾಸಿ ಹೋಗುತ್ತದೋ ಆಗ ನಿನಗೆ ಬಂದ ಸಂಖ್ಯೆಯು ಮಾಯವಾಗುತ್ತದೆ. ಮಗಳೇ, ನಿನಗೆ ಶುಭವಾಗಿ. ಸಂತೋಷ ಅಪ್ಪ. ವಿದ್ಯಾರ್ಜನೆಯಿಂದ ಅರ್ಥದಿಂದ ಬಂದವನಿದ್ದೇನೆ. ಅದನ್ನು ಪೂರ್ತಿಗೊಳಿಸುವುದಕ್ಕೆ ಬೇಕಾಗಿ ಮರಳಿ ಕೈಲಾಸವನ್ನು ಸೇರಿಕೊಂಡು ವಿದ್ಯಾಗಣಪತಿ ಆಶೀರ್ವಾದ ನಿನಗಿರಲಿ. ಶುಭವಾಗಿ. ಇದೊಂದು ಆಶ್ರಮವ. ಎಲ್ಲಿ ನೋಡಿದ್ರೆ ಅಲ್ಲಿ ಕಸ ಕಡ್ಡಿಗಳು. ಇದನ್ನು ಶುದ್ಧ ಮಾಡುವವರೇ ಯಾರು ಇಲ್ಲವಲ್ಲ. ಯಾರಿಗೊಂದು ಜವಾಬ್ದಾರಿ ಎನ್ನುವುದೇ ಇಲ್ಲ. ಯಾರಲ್ಲಿ ಹೇಳುವುದು ನಾನು? ಓ, ಇದ್ದಳಲ್ಲ ಯಾರು? ಮಡದಿ ರೇಣುಕೆ. ರೇಣುಕ ಸತ್ತು ಹೋಗಿದ್ದಾಳೆ. ಸತ್ತವಳನ್ನು ನಾನು ಬದುಕಿಸಿದ್ದೇನೆ. ಏನು ಸ್ವಾಮಿ? ಏನು ಈ ರೀತಿಯ ಕೋಪ ಬೇಕು? ಯಾಕೆ? ನಿಮ್ಮ ಕೋಪದಿಂದ ಏನೆಲ್ಲ ಆಗಿ ಹೋಯ್ತು ನೋಡಿ ಸ್ವಾಮಿ. ಈಗ ಕೋಪದಿಂದ ನಿನಗೆ ಸಮಸ್ಯೆಯ? ನೀವು ಕೋಪವನ್ನು ಬಿಡಬೇಕಿಲ್ವಾ? ಕೋಪವನ್ನು ಬಿಟ್ಟೆ ನಾನು. ಸತ್ಯವಾಗಿ ಬಿಟ್ರ? ನಿಜವಾಗಿ ಬಿಟ್ಟೆ. ಇಲ್ಲೇ ಒಮ್ಮಿಂದೊಮ್ಮೆದ ಕೋಪವನ್ನು ಬಿಡಬೇಕಾಗ್ತದ? ಹರಿಷಡ್ವೈರಿಗಳಲ್ಲಿ ಕೋಪ ಒಂದು. ಕಾಮ, ಕ್ರೋಧ, ಮೋಹ, ಲೋಭ, ಮದ, ವಾತ್ಸರ್ಯ. ಇದನ್ನು ಒಮ್ಮೆಲೆ ಬಿಡುವುದಕ್ಕೆ ಸಾಧ್ಯವಿಲ್ಲ. ಆದರೂ ನನಗೆ ಸಾಧ್ಯ ಉಂಟು. ಹೇಗೆ ಗೊತ್ತೇ? ನಾನು ಋಷಿ ಧರ್ಮವನ್ನು ಪಾಲಿಸುತ್ತಿರುವ ನಿತ್ಯ ತಪವನ್ನು ಆಚರಿಸುತ್ತೇನೆ. ಹಾಗಾಗಿ ನಿನ್ನ ಮಾತಿಗೆ ಕಿವಿಗೊಟ್ಟು ಹೇಳುತ್ತಾ ಇದ್ದೇನೆ. ಇಂದಿನಿಂದ ನನ್ನ ಕ್ರೋಧವನ್ನು ಬಿಟ್ಟೆ. ಬಿಟ್ಟೆ. ನಿನ್ನಿಂದಲೇ ಅನಾಹುತ ಆದದ್ದು. ಹೆಂಡತಿ ಮಕ್ಕಳನ್ನು ಕೊಲ್ಲುವಂತ ಪ್ರಮೇಯ ಬಂದೊದಗಿತ್ತು. ಇಂದಿನಿಂದ ನನ್ನಲ್ಲಿ ಕ್ರೋಧ ಕ್ರೋಧವನ್ನು ಬಿಟ್ಟೆ. ಈಗ ಸಮಾಧಾನಲ್ವಾ? ಪ್ರಯತ್ನ ಮಾಡಿ. ಇದು ಸಂತೋಷವಾಯಿತು ಸ್ವಾಮಿ. ಹಬ್ಬ, ಇನ್ನೊಂದಿಗೆ ನನ್ನ ಜೀವನ ಸಂಸಾರ ಇನ್ನೂ ನಡೆಯುವುದಕ್ಕೆ ಉಂಟು. ಹೌದು, ತಡ ಮಾಡುವುದಲ್ಲ. ಮುಂದಿನ ಕೆಲಸಗಳ ಬಗ್ಗೆ ಗಮನ ಕೊಡಬೇಕು. ಹೀಗೆ ಭಾಷೆ. ಸರ್ವಾಧಿಕಾರಿ ರಾಜ್ಯ ಅಂತ ಕೇಳಿದ್ದೇವೆ. ಅದು ನೋಡೇ ಸರಿ. ಹೊರಟು ಬಂದ ಕಾರ್ಯಕಾರಣಗಳು ಹೇಳುವಿರೋ? ಮುನಿ ಬಗ್ಗೆ
ಮನಸ್ಸಿಗೆ ಪರಮ ಸಂತೋಷವಾಗುತ್ತಾ ಇದೆ. ಭೂತ ಭವ್ಯ ಭವಾತ್ಮಕಗಳಿಗೆ ಕರ್ಮ ಸಾಕ್ಷಿಯು ಜಗಚ್ಚಕ್ಷುವಾದಂತಹ ಸೂರ್ಯನಾರಾಯಣ ಪಡುಗಡಲಲ್ಲಿ ಮುಳುಗಿದ. ಆದರೂ ಕರ್ತವ್ಯ ಪ್ರಜ್ಞೆ ಸದಾಕಾಲ ಜಾಗೃತವಾಗಿರುವುದರಿಂದಲೇ ಮತ್ತೊಮ್ಮೆ ಎಚ್ಚೆತ್ತುಕೊಂಡಿದ್ದಾನೆ. ಇದನ್ನು ಪ್ರಾಜ್ಞರು ನಿಶ್ಚಿತ ಕಾಲ ಎನ್ನುವ ಹಾಗೆ ಕೊಂಡಾಡಿದರು. ಅಂತಹ ಉದಯ ಕಾಲದಲ್ಲಿ ಚಕ್ರವರ್ತಿಯಾದಂತಹ ನಾನು ಓಲಗ ಚಾವಡಿಯನ್ನು ಸೇರಿಕೊಂಡಿದ್ದೇನೆ. ನನ್ನ ಶೈಶವದ ಬಾಲ್ಯ ಆಮೇಲಿನ ಬೆಳವಣಿಗೆಯನ್ನು ಕಂಡ್ರೆ ಯಾವನಿಗೆ ಆಗಿರಲಿ ಆಶ್ಚರ್ಯವಾಗಲೇಬೇಕು. ಕೃತವೀರ್ಯ ಹಾಗೂ ರಾಕಮತಿ ದೇವಿಗೆ ಮಗನಾಗಿ ಸಂಜನಿಸಿದಂತ ನಾನು ನನಗೆ ಜನಿಸುವಾಗ ಕರಗಳೇ ಇರಲಿಲ್ಲವಂತೆ. ಇದನ್ನು ಕಂಡಂತ ತೀರ್ಥರೂಪರು ಹಾಗೂ ಮಾತೃದೇವಿಯವರು ಮಮ್ಮನ ಮರುಗುವುದಕ್ಕೆ ತೊಡಗಿದ್ರು. ವಂಶೋದ್ಧಾರಕನಾದಂತಹ ಮಗನೋರ್ವನನ್ನು ಪಡೆಯಬೇಕು ಅಂತ ಕನಸನ್ನು ಇರಿಸಿ ನಾವು ಕಾಲವನ್ನು ಕಳೆದೆವು ಎಂದಾದ್ರೆ ಕರಗಳೇ ಇಲ್ಲದಂತಹ ಪುತ್ರರತ್ನನ್ನು ಪಡೆದು ನಾವು ಏನು ಸಾಧನೆ ಮಾಡುವುದಕ್ಕುಂಟು. ಹಾಗಾಗಿ ಚಿಂತೆಯಲ್ಲೇ ಕಾಲವನ್ನು ಕಳೆಯುವುದಲ್ಲ, ಇದಕ್ಕೊಂದು ಪರಿಹಾರವನ್ನು ಕಾಣಬೇಕು ಅನ್ನೋ ಆಕಾಂಕ್ಷೆಯಿಂದ ನೇರವಾಗಿ ಗುರುಗಳಾದಂತಹ ದತ್ತಾತ್ರೇಯರ ಬಳಿಗೆ ಸಾರಿದ್ರಂತೆ. ಕರಗಳು ಇಲ್ಲದಂತಹ ಮಗುವನ್ನು ಅವರ ಪಾದ ಮೂಲದಲ್ಲಿ ಇರಿಸಿ ಬೇಡಿದ್ರಂತೆ, ಕಾಡಿದ್ರಂತೆ. ನಮ್ಮ ಮಗನನ್ನು ಉದ್ಧರಿಸಬೇಕು ಎನ್ನುವ ಹಾಗೆ ಕಂತೆರೆದು ಕರುಣಾಹೃದಯಿಗಳಾದಂತಹ ಗುರುಗಳು ತನ್ನ ಮಂತ್ರ ಜಲವನ್ನು ಪ್ರೋಕ್ಷಿಸಿದ್ದೇ ತರ ನನಗೆ 1000 ಭುಜಗಳು ಹುಟ್ಟಿ ಬಂದವಂತೆ. ಆಮೇಲೆ ಯೋಗ್ಯ ಗುರುಗಳಿಂದ ಯೋಗ್ಯವಾದಂತಹ ಪಾಠ, ನನಗೆ ಯೋಗ್ಯವಾದಂತಹ ಅಧಿಕಾರವನ್ನು ಕೊಟ್ಟು ನನ್ನ ಅಪ್ಪಯ್ಯನವರು ವಾನಪ್ರಸ್ಥಾಶ್ರಮವನ್ನು ಸೇರಿಕೊಂಡು ಯಾವನೇ ಒಬ್ಬ ಯೋಧನಾಗಿ ಸಾಧನೆಯನ್ನು ಮಾಡಲೇಬೇಕು. ನಾವು ಮಾಡಿದಂತಹ ಸಾಧನೆ ಏನು ಕೇಳುವೆ? ಗುರುಗಳಿಗೆ ಧಾವಿಸಿ ಧರಣಿ ಪಾಲಕರ ದರ್ಪವನ್ನು ಮುರಿದೆ. 2 ಲೋಕ ಸ್ವಾಧೀನ ಆದ್ರೆ ಸಾಕೆ ಧರಣಿ ಮೂರೆಗಳಿದ ವಿಕ್ರಮಿ ನಾನಾಗ್ಬೇಕು. ಎತ್ತರವಾದಂತಹ ದೇವ ಪದವಿಗೆ ಹೊರಟು ನಿಂತಿದ್ದೇನೆ. ಆವಾಗ ದೇವೇಂದ್ರನೇ ಬಂದು ಹೇಳ್ತಾ ಇದ್ದಾನೆ, ನಿನ್ನಂತಹ ಚಕ್ರವರ್ತಿಗಳು ಮಿಕ್ಕುಳಿದವರು ಯಾರು ಇಲ್ಲ, ಘನ ಪರಾಕ್ರಮಿಯಾದಂತಹ ನಿನಗೆ ಯೋಗ್ಯವಾದಂತಹ ಆಸನ, ಯೋಗ್ಯವಾದಂತಹ ಸನ್ಮಾನ ಇಲ್ಲಿ ದೊರಕಿದೆ. ಹಾಗಾಗಿ ನಿನ್ನಲ್ಲಿ ವಿರೋಧ ಇಲ್ಲ ಎನ್ನುವ ಹಾಗೆ ಈಗ ಓಲಗ ಚಾವಡಿಯನ್ನು ಸೇರಿಕೊಂಡಿದ್ದೇನೆ. ಯಾರೋ ಅಲ್ಲಿ ಕಾಯ್ತಾ ಇದ್ದಾರೆ. ನಾವೆಲ್ಲ ಗಿರಿಜನ ಮಕ್ಕಳು, ವನಪಾಲಕರು. ಹೌದೌದು. ನಿಮಗೆ ಪ್ರತ್ಯೇಕವಾದಂತಹ ಜಾಗವನ್ನು ನಾನೇ ಕೊಟ್ಟವ. ಜಾಗ ಹಾಗೆ ಬಂಜರು ಇರಬಾರ್ದು ಅಂತ ಅದರಲ್ಲೆಲ್ಲ ನಾವು ಕೃಷಿ ಮಾಡಿದ್ದೇವ್ರೆ. ಕೃಷಿ ಮಾಡಿದ್ದೀರಿ? ಹೌದೌದು. ತೆಂಗು, ಕಂಗು, ಬಾಳೆ, ಆ ನಂತರ ತೊಂಡೆಕಾಯಿ, ಅಲಸಂಡೆ, ನನಗೆ ಬೆಳೆ ಮಾಡಿದ್ದೇವೆ. ನನಗೆ ಸಂತೋಷ ಆಗ್ಲಿ ಅಂತ ಹೇಳುವುದಕ್ಕೆ ಬಂದದ್ದ ನೀನು? ಹಾಗಲ್ಲ, ತರಬೇಕು ಅಂತ ಮನಸ್ಸಿತ್ತು. ಮಾಡಿದ ಬೆಳೆ ಕಣ್ಣಿನಿಂದ ನೋಡುವುದಕ್ಕೆ ಮಾತ್ರ ಅಲ್ಲದೆ ಯಾರಾದ್ರೂ ಕದ್ದುಕೊಂಡು ಹೋಗ್ತಾರ? ನಾವಿರುವಾಗ ಯಾರು ಕದೀಲಿಕ್ಕೆ ಬರ್ತಾರೆ? ನೀನೇ ದೊಡ್ಡ ಕಳ್ಳ ಅಂತ. ಹಾಗಲ್ಲ, ನಾವು ಎಣ್ಣೆ ಹಾಕಿ ಕಾದು ಕೂತ್ಕೊಳ್ತೇವಲ್ಲ. ಇದು ಕಾಡಮಿಕಗಳು ಬಂದು ಎಲ್ಲ ಹಾಳು ಮಾಡಿದೆ. ಊರಲ್ಲಿ ನಿಲ್ಲುವುದಿಲ್ಲ.
ಹೇಳಿ ಮತ್ತೊಂದು ಊರನ್ನು ಸೇರ್ತೀನಿ ನೀನು ಅಲ್ಲಿಯೂ ಸಮಸ್ಯೆ ಬಂದರೆ ಏನು ಮಾಡ್ತೀನಿ ನೀನು ನಿನಗೆ ತಿರುಗಾಟದಲ್ಲಿ ಕಾಲವನ್ನು ಕಳೆಯುವುದಾ ಬದುಕಬೇಕಲ್ಲ ಒಂದು ಭದ್ರವಾದಂತ ನೆಲೆ ಎನ್ನುವುದು ಬೇಕು. ನನ್ನ ಗಮನಕ್ಕೆ ಈ ಮೊದಲು ಬರಲಿಲ್ಲ. ಅರಸನಾದವ ಪ್ರಜೆಗಳ ಯೋಗಕ್ಷೇಮವನ್ನು ವಿಚಾರಿಸ್ತಾ ಇರಬೇಕು. ರಾಜಕೀಯ ವಿಚಾರದಲ್ಲಿ ವಿಚಾರಿಸ್ತಾ ಇದ್ದೆ ನಾನು. ಆದರೆ ಮೃಗಗಳ ಹಾವಳಿ ಅಧಿಕವಾಗಿದೆ ಎನ್ನುವ ಹಾಗೆ ನನಗೆ ಗೊತ್ತಿರಲಿಲ್ಲ. ಸೂಕ್ತವಾದಂತಹ ಸಮಯಕ್ಕೆ ಬಂದು ನೀವೆಲ್ಲ ಹೇಳ್ತಾ ಇದ್ದೀರಿ ಎಂದಾದ್ರೆ ಬಿಡಿರಿ ಭಯ, ನಿಮ್ಮ ಜೊತೆಯಲ್ಲಿ ನಾನೇ ಬರ್ತೇನೆ. ಬೇಟೆಯನ್ನು ಮಾಡಿ ಕ್ರೂರ ಮೃಗಗಳನ್ನೆಲ್ಲ ಕರೆದು ನಿಮಗೆ ಸುಖ ಶಾಂತಿ ನೆಮ್ಮದಿ ಒದಗಿಸ್ತೇನೆ. ಸಿದ್ಧತೆ ಎಲ್ಲ ಆಗಿದೆಲ್ಲ. ಧರಣಿ ಬದಿದ ಬೇಟೆಯಾಡುತ್ತ ಇರುವ ವೇಳೆಯದೊಳದುದು ಮಧ್ಯಾಹ್ನದ ಕಂಡು ಎಂತಹ ಒಂದು ಉಲ್ಲಾಸ, ಏನು ಉನ್ಮಾದ! ಪರಮ ಸಂತೋಷ ಭರಿತನಾದಂತ ನಾನು ನಿಮ್ಮನ್ನೆಲ್ಲ ಕಂಡಾಗ, ನಿಮ್ಮ ಬೊಬ್ಬೆಯನ್ನು ಕೇಳಿದಾಗ ನನಗೊಂದು ಉತ್ಸುಕತೆ ಅಧಿಕವಾಯಿತು. ನೀವು ಇಷ್ಟರವರೆಗೆ ಬೇಟೆ ಆಗ್ಲಿಲ್ಲ ಅಂತಲ್ಲ, ಆದ್ರೆ ನಮಗೆ ಬೇರೆ ಬೇರೆ ಹೊಸ ಹೊಸ ಅನುಭವಗಳೇ ಆಗ್ತದೆ. ಹೌದಾ? ಬಿಡು, ಆಯ್ತಲ್ಲ. ಎಲ್ಲ ಎಂತದ್ದು ಭರ್ಜರಿ ಬೇಟೆ ಮೂಗು ಬಾಯಿ ಅಂತ 3 ತೂತು ಗಾಳಿ ಹೋಗ್ಲಿಕ್ಕೆ ಜಾಗ. ಎಷ್ಟು ಸಲ ಹೇಳಿದ್ದೆ ಅಲ್ಲಿ ಇದ್ದದ್ದನ್ನೆಲ್ಲ ತಿಂದು ಮುಗಿಸುವುದಲ್ಲ, ಸ್ವಲ್ಪ ಹೊಟ್ಟೆ ಬೆಳೆಸುವುದಲ್ಲ, ಬುದ್ಧಿ ಬೆಳೆಸಬೇಕು ಅಂತ. ಈಗ ನಿನ್ನದ್ದು ಮುಗಿದ ಮೇಲೆ ನಿನ್ನ ಜಾಗವನ್ನು ತುಂಬಿಸುವುದಕ್ಕೆ ಯಾರಿದ್ದಾರೋ? ಎಂತದ್ದು ಅದಕ್ಕೆ ಯಾರಾದ್ರೂ ಎಂತದ್ದು ನೆಟ್ಟಿಗಂಡ ದೇವರು. ಯಾರಿಗೆ? ಸೂರ್ಯ ನೆತ್ತಿಯ ಮೇಲೆ ಬೀಳುತ್ತಾ ಇದ್ದಾನೆ. ಮುದ್ದೆಣ್ಣದ ಹೊತ್ತು ಪ್ರಕಾರವಾದಂತಹ ಪ್ರಭೆಯಿಂದ ಸಹಿಸುವುದಕ್ಕೆ ಸಾಧ್ಯ ಇಲ್ಲ. ಮಧ್ಯಪ್ರದೇಶದಲ್ಲಿ ಗಲಾಟೆ ಆಗುತ್ತೆ, ಹೊಟ್ಟೆಯಲ್ಲಿ ಗಲಾಟೆ ಆಗ್ತಾ ಉಂಟು. ಹೌದು, ಗೊತ್ತಾಗ್ತದೆ ನನಗೆ. ಇದು ನಾವು ಅರಮನೆಯನ್ನು ಸೇರಿಕೊಳ್ಳೋಣವೇ? ಹೊರಗೆ ಹೋಗುವೆನೆಂಬ ಸಮಯದಿ ಕರೆದಲು ಜಮದಗ್ನಿಯಲ್ಲಿಗೆ ಯಾರು ಬಂದದ್ದು? ಏನಂತೆ ನೋಡುವ, ಕೇಳು. ತೆರಳಿದನು ಮಾರ್ಬಲ ಸಹಿತಳು ಭೂಪದೋಷದಲ್ಲಿ ಒಬ್ಬ ನೋಡಿ ಓಟು ಬಂದು ಹೇಳಿದ್ದು. ಬಹುಶಃ ಅವರು ಮನೆಯೊಳಗೆ ಇದ್ರು ಅಂತ. ದೂರದಲ್ಲಿ ಇಷ್ಟು ಹೊತ್ತಿನಲ್ಲಿ ಸ್ವರ ಕೇಳಬೇಕಿತ್ತು. ಹೌದು, ದೂರದಿಂದಲೇ ಕರೆದು ಹೇಳಿದ್ದು. ಇಲ್ಲಿ ಹತ್ತಿರದಲ್ಲಿ ಜಮಖಂಡಿ ಎಂತದ್ದು ಜಮಖಂಡಿ ಜಮದಗ್ನಿ ಮಹರ್ಷಿಗಳ ಆಶ್ರಮ ಇದೆ. ನೀವೆಲ್ಲರಲ್ಲಿಗೆ ಬರಬೇಕು. ಎಲ್ಲವರನ್ನು ಒಡಗೂಡಿಕೊಂಡು ಅರಸ ನಮ್ಮ ಆಶ್ರಮವನ್ನು ಸೇರಬೇಕು ಎನ್ನುವ ಹಾಗೆ ಮುನಿಗಳ ಅಪ್ಪಣೆಯಾಗಿದೆ. ಎಂತದ್ದು ಹೋಗುವ ನೀನು ಹಸುವನ್ನು ನೀಗಿಸುವುದಕ್ಕೆ ಹೋಗುವ ಅಂತ ಹೇಳುವ. ಒಂದು ವೇಳೆ ಹೋಗದೆ ಉಳಿದೆವು ಎಂದಾದ್ರೆ ಅವರು ಶಾಪ ಕೊಟ್ಟಾರು. ಮಲಗುವ ಚಾಪೆ ಅಲ್ಲ, ನಿನ್ನ ಸಂತಾನ ಎಲ್ಲ ನಾಶ ಆಗಿ ಹೋಗಿ. ಆದ್ರೆ ಒಂದುಂಟು, ನಾವು ಸ್ವಲ್ಪ ಅವಸರದಲ್ಲಿದ್ದೇವೆ, ಸಮಯ ಮೀರಿಯಾಗಿದೆ. ಮುನಿ ಪ್ರದೇಶ, ಅಲ್ಲಿ ಆಶ್ರಮದಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಾರ್ದು. ಅದು ನನಗೆ ತೊಂದರೆ ಆಯ್ತಲ್ಲ. ನನ್ನನ್ನು ಅನುಸರಿಸಿ
ತಂದುದ ಕಾಣುತ್ತಾರೆ ಶಿವಳಿಯ ಹರುಷದಿಂದಿರಾಗಿ ಬಂದು ಕರೆದೊಯ್ದು ದರ್ಪಾಸನವನಿದ್ದು ಮನ್ನಿಸಿ ಬರವಿದೆ ನನ್ನದು. ಎಂತದ್ದು ಹಾಸಿದ್ದಿ ಯಾಕೆ? ಅದು ಅಡ್ಡ ಬೀಳ್ಲಿಕ್ಕೆ. ಏನಾಗಿದೆ? ಎಂತದ್ದು? ಅಲ್ಲಿ ಸಗಣಿ ಹಾಕಿ. ನಿನ್ನ ವಸ್ತ್ರವನ್ನು ನೋಡಿದ್ರೆ ಹತ್ತಿರ ಬರುವುದಕ್ಕಿಲ್ಲ, ವಾಸನೆ ಬರ್ತಾನವ. ಅದು ಇದ್ರಲ್ಲಿ ಕೊಳ್ಳೆ ಆಗಬಾರ್ದಲ್ಲ ಹಾಕಿದ್ರಲ್ಲಿ. ತೆಗೆಯದನ್ನು, ಅದು ಬೇಡ. ಎಂತದ್ದು ಎಂತದ್ದು ನೀನು ಅಡ್ಡ ಬೀಳುವುದು ಎಂತದ್ದು? ಓ ಮಾರ್ಚಿಗಳೇ, ಅದು ಕಳೆದಾಗಿದೆ ಪುಣ್ಯಾತ್ಮ. ಅವರು ಮಹರ್ಷಿಗಳೇ, ಓ ಹೋಗಿ ಬರುವವರೇ, ಯೋಗಿ ವೃಂದರೇ, ಓ ಋಷಿಗಳೇ. ಋಷಿ ಒಂದು ನೀನೆ, ನಿನ್ನಿಂದಲೇ ನಮಗೆ ಕಾಟ ಆಗುದು. ಋಷಿಗಳೇ, ಓ ಮಣಿಪಾಲ, ನಿನ್ನನ್ನು ಅಲ್ಲಿಗೆ ಕೊಂಡು ಹೋಗ್ಬೇಕಷ್ಟೇ. ಅವರು ಮುನಿಪಾಲ, ಓ ಋಷಿವರ, 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 ಮುನಿಪುಂಗವ, ಮುನಿಪುಂಗಯ, ನಿನ್ನ ಅಪ್ಪ ಪುಂಗಯ, ಪುಂಗವ, ನಮ ನಮ. ಒಳ್ಳೆದಾಗುವ ಕಾಲಕ್ಕೆ ಒಳ್ಳೆದಾಗ ಆಗ್ಲಿಕ್ಕಾದ್ರೂ ಉಂಟಲ್ಲ ಸ್ವಾಮಿ. ನಮೋ ನಮಃ, ನಮೋ ನಮಃ. ಮಹಾರಾಜ, ದೇವರೇ, ನಿನ್ನ ಆಗಮನದಿಂದ ಪರಮ ಸಂತೋಷವಾಯಿತು. ನಾವು ಸ್ವಲ್ಪ ಅವಸರದಲ್ಲಿದ್ದೆವು. ಎಲ್ಲರಿಗೂ ದರ್ಭಾಸನವನ್ನಿತ್ತಿದ್ದೇನೆ. ಒಳ್ಳೆಯದು, ಬಹಳ ಸಂತೋಷವಾಯಿತು. ಏನು ಬಂದೆ ಈಗ? ಮುನಿನಾಥ ಕೇಳಯ್ಯ ಬೇಟೆಗೆಂದೇನು ತಿಂದು ಮುನಿನಾಥ ಕೇಳಯ್ಯ ಬೇಟೆಗೆಂದೇನು ತಿಂದು ಒಳಗೆ ಬಂದರೆ ನಿಮ್ಮ ಪಾದ ವನಜ ದರ್ಶನದಿಂದ ಧನ್ಯನಾದೆನು ಗೋಪೆ ಎನಲೆಂದರು ಶಿವರ್ಯಾದ. ಕಾಡ ಮೃಗಗಳ ಹಾವಳಿ ಅಧಿಕವಾಗಿದೆ. ಹಾಗಾಗಿ ನನ್ನವರಾದಂತಹ ವನಪಾಲಕರ ದೂರನ್ನಾಲಿಸಿ ಬೇಟೆಗೆಂದು ವನಾಂತರವನ್ನು ಸೇರಬೇಕಾದಂತಹ ಸ್ಥಿತಿ ನಿರ್ಮಾಣವಾಯಿತು. ನಿಮ್ಮ ಪಾದವನಜ ದರ್ಶನದಿಂದ ನಮ್ಮ ಜೀವನವೇ ಪಾವನವಾಯಿತು ಎಂದು ಹಾಗೆ ಭಾವಿಸ್ತೇವೆ. ಸ್ವಾಮಿ, ನಾವೆಲ್ಲ ಹೊರಟು ನಿಂತಿದ್ದೇವೆ. ನಿಮ್ಮೊಂದು ಆಶೀರ್ವಾದಕ್ಕೆ ಕಾಯಿದೆ. ತರಣಿದ ಮಂಜನವೈದ್ಯನ ಗೃಹದೊಳು ವಿರಗಿಸಿ ಭೋಜನಗಳದು ತೆರಳು ನಿನ್ನರ ಮನೆಗೆ ನರಾದ ಮುನಿ ಬಗೆವರ ಕಟ್ಟ ಬೀರ್ಯನು ತಂದ. ಓ ಮಹಾರಾಜ, ದೇವ್ರೆ, ನಾನು ಲೋಕ ಕಲ್ಯಾಣ ಅರ್ಥವಾಗಿ ದುಡಿಯುವುದಿದ್ರು ಗೃಹಸ್ಥನಾಗಿದ್ದೇನೆ. ಒಳ್ಳೆಯದು. ಗೃಹಸ್ಥ ಧರ್ಮ ಪಾಲಿಸಬೇಕಾದುದು ನನ್ನ ನ್ಯಾಯವಲ್ಲವೇ? ಯೋಚಿಸಬೇಡಿ. ನೀವು ಇಲ್ಲಿ ಊಟೋಪಚಾರಗಳನ್ನು ಮುಗಿಸಿ ಮತ್ತೆ ತೆರಳಬೇಕು. ಇವುದನ್ನ ಸಂಗಡ ಮುನಿ ವೃಂದಾಧಿಪ ಕೇಳು ಬಹು ಪರಿವಾರಗಳು ಗೃಹಕ್ಕೆ ಹೋಗುವೆನೆಂದು ಪದಕರಾಗಲು ಬೇಡ ಮಹಿಮಗೆ ನಮದಕ್ರಿಯಾಗ. ಮಹರ್ಷಿಗಳೇ, ನಿಮ್ಮ ಅಪ್ಪಣೆಯನ್ನು ಮೀರಿ ಹೋಗ್ತಾನೆ ಚಕ್ರವರ್ತಿ ಎಂದು ಹಾಗೆ ಸರ್ವತಾ ಭಾವಿಸಕೂಡದು. ಭೋಜನದ ವ್ಯವಸ್ಥೆ ಮಾಡ್ತೀರಿ. ಒಬ್ಬರಲ್ಲ ಇಬ್ಬರಲ್ಲ, ಇಹುದನ್ನ ಸಂಗಡ ಸಾವಿರ ಸಾವಿರ ಮಂದಿಗಳಿದ್ದಾರೆ. ಅರಮನೆಯಲ್ಲಿ ಬೇಕಾದಂತಹ ವ್ಯವಸ್ಥೆಗಳುಂಟು, ಬೇಕಾದಷ್ಟು ಮಂದಿಗಳಿದ್ದಾರೆ. ಈ ಎನಮನೆ ಎಲೆಮನೆಯಲ್ಲಿ ಏನು ವ್ಯವಸ್ಥೆ ಉಂಟು ಸ್ವಾಮಿ? ಮುನಿವೃಂದಾಧಿಪನಾದಂತಹ ನೀನು ಮನಸ್ಸಿನಲ್ಲಿ ಯಾವುದನ್ನು ಗ್ರಹಿಸದೆ ನಮ್ಮನ್ನು ಹರಸಿ ಕಳುಹಿಸಿಕೊಡ್ಬೇಕು ಅನ್ನೋ ಹಾಗೆ ಪ್ರಾರ್ಥನೆ. ಇಲ್ಲ ಇಲ್ಲ, ಕೂಡದು. ನನ್ನ ಮಾತನ್ನು ಮೀರಿ ಹೋಗಬಾರದು. ನೀನು ಆ ಬಗ್ಗೆ ಚಿಂತೆ ಮಾಡಬೇಡ. ಹತ್ತಿರದಲ್ಲಿಯೇ ಹೈತಾ ಇದ್ದಾಳೆ ನರ್ಮದಾ ಮಾತಾ. ನೀವು ಮುಳುಗಿ ಎದ್ದು ಬನ್ನಿ, ನಾನು ವ್ಯವಸ್ಥೆ ಮಾಡ್ತೀನಿ. ಅಪ್ಪಣೆ ಅರೋ ಇಲ್ಲಿ ಹೇಳಿದ್ದು ಕೇಳಿಸಿತಲ್ಲ. ಹೌದು. ಊಟ ಊಟ ಅಂತ ಬೊಬ್ಬೆ ಹಾಕಿದ್ಯಲ್ವ? ಅಲ್ಲ, ಕೊಡುವವರೇ ಇಲ್ಲ. ಕೊಡುವಾಗಲೂ ಅದಕ್ಕೂ ಕಲ್ಲು ಹಾಕ್ತಿರಲ್ಲ ನೀವು. ಹೌದು, ಕೊಡು ಪಡೆಯುವ ಸ್ವಲ್ಪ ಯೋಚನೆ ಮಾಡುದು. ಒಟ್ಟಿನಲ್ಲಿ ಕೊಡ್ತಾರೆ ಅಂತ ಹೇಳಿ ಕೈ ಚಾಚಿದೆಯಾ? ಹೌದು, ಅದಾಗುದಿಲ್ಲ. ಮತ್ತೆ ಸ್ನಾನ ಮಾಡ್ಬೇಕು ಅಂತ ಹೇಳಿದಾರೆ, ಊಟ ಮಾಡ್ಬೇಕಿದ್ರೆ. ಸ್ನಾನ ಮಾಡ್ಬೇಕು ಅಂತ ಇಲ್ಲ. ಯಾಕೆ ಮಾಡಬಾರ್ದು? ನಾರಾಯಣ ನಾರಾಯಣ ಅಂತ ಹೇಳಿದ್ರೆ ಸ್ನಾನ ಮಾಡಿದ ಫಲ. ಯಾರು ಹೇಳಿದ್ದು ನಿನಗೆ? ನನಗೆ ಅಜ್ಜಿ ಹೇಳಿ. ಗೋವಿಂದ ಗೋವಿಂದ ಅಂತ ಹೇಳಿದ್ರೆ ಊಟ ಮಾಡಿದ ಫಲ ಬರ್ತದೆ. ಅದಾಗ್ಲಿಕ್ಕಿಲ್ಲ, ಊಟವೇ ಆಗಬೇಕು. ಹಾಗಿದ್ರೆ ಈಗೂ ಆಗುದಿಲ್ಲ. ಹೌದಾ? ಊಟ
ಅಯ್ಯೋ ಎಂತದ್ದದು ಜನ್ಮ ಕಟ್ಟನವನೆ ನಿನಗೆ ತಲೆ ಸರಿ ಒಳಕು ಪ್ರಾಣಿ ಮತ್ತೆ ಅದು ಯಜ್ಞಕುಂಡ ಗೊತ್ತುಂಟ ನಿನಗೆ? ಹೌದಾ? ತೀರ್ಥ ಬಾವಿ ಇದರದ್ದು ತೀರ್ಥ ಬೀಳಿಸು. ಮತ್ತೆ ನಾನೆಲ್ಲಿ ಹಾಕುದು? ನೀನು ತುಳಸಿ ಕಟ್ಟೆಯ ಮುಂದೆ ಎಲ್ಲ ತಂದಿದ್ಯಾ? ಕೆಟ್ಟವನ ಎಲ್ಲರೂ ಹಾಕಿದ್ದೆಲ್ಲಿಗೆ? ಅಲ್ಲಿ ಗುಂಡಿಗೆ. ಅಲ್ಲಿಗೆ ಹಾಕು. ಆಯ್ತು. ಮತ್ತೆ ನಿನಗೆ ಯಾವ ಕಡೆಗೆ ಹೋಗಬೇಕು ಅನ್ನುವಂಥ ಸಾಮಾನ್ಯ ಪ್ರಾಜ್ಞೆ ಇಲ್ಲ, ಕೆಟ್ಟವ. ಆಯ್ತಾ? ಇನ್ನು ಉಳಿತೀನಿ. ಎಂತದ್ದು ಎಂತದ್ದು? ಏನು? ನೀನು ಊಟ ಮಾಡಿದ್ಯಾ ಯಾವ ಕೈಯಲ್ಲಿ? ಈ ಕೈಯಲ್ಲಿ ಪರಿಮಳ. ಹೇಗಿತ್ತು ಊಟ? ಭರ್ಜರಿ ಊಟ. ಸ್ನಾನ ಮಾಡಿ ಪೂರೈಸಿ ಬರುವಷ್ಟರಲ್ಲಿ ಪಂಕ್ತಿಯಲ್ಲಿ ಕುಳಿತುಕೊಳ್ಳಿ ಅನ್ನೋ ಹಾಗೆ ಹೇಳಿದ್ರು ನಿಮ್ಮನ್ನು. ಹೌದು. ನಮಗೆ ಬೇರೆ ಏನು ನಮಗೆ ಬಂದ ಕೂಡ್ಲೆ ಎಲೆ ಹಾಕಿದ್ರು. ನೀನೇನ್ ಮಾಡಿದೆ? ಎಲೆ ಮುಂದೆ ಕೂತ್ಕೊಳ್ಳಿ ಅಂತ ಹೇಳಿದ್ರು. ಆಮೇಲೆ ಎಲೆಯ ಮುಂದೆ ಎಲೆ ಮುಂದೆ ಕೂತ್ಕೊಳ್ಳಿ ಅಂದ್ರೆ ಎಲೆ ಹಿಂದೆ ಆಯ್ತಲ್ಲ, ಎಲೆ ಮುಂದೆ ಅಂದ್ರೆ ಕೂತು ಎಲೆ ಮುಂದೆ ಹಾಗೆ. ಆ ನಂತರ ನೀರು ಹಾಕಿ ತುಳಿ ಅಂದ್ರು. ನೀನೇನು ಮಾಡಿದೆ? ನೀರು ಹಾಕಿದೆ, ಚೆನ್ನಾಗಿ ತುಳಿದೆ. ನಿನಗೆ ಕಿವಿ ಸರಿಯಾಗಿ ಕೇಳಿಸ್ತದ? ಅವರು ನೀರು ಹಾಕಿ ಶುದ್ಧ ಮಾಡಿ ಅಂತ ಹೇಳಿದ್ದು ಗೊತ್ತಾಯ್ತಲ್ವಾ? ಹೌದಾ? ನೀರು ಹಾಕಿ ತುಳಿಯಿರಿ ಅಂತಲ್ಲ, ತೊಳೆಯಿರಿ. ಮತ್ತೆ ಬೇರೆ ಎಲೆ ತಂದ್ರು. ಪಾಪ ಪುಣ್ಯಾತ್ಮರವರು. ಹೌದು. ನಿನಗಾಗಿ ಕೊಟ್ರು, ಇಲ್ಲದ್ರೆ ಲೆಕ್ಕಾಚಾರದ್ದಿರುವುದೀಗ ಈಗ. ಹೌದೌದು. ಆ ನಂತರ ಚೆನ್ನಾಗಿ ತೊಳೆದೆ. ಏನು? ತಲೆಗೆ ಉಪ್ಪು ಹಾಕಿದ್ರು. ಬೆನ್ನಿಗೆ ಚಟ್ನಿ. ಆಯ್ತಾ? ಆ ನಂತರ ಕೆಲವು ಬಗೆದ್ದು ಪಲ್ಯ ಎಲ್ಲ ಹಾಕಿದ್ರು. ಆಗ್ಲಿ. ಸಾರು ಸಾಂಬಾರೆಲ್ಲ ಇತ್ತು. ರಾರೆ ನನಗೆ ಯಾವ ಪಲ್ಯವೂ ಇಷ್ಟ ಆಗ್ಲಿಲ್ಲ. ನನಗೆ ಇಷ್ಟ ಆದ್ದು ಒಂದೇ ಪಲ್ಯ. ಯಾವುದದು? ಗೆಣಸಿನ ಪಲ್ಯ. ಅದು ಯಾಕೆ? ಎರಡೆರಡು ಸಲ ಹಾಕಿಸಿಕೊಂಡಿದ್ದೇನೆ. ಅಷ್ಟು ರುಚಿಯೇ? ರುಚಿಯ ಪ್ರಶ್ನೆ ಅಲ್ಲ ರಾರೆ. ಮತ್ತೆ ಶತ್ರುಗಳು ಒಂದು ವಾರ ನನ್ನ ಹಿಂಬದಿಯಿಂದ ಬರ್ಲಿಕ್ಕೆ. ಆ ಪ್ರಜ್ಞೆಯಿಂದಲೇ ಈ ರೀತಿ ಮುಂದುವರೆದು. ಹೌದು ರಾರೆ. ಅನ್ನ ಬಂತು, ಸಾಂಬಾರು ಬಂತು, ಮಜ್ಜಿಗೆ ಬಂತು, ಮೊಸರು ಬಂತು, ಎಲ್ಲದರಲ್ಲಿ ಒಂದು ಇಷ್ಟು ಊಟ ಮಾಡಿದೆ. ಹೊಟ್ಟೆ ತುಂಬಿತಾ? ಹೊಟ್ಟೆ ತುಂಬಿತು. ಇರ್ಲಿಲ್ವಾ? ಭಕ್ಷ್ಯ ಇತ್ತು ರಾರೆ. ಎಷ್ಟು ಬಗೆಯ ಭಕ್ಷ್ಯ? 7-8 ಬಗೆಯ ಭಕ್ಷ್ಯ ಇತ್ತು. ನನಗೆ ಇಡ್ಲಿಕ್ಕೆ ಪುರ್ಸೊತ್ತಿಲ್ಲ, ಮುಗಿಸಿ ಎಲ್ಲ ಮುಗಿಸುವುದೇ. ರಾರೆ ನಿಮಗೆ ಎಷ್ಟು ಅಪ್ಪ? ನನಗೆ ಒಬ್ಬನೇ ಅಪ್ಪ. ನನಗೆ 2. ಹೌದಾ? ಹೋದ ಕಡೆಯಲ್ಲಿ ಒಂದು, ಇಲ್ಲಿ ಒಂದು. ಹಾಗಲ್ಲ ರಾರೆ. ಮತ್ತೆ ಮೊದಲೊಂದು ಅಪ್ಪ ಹಾಕಿದ್ರು. ಆ ನಂತರ ಅವರ ಮನಸ್ಸು ಇದರಲ್ಲಿ ಪಾತ್ರೆಯಲ್ಲಿ ಕೊನೆಗೊಂದು ಉಳಿದಿತ್ತು, ಅದನ್ನು ನನಗೆ ಹಾಕಿದ್ರು. ಸರಿ ರಾರೆ ಏನು? ಅದೆಲ್ಲ ಯೋಚನೆ ಮಾಡುದು. ನಿಮ್ಮ ಶಾರ್ದದಲ್ಲಿ ನಾವು ಸ್ನಾನದ ವ್ಯವಸ್ಥೆ ಆಗ್ಬೇಕಿದ್ರೆ ಒಂದು ಮನೆಗೂ ಬೆಂಕಿ ಬೀಳಲಿಲ್ಲ. ಬೆಂಕಿ ಬೀಳುದಲ್ವಾ, ಅಡುಗೆ ಮನೆಯನ್ನು ಕಾಣಲಿಲ್ಲ ಅಂತ ನಾವು. ಯಾವ ಬ್ರಾಹ್ಮಣರು ಆಚೆ ಈಚೆ ಓಡಾಡ್ಲಿಲ್ಲ. ಹಾಗಿದ್ರೆ ಹೇಗೆ ಸಿದ್ಧವಾಯ್ತು? ಹೇಗಾಯ್ತು? ನಾನು ನಿಲ್ಲಲ್ಲಿ ಕೇಳು. ನಾನು ನಿಮ್ಮಲ್ಲಿ ಆಗ್ಲಿಕ್ಕಿಲ್ಲ. ಇದ್ದಾರಲ್ಲ ಪ್ರತ್ಯಕ್ಷ ಅವರಲ್ಲೇ ಕೇಳು. ಕ್ಷಣ ಮಾತ್ರದೊಳಗೆ ಸೈನ್ಯವನ್ನು ನೀನು ವಿನಯಾದೊಳಿದ ಮರಿಯಂದು ಪ್ರೇಮಾದೊಳೆ ನಗದಾವುದಿರಂದನು. ಶೋಭೇದವಾದಂತಹ ರುಚಿಕರವಾದಂತಹ ಭೋಜನವನ್ನು ಉಂಡು ಎಲ್ಲವರು ನಲಿಯುತ್ತಾ ಇದ್ದಾರೆ. ಮುಖದಲ್ಲಿ ಒಂದು ನಗು ಎದ್ದು ಕಾಣುತ್ತಾ ಉಂಟು. ಸ್ವಾಮಿ, ಕ್ಷಣ ಮಾತ್ರದಲ್ಲಿ ಇಂತಹ ಭೋಜನ ವ್ಯವಸ್ಥೆ ಮಾಡುವುದಿದ್ರೆ ಸಾಮಾನ್ಯರಿಗೆ ಸಾಧ್ಯವಿಲ್ಲ. ಹಾಗಿದ್ರೆ ಹೇಗೆ ಸಿದ್ಧವಾಯಿತು ಅನ್ನುವಂತ ಅನುಮಾನ ನನ್ನ ಮನಸ್ಸಿನ ಮೂಲೆಯಲ್ಲಿ ಕಾಡುತ್ತಾ ಇದೆ. ಉತ್ತರ ಕೊಡಬೇಕು. ದೆಸೆಯಿಂದಲೀ ಬರೀ ದಿನ ನಿತ್ಯ ಬಹುದಂದನು. ನನ್ನದೇನಯ್ಯ ಎಲ್ಲ ಭಗವದ್ ಅನುಗ್ರಹ. ಲೋಕ ಕಲ್ಯಾಣಾರ್ಥವಾಗಿ ನಾನು ದುಡಿಯುವವ. ನನ್ನ ಮೇಲೆ ಪ್ರೀತಿಯುಳ್ಳಂಥ ದೇವೇಂದ್ರ ನನಗೆ ಪ್ರೀತಿಯಿಂದ ಕಾಮಧೇನುವನ್ನು ಕರುಣಿಸಿದ್ದಾನೆ. ಅವನ ಅನುಗ್ರಹ, ಈ ಮಹಾಮಾತೆಯ ಅನುಗ್ರಹದಿಂದಲಾಗಿ ನಿಮಗೆಲ್ಲ ಭೋಜನದ ವ್ಯವಸ್ಥೆ ಆಯ್ತು. ಹೇಳೋ ಮೇಲೆ ಕೇಳಿಸಿದಲ್ಲ, ಅದೇನಂತೆ? ಅದೇನುವಿನಿಂದಾಗಿ ಊಟದ ವ್ಯವಸ್ಥೆ ಹಾಕಿದ್ದ ನಾವು ತಿಂದದ್ದು. ಎಂತದ್ದು? ಅದು ಪರಮ ಪವಿತ್ರವಾದಂತ ಧೇನು ಪುಣ್ಯಾತ್ಮ. ಹಾಗಲ್ಲ ನಮ್ಮ ಊರಿನ ದನ ಈಗ ಹಾಕುದು. ನಮ್ಮ ಮನೆಗೆ ಸಾವಿರ ಮಂದಿಗಳು ಬರ್ತಾರೆ. ಇಂತಹ ಧೇನು ನಮ್ಮ ಅರಮನೆಯಲ್ಲಿ ಇದ್ರೆ ಎಂತಹ ಒಂದು ಔಚಿತ್ಯ ಉಂಟು. ಮತ್ತೆ ಅಡಿಗೆ ಭಟ್ರಿಗೆ ಕೆಲಸವಿಲ್ಲ. ಕೊಟ್ಟಾರ ಕೇಳುವ. ನಿತ್ಯರಾಪತಿ ನೀರಾಗಿ ಅರ್ಜುನಾಗಿ ನಾನು ಪಾದಪುರದಲ್ಲಿ ಬಿದ್ದು ಕೇಳುತ್ತಾ ಇದ್ದೇನೆ. ಅರ್ಜುನರಾಯನಾದಂತ
ನಾನು ಕೇಳುವಂತಹ ಮಾತು, ವಿನಮ್ರ ವಿನಂತಿ. ನಿರ್ಜರರಾಯ ಇದ್ದಂತಹ ಧೇನುವನ್ನು ನನ್ನ ಮಾಹಿಷ್ಮತಿಗೆ ಕಳುಹಿಸಿಕೊಡ್ಬೇಕು ಎನ್ನುವ ಹಾಗೆ ಮೊದಲಾಗಿ ಪ್ರಾರ್ಥನೆ. ಯಾಕೆ ಆಗುದಿಲ್ಲ? ಲೋಕ ಕಲ್ಯಾಣಾರ್ಥವಾಗಿ ಕೊಟ್ಟದ್ದು, ಇದನ್ನು ಸ್ವಾರ್ಥಪರ ಬಳಸುವ ಹಾಗಿಲ್ಲ, ನಿನಗೆ ನಾನು ನೀಡುವ ಹಾಗಿಲ್ಲ. ಅದರ ಪ್ರತಿಯಾಗಿ 10 ಧೇನುವನ್ನು ನಿಮ್ಮ ಆಶ್ರಮಕ್ಕೆ ಕಳುಹಿಸಿಕೊಡ್ತೇನೆ. ಅದರ ವೆಚ್ಚ ಎಷ್ಟು ಅಂತ ಹೇಳಿ. ಅದರ ಒಂದು ರೋಮಕ್ಕೂ ಬರದು, ಒಂದು ವಿನಿಮಯ ಮಾಡಿದ್ರೆ ಹೇಗೆ? ಧೇನುವಿನ ಬದಲಾಗಿ ಆಗೋದಿಲ್ಲ. ಇಕೋ ಪರಮ ಪಾವನವಾದ ಧೇನು ಸ್ವಾಮಿ, ಕೈ ಮುಗಿದು ಸಾಮದಿಂದ ಕೇಳ್ತಾ ಇದ್ದೇನೆ. ಆಶ್ರಮದಲ್ಲಿರುವ ಧೇನುವನ್ನು ಸಾಮದಿಂದ ಕೇಳಿದೆ ಎಂದಾದ್ರೆ ನೀನು ಕೊಡುವುದಕ್ಕೆ ಒಪ್ಪುವುದಿಲ್ಲವೇ? ಸಾಮ ತಪ್ಪಿದರೆ ಪರಿಣಾಮ ಏನಾದದ್ದು ತೊರೆದು ಕೋಪವ ಶಾಂತ ರೂಪನಾಗಿವ ಎನ್ನಿನಿಯ ತಾನೆಂದಿರಲಿ ತರಣಿನ ದುಷ್ಕಾರ್ಯ ವಿರಲಿದೆ ಕೆಡುವೆ ಕೇಳುವರ ವಿಪ್ರದೋಷದಲ್ಲಿ ಚಕ್ರವನ್ನು ತಿರಿಸಿಕೊಂಡಿದ್ದೀಯ. ಕೃಷಿಕನೊಬ್ಬ ಬೆಳೆಯನ್ನು ಬೆಳೆಯುತ್ತಾನೆ, ಆ ಬೆಳೆಗೆ ಬೇಲಿಯನ್ನು ಹಾಕುತ್ತಾನೆ. ಯಾಕೆ? ಅದು ರಕ್ಷಣೆಗೆ ಬೇಕಾಗಿ. ರಕ್ಷಣೆ ಮಾಡಬೇಕಂದ್ರೆ ಬೇಲಿ ಅದನ್ನು ಭಕ್ಷಣಕ್ಕೆ ಮುಂದಾದ್ರೆ ಇದು ಆಗೋದಕ್ಕೆ ಸಾಧ್ಯ ಉಂಟೆ? ಈ ಸಮಯಕ್ಕೆ ನನ್ನ ಸ್ವಾಮಿ ಸಿಟ್ಟನ್ನು ಬಿಟ್ಟಿದ್ದಾರೆ. ಒಂದು ವೇಳೆ ಈ ಹಿಂದೆ ಇದ್ದಂತ ಸಿಟ್ಟು ಬರ್ತಿದ್ರೆ ಖಂಡಿತವಾಗಿ ರೇಣುಕ ಮಹಾರಾಜನ ಮಗಳು ರೇಣುಕೆ. ಇವಳ ಸ್ವಯಂವರಕ್ಕೆ ನಾನು ಹೋಗಿದ್ದೆ ರಾಜನಾಗಿ. ನಾವೆಲ್ಲ ಕುಳಿತ ಕಾಲಕ್ಕೆ ಹೂವಿನ ಮಾಲೆಯನ್ನು ಹಿಡಿದು ಮುಂದೆ ಮುಂದೆ ಬರುತ್ತಾ ರಾಜಾದಿರಾಜರ ಬಂದೆ ನನ್ನನ್ನು ನೋಡಿ, ನನ್ನ ಕರಗಳನ್ನು ನೋಡಿ 1000 ಹುಳುಗಳು ಎನ್ನುವ ಹಾಗೆ ಅಪಹಾಸ್ಯ ಮಾಡಿದವಳು. ಈಗ ಹೇಳ್ತಾ ಇದ್ದಾನೆ ಗಂಡ ಸಿಟ್ಟು ಬಿಟ್ಟಿದ್ದಾನೆ. ಗಂಡ ಸಿಟ್ಟು ಬಿಟ್ಟಿದ್ರೆ ಹೆಂಡತಿಗೆ ಲಾಭ. ಮನೆಗಿಂತ ದೊಡ್ಡ ಮೆಟ್ಟಿಗಲ್ಲಿರಬಾರ್ದು ಬೇಕಾ? ಹಾಗಾಗಿ ಈಗಿಂದೀಗಲೇ ಈ ಧೇನುವನ್ನು ನಮ್ಮ ಊರಿಗೆ ಸೆಳೆಯಿರಿ. ಏನು ಮಾಡಲಿ? ಯಜ್ಞವು ತಾನೇ ಕೆಟ್ಟುದರಿಂದಲೇ ಶತಯಾಗನು ತಾನಿದ್ದರೆ ತೆರುವ ಈಗ ಬಗ್ಗೆ ಹೇಳಿದಡ ಸುರರಾಜನುಳೇನೆಂಬೆ. ಶಿವನೇ, ದುರುಳ ಬುದ್ಧಿಯಿಂದ ಮಹಾರಾಜ ಧೇನುವನ್ನು ಅಪಹರಿಸಿದ. ಇನ್ನು ದೇವೇಂದ್ರ ಬಂದು ಕೇಳಿದರೆ ಏನು ಅಂತ ಉತ್ತರ ಕೊಡಲಿ? ಮುಂದೆ ಯಾಗ ಯಜ್ಞಾದಿಗಳನ್ನು ಹೇಗೆ ಮಾಡಲಿ? ಆ ರಾಮನು ಭೂತನಾಥನ ಬೀಳ್ಕೊಂಡು ರಾಮ ತಾತ ಮಾತೆಯರ ದೀಕ್ಷಿಮದ ಮಗದಿವು ಬಂದು ಜನಕನ ಕ್ರಿಯಲಿ ಅಳಿದು
ಅಂತಂದ್ರೆ ಶಾಂತಿ ದೇವಿ ನೆಲೆಯಾಗುತ್ತಿದ್ದ ತಾಣದಲ್ಲಿ ಕ್ರಾಂತಿ ದೇವಿ ತಾಂಡವಾಡ್ತಾ ಇದೆ. ನಿಮ್ಮನ್ನು ನೋಡಿದ್ರೆ ದುಃಖದಿಂದಿದ್ದೀರಿ. ಮಗನ ಲಾಲಿಸಿ ಕೇಳುವುದು ಕೂಡ ಬಗೆಯ ನಮಗಿದ್ದ ಯಾಗದ ಪಶುವು ವಿಗಡತನದೊಳಿದ್ದು ಕೃತ ಬೀಜ ಭೂಪರು ಸುಖ ಬೀಜ ಕತ್ತು ಕರ್ಮ ಮಂಗವಾಯ್ತಿತ್ತು. ವಿದ್ಯಮಾನಗಳನ್ನು ಏನೆಂದು ಹೇಳಲಿ ಮಗನ. ಅಂದ್ರೆ ಕರ್ತವ್ಯರ ಬೇಟೆಗೆಂದು ಬಂದವ ನಮ್ಮ ಆಶ್ರಮಕ್ಕೆ ಬಂದ. ಸರಿ, ಬಂದವನಿಗೆ ಊಟೋಪಚಾರದ ವ್ಯವಸ್ಥೆಯನ್ನು ಅತಿಥಿ ಸತ್ಕಾರವನ್ನು ಮಾಡಿದೆ. ಒಳ್ಳೆಯದು. ಉಂಡಂತ ಅವ ನಮ್ಮ ಆಶ್ರಮಕ್ಕೆ 2 ಬಗೆದ ಮಗನಿಗೆ. ಯಾವ ರೀತಿಯಲ್ಲಿ ಇದೆಲ್ಲ ಹೇಗೆ ವ್ಯವಸ್ಥೆ ಆಯ್ತು ಅಂತ ಕೇಳಿದಾಗ ನಿಜ ವಿಚಾರವನ್ನು ಹೇಳಿದೆ. ಅದಕ್ಕೆ ಕಾಮಧೇನುವನ್ನು ಬಯಸಿದ. ನಾನು ಕೊಡಲಾಗುವುದಿಲ್ಲ ಎಂದು ಹೇಳಿದಕ್ಕೆ ಬಲಾತ್ಕಾರ ಕಟ್ಟಿಸುತ್ತಲೇ ಭೂಮಂಡಲ ಕಲಿಸುವರು. ರಾಜ ಪ್ರತ್ಯಕ್ಷ ದೇವರು ಅನ್ನುವ ಹಾಗೆ ಕಾಣಿಸಿಕೊಳ್ಬೇಕಿತ್ತು. ರಾಜ ದೈವೋಪವಾದಿಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಅಪ್ಪಣೆ ಕೊಟ್ಟದ್ದೇ ಹೌದಾದ್ರೆ ಅರಸನ ರುಂಡ ಮುಂಡವನ್ನು ಚಂಡಾಡಿ ಭೂಮಂಡಲಕ್ಕೆ ಸಿಕ್ಕೇನೆ. ಮಗನ ಲಾಲಿಸು ನೀನು ಮೊದಲು ಭೂಪನೋಳು ವಿರಾಗಿಸಿ ಕಾಮವ ತುರುವನ್ನು ಕೇಳು ಧರಣಿಪ ಕೊಡದಿರೆ ಯುದ್ಧವ ನೆಗಳಿ ತುರುವನ್ನು ತಹುದೆಂದು ಹರಾಜುತ್ತ ಕಳುಹಿ. ಅಮ್ಮಯ್ಯ, ನೀನು ತರುವುದಕ್ಕೆ ಹೋಗ್ತಾ ಇದ್ದೀಯ. ಈ ಕಾಲಕ್ಕೆ ನೀತಿಯ ಮಾತ್ರ ಹೇಳಬೇಕಾಗಿ ಕೇಳ್ತೇನಮ್ಮ. ಮೊದಲಾಗಿ ಸಾಮದಿಂದ ಕೇಳು. ಕೊಡುದಿಲ್ಲ ಅಂತ ಹೇಳಿದ್ರೆ ದಾನವಾಗಿ ಬೇಡು. ಆಮೇಲೆ ಆಗುದಿಲ್ಲ ಅಂತ ಹೇಳಿದ್ರೆ ದೇವವನ್ನು ಕಲ್ಪಿಸು. ಒಂದ್ ವೇಳೆ ಅದಕ್ಕೂ ಆಗುದಿಲ್ಲ ಅಂದ್ರೆ 3ಕ್ಕೂ ಬಗ್ಗದಿದ್ದರೆ ದಂಡವನ್ನು ಪ್ರಯೋಗಿಸು. ನಿಮ್ಮ ಆಜ್ಞೆ ಶಿರೋಧಾರಿ. ಬಂದನೆ ಸಿರಿಯರನಿಲ್ಲಿಗೆ ಬಂದನೆ ಸಿರಿಯರನಿಲ್ಲಿಗೆ ಚಂದದಿಂದಲೇ ವಿಪ್ರರೂಪದಿ ಚಂದದಿಂದಲೇ ವಿಪ್ರರೂಪದಿ ಹಿಂದೆ ಚಕ್ರದ ಕರುವ ಹರಿದುವೆ ಎಂದ ಮಾತಿನಳು ಹಿಂದೆ ಚಕ್ರದ ಕರುವ ಹರಿದುವೆ ಎಂದ ಮಾತಿನಳು ಬಂದನೆ ಸಿರಿಯರಸನಿಲ್ಲಿಗೆ ಆನಂದವಾಗುತ್ತಾ ಇದೆ. ಬಂದನೆ ಸಿರಿಯರಸನಿಲ್ಲಿಗೆ ವಿಪ್ರರೂಪದಿ ನನ್ನ ಕಣ್ಣುಗಳ ಹೋಗೆ ಇರುವಂತಹ ಚಾರರು ಬಂದು ಬೊಬ್ಬಿಡುತ್ತಾ ಇದ್ದಾರೆ. ಬ್ರಾಹ್ಮಣ ತರುಣನೋರ್ವ ಕೈಯಲ್ಲಿ ಪರಶುವನ್ನು ಹಿಡಿದು ರೋಷಾವೇಶ ಭರಿತನಾಗಿ ನಮ್ಮ ಮಾಹಿಷ್ಪತಿಗೆ ಆಗಮಿಸಿದ್ದಾನೆ. ಬಂದವ ಬ್ರಾಹ್ಮಣ ತರಳನಲ್ಲ, ಬಂದವ ಲೋಕಪಾಲಕನಾದಂತಹ ಶ್ರೀಮನ್ನಾರಾಯಣ ಸಿರಿಯರಸನೇ ಇದ್ದಾನೆ.
ಹಿಂದಿನ ಘಟನೆಯನ್ನೊಮ್ಮೆ ಸಿಂಹಾವಲೋಕನ ಮಾಡಿದೆ ಎಂದಾದರೆ ನಾನು ಈ ಕರ್ಮಭೂಮಿಯಲ್ಲಿ ಬದುಕಬೇಕಾದವನಲ್ಲ. ಶ್ರೀಹರಿಯ ಕೈಯಲ್ಲಿ ಸುದರ್ಶನನಾಗಿ ಪ್ರದರ್ಶಿಸುತ್ತಾ ಇದ್ದೆ. ಒಂದು ಕಾಲದಲ್ಲಿ ಅವನ ಸೇವೆಯಲ್ಲಿ ತೊಡಗಿದ್ದೆ. ರಕ್ಕಸರ ವಧೆಗೆ ಹೊರಟಂತ ಕಾಲಕ್ಕೆ ಮದೋನ್ಮತ್ತರಾಗಿ ನಾರಾಯಣನ ಮುಂದೆ ಬಂದಂತಹ ಕಾಲಕ್ಕೆ ಅವನಿಂದಲೇ ಘೋರವಾದಂತಹ ಶಾಪಕ್ಕೆ ಒಳಗಾಗಿ ಈ ಧರೆಯಲ್ಲಿ ಮನುಜನಾಗಿ ಹುಟ್ಟಬೇಕಾದಂತಹ ದುರ್ಯೋಧನನ ಪಾಲಿಗೆ ಪ್ರಾಪ್ತವಾಯಿತು. ಅವನ ಪಾದ ಮೂಲದಲ್ಲಿ ಕಾಡಿದೆ, ಬೇಡಿದೆ, ನನ್ನನ್ನು ದೂರ ಕಳಿಸಬಾರ್ದು ದೇವರ, ನಿನ್ನ ಜೊತೆಯಲ್ಲೇ ಇರಿಸಿಕೊಳ್ಬೇಕು ಎನ್ನುವ ಹಾಗೆ ಕೇಳಿದೆ. ಆವಾಗ ಹೇಳಿದ, ನಾನು ಕೊಟ್ಟದ ಶಾಪದ ಪ್ರಕಾರವಾಗಿ ಧರೆಯಲ್ಲಿ ನೀನು ಸಂಜನಿಸಲೇಬೇಕು. ಆದ್ರೆ ಯಾವಾಗ ಬ್ರಾಹ್ಮಣರನ್ನು ಕೆಣಕುವುದಕ್ಕೆ ಹೋಗ್ತೀಯೋ ಆ ಕಾಲಕ್ಕೆ ನಾನೇ ಬರ್ತೇನೆ. ನಿನ್ನನ್ನು ವಧಿಸಿ ಎನ್ನುವ ಗರ್ವವನ್ನು ಇಳಿಸಿ ಮತ್ತೊಮ್ಮೆ ನನ್ನ ಆಯುಧವಾಗಿ ಸ್ವೀಕರಿಸ್ತೇನೆ ಎನ್ನುವ ಹಾಗೆ. ಹಾಗಿದ್ರೆ ಬಂದವ ಸಿರಿಯರಸನಲ್ವೇ? ಚಂದದಿಂದ ಹಬ್ಬಿಸುವೆ ಪುರಜನ ವೃಂದ ಇದಿದ್ದು ಬಂದರೇನಾಯಿತಂತೆ ಇಂದಿರೇಶನ ಪದ ತಳಕ್ಕೆ ನನ್ನ ಮಮ ಶಿರವನ್ನು ಅರ್ಪಿಸಲೇಬೇಕು. ಆದರೆ ನಾನೊಬ್ಬನೇ ಕಾಳಗವನ್ನು ಮಾಡಿ ಮೋಕ್ಷ ಪದವಿಯನ್ನು ಪಡೆಯುವುದಲ್ಲ. ಮುನಿವೃಂದ ಮಾತ್ರವಲ್ಲ, ಅನೇಕ ಮಂದಿಯನ್ನು ನಾನು ಬಿಡಿಸಿದ್ದೇನೆ. ಈ ಕಾಲಕ್ಕೆ ನನ್ನ ವೃಂದದವರೇ ಇದ್ದಾರೆ, ನನ್ನನ್ನೇ ಮೆಚ್ಚಿ ಬಾಳಿ ಬದುಕುವವರು. ಅವರಿಗೂ ಒಂದು ಮೋಕ್ಷವನ್ನು ಕರುಣಿಸಲೇಬೇಕು. ಹಾಗಾಗಿ ಯಾರಲ್ಲಿ ಕಾಲಜ್ಜ ಚಕ್ರಜೀತು ಬನ್ನಿ.
ಹೋಮಣಿಗಳ ಆಶ್ರಮದಲ್ಲಿರುವಂತಹ ಬೇರುವನ್ನು ಬಲಾತ್ಕಾರವಾಗಿ ನಾನು ಅರಮನೆಗೆ ತಂದೆ. ಈಗ ಭೂಸುರ ಬಾಲನೋರ್ವ ಸಮರಕ್ಕಾಗಿ ಬಂದಿದ್ದಾನಂತೆ. ಬೇರುವನ್ನು ಉಳಿಸಬೇಕು. ಏನು ನಿಮ್ಮ ಒಬ್ಬ ಬ್ರಾಹ್ಮಣ ಬಾಲಕ ನಾವು ತಂದಂತಹ ದೇನವನ್ನು ಕರೆದೊಯ್ಯುವುದಕ್ಕೆ ಬಂದಿದ್ದಾನೆ. ಅದೆಷ್ಟೋ ಕ್ಷತ್ರಿಯರನ್ನು ಕೊಂದವರು ನಾವಿದ್ದೇವೆ. ಆಗಿರುವಾಗ ಆ ಸಾಮಾನ್ಯ ಬ್ರಾಹ್ಮಣ ಬಾಲಕರನ್ನು ಸುಮ್ಮನೆ ಬಿಡಲಾರೆ. ಒಂದು ಅಪ್ಪಣವನ್ನು ಕೊಟ್ಟೆ ಅಂತಾದ್ರೆ ನಾನು ವರ್ತಮಾನ ಸಿಕ್ಕಿದೆ. ನೇರವಾಗಿ ಒಬ್ಬೊಬ್ಬರೇ ಕಾಳಗವನ್ನು ಮಾಡುವುದಲ್ಲ. ನಾವು ಒಂದು ವ್ಯೂಹವನ್ನು ರಚಿಸಬೇಕು. ಹಾಗಾಗಿ ಸರ್ವತೋ ಭದ್ರ ವ್ಯೂಹವನ್ನು ರಚಿಸಿ ಅವನಲ್ಲಿ ಕಾಳಗಕ್ಕಾಗಿ ಮುಂದುವರಿಯುವ. ಈ ಮುಂದೆ ಕಾಣುವುದಕ್ಕೂ ಇಲ್ಲ. ಬ್ರಾಹ್ಮಣ ಬಾಲಕ ನೀನು ಸರಿ ನಿನ್ನದಾದಂತಹ ಕೈಯಲ್ಲಿ ಪರಶುವನ್ನು ಹಿಡಿದು ನಮ್ಮಂತಹ ವೀರಾದಿ ವೀರರಲ್ಲಿ ಹೋರಾಡುವುದಕ್ಕೆ ಮುಂದೆ ಬಂದೆಯೋ ಸರಿ. ನಿಂದ ಮುಂದೆ ಹಿಂದೆ ಹೋದರೆ ಲೇಸು, ಇಲ್ಲದಿದ್ದರೆ
ಜಪಮಾಲೆಯನ್ನು ಹಿಡಿದುಕೊಂಡು ಬರಬೇಕಾದಂತಹ ನೀನು ಆಯುಧ ಪಾಣಿಯಾಗಿ ಬಂದಿದ್ದೀಯ. ಆಯುಧ ಯಾರು ಹಿಡಿಯಬೇಕು? ಅವರೇ ಹಿಡಿಯಬೇಕು. ಹಾಗಿರುವಾಗ ದೇನುವನ್ನು ತಂದವರು ನಾವು, ಬಿಡಿಸೋಕೆ ಬಂದವರು ನೀನೇ. ಕ್ಷತ್ರಿಯರಿಗೆ ಮಾತ್ರ ಸಮರ, ಬ್ರಾಹ್ಮಣರಾದಂತ ನಮಗೆ ಸರಿಯಲ್ಲ ಎನ್ನುವಂತ ಉದ್ದೇಶದಿಂದ ಕಾಳಗಕ್ಕಾಗಿ ಬಂದ್ರೆ ಸತೆ ಬಡಿತೇನೆ ಎನ್ನುವಾಗಿ ಮಾತಾಡ್ತಾ ಇದ್ಯಲ್ಲ. ಬ್ರಾಹ್ಮಣನ ಪರಾಕ್ರಮವೇನು ಎನ್ನುವುದನ್ನು ನಿನಗೆ ತೋರಿಸಕ್ಕೆ ಸಿದ್ಧರಾಗಿ ಚಕ್ರವರ್ತಿ ಮನತನ ಭಂಡಾರವನ್ನು ಸೇರಲೇಬೇಕು. ಸಾಮದಿಂದ ಕೇಳಿದ್ರೆ ನಿನ್ನಪ್ಪನಾದಂತ ಜಮದಗ್ನಿ ಬಿಟ್ಟುಕೊಡ್ಲಿಲ್ಲ. ಹಾಗಾಗಿ ದಂಡವನ್ನು ಪ್ರಯೋಗಿಸಿ ಹೊರ ತಂದಿದ್ದೇನೆ. ಕೇಳುವುದಕ್ಕೆ ಬರ್ತೀಯರೋ? ಬ್ರಾಹ್ಮಣರು ನಾವು ದಾನವಾಗಿ ಬೇಡ್ತೇವೆ, ಕೊಟ್ಟು ಬಿಡು. ಗೌರವ ಕೊಟ್ಟಿದ್ದೇನೆ.
ಉಳಿಸಿಕೊಳ್ಳುವ ಕ್ಷತ್ರಿಯ ಬ್ರಾಹ್ಮಣ ಎನ್ನುವಂತ ಭೇದ ಇಲ್ಲದ ಕೇಳ್ತಾ ಇದ್ದೇನೆ, ಕೊಟ್ಟು ಬಿಡು. ಭಯವನ್ನು ಕೊಡುತ್ತಲೇ ಎಲ್ಲರಿಗೂ ಅಭಯವನ್ನು ಕೊಟ್ಟಿದ್ದೇನೆ. ಭೂತನಾಥನ ಪ್ರಿಯನು ಪರಮೇಶ್ವರಿಗೆ ಪ್ರಿಯನಿಸಿಕೊಂಡಿದ್ದೆ. ಪಶು ಸಹ ತಾತನಲ್ಲಿಗೆ ಬಂದು ಚರಣದೊಡನೆಗೆ ಕೈ ಮುಗಿದು ಕ್ಷಣವೇ ಎಲ್ಲರೂ ಈ ಹೊತ್ತಿನಲ್ಲಿ ದುಃಖಗೊಳಗಾದರೆ ಹೆದರಿದವರಿದ್ದಾರೆ. ಅಭಯ ಮುದ್ರೆಯನ್ನು ತೋರುವುದರ ಮೂಲಕ ಎಲ್ಲರಿಗೂ ಧೈರ್ಯವಂತರನ್ನಾಗಿ ಮಾಡಿದವ ನಾನಿದ್ದೇನೆ. ಆದರೆ ಈ ಸಂದರ್ಭದಲ್ಲಿ ಪಡಕೊಂಡಂತಹ ದೇನುವನ್ನು ನಡೆದಂತಹ ವಿಚಾರ ಅಪ್ಪ ಅಮ್ಮನಿಗೆ ತಿಳಿಸಬೇಕು. ಆ ಕಡೆ ಆಶ್ರಮವನ್ನು ಸೇರಿ ತಂದೆ ತಾಯಿಯಲ್ಲಿ ವಿಚಾರ ಹೇಳಿದ ಕ್ಷಣವೇ ಸಂತೋಷಗೊಂಡಂತ ಅಪ್ಪ ಅಮ್ಮ ಬಿಗಿದಪ್ಪಿ ನಿನ್ನಂತ ಮಗ ಬೇಕು ಲೋಕದಲ್ಲಿ, ತಂದೆ ತಾಯಿಯವರ ಆಸೆಯನ್ನು ಈಡೇರಿಸಿಕೊಳ್ಳುವಂತ ಮಗ ಲೋಕಮುಖದಲ್ಲಿ ಬೇಕು ಎನ್ನುವ ಹಾಗೆ ಆಡಿದವರಿದ್ದಾರೆ. ಆದ್ರೆ ಕೊನೆಗೊಂದು ಮಾತಾ ಹೇಳಿದ್ದಾರಲ್ಲ, ಈ ಕ್ಷಣ ನೀನು ಇಲ್ಲಿರಬಾರದು, ಕ್ಷೇತ್ರ ದರ್ಶನ ಮಾಡಬೇಕು. ತಾಯಿ ಕೊಂದಂತಹ ಹತ್ಯೆ ನಿನ್ನ ಕೊಡಲಿಯಲ್ಲಿ ರಕ್ತ ಹೊರಗಿದೆ, ಹಾಗಾಗಿ ಅದು ನಿವಾರಣೆ ಆಗ್ಬೇಕಿದ್ರೆ ಒಮ್ಮೆ ಕ್ಷೇತ್ರ ದರ್ಶನ ಮಾಡಬೇಕೆನ್ನುವ ಹಾಗೆ ತಂದೆ ತಾಯಿಯಿಂದ ಆಶೀರ್ವಾದಗೊಂಡು ಹೊರಟು ನಿಂತವ ಸರಿ. ಅದೇ ರೀತಿಯಲ್ಲಿ ಯಾವುದೇ ರೀತಿಯ ಸಂಕಟ ಒದಗಿದ್ರೂ ಕೂಡ ಲೋಕಮುಖದಲ್ಲಿ ದೇವರ ಅನುಗ್ರಹದಿಂದ ಎಷ್ಟೇ ಕಷ್ಟ ಇದ್ರೂ ಕೂಡ ಒಂದೊಮ್ಮೆಗೆ ಅದು ಬಗೆಹರಿಸುವುದಕ್ಕೆ ದೇವರಿಂದ ಸಾಧ್ಯ ಉಂಟು ಅನ್ನುವ ಹಾಗೆ ಈ ಕಥೆಯಿಂದಲೇ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಕಥೆದೇವಯಾನಿ ಕಾರ್ತಿವೀರ್ಯಾರ್ಜುನ ಎನ್ನುವಂತಹ ಪುಣ್ಯ ಪೌರಾಣಿಕ ಕಥಾಭಾಗವನ್ನು ಆಡಿದಂತ ನಮಗೂ, ಆಡಿಸಿದವರಿಗೂ, ನೋಡಿದವರಿಗೂ, ಭಕ್ತಿ ಶ್ರದ್ಧೆಗಳಿಂದ ಕೇಳಿದವರೆಲ್ಲರಿಗೂ ನಾವು ನಂಬಿಕೊಂಡು ಬರುವಂತಹ ಆರಾಧ್ಯ ದೇವಿಯಾದಂತಹ ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮನವರು, ಮಹಾಗಣಪತಿ ದೇವರು ಆಯುಷ್ಯ ಆರೋಗ್ಯ ಸಕಲ ಸಂಪತ್ತನ್ನು ಎಲ್ಲರಿಗೂ ಅನುಗ್ರಹಿಸ್ತೀನಿ ಅಂತೇಳಿ ಶ್ರೀದೇವಿಯಲ್ಲಿ ಪ್ರಾರ್ಥಿಸುತ್ತಾ ಕತೆಗೆ ಮಂಗಳವನ್ನು ಹಾಡ್ತೇನೆ. ಭದ್ರಂ ಶುಭಂ ಮಂಗಳಂ.
ಮೊಗಪಾಡಿ ಕೆರೆಮನೆಯ ಸುಧಾಕರ್ ಶೆಟ್ಟಿ ಮತ್ತು ಸಹೋದರ ಸಹೋದರಿ. ಮೊಗಪಾಡಿ ಕೆರೆಮನೆಯ ಸುಧಾಕರ್ ಶೆಟ್ಟಿ ಸಹೋದರ ಸಹೋದರಿ. ಮಹಾರಾಜ ಶ್ರೀಗಳಾದ ಮೊಗಪಾಡಿ ಕೆರೆಮನೆಯ ಸುಧಾಕರ್ ಶೆಟ್ಟಿ ಮತ್ತು ಸಹೋದರ ಸಹೋದರಿಯರು. ಮಹಾರಾಜ ಶ್ರೀಗಳಂತ ಮೊಗಪ್ಪಾಡಿ ಕೆರೆಮನೆಯ ಸುಧಾಕರ ಶೆಟ್ಟಿ ಸಹೋದರ ಸಹೋದರಿಯರು. ಮಹಾರಾಜ ಶ್ರೀಗಳಂತ ಮೊಗಪ್ಪಾಡಿ ಕೆರೆಮನೆ ಸುಧಾಕರ ಶೆಟ್ಟಿ ಸಹೋದರ ಮತ್ತು ಸಹೋದರಿಯರು, ಅರ್ತಿಗಾರರು, ಕುಶಾಲಗಾರರು, ಮೋಜುಗಾರರು ತಮ್ಮ ಕೀರ್ತಿಯನ್ನು ಮೂರು ಲೋಕದಲ್ಲಿ ಕೊಂಡಾಡಲಿ ಅಂತೇಳಿ ಕೊಟ್ಟಿರುವಂತಹ ಕಾಂಚಾಣ ವೀಳ್ಯ ಶಿವಾರ್ಪಣ ಮಸ್ತು. ದೇವರ ರಂಗನಾಯಕ ರಾಜೀವ ಲೋಚನ
ಭಕ್ತಿಪೂರ್ವಕವಾಗಿ ವರ್ಷ ಪ್ರತಿಯಂತೆ ಆ ಮಹಾತಾಯಿಗೆ ನಡೆಸುವಂತಹ ಸೇವೆಯನ್ನು ನಡೆಸಿದ್ದಾರೆ. ಅವರು ನಡೆಸಿದಂತಹ ಸೇವೆಯಲ್ಲಿ ಯಾವುದೇ ಲೋಪದೋಷಗಳಿದ್ರೆ ಅದನ್ನೆಲ್ಲ ಕ್ಷಮಿಸಿ ಅವರಿಗೂ ಅವರ ಮನೆಯವರಿಗೂ ಕುಟುಂಬ ವರ್ಗಕ್ಕೂ ಸುಖ ಕ್ಷೇಮ ಸೌಭಾಗ್ಯ ಶಾಂತಿ ನೆಮ್ಮದಿ ಕೊಡಬೇಕು ಅಂತ ಹೇಳಿ ಮಹಾಗಣಪತಿ ದೇವರು ಮತ್ತು ದುರ್ಗಾ ಪರಮೇಶ್ವರಿ ಸನ್ನಿಧಿಯಲ್ಲಿ ಪ್ರಾರ್ಥನೆ. ಆಧ್ಯಾತ್ಮಿಕ ತಾಪತ್ರಯ ಸಮಸ್ತ ಗ್ರಹಚಾರ ಪರಿಹಾರ ಸರ್ವ ರೋಗ ಸರ್ವಭಾಗಾಸನ आपणाः योगमान व्यवहारिक दिने नागरिक परिवार उद्देश्य संबंध इतिहास हिंदू जो विद्या आज आरोग्य आज शुभ योजना संबंधदायक रक्षा